Hello everyone, welcome to Veranda race. ಇದು ನಮ್ಮ 5th ಲರ್ನಿಂಗ್ ಯೂನಿಟ್ ಆನ್ ಆಲ್ಜಿಬ್ರಾ ಆಗಿರುತ್ತೆ. ಸೊ ಈ ಲರ್ನಿಂಗ್ ಯೂನಿಟ್ ಅಲ್ಲಿ ನಾವು ಏನು ಕಲಿಯಕೊಟ್ಟಿದ್ದೀವಿ? ರೂಟ್ಸ್ ಆಫ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್. ಸೊ ಫಸ್ಟ್ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಕ್ವಾಡ್ರಾಟಿಕ್ ಈಕ್ವೇಷನ್ ಇಸ್ ನಥಿಂಗ್ ಬಟ್ ಅ ಈಕ್ವೇಷನ್ ವಿಚ್ ಆಸ್ ಅ ಹೈಯೆಸ್ಟ್ ಪವರ್ ಆಫ್ 2 ಅಥವಾ ಡಿಗ್ರಿ 2 ಅಂತ ಕರಿತೀವಿ. ಸೊ 2 ಡಿಗ್ರಿ ಇದೆ ಅಂದ್ರೆ ಹೈಯೆಸ್ಟ್ ಡಿಗ್ರಿ 2 ಇದೆ ಅಂದ್ರೆ ಎಷ್ಟು ವೇರಿಯೇಬಲ್ಸ್ ಜೊತೆ ಡೀಲ್ ಮಾಡ್ತೀವಿ? ಜನರಲಿ ನಾವಿಲ್ಲಿ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಲ್ಲಿ ವಿ ಡೀಲ್ ವಿತ್ ಸಿಂಗಲ್ ವೇರಿಯೇಬಲ್. ನಾವು ಲೀನಿಯರ್ ಈಕ್ವೇಷನ್ಸ್ ನೋಡಿದಾಗ ಸಿಂಗಲ್ ವೇರಿಯೇಬಲ್ ಇತ್ತು, ಡಬಲ್ 2 ವೇರಿಯೇಬಲ್ಸ್ ಇತ್ತು, 3 ವೇರಿಯೇಬಲ್ಸ್ ಇತ್ತು, ಎಲ್ಲ ಇತ್ತಲ್ವಾ. ಬಟ್ ಇನ್ ಕ್ವಾಡ್ರಾಟಿಕ್ ಈಕ್ವೇಷನ್ ವಿಲ್ ಆಲ್ವೇಸ್ ಬಿ ಡೀಲಿಂಗ್ ವಿತ್ ಒನ್ ಸಿಂಗಲ್ ವೇರಿಯೇಬಲ್ ಆಫ್ ಡಿಗ್ರಿ 2. ಸೊ ಇವಾಗ ಡಿಗ್ರಿ 2 ಇದೆ ಅಂದ್ರೆ ರೂಟ್ಸ್ ಎಷ್ಟು ಬರುತ್ತೆ? ಯಾವಾಗ್ಲೂ ನಾವು ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ತಗೊಂಡ್ರೆ 2 ರೂಟ್ಸ್ ನಮಗೆ ಬರಬೇಕು. ಸೊ ಇನ್ನು ಸ್ವಲ್ಪ ಡೆಪ್ತ್ ಅಲ್ಲಿ ಅರ್ಥ ಮಾಡ್ಕೊಂಡ ಬನ್ನಿ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂದ್ರೆ ಏನು ಅಂತ. ಸೊ ನಾನು ನಿಮ್ಗೆ ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ಇದು ವಿಚ್ ಕೈಂಡ್ ಆಫ್ ಈಕ್ವೇಷನ್ ಇಟ್ ಇಸ್ ಅಂತ ನೀವು ನನಗೆ ಹೇಳ್ಕೊಡ್ಬೇಕು. ಸೊ ಇಸ್ ಇಟ್ ಅ ಲೀನಿಯರ್ ಈಕ್ವೇಷನ್, ಕ್ವಾಡ್ರಾಟಿಕ್ ಆರ್ ಅ ಕ್ಯೂಬಿಕ್ ಅಂತ ತಿಳಿಸ್ಕೊಡಿ. ಇಲ್ಲಿ ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ಅನ್ ಈಕ್ವೇಷನ್ ಆಸ್ 3x² ಪ್ಲಸ್ 3 ಕ್ಯೂಬ್ is equal to 0 ಅಂತ ಒಂದು ಈಕ್ವೇಷನ್ ತಗೋತೀನಿ. ಸೊ is it a linear equation, quadratic or a cubic equation? Whenever a student sees this, ಅಥವಾ ಸ್ಟೂಡೆಂಟ್ ಒಬ್ಬ ಇದನ್ನ ನೋಡಿದಾಗ ಏನ್ ಅನ್ಕೋತಾರೆ? ಇದು ನನ್ನ ಕ್ಯೂಬಿಕ್ ಈಕ್ವೇಷನ್ ಅಪ್ಪ, ಯಾಕಂದ್ರೆ ಹೈಯೆಸ್ಟ್ ಡಿಗ್ರಿ ಏನಿದೆ 3 ಇದೆ, ನನ್ನ ಹೈಯೆಸ್ಟ್ ಪವರ್ 3 ಇದೆ. ಸೊ ಡಿಗ್ರಿ 2 ಡಿಗ್ರಿ 3 ಈಕ್ವೇಷನ್ ಇದು ಕ್ಯೂಬಿಕ್ ಅಂತ ಅನ್ಕೋತೀರಾ. ಬಟ್ ದಟ್ ಇಸ್ ರಾಂಗ್. ಏನಕ್ಕೆ ನೋಡಿ, ಇಲ್ಲಿ ಯಾವಾಗ್ಲಾದ್ರೂ ನಾವು ಡಿಗ್ರಿ ಚೆಕ್ ಮಾಡಿದಾಗ ಹೈಯೆಸ್ಟ್ ಪವರ್ ಯಾವ್ದಕ್ಕೆ ಚೆಕ್ ಮಾಡಬೇಕು? ಹೈಯೆಸ್ಟ್ ಪವರ್ ಆಫ್ ಅ ವೇರಿಯಬಲ್ ಚೆಕ್ ಮಾಡಬೇಕು. ಯಾಕೆ ಆ ರೀತಿ ಚೆಕ್ ಮಾಡ್ಬೇಕು ನಾವು? ಇಲ್ಲಿ ನೋಡಿ, ಇವಾಗ ನಾನು ಇದನ್ನ ಸೇಮ್ ಈಕ್ವೇಶನ್ ನ 3x² ಪ್ಲಸ್ 27 is equal to 0 ಅಂತ ಬರೆದ್ರೆ ಏನಾದ್ರು ಚೇಂಜ್ ಆಗುತ್ತಾ? ಎಕ್ಸಾಕ್ಟ್ಲಿ ಸೇಮ್ ಅಲ್ವಾ. 3 ಕ್ಯೂಬ್ ನಾನು 27 ಅಂತ ಕೂಡ ಬರೀಬಹುದು. ಇವಾಗ ನೋಡಿ 27 ಪವರ್ ಏನಾಗ್ಬಿಡುತ್ತೆ? 1 ಅಂತ ಆಗ್ಬಿಡುತ್ತೆ. 27 ಪವರ್ 1 ಅಂತ ಆಗ್ಬಿಡುತ್ತೆ. ಸೊ ಹೈಯೆಸ್ಟ್ ಪವರ್ ಏನಾಗಿರುತ್ತೆ ಇಲ್ಲಿ ಈಕ್ವೇಶನ್ ಅಲ್ಲಿ? ಸ್ಕ್ವೇರ್ ಆಗಿರುತ್ತೆ. ಸೊ ದಿಸ್ ಇಸ್ ಆಲ್ಸೋ ಅ ಕ್ವಾಡ್ರಾಟಿಕ್ ಈಕ್ವೇಶನ್. ಸೊ ನಾವು ಡಿಗ್ರಿ ಚೆಕ್ ಮಾಡಿದಾಗ ಪವರ್ ಆಫ್ ಅ ವೇರಿಯಬಲ್ ನ ಯಾವಾಗ್ಲೂ ಚೆಕ್ ಮಾಡಬೇಕು, ಅದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ನಾವು ಇವಾಗ ಇನ್ನೊಂದು 2 ಎಕ್ಸಾಂಪಲ್ ಕೊಡ್ತೀನಿ. ಇದಕ್ಕೆ ಜನರಲ್ ಫಾರ್ಮ್ ಹೇಳಿ ನೋಡೋಣ. ಕ್ವಾಡ್ರಾಟಿಕ್ ಈಕ್ವೇಶನ್ ಜನರಲ್ ಫಾರ್ಮ್ ಅಲ್ಲಿ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂತ. ಮೈ ಫಸ್ಟ್ ಎಕ್ಸಾಂಪಲ್ ಗೋಸ್ ಲೈಕ್ ದಿಸ್. ಸೊ 1x² ಪ್ಲಸ್ 5x ಪ್ಲಸ್ 6 is equal to 0. ಇನ್ನ ನೆಕ್ಸ್ಟ್ ಎಕ್ಸಾಂಪಲ್ ಏನಾಗಿರುತ್ತೆ? 1x² ಓಕೆ, ಇಲ್ಲಿ ಬರ್ಕೋತೀನಿ. 1x² ಮೈನಸ್ 5x ಮೈನಸ್ 6 is equal to 0 ಅಂತ. ಸೊ ಇವೆರಡಕ್ಕೂ ಜನರಲ್ ಫಾರ್ಮ್ ಹೇಳಿ ನೋಡಿ. ಓಕೆ, ನಿಮ್ಗೆ ಗೊತ್ತಾಗ್ತಿಲ್ವಾ? ನಾನು ಇದಕ್ಕೆ ಜನರಲ್ ಫಾರ್ಮ್ ಹೇಳ್ತೀನಿ ನೋಡಿ. ಇದಕ್ಕೆ ಜನರಲ್ ಫಾರ್ಮು ax², 1 ಅನ್ನೋದೇನಿದೆ ಕೋಎಫಿಷಿಯಂಟ್, 5 ಅನ್ನೋದು ಕೋಎಫಿಷಿಯಂಟ್, 6 ಅನ್ನೋದೇನು ಕಾನ್ಸ್ಟೆಂಟ್. ಇವಾಗ ಈ ನಂಬರ್ಸ್ ಎಲ್ಲ ಏನೇನು ನಂಬರ್ಸ್ ಇದೆಯಲ್ಲ, ನಾನು ನಂಬರ್ಸ್ ನ ಎ ಬಿ ಅಂಡ್ ಸಿ ಅಂತ ರೆಪ್ರೆಸೆಂಟ್ ಮಾಡ್ತೀನಿ. ವೇರಿಯಬಲ್ಸ್ ನ ಹಾಗೆ ಇಟ್ಕೊಂತೀನಿ. ಏನಾಗುತ್ತೆ ಇವಾಗ? ax² ಪ್ಲಸ್ bx ಪ್ಲಸ್ ಸಿ is equal to 0 ಅನ್ನೋ ಫಾರ್ಮ್ ಅಲ್ಲಿ ಇದೆ. ಇದು ನಮ್ಮ ಜನರಲ್ ಫಾರ್ಮ್. ಹಾಗಾದ್ರೆ ಈ ಈಕ್ವೇಶನ್ಗೆ ಜನರಲ್ ಫಾರ್ಮ್ ಹೇಳಿ ನೋಡೋಣ. ಏನಾದ್ರೂ ಇದು ax² ಮೈನಸ್ bx ಮೈನಸ್ ಸಿ ಅಂತ ಆಗುತ್ತಾ? ಆಗಲ್ಲ. ಯಾವುದೇ ರೀತಿ ಈಕ್ವೇಶನ್ ಬರಲಿ, ಕ್ವಾಡ್ರಾಟಿಕ್ ಈಕ್ವೇಶನ್ ಜನರಲ್ ಫಾರ್ಮ್ ಇದೊಂದೇ ಆಗಿರುತ್ತೆ, ಇದೇ ಜನರಲ್ ಫಾರ್ಮ್. ಹಾಗಾದ್ರೆ ಇಲ್ಲಿ ಏನಾಗ್ಬಿಡುತ್ತೆ? ಬಿ ಜಾಗಕ್ಕೆ -5 ಅಂತ ತಗೋಬೇಕಷ್ಟೇ. ಬಿ ಇಸ್ ಈಕ್ವಲ್ ಟು -5. ಸೊ ಇಲ್ಲಿ ಪ್ಲಸ್ ಬಿ ಎಕ್ಸ್ ಬರುತ್ತೆ. ಬಿ ಜಾಗಕ್ಕೆ ನಾನು -5 ಅಂತ ತಗೋತೀನಿ, ಸಿ ಜಾಗಕ್ಕೆ ನಾನು -6 ಅಂತ ತಗೋತೀನಿ. ಹಾಗಾದ್ರೆ ಇದು ಜನರಲ್ ಫಾರ್ಮ್ ಏನು ಅಂತ ಅರ್ಥ ಆಯ್ತು. ಇವಾಗ ಕ್ವಾಡ್ರಾಟಿಕ್ ಈಕ್ವೇಶನ್ ನಾನು ಯಾವ ರೀತಿ ಸಾಲ್ವ್ ಮಾಡ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ನನ್ನ ಕ್ವಾಡ್ರಾಟಿಕ್ ಈಕ್ವೇಶನ್ ಇಸ್ ಸಮಥಿಂಗ್ ಲೈಕ್ ದಿಸ್. ಈ ಎಕ್ಸಾಂಪಲ್ ನ ತಗೋತೀನಿ ನಾನು. 1x² minus 5x minus 6 is equal to 0. ಇದನ್ನ ಸಾಲ್ವ್ ಮಾಡೋದು ಅಂದ್ರೆ ಏನು? ಸಾಲ್ವಿಂಗ್ ದಿಸ್ ಈಕ್ವೇಶನ್ ಇಸ್ ನಥಿಂಗ್ ಬಟ್ ಫೈಂಡಿಂಗ್ ದ ರೂಟ್ಸ್ ಆಫ್ ದಿಸ್ ಈಕ್ವೇಶನ್. ಈ ಈಕ್ವೇಶನ್ ಅಲ್ಲಿ ನಾನು ರೂಟ್ಸ್ ನ ಕಂಡುಹಿಡಿಬೇಕು, ಅದನ್ನೇ ನಾನು ಸಾಲ್ವಿಂಗ್ ದಿಸ್ ಈಕ್ವೇಶನ್ ಅಂತ ಕರಿತೀನಿ. ಇದನ್ನ ಸಾಲ್ವ್ ಮಾಡಕ್ಕೆ ನನಗೆ 2 ಮೆಥಡ್ಗಳು ಇರ್ತವೆ. ಒಂದು ಮೆಥಡ್ ಬಂದು ನಾನು ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ ಕರಿತೀನಿ. ಇನ್ನೊಂದು ಮೆಥಡ್ ನಾನು ಫಾರ್ಮುಲಾ ಮೆಥಡ್ ಅಥವಾ ಶ್ರೀಧರಾಚಾರ್ಯಸ್ ಫಾರ್ಮುಲಾ ಅಂತ ಕರಿತೀನಿ. ಇದನ್ನ ಫಾರ್ಮುಲಾ ಮೆಥಡ್ ಅಂತ ಕರಿತೀನಿ. ಸೊ ಇವಾಗ ಫಸ್ಟ್ ನಾವು ಫ್ಯಾಕ್ಟರೈಸೇಷನ್ ಮೆಥಡ್ ಅಂದ್ರೆ ಏನು, ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಇಲ್ಲಿ ಫ್ಯಾಕ್ಟರೈಸೇಷನ್ ಮೆಥಡ್ ಅಂದ್ರೆ ಏನ್ ಮಾಡ್ಬೇಕು? ನನ್ನ ಫಸ್ಟ್ ಸ್ಟೆಪ್ ಏನಿದೆ ಅಲ್ವಾ, ಈ ಸಿ ವ್ಯಾಲ್ಯೂ ಏನಿರುತ್ತೆ, ಆ ಸಿ ನಾನು ಎ ವ್ಯಾಲ್ಯೂ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಅಂದ್ರೆ x² ಏನು ಇದಿರುತ್ತಲ್ವಾ ಕೋಎಫಿಷಿಯಂಟ್, ಅದನ್ನ ಮತ್ತೆ ಕಾನ್ಸ್ಟೆಂಟ್ ಟರ್ಮ್ ನ ಮಲ್ಟಿಪ್ಲೈ ಮಾಡಬೇಕು. ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ ನೋಡಿ? -1. ಸಿ ವ್ಯಾಲ್ಯೂ ಏನಾಗಿರುತ್ತೆ? -1. ಮತ್ತೆ ಎ ಕೋಎಫಿಷಿಯಂಟ್ ಏನಾಗಿರುತ್ತೆ? 1. ಸೊ ಏನಾಗಿರುತ್ತೆ? ಇದು -6. ಇದನ್ನ ನಾನು ಏನಂತ ಕರಿತೀನಿ? ಪ್ರಾಡಕ್ಟ್ ಅಂತ ಕೂಡ ಕರಿತೀನಿ. ಯಾಕೆ? ಮಲ್ಟಿಪ್ಲೈ ಮಾಡ್ತಾ ಇದೀನಿ ನಾನು ಇವೆರಡನ್ನು, ಕಾನ್ಸ್ಟೆಂಟ್ ನ ಮತ್ತೆ ಹೈಯೆಸ್ಟ್ ಪವರ್ದು
ಕೋಎಫಿಷಿಯಂಟ್ ನಾನು ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಸೊ ಇದನ್ನ ಪ್ರಾಡಕ್ಟ್ ಅಂತ ಕರಿತೀನಿ. ಈ ಪ್ರಾಡಕ್ಟ್ ನಾನು ಏನ್ ಮಾಡಬೇಕು ಅಂದ್ರೆ ಎರಡು ಫ್ಯಾಕ್ಟರ್ಸ್ ಆಗಿ ನಾನು ರೆಪ್ರೆಸೆಂಟ್ ಮಾಡಬೇಕು. ಟೂ ಫ್ಯಾಕ್ಟರ್ಸ್ ಆಗಿ ರೆಪ್ರೆಸೆಂಟ್ ಮಾಡಬೇಕು. ಯಾವ್ದು ಫ್ಯಾಕ್ಟರ್ಸ್ ಆಗಿರುತ್ತೆ? ನಾವು 6 ಬರೆಯೋದಾದ್ರೆ 3, 2 ಅಂತ ಬರಿಬೋದಾ? 3 into 2 is 6. ಬಟ್ ಇಲ್ಲಿ ನನಗೆ -6 ಬೇಕು. ಸೊ ನಾನು ಇಲ್ಲಿ -3 into -2 -6 ಬರುತ್ತಾ? ಎಸ್, ಇದು ಫ್ಯಾಕ್ಟರ್ಸ್ ಆಗುತ್ತೆ. ಬಟ್ ನಾನು ಇದನ್ನ ಕನ್ಸಿಡರ್ ಮಾಡಕ್ ಆಗಲ್ಲ. ಏನಕ್ಕೆ ಕನ್ಸಿಡರ್ ಮಾಡಕ್ ಆಗಲ್ಲ? ನೋಡಿ, ಸಮ್ ಆಫ್ ದೀಸ್ ಫ್ಯಾಕ್ಟರ್ಸ್, ಸಮ್ ಇದೆ ನೋಡಿ ಇಲ್ಲಿ 3 ಮತ್ತೆ -2 ಅಂತ. ಇದು ನನಗೆ 5 ಈಕ್ವಲ್ ಆಗ್ತಿದೆ. -5 ಬರ್ತಿದ್ಯಾ ಇಲ್ಲಿ? ಇವೆರಡನ್ನು ಆಡ್ ಮಾಡಿದಾಗ ಬರ್ತಿಲ್ಲ. ಸೊ ನಾನು ಇದನ್ನ ತಗೊಳಕ್ ಬರೋದಿಲ್ಲ. ಇದನ್ನ ಫ್ಯಾಕ್ಟರ್ಸ್ ಆಗಿ ಕನ್ಸಿಡರ್ ಮಾಡಬಾರ್ದು. ಸೊ ಬೇರೆ ಯಾವ ರೀತಿ ಬರಿಬಹುದು ಇದನ್ನ? 6 and 1 ಅಂತ ಬರಿಬೋದಾ? ಇಲ್ಲ ನನಗೆ -5 ಬೇಕಾ? ಸೊ -6 ಅಂತ ಬರಿಲ್ಲ. -6 + 1 ಏನಾಗುತ್ತೆ? -5. ಹಾ, ಇಲ್ಲಿ -5 ಬರ್ತಿದೆ. ಅಂದ್ರೆ ಸಮ್ ಏನಾಗುತ್ತೆ ಇಲ್ಲಿ? ಇದನ್ನ ಸಮ್ ಅಂತ ಕರಿತೀನಿ. ಸಮ್ ಇಸ್ ಈಕ್ವಲ್ ಟು -5 ಅಂತ ಬರ್ತಿದೆ. ಹಾಗಾದ್ರೆ ನಾನು ಇದನ್ನ ಸ್ಪ್ಲಿಟ್ ಮಾಡಿ ಬರ್ಕೋತೀನಿ. ಯಾವ ರೀತಿ ಬರ್ಕೋತೀನಿ ನೋಡಿ, ಇಲ್ಲಿ 1x² ನಾನು ಹಾಗೆ ಬರ್ಕೋತೀನಿ. 1x² ಅಥವಾ x² -5x ನಾನು -6x ಪ್ಲಸ್ x ಅಂತ ಬರ್ಕೋಬೋದಾ? -6x ಪ್ಲಸ್ x ಏನಾಗುತ್ತೆ? -5x. -6 is equal to 0 ಅಂತ ಬರ್ಕೋತೀನಿ. ಇವಾಗ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನ್ ಬರುತ್ತೆ ನೋಡಿ, ಇಲ್ಲಿಂದ x ನ ಕಾಮನ್ ತಗೋತೀನಿ. x ಕಾಮನ್ ತಗೋಬಿಟ್ರೆ ಇಲ್ಲೇನ್ ಬರುತ್ತೆ? x -6. ಇಲ್ಲಿಂದ ಏನ್ ತಗೋತೀನಿ? +1 ನ ಕಾಮನ್ ತಗೋತೀನಿ. ಯಾಕಂದ್ರೆ ಆಲ್ರೆಡಿ x -6 ಕಾಮನ್ ಇದೆ ನನಗೆ. ಸೊ ಇಲ್ಲಿ ಏನಾಗ್ಬಿಡುತ್ತೆ? ಇಲ್ಲಿ ನೋಡಿ, x -6 ಮತ್ತೆ ಕಾಮನ್ ಇದೆ. ಸೊ x -6 ಮತ್ತೆ ಕಾಮನ್ ತಗೊಂಡ್ರೆ ಏನು ಉಳಿಯುತ್ತೆ? x + 1 ಅಂತ ಉಳಿಯುತ್ತೆ, ವಿಚ್ ಇಸ್ ಈಕ್ವಲ್ ಟು 0 ಅಂತ ಹಾಗೆ ಇರುತ್ತೆ. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ 0 ಅನ್ನೋದು ಹಾಗೆ ಇರುತ್ತೆ. ಸೊ ವಿಚ್ ಮೀನ್ಸ್ ಇದು 0 ಆಗ್ಬೇಕಂದ್ರೆ ಇದರ್ ದಿಸ್ ಶುಡ್ ಬಿ 0 ಆರ್ ದಿಸ್ ಶುಡ್ ಬಿ 0. ಸೊ ಅಂದ್ರೆ ಏನರ್ಥ? x -6 0 ಆಗ್ಬೇಕು, ಅಥವಾ x + 1 = 0 ಆಗಬೇಕು. ಸೊ x -6 0 ಆದ್ರೆ ಏನಾಗ್ಬಿಡುತ್ತೆ ನೋಡಿ, x = 6 ಅಂತ ಬಂದ್ಬಿಡುತ್ತೆ. x = 6. ಇವಾಗ x + 1 0 ಆಯ್ತು ಅಂತಂದ್ರೆ ಏನಾಗ್ಬಿಡುತ್ತೆ? x = -1 ಅಂತ ಬಂದ್ಬಿಡುತ್ತೆ. ಅಂದ್ರೆ ಅರ್ಥ ಏನು? ಈ 6 ಮತ್ತೆ -1 ಅರ್ಥ ಏನು? ದೀಸ್ ಆರ್ ನಥಿಂಗ್ ಬಟ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಶನ್. ರೂಟ್ಸ್ ಅಂದ್ರೆ ಏನು? ಇಫ್ x ಟೇಕ್ಸ್ ದ ವ್ಯಾಲ್ಯೂ ಆಫ್ 6, ಈ ಎಂಟೈರ್ ಲೆಫ್ಟ್ ಹ್ಯಾಂಡ್ ಸೈಡ್ ಏನಾಗ್ಬಿಡುತ್ತೆ? 0 ಅಂತ ಆಗ್ಬಿಡುತ್ತೆ. ಇಫ್ x ಟೇಕ್ಸ್ ದ ವ್ಯಾಲ್ಯೂ ಆಫ್ -1, ಈ ಎಂಟೈರ್ ಈಕ್ವೇಶನ್ ಮತ್ತೆ 0 ಅಂತ ಆಗುತ್ತೆ. ದೀಸ್ ಆರ್ ನಥಿಂಗ್ ಬಟ್ ದೇ ಆರ್ ದ ಒನ್ಸ್ ಸ್ಯಾಟಿಸ್ಫೈಯಿಂಗ್ ದ ಕಂಡೀಷನ್. ಸೊ ಇವಾಗ ಏನಾಗುತ್ತೆ, ನಾವು ರೂಟ್ಸ್ ನ ತಗೊಂಡಾಗ ಜನರಲಿ ನಾವು ಇದನ್ನ ಆಲ್ಫಾ ಮತ್ತೆ ಬೀಟಾ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ವಿ ರೆಪ್ರೆಸೆಂಟ್ ದ ರೂಟ್ಸ್ ಆಸ್ ಆಲ್ಫಾ ಅಂಡ್ ದಿಸ್ ಆಸ್ ಬೀಟಾ. ದೀಸ್ ವಿಲ್ ಬಿ ಮೈ 2 ರೂಟ್ಸ್. ಇವಾಗ ನೋಡಿ, ಇಷ್ಟೆಲ್ಲ ಮಾಡಿದ್ವಲ್ಲ, ಇದೆಲ್ಲ ಇಲ್ಲಿಂದ ಬಂದಿರೋ ಸ್ಟೆಪ್ಸ್ ಯಾವುದು ನನಗೆ ಬೇಕಾಗಲ್ಲ. ಡೈರೆಕ್ಟ್ ಆಗಿ ನಾನು ರೂಟ್ಸ್ ನ ಕಂಡುಹಿಡಿಬಹುದು. ಯಾವ ರೀತಿ ಕಂಡುಹಿಡಿತೀನಿ ನೋಡಿ, ಇಲ್ಲಿ ನನ್ಗೆ ಇಲ್ಲಿ ಏನ್ ಬಂದಿದೆಯಲ್ವಾ, ಇದನ್ನ ನಾನು ಅಂತ ಕರಿತೀನಿ 6. ಐ ಆಮ್ ರೆಪ್ರೆಸೆಂಟಿಂಗ್ ದಿಸ್ 6 ಆಸ್ ಪ್ರಾಡಕ್ಟ್ ಆಫ್ 2 ಫ್ಯಾಕ್ಟರ್ಸ್. ಪ್ರಾಡಕ್ಟ್ ಆಸ್ 2 ಫ್ಯಾಕ್ಟರ್ಸ್. ನೋಡಿ, 6 and 1 ಏನಾಗುತ್ತೆ? ಫ್ಯಾಕ್ಟರ್ಸ್. ಸೊ ಐ ಕಾಲ್ ದಮ್ ಆಸ್ ಫ್ಯಾಕ್ಟರ್ಸ್. ಸೊ ಇವಾಗ ಏನ್ ಮಾಡ್ತೀನಿ, ಇದಕ್ಕೆ -6 ಅಂತ ಏನಿದೆಯಲ್ಲ, ಅದು ಸೈನ್ ನ ಚೇಂಜ್ ಮಾಡಿ ಬರ್ದ್ಬಿಡ್ತೀನಿ. ಇದು ಸೈನ್ ಚೇಂಜ್ ಮಾಡಿದ್ರೆ ಏನಾಗುತ್ತೆ? ಪ್ಲಸ್ ಆಗುತ್ತೆ. +6 +1 ಇರೋದು ಸೈನ್ ನ ಚೇಂಜ್ ಮಾಡಿ ಬರೀತೀನಿ -1. ಸೊ ಇಲ್ಲಿ ನೋಡಿ, ಆಲ್ಫಾ ಏನ್ ಬಂದಿದೆ? ಇಲ್ಲಿ ಆಲ್ಫಾ ವ್ಯಾಲ್ಯೂ ಏನ್ ಬಂದಿದೆ? 6 ಅಂತ ಬಂದಿದೆ. ಬೀಟಾ ವ್ಯಾಲ್ಯೂ -1. ದಟ್ ಇಸ್ ವಾಟ್ ವಿ ಆರ್ ಗೆಟಿಂಗ್. ದಿಸ್ ಇಸ್ ನಥಿಂಗ್ ಬಟ್ ಆಲ್ಫಾ ಅಂಡ್ ಬೀಟಾ. ಡೈರೆಕ್ಟ್ ಆಗಿ ಫ್ಯಾಕ್ಟರ್ಸ್ ಗೊತ್ತಿದ್ರೆ ಸಾಕು, ನನಗೆ ರೂಟ್ಸ್ ನ ಡೈರೆಕ್ಟ್ ಆಗಿ ಕಂಡುಹಿಡಿಬಹುದು. ಹೇಗೆ? ಇನ್ವರ್ಸ್ ಅಥವಾ ಸೈನ್ ಚೇಂಜ್ ಮಾಡಿಬಿಟ್ರೆ ಫ್ಯಾಕ್ಟರ್ಸ್ಗೆ ಅದು ನನಗೆ ರೂಟ್ಸ್ ಆಗ್ಬಿಡುತ್ತೆ. ಸೊ ನಾನು ಇವಾಗ ಜನರಲ್ ಆಗಿ ಬರಿಬೇಕು ಈ ರೂಟ್ಸ್ ನೆಲ್ಲ ಅಂದ್ರೆ ಯಾವ ರೀತಿ ಬರಿಬೋದಪ್ಪ? ಜನರಲ್ ಆಗಿ ಬರಿಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಏನಂತ ಕರೆದೆ? ಈ -5 ಅನ್ನೋದೇನಿದೆ ಸಮ್ ಅಂತ ಹೇಳಿದೆ, ಹೌದಾ? ಈ -6 ಅನ್ನೋದೇನು ಪ್ರಾಡಕ್ಟ್ ಅಂತ ಹೇಳಿದೆ. ಇವಾಗ ನಾನು ಸಮ್ ಆಫ್ ಪ್ರಾಡಕ್ಟ್ಸ್ ರೂಟ್ಸ್ ಅಂತ ಕೂಡ ಬರಿಬೋದಾ? ಸಮ್ ಆಫ್ ರೂಟ್ಸ್. ಇಲ್ಲಿ ನೋಡಿ, 6 - 1 ಏನ್ ಬರುತ್ತೆ? 6 - 1 = 5 ಅಂತ ಬರುತ್ತಾ? ನೋಡಿ, 6 - 1 ಇಲ್ಲಿ 5 ಅಂತ ಬಂದ್ಬಿಡುತ್ತೆ. ಸೊ ಈ ಜನರಲ್ ಫಾರ್ಮ್ ಅಲ್ಲಿ ಬರಿಬೇಕು ಅಂದ್ರೆ ನಾನು ಇದನ್ನ x² ಹಾಗೆ ಬರ್ಕೋತೀನಿ. ಇಲ್ಲಿ ನೋಡಿ, 5x ಇದೆಯಾ? -5x. 5 ಹೇಗ್ ಬಂತು? 6 - 1. 6 - 1 ಅಂದ್ರೆ ಏನಿದು? ಆಲ್ಫಾ ಪ್ಲಸ್ ಬೀಟಾ. ಇದು ಆಲ್ಫಾ ಪ್ಲಸ್ ಬೀಟಾನಾ? ಇಲ್ಲಿ -5x ಬೇಕು, ಬಟ್ ಇಲ್ಲಿ 5 ಇದೆ. ಸೊ ನಾನು ಮೈನಸ್ ತಗೋಬೇಕು. ಮೈನಸ್ ಆಫ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್. ನೆಕ್ಸ್ಟ್ ಏನಿದೆ ನೋಡಿ, ಇಲ್ಲಿ ಪ್ರಾಡಕ್ಟ್ ಅಂತ ಹೇಳಿದೆ ನಿಮ್ಗೆ. -6 ಅಂತ ಏನಂದ್ರೆ ಪ್ರಾಡಕ್ಟ್ ಅಂತ ಕರೆದೆ. ಪ್ರಾಡಕ್ಟ್ ಅಂದ್ರೆ ಏನ್ ಮಾಡಬೇಕು? ಆಲ್ಫಾ ಇಂಟು ಬೀಟಾ ಮಾಡಿ. ಆಲ್ಫಾ ಇಂಟು ಬೀಟಾ ಮಾಡಿಬಿಟ್ರೆ ನೋಡಿ ಏನಾಗುತ್ತೆ? 6 × -1 -6. ಸೊ ಏನಾಗ್ಬಿಡುತ್ತೆ ಇಲ್ಲಿ? ಆಲ್ಫಾ ಪ್ಲಸ್ ಆಲ್ಫಾ ಇಂಟು ಬೀಟಾ. ಆಲ್ಫಾ ಇಂಟು ಬೀಟಾ ಇಸ್ ನಥಿಂಗ್ ಬಟ್ -6. ಆಲ್ಫಾ ಇಂಟು ಬೀಟಾ ಇಸ್ ನಥಿಂಗ್ ಬಟ್ 6 × -1. ದಟ್ ಇಸ್ ನಥಿಂಗ್ ಬಟ್ -6. ನನಗೆ ಅದೇ ಬೇಕಾಗಿರೋದು ಇಲ್ಲಿ ಕಾನ್ಸ್ಟೆಂಟ್. ಸೊ ವಿಚ್ ಇಸ್ ಈಕ್ವಲ್ ಟು 0. ದಿಸ್ ಇಸ್ ನಥಿಂಗ್ ಬಟ್ ಮೈ ಜನರಲ್ ಫಾರ್ಮ್ ಆಫ್ ಅ ಕ್ವಾಡ್ರಾಟಿಕ್ ಈಕ್ವೇಶನ್. ಎಸ್. ಸೊ ಹಾಗಾದ್ರೆ ನೆಕ್ಸ್ಟ್ ನಾವು
ಫಾರ್ಮುಲಾ ಮೆಥಡ್ ಯಾವ ರೀತಿ ಯೂಸ್ ಮಾಡ್ತೀವಿ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ರೂಟ್ಸ್ ಕಂಡುಹಿಡಿಯೋದಕ್ಕೆ ಅಂತ ನೋಡೋಣ ಬನ್ನಿ. ಏನಿದೆ, ಫಾರ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್ ಆಫ್ ದ ಫಾರ್ಮ್ ax² + bx + c = 0. ನಾನು ನಿಮ್ಗೆ ಏನ್ ಹೇಳಿದೆ, ಇದು ನಮ್ಮ ಜನರಲ್ ಫಾರ್ಮ್ ಆಗಿರುತ್ತೆ ಬರ್ಕೊಳ್ಳೋದು ಕ್ವಾಡ್ರಾಟಿಕ್ ಈಕ್ವೇಷನ್ಗೆ. ವೇರ್ a is not equal to 0, a cannot be 0, a 0 ಆಗ್ಬಿಟ್ರೆ ಏನಾಗುತ್ತೆ, ಇಲ್ಲಿ ಇದು ಲೀನಿಯರ್ ಈಕ್ವೇಷನ್ ಆಗ್ಬಿಡುತ್ತೆ. ಯಾಕಂದ್ರೆ ಪವರ್ x⁴ ಇದೆ, ಅದಕ್ಕೋಸ್ಕರನೇ ನಾವು ಇದನ್ನ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಕರಿತೀವಿ. ಅಕಸ್ಮಾತ್ a 0 ಆಗ್ಬಿಡುತ್ತೆ ಅಂದ್ರೆ ಏನಾಗುತ್ತೆ, ಇದು ನಮಗೆ ಲೀನಿಯರ್ ಈಕ್ವೇಷನ್ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ. ದ ರೂಟ್ಸ್ ವಿಲ್ ಬಿ ಗಿವನ್ ಬೈ ದ ಈಕ್ವೇಷನ್ ಆಸ್ x is equal to -b ± √b² - 4ac the whole divided by 2a. ಇದನ್ನ ನಾವು ಶ್ರೀಧರಾಚಾರ್ಯ ಫಾರ್ಮುಲಾ ಅಂತ ಕೂಡ ಕರಿತೀವಿ. ಇವಾಗ ನೋಡಿ, ನಾನು ನಿಮ್ಗೆ ಏನ್ ಹೇಳಿದ್ದೆ, ಕ್ವಾಡ್ರಾಟಿಕ್ ಈಕ್ವೇಷನ್ಗೆ 2 ರೂಟ್ಸ್ ಬೇಕು ಅಂತ ಹೇಳಿದ್ದೆ. ಇಲ್ಲಾದ್ರೆ ಒಂದೇ ರೂಟ್ ಕೊಟ್ಟಿದ್ದಾರೆ ಅಂತ ನೀವು ನನ್ನ ಕೇಳಬಹುದು. ಆದ್ರೆ ಏನಿದೆ ಒಂದೇ ರೂಟ್, ಇಲ್ಲಿ ಏನಕ್ಕಪ್ಪ ಇದು ಒಂದೇ ರೂಟ್ ಅಂತ ಹೇಳ್ತೀನಿ, ಇಲ್ಲ ಇಲ್ಲಿ 2 ರೂಟ್ ಕೂಡ ಇದೆ. ನಾವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಬೇಕು. ಇಲ್ಲಿ ಏನಿದೆ, ಆಲ್ಫಾ ಇಸ್ ಈಕ್ವಲ್ ಟು ಫಸ್ಟ್ ರೂಟ್ ನಾನು ಬರ್ಕೋತೀನಿ ನೋಡಿ -b ಪ್ಲಸ್ ಆರ್ ಮೈನಸ್ ಅಂತ ಏನಿದೆ ಅಲ್ವಾ, ಇದೇ 2 ರೂಟ್ಗಳಾಗ್ಬಿಡುತ್ತೆ. ಒಂದು ರೂಟ್ಗೆ ಪ್ಲಸ್ ಅಂತ ತಗೋತೀನಿ, √b² - 4ac the whole divided by 2a. ನೆಕ್ಸ್ಟ್ ಏನಾಗುತ್ತೆ ನೋಡಿ, ಬೀಟಾ ಏನಾಗುತ್ತೆ, ಬೀಟಾ ಇಸ್ ಈಕ್ವಲ್ ಟು -b √b² - 4ac the whole divided by 2a. ಇದು ನನ್ನ 2 ರೂಟ್ಗಳಾಗಿರ್ತವೆ. ಎಸ್, ಸೊ ನಮಗೆ ರೂಟ್ಸ್ ಬಂದಾಗೂ ಅಷ್ಟೇ, ರೂಟ್ಸ್ ಕ್ಯಾನ್ ಬಿ ಆಫ್ 2 ಡಿಫರೆಂಟ್ ಟೈಪ್ಸ್. The one will be real roots, the other type will be imaginary roots. ಇವಾಗ ರೂಟ್ಸ್ ನ ಕೂಡ ನಾನು ಎರಡು ತರ ಬರಿಬಹುದು. ರೂಟ್ಸ್ ನಾನು ಎರಡು ತರ, one will be real roots, the other one will be imaginary roots. ಸೊ ನನಗೆ ಇಮ್ಯಾಜಿನರಿ ರೂಟ್ಸ್ ಯಾವಾಗ ಬರುತ್ತೆ ಅಂತ ಹೇಳ್ತೀರಾ? ಇಮ್ಯಾಜಿನರಿ ರೂಟ್ಸ್ ಯಾವಾಗ ಬರುತ್ತೆ, whenever I have a imaginary term. ಇಮ್ಯಾಜಿನರಿ ಟರ್ಮ್ ಹೇಗೆ ಬರುತ್ತೆ, ಸ್ಕ್ವೇರ್ ರೂಟ್ ಒಳಗಡೆ ನೆಗೆಟಿವ್ ಟರ್ಮ್ ಬಂದ್ಬಿಡ್ತು ಅಂದ್ರೆ, ನೆಗೆಟಿವ್ ಆಫ್ ಎನಿ ನಂಬರ್, ಲೆಟ್ಸ್ ಸೇ ನೆಗೆಟಿವ್ ಆಫ್ 5 ಅಂತ ಬಂತು ಅಂದ್ರೆ ಇದನ್ನ ಏನಂತ ಬರಿತೀವಿ, 5i ಅಂತ ಬರಿತೀವಿ. ಸೊ ದಿಸ್ ಇಸ್ ನಥಿಂಗ್ ಬಟ್ iota. ದಿಸ್ ವಿಲ್ ಆಲ್ವೇಸ್ ರೆಪ್ರೆಸೆಂಟ್ ಅ ಇಮ್ಯಾಜಿನರಿ ಟರ್ಮ್. ಇವಾಗ ರಿಯಲ್ ರೂಟ್ಸ್ ಅಂತ ಬಂದೆ. ರಿಯಲ್ ರೂಟ್ಸ್ ಅಂದ್ರೆ ಯಾವುದು, ಎನಿ ನಂಬರ್ಸ್ ಕ್ಯಾನ್ ಬಿ ರಿಯಲ್, ಎನಿ ನಂಬರ್ಸ್ ಅದರ್ ದನ್ ಇಮ್ಯಾಜಿನರಿ ಕ್ಯಾನ್ ಬಿ ಕಾಲ್ಡ್ ಆಸ್ ರಿಯಲ್ ರೂಟ್ಸ್. ಅಗೇನ್ ರಿಯಲ್ ರೂಟ್ಸ್ ಅಲ್ಲಿ 2 ಟೈಪ್ ಬರುತ್ತೆ. ಯಾವ್ದಪ್ಪ ರಿಯಲ್ ರೂಟ್ಸ್ ಅಲ್ಲಿ 2 ಟೈಪ್ ಅಂತ ನೀವು ಕೇಳೋದಾದ್ರೆ, ನನ್ನ ಇರ್ರಾಷನಲ್ ಒಂದು ಬರುತ್ತೆ, ರ್ಯಾಷನಲ್ ಒಂದು ಬರುತ್ತೆ. ಸೊ ರ್ಯಾಷನಲ್ ಅಂತ ಬರ್ಕೋತೀನಿ, ಇರ್ರಾಷನಲ್ ಅಂತ ಬರ್ಕೋತೀನಿ. ಸೊ ಇವಾಗ ರ್ಯಾಷನಲ್ ಅಂದ್ರೆ ಯಾವಾಗ, ಇರ್ರಾಷನಲ್ ಅಂದ್ರೆ ಏನು? ರ್ಯಾಷನಲ್ ಇಸ್ ನಥಿಂಗ್ ಬಟ್ ವೆನ್ಎವರ್ ಯು ಹ್ಯಾವ್ ಅ ಪರ್ಫೆಕ್ಟ್ ಸ್ಕ್ವೇರ್. ವೆನ್ಎವರ್ ಯು ಹ್ಯಾವ್ ಅ ಪರ್ಫೆಕ್ಟ್ ಸ್ಕ್ವೇರ್ ಏನಾಗುತ್ತೆ, ಅದು ಸ್ಕ್ವೇರ್ ರೂಟ್ ಇಂದ ಆಚೆ ತೆಗೆದಾಗ ನೀಟಾಗಿ ಆಚೆ ಬಂದ್ಬಿಡುತ್ತೆ. ಸೊ ದೀಸ್ ಆರ್ ಕಾಲ್ಡ್ ಆಸ್ ರ್ಯಾಷನಲ್ ನಂಬರ್ಸ್. ಯಾವಾಗ ಅದು, ವೆನ್ ಯು ಹ್ಯಾವ್ ಪರ್ಫೆಕ್ಟ್ ಸ್ಕ್ವೇರ್ಸ್. ಇವಾಗ ಇರ್ರಾಷನಲ್ ರೂಟ್ಸ್ ಅಂದ್ರೆ ಏನಾಗುತ್ತೆ, ಇರ್ರಾಷನಲ್ ರೂಟ್ಸ್ ಅಂದ್ರೆ ಇವಾಗ ಇಲ್ಲಿ ಇರ್ರಾಷನಲ್ ನಂಬರ್ಸ್ ಇರುತ್ತೆ. ಅಂದ್ರೆ ರೂಟ್ ಆಫ್ ಸಮ್ ನಂಬರ್ ಇಸ್ ಕಾಲ್ಡ್ ಆಸ್ ಅ ಇರ್ರಾಷನಲ್ ನಂಬರ್ ದಟ್ ವಿಲ್ ನಾಟ್ ಹ್ಯಾವ್ ಅ ಡೆಫಿನೆಟ್ ವ್ಯಾಲ್ಯೂ. ಸೊ ಇವಾಗ ಏನಾಗುತ್ತೆ, ಇಲ್ಲಿ ಇರ್ರಾಷನಲ್ ರೂಟ್ಸ್ಗೆ 2, ಓಕೆ ಲೆಟ್ಸ್ ಸೇ +√5, 2 + √5 ಅನ್ನೋದು ದಿಸ್ ಇಸ್ ನಾಟ್ ಅ ಪರ್ಫೆಕ್ಟ್ ಸ್ಕ್ವೇರ್. ಹಾಗಾದ್ರೆ ಇಲ್ಲಿ ನನಗೆ ಇರ್ರಾಷನಲ್ ರೂಟ್ ಅಂತ ಕರಿಬಹುದಾ? ನಾನು ನಿಮ್ಗೆ ಏನ್ ಹೇಳಿದ್ದೆ, ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಲ್ಲಿ 2 ರೂಟ್ಗಳು ಬರ್ತವೆ. ಸೊ ಇದನ್ನ ನಾನು ಆಲ್ಫಾ ಅಂತ ತಗೊಂಡೆ ಅಂದ್ರೆ ವೆನ್ಎವರ್ ಯು ಹ್ಯಾವ್ ಅ ಇರ್ರಾಷನಲ್ ರೂಟ್, ವೆನ್ಎವರ್ ಯು ಹ್ಯಾವ್ ಅ ಇರ್ರಾಷನಲ್ ರೂಟ್ ಇದೇ ರೀತಿ ಆಗುತ್ತೆ. ಒಂದು ರೂಟ್ ಆಲ್ಫಾ + √5 ಅಂತ ಆದ್ರೆ ಇನ್ನೊಂದು ರೂಟ್ ಏನಾಗುತ್ತೆ, 2 + √5 ಅಂತ ಆದ್ರೆ ಇನ್ನೊಂದು ರೂಟ್ ಏನಾಗುತ್ತೆ, 2 - √5 ಅಂತ ಆಗುತ್ತೆ. Whenever you are getting a irrational roots, both the roots will be conjugate of each other. Conjugate of each other ಅಂದ್ರೆ ಏನು, ಇಲ್ಲಿ ಪ್ಲಸ್ ಬಂದ್ರೆ ಇಲ್ಲಿ ಮೈನಸ್ ಬರುತ್ತೆ, ಇಲ್ಲಿ ಮೈನಸ್ ಬಂದ್ರೆ ಇಲ್ಲಿ ಪ್ಲಸ್ ಬರುತ್ತೆ. ಎರಡು ಇಂಟರ್ಚೇಂಜ್ ಆಗ್ತಾ ಇರುತ್ತೆ ಅಷ್ಟೇ. ಇದನ್ನ ನಾನು ಇರ್ರಾಷನಲ್ ರೂಟ್ಸ್ ಕಡೆ ಬರುತ್ತೆ ಅಂತ ನಾನು ಇವಾಗ ಹೇಳ್ಬೋದು. ಏನಕ್ಕೆ ಈ ರೀತಿ ಆಗುತ್ತೆ ನೋಡಿ, ಇಲ್ಲಿ -b +or- ಅಂತ ಇದೆಯಾ, ಒಂದ್ ಕಡೆ ಪ್ಲಸ್ ಬಂತಂದ್ರೆ ಇನ್ನೊಂದು ರೂಟ್ ಅಲ್ಲಿ ಏನ್ ಬಂದ್ಬಿಡುತ್ತೆ, ಮೈನಸ್ ಬಂದ್ಬಿಡುತ್ತೆ. √5, ಈ ರೂಟ್ ವ್ಯಾಲ್ಯೂ ಫುಲ್ ಬಂದಿಲ್ಲ ಅಂದ್ರೆ √5 ಆಗೇ ಬರುತ್ತೆ. ಸೊ ಅದನ್ನ ನಾನು ಇರ್ರಾಷನಲ್ ಅಂತ ಕರಿತೀನಿ. ಇವಾಗ ನೋಡಿ, ಇಲ್ಲಿ ಏನ್ ಹೇಳಿದ್ನಲ್ವಾ, ಈ ರೂಟ್ ರಿಯಲ್ ಬರುತ್ತಾ, ಇಮ್ಯಾಜಿನರಿ ಬರುತ್ತಾ, ರಿಯಲ್ ಬಂದ್ರೆ ರ್ಯಾಷನಲ್ ಬರುತ್ತಾ, ಇರ್ರಾಷನಲ್ ಬರುತ್ತಾ ಅಂತ ಹೇಗೆ ಡಿಟರ್ಮೈನ್ ಮಾಡ್ತೀನಿ. ದಿಸ್ 1 year b² - 4ac, ರೂಟ್ ಆಫ್ b² - 4ac ಅಂತ ಏನಿದೆ ಅಲ್ವಾ, ದಿಸ್ ವಿಲ್ ಹೆಲ್ಪ್ ಮೀ ಡಿಟರ್ಮೈನ್ ಎವ್ರಿಥಿಂಗ್. ಸೊ ದಿಸ್ ಇಸ್ ಸಮಥಿಂಗ್ ಲೈಕ್ ಅ ಮಜಿಷಿಯನ್, ದಿಸ್ ವಿಲ್ ಹೆಲ್ಪ್ ಮೀ ವಿತ್ ಎವ್ರಿಥಿಂಗ್. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದರಿಂದ ನಾನು ಹೇಳ್ಬೋದು ರೂಟ್ಸ್ ಯಾವ ರೀತಿ ಬರುತ್ತೆ ಅಂತ. ಬನ್ನಿ ನೋಡೋಣ ಯಾವ ರೀತಿ ಹೇಳ್ತೀನಿ ನಾನು. ನಿಮ್ಗೆ ಏನ್ ಹೇಳಿದ್ದೆ, ರೂಟ್ಸ್ ಬಂದಾಗ ಆಲ್ಫಾ ಅಥವಾ ಬೀಟಾ, ಓಕೆ ನಾನು ಎಕ್ಸ್ ಅಂತಾನೆ ತಗೋತೀನಿ, ಇಲ್ಲಿ ಎಕ್ಸ್ ಅಂತಾನೆ ತಗೋತೀನಿ. ಸೊ ಎಕ್ಸ್ ಅಂತ ತಗೊಂಡ್ಬಿಟ್ರೆ ಏನಾಗುತ್ತೆ, ಇಲ್ಲಿ ರೂಟ್ಸ್ ಏನಾಗ್ಬಿಡುತ್ತೆ, ಎಕ್ಸ್ಗೆ ಇಸ್ ಈಕ್ವಲ್ ಟು -b, ಪ್ಲಸ್ ಆದ್ರೂ ಬರ್ಬೋದು ಮೈನಸ್ ಆದ್ರೂ ಬರ್ಬೋದು. ಎರಡು ರೂಟ್ ನ ಕಂಬೈನ್ ಮಾಡಿ ಒಂದೇ ಕಡೆ ಬರೀತಿದ್ದೀನಿ ನೋಡಿ, ಇಲ್ಲಿ ರೂಟ್ ಆಫ್ b² - 4ac ಅಂತ ನಮಗೆ ಎಲ್ರಿಗೂ ಗೊತ್ತಿದೆ, ದ ಹೋಲ್ ಡಿವೈಡೆಡ್ ಬೈ 2a ಅಂತ ಆಗುತ್ತೆ.
ಇವಾಗ ನೋಡಿ ಫಸ್ಟ್ ಕಂಡೀಷನ್ ಏನಾಗುತ್ತೆ ಅಂದ್ರೆ if b square is equal to 4ac, if this b square is equal to 4ac, ಹಾಗಾದ್ರೆ ಏನಾಗ್ಬಿಡುತ್ತೆ ಇಲ್ಲಿ x will be equal to minus b divided by 2a, minus b divided by 2a. ಆವಾಗ ನೋಡಿ ಇಲ್ಲಿ ಸೆಕೆಂಡ್ ರೂಟ್ ಬರಕ್ ಸಾಧ್ಯ ಇದೆಯಾ ನೋಡಿ, ಈ ಪ್ಲಸ್ ಆರ್ ಮೈನಸ್ ಇದ್ರೆ ಮಾತ್ರ ಇಲ್ಲಿ ಸೆಕೆಂಡ್ ರೂಟ್ ಬರಕ್ ಚಾನ್ಸ್ ಇರೋದು. ಇವಾಗ ಸೆಕೆಂಡ್ ರೂಟ್ ಬರಕ್ ಚಾನ್ಸೇ ಇಲ್ಲ ಅಂದ್ರೆ ಒಂದೇ ರೂಟ್ ಅಂತ ಆಗುತ್ತಾ? ನೋ, there will be two roots but both the roots will be equal. they'll be equal. ಮತ್ತೆ ಇದು ನೋಡಿ ಇಲ್ಲಿ ಇಮ್ಯಾಜಿನರಿ ಬರಕ್ ಆಗುತ್ತಾ? ಇಲ್ಲಿ ಇಲ್ಲ. ಸ್ಕ್ವೇರ್ ರೂಟ್ ಟರ್ಮ್ ಇಲ್ಲ ಅಂದ್ರೆ ನನಗೆ ಇಮ್ಯಾಜಿನರಿ ಬರಕ್ ಚಾನ್ಸೇ ಇಲ್ಲ. ಸೊ ಬೋತ್ ಆಫ್ ದೆಮ್ ವಿಲ್ ಬಿ ರಿಯಲ್ ಅಂಡ್ ಈಕ್ವಲ್. ಸೊ ನೋಡಿ ಇಲ್ಲಿ if b square is equal to 4ac, the roots will be real and equal. ಇವಾಗ if b square is greater than 4ac, ಇವಾಗ b square ಅನ್ನೋದು 4ac ಗಿಂತ ದೊಡ್ಡದಾಯ್ತು ಅಂದ್ರೆ ಸ್ಕ್ವೇರ್ ರೂಟ್ ಒಳಗಡೆ ಏನಾಗುತ್ತೆ? ಪಾಸಿಟಿವ್ ನಂಬರ್ ಬರುತ್ತಾ? ಸ್ಕ್ವೇರ್ ರೂಟ್ ಒಳಗಡೆ ಪಾಸಿಟಿವ್ ನಂಬರ್ ಬರುತ್ತೆ. ಇಫ್ ಐ ಹ್ಯಾವ್ ಅ ಪಾಸಿಟಿವ್ ನಂಬರ್ ಇನ್ಸೈಡ್ ಅ ಸ್ಕ್ವೇರ್ ರೂಟ್, ಕ್ಯಾನ್ ಇಟ್ ಬಿ ಇಮ್ಯಾಜಿನರಿ? ನೋ, ಇಟ್ ವಿಲ್ ಡೆಫಿನೆಟ್ಲಿ ಬಿ ಅ ರಿಯಲ್ ರೂಟ್ ಅಂಡ್ ಇಟ್ ವಿಲ್ ಬಿ ಡಿಫರೆಂಟ್. ಯಾಕೆ ಇಲ್ಲಿ ಪ್ಲಸ್ ಒಂದು ಬರುತ್ತೆ, ಮೈನಸ್ ಒಂದು ಬರುತ್ತೆ. ಸೊ ದರ್ ವಿಲ್ ಬಿ ಟೂ ಡಿಫರೆಂಟ್ ರೂಟ್ಸ್, ಒನ್ ವಿಲ್ ಬಿ ಇನ್ ಪಾಸಿಟಿವ್, ಒನ್ ವಿಲ್ ಬಿ ನೆಗೆಟಿವ್. ಓಕೆ, ಅದಾದ್ರೆ ಇನ್ನೊಂದು ಏನ್ ಅರ್ಥ ಮಾಡ್ಕೋಬೇಕಿಲ್ಲಿ? ಏನ್ ಅರ್ಥ ಮಾಡ್ಕೋಬೇಕಿಲ್ಲಿ? ಪಾಸಿಟಿವ್ ಅಲ್ಲಿ ಎರಡು ತರ ಬರುತ್ತೆ ನೋಡಿ ಇಲ್ಲಿ. ಇವಾಗ ಕಂಪ್ಲೀಟ್ ಏನಾದ್ರು ಇದು ಬಂದ್ಬಿಡ್ತು ಅಂದ್ರೆ, ಕಂಪ್ಲೀಟ್ ಆಗಿ ಇದೇನಾದ್ರು ಸ್ಕ್ವಯರ್ ಟರ್ಮ್ ಬಂದ್ಬಿಡುತ್ತೆ ಅಂದ್ರೆ, ಪರ್ಫೆಕ್ಟ್ ಸ್ಕ್ವೇರ್ ಬಂತು ಅಂದ್ರೆ ಇಲ್ಲಿ ಏನಾಗ್ಬಿಡುತ್ತೆ? ಅದು ರ್ಯಾಷನಲ್ ಆಗ್ಬಿಡುತ್ತೆ. ಪರ್ಫೆಕ್ಟ್ ಸ್ಕ್ವೇರ್ ಬಂದ್ರೆ ರ್ಯಾಷನಲ್. ವೆನ್ ಯು ಹ್ಯಾವ್ ಅ ಪರ್ಫೆಕ್ಟ್ ಸ್ಕ್ವೇರ್, PS ಅಂತ ಬರಿತೀನಿ. ಇವಾಗ ಇಲ್ಲೇನಾದ್ರೂ ನನಗೆ ಪರ್ಫೆಕ್ಟ್ ಸ್ಕ್ವೇರ್ ಬಂದಿಲ್ಲ, ಇದ್ರೊಳಗಡೆ ಪಾಸಿಟಿವ್ ಇದೆ ಬಟ್ ಪರ್ಫೆಕ್ಟ್ ಸ್ಕ್ವೇರ್ ಬಂದಿಲ್ಲ, ಏನಾಗ್ಬಿಡುತ್ತೆ? ಇರ್ರ್ಯಾಷನಲ್. ಫಾರ್ ಇಂಪರ್ಫೆಕ್ಟ್ ಸ್ಕ್ವೇರ್ಸ್, ಇದನ್ನ ಮತ್ತೆ ಮತ್ತೆ ಹೇಳ್ತಾ ಇದೀನಿ, ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವಾಗ ಇರ್ರಾಷನಲ್ ಬಂದ್ರೆ ಏನಾಗ್ಬಿಡುತ್ತೆ? ಒಂದು 2 ಪ್ಲಸ್ ರೂಟ್ 5 ಇದ್ರೆ ಇನ್ನೊಂದೇನಾಗುತ್ತೆ? 2 ಮೈನಸ್ ರೂಟ್ 5. ಇದು ನಮಗೆ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಗಮನದಲ್ಲಿ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಏನ್ ಬರಿಬೇಕು? ಇಫ್ ಬಿ ಸ್ಕ್ವೇರ್ ಇಸ್ ಲೆಸ್ ದನ್ 4ac, ನೋಡಿ ಇಲ್ಲಿ ಬಿ ಸ್ಕ್ವೇರ್ ಇಸ್ ಲೆಸ್ ದನ್ 4ac ಬಂದ್ರೆ ಏನಾಗ್ಬಿಡುತ್ತೆ? ಯು ವಿಲ್ ಹ್ಯಾವ್ ಅ ನೆಗೆಟಿವ್ ಟರ್ಮ್ ಇನ್ಸೈಡ್ ದ ರೂಟ್. Inside the root you have negative. If you have negative term inside the root, ಏನಾಗ್ಬಿಡುತ್ತೆ? Roots will become imaginary. Roots ಏನಾಗುತ್ತೆ? Imaginary roots ಅಂತ ಆಗ್ಬಿಡುತ್ತೆ. ಸೊ ಹಾಗಾದ್ರೆ ನೆಕ್ಸ್ಟ್ ನೋಡಿ, ಇವಾಗ ಇಲ್ಲಿ ಏನ್ ಹೇಳ್ತಾ ಇದೀನಿ? If alpha and beta are roots of the quadratic equation ax square plus bx plus c, the sum of the roots alpha plus beta is equal to minus b divided by a. Minus b by a ಅಂತ ಹೇಳ್ತಿದ್ದಾರೆ. Okay, one more thing in the previous slide that you need to keep in mind. ಏನದು? ಇವಾಗ ನೋಡಿ ಇಲ್ಲಿ ಇಫ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 4ac, ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 4ac ಅಂದ್ರೆ ಏನಾಗ್ಬಿಡುತ್ತೆ? ವ್ಯಾಲ್ಯೂ ಆಫ್ ಎಕ್ಸ್ ವಿಲ್ ಬಿಕಮ್ ಮೈನಸ್ ಬಿ ಬೈ 2a. ಇದು ತುಂಬಾ ಇಂಪಾರ್ಟೆಂಟ್, ಇದು ಕೂಡ ನಾವು ನೆನಪಲ್ಲಿ ಇಟ್ಕೋಬೇಕು. ಯಾವಾಗ? ವೆನ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 4ac, ದಿಸ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ವೆನ್ ಯು ಆರ್ ಫೈಂಡಿಂಗ್ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ವ್ಯಾಲ್ಯೂಸ್. ಸೊ ಹಾಗಾದ್ರೆ ನೆಕ್ಸ್ಟ್ ಬನ್ನಿ, ಇಲ್ಲಿ ಏನಾಗಿದೆ? ಇವಾಗ ಏನ್ ಹೇಳ್ತಾ ಹೇಳಿದೆ? ಸಮ್ ಆಫ್ ದ ರೂಟ್ಸ್ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಏನಕ್ಕೆ ಈ ರೀತಿ ಆಗುತ್ತೆ? ಓಕೆ, ನಮಗೆ ರೂಟ್ಸ್ ಗೊತ್ತು. ಆಲ್ಫಾ ಏನಂತ ಬರಿಬಹುದು ನಾನು? ಮೈನಸ್ ಬಿ ಪ್ಲಸ್ ರೂಟ್ ಆಫ್ ಬಿ ಸ್ಕ್ವಯರ್ ಮೈನಸ್ 4ac ಡಿವೈಡೆಡ್ ಬೈ 2a. ಬೀಟಾ ಏನಾಗುತ್ತೆ? ಬೀಟಾ ವಿಲ್ ಬಿ ಎಕ್ಸಾಕ್ಟ್ಲಿ ದ ಸೇಮ್ ಥಿಂಗ್ ಬಟ್ ವಿತ್ ಅ ನೆಗೆಟಿವ್ ಸೈನ್ ಇಯರ್. ಸೊ ರೂಟ್ ಆಫ್ ಬಿ ಸ್ಕ್ವಯರ್ ಮೈನಸ್ 4ac ಡಿವೈಡೆಡ್ ಬೈ 2a. ಇವಾಗ ಇವೆರಡನ್ನು ಆಡ್ ಮಾಡ್ಬಿಟ್ಟೆ ಅಂದ್ರೆ ಏನಾಗುತ್ತೆ ನೋಡಿ, ಇಲ್ಲಿ ಇವೆರಡನ್ನು ಆಡ್ ಮಾಡ್ತಾ ಇದ್ದೀನಿ ಅಂದ್ರೆ ಇವಾಗ ಇಲ್ಲಿ ಇದು ಪ್ಲಸ್ ಇದೆ, ಇದು ಮೈನಸ್ ಇದೆ. ಸೊ ಇವೆರಡು ಕ್ಯಾನ್ಸಲ್ ಆಗ್ಬಿಡುತ್ತಾ? ಇವೆರಡು ಕ್ಯಾನ್ಸಲ್ ಆದ್ರೆ ಉಳಿಯೋದೇನು? ಮೈನಸ್ 2b ಬೈ 2a ಅಂತ ಉಳಿಯುತ್ತೆ. 2 ಕ್ಯಾನ್ಸಲ್ ಆಗ್ಬಿಡುತ್ತೆ. ಫೈನಲ್ ಏನು ಉಳಿಯುತ್ತೆ? ಮೈನಸ್ ಬಿ ಬೈ ಎ, ವಿಚ್ ಇಸ್ ನಥಿಂಗ್ ಬಟ್ ಆಲ್ಫಾ ಪ್ಲಸ್ ಬೀಟಾ. ಅದೇ ಅಲ್ವಾ ಇಲ್ಲಿರೋದು? ಅದನ್ನೇ ಅಲ್ವಾ ಇಲ್ಲೂ ಕೂಡ ಕೊಟ್ಟಿರೋದು? ನೆಕ್ಸ್ಟ್ ಆಲ್ಫಾ ಇಂಟು ಬೀಟಾ. ಇವಾಗ ಇವೆರಡನ್ನು ಮಲ್ಟಿಪ್ಲೈ ಮಾಡಿದೆ ಅಂದ್ರೆ ಏನಾಗುತ್ತೆ ನೋಡಿ, ಇಲ್ಲಿ ಇದೆರಡನ್ನು ಮಲ್ಟಿಪ್ಲೈ ಮಾಡ್ತಾ ಇದೀನಿ. ಇನ್ಸ್ಟೆಡ್ ಆಫ್ ಆಡಿಂಗ್ ಐ ಆಮ್ ಮಲ್ಟಿಪ್ಲೈಯಿಂಗ್ ದೆಮ್. ಅವಾಗ ಏನಾಗ್ಬಿಡುತ್ತೆ? ಇದನ್ನೆರಡು ಮಲ್ಟಿಪ್ಲೈ ಮಾಡಿದ್ರೆ ಇದು ಯಾವ ಫಾರ್ಮ್ ಅಲ್ಲಿ ಇದೆ ನೋಡಿ, ಇದು a ಪ್ಲಸ್ ಬಿ, a ಮೈನಸ್ ಬಿ. a ಪ್ಲಸ್ ಬಿ ಇಂಟು a ಮೈನಸ್ ಬಿ ಇಸ್ ನಥಿಂಗ್ ಬಟ್ a ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಫಾರ್ಮ್ ಅಲ್ಲಿ ಬಂದ್ಬಿಡುತ್ತೆ. a ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಫಾರ್ಮ್ಗೆ ಇದು ಬಂದ್ಬಿಡುತ್ತೆ. ಡಿನಾಮಿನೇಟರ್ ಅಲ್ಲಿ 2a ಆಗೇ ಇದೆ. 2a ಇಂಟು 2a 4a. ನ್ಯೂಮರೇಟರ್ ಏನಾಗ್ಬಿಡುತ್ತೆ ನೋಡಿ, ಇಲ್ಲಿ ಮೈನಸ್ ಬಿ ದ ಹೋಲ್ ಸ್ಕ್ವಯರ್. ಇದು a ಸ್ಕ್ವೇರ್ ಆಗುತ್ತೆ. a ಜಾಗದಲ್ಲಿ ಏನಿದೆ? ಇಲ್ಲಿ ಮೈನಸ್ ಬಿ ಇದೆ. ಇಲ್ಲೂ ಅಷ್ಟೇ a ಜಾಗದಲ್ಲಿ ಏನಿದೆ? ಮೈನಸ್ ಬಿ ಇದೆ. ಪ್ಲಸ್ ಇದು b ಜಾಗದಲ್ಲಿ ಏನಿದೆ? ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac. ಇಲ್ಲೂ ಅಷ್ಟೇ b ಜಾಗದಲ್ಲಿ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಅಂತ ಇದೆ. ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ದ ಹೋಲ್ ಸ್ಕ್ವೇರ್ ಅಂತ ಬರುತ್ತೆ. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನ್ ಬರುತ್ತೆ ನೋಡಿ, ಇಲ್ಲಿ ಬಿ ಸ್ಕ್ವೇರ್ ಮೈನಸ್ ಈ ರೂಟು ಮತ್ತೆ ಸ್ಕ್ವೇರ್ ಕ್ಯಾನ್ಸಲ್ ಆಗ್ಬಿಡುತ್ತೆ. ಸೊ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a.
ಸಾರಿ 4a. ಸೊ ಇವಾಗ ಒಳಗಡೆ ಮಲ್ಟಿಪ್ಲೈ ಆಯ್ತು ಅಂದ್ರೆ 4a ಸ್ಕ್ವೇರ್ ನೋಡಿ 2a ಇಂಟು 2a 4a ಸ್ಕ್ವೇರ್. ಐಮ್ ಸೋ ಸಾರಿ, ಇಲ್ಲಿ 4a ಸ್ಕ್ವೇರ್ ಅಂತ ಬರಬೇಕು. ಇವಾಗ ಈ ಮೈನಸ್ ಸೈನ್ ಒಳಗಡೆ ತಗೊಂಡೋಗ್ಬಿಟ್ಟೆ ಅಂದ್ರೆ ಏನಾಗುತ್ತೆ, b ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಪ್ಲಸ್ 4ac ಡಿವೈಡೆಡ್ ಬೈ 4a ಸ್ಕ್ವೇರ್. ಸೊ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು, 4 ಕ್ಯಾನ್ಸಲ್ ಆಯ್ತು, a ಸ್ಕ್ವೇರ್ a ಕ್ಯಾನ್ಸಲ್ ಆಯ್ತು. ಸೊ ಏನು ಉಳಿದಿದೆ, c by a. c by a ಅನ್ನೋದು ಏನು, when I multiplied these two I got this value c by a. ಸೊ ಆಲ್ಫಾ ಪ್ಲಸ್ ಬೀಟಾ ನಾನು ಏನಂತ ಬರ್ಕೋಬಹುದು, c by a ಅಂತ ಕೂಡ ಬರ್ಕೋಬಹುದು. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಫಾರ್ ಯು ಆಲ್. ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅಂದ್ರೆ ನಾವು ನೆಕ್ಸ್ಟ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋಣ ಬನ್ನಿ. ಏನಾಗಿರುತ್ತೆ ನನ್ನ ಫಸ್ಟ್ ಪ್ರಾಬ್ಲಮ್, ಇಫ್ ಆಲ್ಫಾ ಅಂಡ್ ಬೀಟಾ ಆರ್ ದ ರೂಟ್ಸ್ ಆಫ್ ದ ಈಕ್ವೇಶನ್ x square minus 3x plus 2 okay is equal to 0, find the sum of the roots. Sum of the roots ಅಂದ್ರೆ alpha plus beta. Alpha plus beta ಯಾವ ರೀತಿ ಬರುತ್ತೆ ನಾವು ಆಲ್ರೆಡಿ ಕಲ್ತಿದ್ದೀವಿ, ಮೈನಸ್ b by a ಮೈನಸ್ b by a. b ಜಾಗದಲ್ಲಿ ಏನಿದೆ ನೋಡಿ, ಇಲ್ಲಿ ಜನರಲ್ ಫಾರ್ಮ್ ಏನಾಗಿರುತ್ತೆ, ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c. ಸೊ b ಜಾಗದಲ್ಲಿ ಏನಿದೆ ಮೈನಸ್ 3 ಅಂತ ಇದೆ, ಮೈನಸ್ 3 ಇಲ್ಲಿ ಇರುತ್ತೆ, ಮೈನಸ್ b ಅಂತಿದೆ ಮೈನಸ್ ಡಿವೈಡೆಡ್ ಬೈ a ಜಾಗದಲ್ಲಿ ಏನಿದೆ 1 ಇದೆ. ಸೊ ಮೈನಸ್ ಆಫ್ ಮೈನಸ್ 3 ಏನಾಗುತ್ತೆ, ಪ್ಲಸ್ 3. So this will be the sum of the roots. Next, find the product of the roots. Product of the roots is nothing but alpha into beta. Alpha into beta ಯಾವ ರೀತಿ ಬರುತ್ತೆ, c by a. ಇಲ್ಲಿ c ಏನಿದೆ 2 ಅಂತ ಇದೆ, ಸೊ a ಏನಿದೆ 1 ಅಂತ ಇದೆ. ಸೊ the roots will be 2. ಇವಾಗ ನೋಡಿ ಇಲ್ಲಿ 1 by alpha plus 1 by beta ನ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ವೆರಿ ಸಿಂಪಲ್, ವೆರಿ ಸಿಂಪಲ್. ಇದನ್ನ ನೋಡಿದ ತಕ್ಷಣ ನನಗೆ ಗೊತ್ತಾಗಲ್ಲ ಅಂತ ಅನ್ಕೋಬಹುದು, ನಿಮಗೆ ಗೊತ್ತಾಗುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡ್ಬಿಟ್ಟು ಅಥವಾ ಎಲ್ ಸಿ ಎಂ ತಗೊಂಡು ಇದನ್ನ ಆಡ್ ಮಾಡಿ ನೋಡ್ಬಿಡಿ ಏನಾಗ್ಬಿಡುತ್ತೆ, ಇಲ್ಲಿ ಬೀಟಾ ಪ್ಲಸ್ ಆಲ್ಫಾ ಡಿವೈಡೆಡ್ ಬೈ ಆಲ್ಫಾ ಇಂಟು ಬೀಟಾ. ದಿಸ್ ಇಸ್ ನಥಿಂಗ್ ಬಟ್ ಆಲ್ಫಾ ಪ್ಲಸ್ ಬೀಟಾ ಡಿವೈಡೆಡ್ ಬೈ ಆಲ್ಫಾ ಇಂಟು ಬೀಟಾನ ಎಕ್ಸಾಕ್ಟ್ಲಿ ಸೇಮ್. ಸೊ ಆಲ್ಫಾ ಪ್ಲಸ್ ಬೀಟಾ ನನಗೆ ಗೊತ್ತು ಏನಿದೆ 3 ಅಂತ ಇದೆ, ಆಲ್ಫಾ ಇಂಟು ಬೀಟಾ ನನಗೆ ಗೊತ್ತು ಏನು 2 ಅಂತ ಇದೆ. ಸೊ ಆನ್ಸರ್ ಏನಾಗುತ್ತೆ 3/2 ಅಂತ. ಸೊ ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು ಆ ಎರಡು ನಿಮ್ಗೆ ನೆನಪಲ್ಲಿ ಇರಬೇಕು. ಸೊ ಹಾಗಾದ್ರೆ ನಮ್ಮ ನೆಕ್ಸ್ಟ್ ಕ್ವೆಶ್ಚನ್ ಏನಾಗಿದೆ ಅಂತ ನೋಡೋಣ. ಇಲ್ಲಿ ಏನಿದೆ, ಇಫ್ ಒನ್ ಆಫ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಶನ್ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c is equal to 0 is 4 plus root 3. ದಿಸ್ ಇಸ್ ಒನ್ ರೂಟ್, ಇದನ್ನ ಆಲ್ಫಾ ಅಂತ ತಗೋತೀನಿ. ಫೈಂಡ್ ದ ಅದರ್ ರೂಟ್. ವೆರಿ ಸಿಂಪಲ್ ಕ್ವೆಶ್ಚನ್. ಬೀಟಾ ಏನಾಗ್ಬಿಡುತ್ತೆ, ನಾನು ನಿಮ್ಗೆ ಏನ್ ಹೇಳಿದೆ, ವೆನ್ ಎವರ್ ಯು ಆರ್ ಗೆಟಿಂಗ್ ಇರ್ರಾಷನಲ್ ರೂಟ್ ದಿಸ್ ವಿಲ್ ಬಿ ಕಾಂಜುಗೇಟ್ ಆಫ್ ಇಟ್. ಇಲ್ಲಿ ಪ್ಲಸ್ ಬಂತು ಅಂದ್ರೆ ಇಲ್ಲಿ ಮೈನಸ್ ಬಂದ್ಬಿಡುತ್ತೆ. 4 minus root 3 will be your answer. ಸೊ ಹಾಗಾದ್ರೆ ನಮ್ಮ ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ, ಇಫ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಶನ್ ax ಸ್ಕ್ವಯರ್ plus 12x plus 6 is equal to 0 are real and equal. ಓಕೆ, ನನ್ಗೆ ಏನ್ ಹೇಳ್ತಿದ್ದಾರೆ ಇಲ್ಲಿ, ದೇ ಆರ್ ರಿಯಲ್ ಅಂಡ್ ಈಕ್ವಲ್. then find the value of a. then find the value of a. real and equal ಯಾವಾಗ ಆಗುತ್ತೆ, when b square is equal to 4ac. that is when they'll be real as well as equal. equal ಬರಬೇಕು ಅಂದ್ರೆ ರೂಟ್ ಒಳಗಡೆ ಏನು ಬರಬೇಕು, 0. ರೂಟ್ ಒಳಗಡೆ 0 ಬರಬೇಕು ಅಂದ್ರೆ b square minus 4ac ಕ್ಯಾನ್ಸಲ್ ಆಗಬೇಕು. b square minus 4ac ಕ್ಯಾನ್ಸಲ್ ಆಗಬೇಕಂದ್ರೆ b square should be equal to 4 into a into c. b ಜಾಗದಲ್ಲಿ ಏನಿದೆ ನೋಡಿ, ಇಲ್ಲಿ 12 ಅಂತ ಇದೆ. ಸೊ b square ಏನಾಗ್ಬಿಡುತ್ತೆ 144 is equal to 4 into a ಜಾಗದಲ್ಲಿ ಏನಿದೆ ಗೊತ್ತಿಲ್ಲ, ಸೊ a ಅಂತಾನೆ ಬರ್ಕೋತೀನಿ, ಇಂಟು ಸಿ ಜಾಗದಲ್ಲಿ ಏನಿದೆ 6 ಅಂತ ಇದೆ, 6 ಅಂತ ಬರ್ಕೋತೀನಿ. ಇವಾಗ ನೋಡಿ 4 ones 4 3s 12 4 6 24. ಸೊ ನೆಕ್ಸ್ಟ್ 6 ones 6 6 36. ಸೊ ಏನ್ ಬಂದ್ಬಿಡುತ್ತೆ, 6 is equal to a ಅಂದ್ರೆ ವ್ಯಾಲ್ಯೂ ಆಫ್ a ಏನಾಗ್ಬಿಡುತ್ತೆ, ವ್ಯಾಲ್ಯೂ ಆಫ್ a will be equal to 6 ಅಂತ ಆಗ್ಬಿಡುತ್ತೆ. ಹಾಗಾದ್ರೆ ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು ಏನೆಲ್ಲ ಕಲ್ತ್ವಿ, ಹೌ ವಿ ಫೈಂಡ್ ಔಟ್ ದ ರೂಟ್ಸ್, ರೂಟ್ಸ್ ರಿಯಲ್ ಅಥವಾ ಇಮ್ಯಾಜಿನರಿನ ಯಾವ ರೀತಿ ಕಂಡುಹಿಡಿಯೋದು, ಎಲ್ಲದನ್ನು ಕಲ್ತಿದ್ದೀವಿ. ಸೊ ಅಲ್ಲಿಗೆ ಇವತ್ತಿನ ಸೆಷನ್ ಎಂಡ್ ಆಗುತ್ತೆ. ದಟ್ಸ್ ಆಲ್ ಫ್ರಮ್ ಮೀ. ಥ್ಯಾಂಕ್ ಯು ಸೋ ಮಚ್. Hello everyone, welcome to Veranda race. This will be the 6th unit on algebra. ಸೊ ಇಲ್ಲಿ ನಾವು ಏನು ಕಲಿಯಕ್ಕೆ ಹೊರಟಿದ್ದೀವಿ ಅಂದ್ರೆ, ನಾವು ಆಲ್ರೆಡಿ ರೂಟ್ಸ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಶನ್ ನ ಯಾವ ರೀತಿ ಕಂಡುಹಿಡಿಯೋದು, ಅದ್ರ ಮೇಲೆ ಪ್ರಾಪರ್ಟೀಸ್ ಯಾವ ರೀತಿ ಇರುತ್ತೆ ರೂಟ್ಸ್ ಅಂತೆಲ್ಲ ನೋಡಿದೀವಿ. ಅದನ್ನ ಯಾವ ರೀತಿ ಪ್ರಾಬ್ಲಮ್ಸ್ ಅಲ್ಲಿ ಯೂಸ್ ಮಾಡಿ ನಾವು ಇದನ್ನ ಸಾಲ್ವ್ ಮಾಡೋದು ಅಂತ ನೋಡೋಣ ಬನ್ನಿ. ಹಾಗಾದ್ರೆ ನನ್ನ ಫಸ್ಟ್ ಕ್ವೆಶ್ಚನ್ ಏನಾಗಿದೆ, ದ ರೂಟ್ ಆಫ್ ಈಕ್ವೇಶನ್ ax ಸ್ಕ್ವಯರ್ ಪ್ಲಸ್ bx ಪ್ಲಸ್ c is equal to 0 where a, b, c are rational numbers is 5 plus 3 root 3. What is the value of a square plus b square plus c square the whole divided by a plus b plus c ಅಂತ ಕೇಳಿದ್ದಾರೆ. ಸೊ ನಾನು ಇಲ್ಲಿ ಗೊತ್ತು ಮೇಲೆ ಏನಿದೆ, ಒಂದು ವ್ಯಾಲ್ಯೂ ಕೊಟ್ಬಿಟ್ಟಿದ್ದಾರೆ. ಏನ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಆಲ್ಫಾ ವ್ಯಾಲ್ಯೂ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ, 5 plus 3 root 3 ಅಂತ ಕೊಟ್ಟಿದ್ದಾರೆ. 5 plus
3 ರೂಟ್ 3 ಅನ್ನೋದು ನನಗೆ ಆಲ್ಫಾ ವ್ಯಾಲ್ಯೂ. ನೆಕ್ಸ್ಟ್ ಇವಾಗ ಆಲ್ಫಾ ಗೊತ್ತಿದೆ, ಇದು ಇರ್ರಾಷನಲ್ ಇದೆ ಅಂದ್ರೆ ನೆಕ್ಸ್ಟ್ ಏನಾಗುತ್ತೆ, ಬೀಟಾ ವ್ಯಾಲ್ಯೂ ಏನಾಗ್ಬಿಡುತ್ತೆ, ಬೀಟಾ ವಿಲ್ ಬಿ ದ ಕಾಂಜುಗೇಟ್ ಆಫ್ ದಿಸ್ ಅಂತ ಹೇಳಿದ್ನ, ಇಂಪಾರ್ಟೆಂಟ್ ಜ್ಞಾಪಕದಲ್ಲಿ ಇಟ್ಕೊಳ್ಳಿ ಅಂತ ಕೂಡ ಹೇಳಿದ್ನ. ಸೊ ಬೀಟಾ ವ್ಯಾಲ್ಯೂ ಏನಾಗುತ್ತೆ 5 ಮೈನಸ್ 3 ರೂಟ್ 3 ಅಂತ ಆಗುತ್ತೆ, 5 ಮೈನಸ್ 3 ರೂಟ್ 3 ಅಂತ ಆಗುತ್ತೆ. ಇವಾಗ ನಾನು ಏನ್ ಮಾಡ್ತೀನಿ, ಆಲ್ಫಾ ಪ್ಲಸ್ ಬೀಟಾ ತೆಗಿಬೇಕು ಅಂತ ನನಗೆ ಗೊತ್ತಿದೆ, ಆಲ್ಫಾ ಪ್ಲಸ್ ಬೀಟಾ ನಾನು ತೆಗಿತೀನಿ. ಆಲ್ಫಾ ಪ್ಲಸ್ ಬೀಟಾ ತಗೊಂಡ್ರೆ ಏನಾಗುತ್ತೆ, ಇವೆರಡನ್ನು ಆಡ್ ಮಾಡ್ತಾ ಇದೀನಿ. ಸೊ ಆಡ್ ಮಾಡ್ಬಿಟ್ರೆ ಏನಾಗುತ್ತೆ, +5 ಅಂದ್ರೆ +10 ಉಳಿಯುತ್ತೆ. ಓಕೆನಾ. ಸೊ ಇಲ್ಲಿ ಏನಾಗುತ್ತೆ, ಇದು ರೂಟ್ 3 ರೂಟ್ 3, ಇಲ್ಲಿ ಏನಾಗುತ್ತೆ 3 ರೂಟ್ 3, ಎರಡು ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಸೊ ಕ್ಯಾನ್ಸಲ್ ಆಗ್ಬಿಡುತ್ತೆ. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ ಏನು, ಮೈನಸ್ ಬಿ ಬೈ ಎ. ಮೈನಸ್ ಬಿ ಬೈ ಎ ಅನ್ನೋದು ಆಲ್ಫಾ ಬೈ ಏನಾಗುತ್ತೆ ಆಲ್ಫಾ ಪ್ಲಸ್ ಬೀಟಾ ವಿಚ್ ಇಸ್ ಈಕ್ವಲ್ ಟು 10. ಅಥವಾ ನಾನು ಬಿ ಬೈ ಎ ನ ಏನಂತ ಬರೀಬಹುದು, ಇದರಿಂದ ಬಿ ಬೈ ಎ ಇಸ್ ಈಕ್ವಲ್ ಟು -10. ಬಿ ಬೈ ಎ ಇಸ್ ನಥಿಂಗ್ ಬಟ್ -10. ನೆಕ್ಸ್ಟ್ ಇವಾಗ ಆಲ್ಫಾ ಇಂಟು ಬೀಟಾ ಮಾಡಿಬಿಟ್ರೆ ಏನ್ ಬರುತ್ತೆ, ಆಲ್ಫಾ ಇಂಟು ಬೀಟಾ ಇಸ್ ನಥಿಂಗ್ ಬಟ್, ಸೊ ಇದನ್ನ ಮಲ್ಟಿಪ್ಲೈ ಮಾಡ್ಬೇಕು ನಾನು, ವಿಚ್ ಯಾವ ಫಾರ್ಮಲ್ ಇದೆ, ಇದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮಲ್ ಇದೆ. ಅಂದ್ರೆ ಏನಾಗ್ಬಿಡುತ್ತೆ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್. ಇಲ್ಲಿ ಎ ಸ್ಕ್ವಯರ್ ಏನಾಗುತ್ತೆ ನೋಡಿ, 5 ಸ್ಕ್ವಯರ್ ದಟ್ ಇಸ್ 25 ಮೈನಸ್ ಬಿ ಸ್ಕ್ವಯರ್, ಬಿ ಸ್ಕ್ವಯರ್ ಇದೆ ಮೈನಸ್ 3 ರೂಟ್ 3 ದ ಹೋಲ್ ಸ್ಕ್ವಯರ್, 3 ರೂಟ್ 3 ದ ಹೋಲ್ ಸ್ಕ್ವಯರ್. ಸೊ ಇದೇನಾಗುತ್ತೆ 5 ಸ್ಕ್ವಯರ್ ಇಸ್ 25, ಹಾಗೆ ಬರ್ಕೋತೀನಿ, ಮೈನಸ್ 3 ಸ್ಕ್ವಯರ್, 3 ಸ್ಕ್ವಯರ್ ಏನಾಗಿದೆ 9, 9 ಇಂಟು 3, 3 ಸ್ಕ್ವಯರ್ ರೂಟ್ 3 ದ ಹೋಲ್ ಸ್ಕ್ವಯರ್ 3 ಆಗುತ್ತೆ, 9 ಇಂಟು 3 27. ಸೊ ವಿಚ್ ವಿಲ್ ಬಿ ಈಕ್ವಲ್ ಟು -2, which will be equal to -2. ನನಗೆ ಇನ್ನೊಂದು ಏನು ಗೊತ್ತು, -2 this is nothing but c by a ಅಂತ ಗೊತ್ತಾ, alpha into beta is nothing but c by a which is equal to -2, b by a which is equal to 10. ನನಗೆ ಇಲ್ಲಿ ಇವಾಗ ಏನು ವ್ಯಾಲ್ಯೂ ಕಂಡುಹಿಡಿಯಬೇಕು, a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ c ಸ್ಕ್ವೇರ್ ಡಿವೈಡೆಡ್ ಬೈ a ಪ್ಲಸ್ b ಪ್ಲಸ್ c. ನನಗೆ ಇಲ್ಲಿ b by a ಗೊತ್ತು, c by a ಗೊತ್ತು, ಬಟ್ ಇಲ್ಲಿ ನನಗೆ a by b ಅಥವಾ c by b ಅಥವಾ b by a ಯಾವ ಫಾರ್ಮಲ್ಲೂ ಇಲ್ಲ. ಸೊ ನಾನು ಏನು ಮಾಡ್ತೀನಿ, ಎ ಸ್ಕ್ವೇರ್ ನ ಕಾಮನ್ ತಗೊಂಡ್ಬಿಡ್ತೀನಿ, ಮೇಲೆ ನ್ಯೂಮರೇಟರ್ ಅಲ್ಲಿ ಎ ಸ್ಕ್ವೇರ್ ಕಾಮನ್ ತಗೋತೀನಿ, ಡಿನಾಮಿನೇಟರ್ ಅಲ್ಲಿ ಎ ನ ಕಾಮನ್ ತಗೊಂಡ್ಬಿಟ್ರೆ ಯಾವ ರೀತಿ ಇದು ಕನ್ವರ್ಟ್ ಆಗುತ್ತೆ ನೋಡಿ, ಇಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಇಂದ ಎ ಸ್ಕ್ವೇರ್ ಕಾಮನ್ ತೆಗೆದ್ರೆ ಇಲ್ಲಿ ಮೇಲೆ ಏನು ನೋಡುತ್ತೆ 1 ಅಂತ ಉಳಿಯುತ್ತೆ, ಪ್ಲಸ್ ಇಲ್ಲೇನು ಉಳಿಯುತ್ತೆ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಅಂತ ಉಳಿಯುತ್ತಾ, ಎಸ್. ನೆಕ್ಸ್ಟ್ ಪ್ಲಸ್ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಅಂತ ಉಳಿಯುತ್ತಾ. ಸೊ ನನಗೆ ಯಾವ ಫಾರ್ಮಲ್ಲಿ ಬೇಕಿತ್ತು, ಬಿ ಬೈ ಎ ಬಂತು, ಸಿ ಬೈ ಎ ಬಂತು, ಆ ಫಾರ್ಮಿಗೆ ನಾನು ಕನ್ವರ್ಟ್ ಮಾಡಿದ್ನ. ದ ಓಲ್ ಡಿವೈಡೆಡ್ ಬೈ ಡಿನಾಮಿನೇಟರ್ನ ಅದೇ ತರ ಫಾರ್ಮ್ ಕನ್ವರ್ಟ್ ಮಾಡ್ಬೇಕಂದ್ರೆ ಏನು ಕಾಮನ್ ತಗೋಬೇಕು, ಎ ಕಾಮನ್ ತಗೋಬಿಟ್ಟೆ ಆಚ ಕಡೆಗೆ. ಸೊ ಏನಾಗುತ್ತೆ 1 ಪ್ಲಸ್ ಬಿ ಬೈ ಎ ಪ್ಲಸ್ ಸಿ ಬೈ ಎ ಅಂತ ಬರುತ್ತೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, ಎ ಸ್ಕ್ವೇರ್ ಹಾಗೆ ಇದೆ ನ್ಯೂಮರೇಟರ್ ಅಲ್ಲಿ, ಎ ಸ್ಕ್ವೇರ್ ಹಾಗೆ ಬರ್ಕೋತೀನಿ, ಇಂಟು 1 ಪ್ಲಸ್ ಬಿ ಬೈ ಎ, ಬಿ ಸ್ಕ್ವೇರ್ ಬೈ ಎ ಸ್ಕ್ವೇರ್ ನ ಬಿ ಬೈ ಎ ದ ಹೋಲ್ ಸ್ಕ್ವೇರ್ ಅಂತ ಬರೀಬೋದಾ, ಎಸ್. ಬಿ ಬೈ ಎ ದ ಹೋಲ್ ಸ್ಕ್ವೇರ್ ಏನಾಗುತ್ತೆ -10 ಸ್ಕ್ವೇರ್, -10 ಸ್ಕ್ವೇರ್ ಇಸ್ ನಥಿಂಗ್ ಬಟ್ +100. ನೆಕ್ಸ್ಟ್ ಏನಾಗುತ್ತೆ ಪ್ಲಸ್ ಸಿ ಬೈ ಎ, ಸಿ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಏನಂತ ಬರೀಬಹುದು, ಸಿ ಬೈ ಎ ದ ಹೋಲ್ ಸ್ಕ್ವೇರ್ ಅಂತ ಬರೀಬೋದಾ. ಸಿ ಬೈ ಎ ದ ಹೋಲ್ ಸ್ಕ್ವೇರ್ ಬಂದ್ಬಿಡ್ತು ಅಂದ್ರೆ ಏನಾಗುತ್ತೆ ಪ್ಲಸ್ 2 ಸ್ಕ್ವೇರ್, 2 ಸ್ಕ್ವೇರ್ ಇಸ್ 4. ದ ಹೋಲ್ ಡಿವೈಡೆಡ್ ಬೈ ಏನಾಗುತ್ತೆ, ಎ ಹಾಗೆ ಇದೆ, ಡಿನಾಮಿನೇಟರ್ ಎ ಹಾಗೆ ಇದೆ. ಸೊ ಒಳಗಡೆ ಏನಿರುತ್ತೆ 1 ಪ್ಲಸ್ ಬಿ ಬೈ ಎ, b by a is nothing but -10. Next c by a is nothing but -2. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನು ಬಂದ್ಬಿಡುತ್ತೆ, a ಸ್ಕ್ವೇರ್ ಮತ್ತೆ a ಕ್ಯಾನ್ಸಲ್ ಆಗುತ್ತೆ, ಸೊ a ಹಾಗೆ ಇರುತ್ತೆ. ಇಲ್ಲೇನು ಉಳಿದು ಬಿಡುತ್ತೆ 100 ಪ್ಲಸ್ 4, 104 ಪ್ಲಸ್ 1 105. ದ ಹೋಲ್ ಡಿವೈಡೆಡ್ ಬೈ ಇಲ್ಲೇನಾಗುತ್ತೆ ನೋಡಿ -10 -2 ಎಸ್ -12 ಪ್ಲಸ್ 1 ಎಸ್ -11. ಸೊ ಇದೇನಾಗ್ಬಿಡುತ್ತೆ -105 ಬೈ 11a, -105 ಬೈ 11a. ಸೊ ಇದು ನನ್ನ ಫೈನಲ್ ಆನ್ಸರ್ ಆಗ್ಬಿಡುತ್ತೆ. ಸೊ ಹಾಗಾದ್ರೆ ನಮ್ಮ ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ ನೋಡೋಣ ಬನ್ನಿ. ಏನಿದೆ, ಇಫ್ ಆಲ್ಫಾ ಅಂಡ್ ಬೀಟಾ ಆರ್ ದ ರೂಟ್ಸ್ ಆಫ್ ಈಕ್ವೇಶನ್ x ಸ್ಕ್ವೇರ್ ಪ್ಲಸ್ x ಮೈನಸ್ 1 is equal to 0, then what is the equation whose roots are alpha to the power 5 beta to the power of 5? ಓಕೆ, ಸೊ ನನಗೆ ಇಲ್ಲಿ ಆಲ್ಫಾ ಟು ದ ಪವರ್ 5 ಬೇಕು, ಬೀಟಾ ಟು ದ ಪವರ್ 5 ಬೇಕು, ಇದು ರೂಟ್ಸ್ ಅಂತ ಗೊತ್ತು, ಇದ್ರದ್ದು ಈಕ್ವೇಶನ್ ಏನಾಗಿರುತ್ತೆ ಅಂತ ಕಂಡುಹಿಡಿಬೇಕು. ಸೊ ಫಸ್ಟ್ ಏನ್ ಕಂಡುಹಿಡ್ಕೋತೀನಿ ನಾನು, ಇದರಿಂದ ನಾನು ಎ ಅಂದ್ರೆ ಏನಾಗುತ್ತೆ ಇಲ್ಲಿ 1 ಅಂತ ಇದೆ, ಬಿ ಏನಿದೆ 1 ಅಂತ ಇದೆ, ಸಿ ಏನಿದೆ -1 ಅಂತ ಇದೆ. ಸೊ ಹಾಗಾದ್ರೆ ಆಲ್ಫಾ ಕಂಡುಹಿಡಿಬಹುದಾ, ಆಲ್ಫಾ ಪ್ಲಸ್ ಬೀಟಾ ಏನಾಗುತ್ತೆ ಬಿ ಬೈ ಎ ಮೈನಸ್ ಬಿ ಬೈ ಎ, ಆಲ್ಫಾ ಪ್ಲಸ್ ಬೀಟಾ ಇಸ್ ಮೈನಸ್ ಬಿ ಬೈ ಎ ಅಂದ್ರೆ -1/1 ದಟ್ ಇಸ್ -1. ಸೊ ಇವಾಗ ಆಲ್ಫಾ ಇಂಟು ಬೀಟಾ ಏನಾಗುತ್ತೆ, ಆಲ್ಫಾ ಇಂಟು ಬೀಟಾ ಇಸ್ ನಥಿಂಗ್ ಬಟ್ ಸಿ ಬೈ ಎ, ಸಿ ಇಸ್ -1, a is 1 -1 divided by 1 ಮತ್ತೆ -1.
ಸೊ ಆಲ್ಫಾ ಪ್ಲಸ್ ಬೀಟಾ ಗೊತ್ತು, ಆಲ್ಫಾ ಇಂಟು ಬೀಟಾ ಗೊತ್ತು. ನನಗೆ ಇವಾಗ ಅದನ್ನ ಯೂಸ್ ಮಾಡಿಕೊಂಡು ಈ ರೂಟ್ಸ್ ಇರುತ್ತೆ, ಈ ರೂಟ್ಸು ಬರುವಂತ ಈಕ್ವೇಶನ್ ಯಾವುದು ಅಂತ ಕಂಡುಹಿಡಿಬೇಕು. ಸೊ ಹೌ ಡು ಐ ರೈಟ್ ಅ ಈಕ್ವೇಶನ್ ಇನ್ ದ ಫಾರ್ಮ್ ಆಫ್ ದ ರೂಟ್ಸ್? ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ ಕ್ವಾಡ್ರಾಟಿಕ್ ಈಕ್ವೇಶನ್ ಬೇಕು. ಸೊ ಇಲ್ಲ ಏನಂತ ಬರೀತೀನಿ, ಎಕ್ಸ್ ಸ್ಕ್ವಯರ್ ಓಕೆ ಮೈನಸ್ ಆಫ್ ಸಮ್ ಆಫ್ ದ ರೂಟ್ಸ್. ಸಮ್ ಆಫ್ ದ ರೂಟ್ಸ್ ಏನಾಗುತ್ತೆ ಇಲ್ಲಿ, ರೂಟ್ಸ್ ಆರ್ ಎಕ್ಸ್ ಪವರ್ 5 ಸಾರಿ ಆಲ್ಫಾ ಪವರ್ 5 ಬೀಟಾ ಪವರ್ 5. ಸೊ ಆಲ್ಫಾ ಪವರ್ 5 ಪ್ಲಸ್ ಬೀಟಾ ಪವರ್ 5 ಅನ್ನೋದು ಸಮ್ ಆಫ್ ದ ರೂಟ್ಸ್ ಆಗುತ್ತೆ ಇಂಟು ಎಕ್ಸ್ ಪ್ಲಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಪ್ರಾಡಕ್ಟ್ ಆಫ್ ದ ರೂಟ್ಸ್. ದಿಸ್ ವಿಲ್ ಬಿ ಈಕ್ವಲ್ ಟು 0. ಇದು ನನ್ನ ಈಕ್ವೇಶನ್ ಆಗುತ್ತೆ. ಆಲ್ಫಾ ಪವರ್ 5 ಬೀಟಾ ಪವರ್ 5 ಅಂದ್ರೆ ಆಲ್ಫಾ ಇಂಟು ಬೀಟಾ ದ ಹೋಲ್ ಪವರ್ 5 ಅಂತ ಆಗುತ್ತೆ. ನನಗೆ ಆಲ್ಫಾ ಇಂಟು ಬೀಟಾ ಗೊತ್ತು. ಸೊ ಇಲ್ಲಿ ನನಗೆ ಈ ವ್ಯಾಲ್ಯೂ ಸಿಕ್ಬಿಡ್ತು. ಏನ್ ಕಂಡುಹಿಡಿಬೇಕು, ಆಲ್ಫಾ ಪವರ್ 5 ಪ್ಲಸ್ ಬೀಟಾ ಪವರ್ 5 ನಾನು ಕಂಡುಹಿಡಿಬೇಕು. ಇದನ್ನ ಯಾವ ರೀತಿ ಕಂಡುಹಿಡಿಯೋದು? ಇದನ್ನ ಕಂಡುಹಿಡಿಯಕ್ಕೆ ಎರಡು ಐಡೆಂಟಿಟೀಸ್ ನ ಯೂಸ್ ಮಾಡ್ತೀನಿ. ಯಾವ್ದೆಲ್ಲ ಐಡೆಂಟಿಟೀಸು ಬನ್ನಿ ಇಲ್ಲಿ ತೋರಿಸ್ಕೊಡ್ತೀನಿ. ಇವಾಗ ಆಲ್ಫಾ ಪ್ಲಸ್ ಬೀಟಾದ ಹೋಲ್ ಕ್ಯೂಬ್ ಅಂತ ಎಲ್ಲರಿಗೂ ಗೊತ್ತಿದೆ ಫಾರ್ಮುಲಾ. ಆಲ್ಫಾ ಪ್ಲಸ್ ಬೀಟಾ ಹೋಲ್ ಕ್ಯೂಬ್ ಫಾರ್ಮುಲಾ ಎಲ್ಲರೂ ಕಲ್ತಿದೀವಿ, ಗೊತ್ತಿದೆ. ಏನಿರುತ್ತೆ ಇದು, ಆಲ್ಫಾ ಕ್ಯೂಬ್ ಪ್ಲಸ್ ಬೀಟಾ ಕ್ಯೂಬ್ ಪ್ಲಸ್ 3 ಆಲ್ಫಾ ಬೀಟಾ ಇಂಟು ಆಲ್ಫಾ ಪ್ಲಸ್ ಬೀಟಾ. ಇದು ಆಲ್ಫಾ ಪ್ಲಸ್ ಬೀಟಾದ ಹೋಲ್ ಕ್ಯೂಬ್ ಫಾರ್ಮುಲಾ. ನಾನು ಇವಾಗ ಇದನ್ನೇನ್ ಮಾಡ್ತೀನಿ, ಈ ಆಲ್ಫಾ ಪ್ಲಸ್ ಬೀಟಾ ಆಲ್ಫಾ ಕ್ಯೂಬ್ ಪ್ಲಸ್ ಬೀಟಾ ಕ್ಯೂಬ್ ಮಾತ್ರ ಕಂಡುಹಿಡ್ಕೋತೀನಿ. ಆಲ್ಫಾ ಕ್ಯೂಬ್ ಪ್ಲಸ್ ಬೀಟಾ ಕ್ಯೂಬ್ ಮಾತ್ರ ಬೇಕು ನನಗೆ. ಅಂದ್ರೆ ಮಿಕ್ಕಿರೋದನ್ನ ನಾನು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಕಳಿಸ್ಕೋತೀನಿ. ಇಲ್ಲಿ ಏನಾಗ್ಬಿಡುತ್ತೆ, ಆಲ್ಫಾ ಪ್ಲಸ್ ಬೀಟಾದ ಹೋಲ್ ಕ್ಯೂಬ್ ಮೈನಸ್ 3 ಆಲ್ಫಾ ಬೀಟಾ ಇಂಟು ಆಲ್ಫಾ ಪ್ಲಸ್ ಬೀಟಾ. ನೋಡಿ ಇಲ್ಲಿ, ಇದು ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನ ನೀವು ಮೆಮರೈಸ್ ಮಾಡಬೇಕಾಗುತ್ತೆ. ಮೆಮರೈಸ್ ಮಾಡಿ ಅಥವಾ ಯಾವ ರೀತಿ ಬರುತ್ತೆ ಅಂತ ತಿಳ್ಕೊಳ್ಳಿ. ಬಟ್ ಇದು ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ವೆನ್ ಎವರ್ ಐ ಆಮ್ ಸಾಲ್ವಿಂಗ್ ಪ್ರಾಬ್ಲಮ್ಸ್ ಆನ್ ರೂಟ್ಸ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಶನ್, ಇಟ್ ವಿಲ್ ಬಿ ವೆರಿ ವೆರಿ ಇಂಪಾರ್ಟೆಂಟ್. ಇದಷ್ಟೇ ಅಲ್ಲ, ಇನ್ನೊಂದು ಇಂಪಾರ್ಟೆಂಟ್ ಏನಿದೆ, ಆಲ್ಫಾ ಪ್ಲಸ್ ಬೀಟಾದ ಹೋಲ್ ಸ್ಕ್ವೇರ್. ಆಲ್ಫಾ ಪ್ಲಸ್ ಬೀಟಾದ ಹೋಲ್ ಸ್ಕ್ವೇರ್ ಎಲ್ರಿಗೂ ಗೊತ್ತಿದೆ. ಇದೇನಿದೆ, ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಪ್ಲಸ್ 2ab ಅಂತ. ಹೌದಾ, 2ab ಬದಲು ಆಲ್ಫಾ ಬೀಟಾ ಇದೆ ಇಲ್ಲಿ. ಸೊ ಇದು ಆಲ್ಫಾ ಬೀಟಾ. ಸೊ ಈ ಆಲ್ಫಾ ಬೀಟಾ ಈ ಕಡೆ ಬಂತು ಅಂದ್ರೆ ಏನಾಗುತ್ತೆ, ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು ವಾಟ್, ಆಲ್ಫಾ ಪ್ಲಸ್ ಬೀಟಾದ ಹೋಲ್ ಸ್ಕ್ವೇರ್ ಮೈನಸ್ 2 ಇಂಟು ಆಲ್ಫಾ ಬೀಟಾ. 2 ಇಂಟು ಆಲ್ಫಾ ಬೀಟಾ. ಇದು ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ವೆನ್ ಎವರ್ ವಿ ಆರ್ ಸಾಲ್ವಿಂಗ್ ಪ್ರಾಬ್ಲಮ್ಸ್ ಆನ್ ರೂಟ್ಸ್. ಸೊ ನೆಕ್ಸ್ಟ್ ನೋಡಿ ಇಲ್ಲಿ, ಇವಾಗ ಏನಾಗುತ್ತಪ್ಪ, ಆಲ್ಫಾ ಕ್ಯೂಬ್ ಪ್ಲಸ್ ಬೀಟಾ ಕ್ಯೂಬ್ ಏನಾಗಿದೆ ಅಂತ ಕಂಡುಹಿಡ್ಕೊಳ್ಳೋಣ ಬನ್ನಿ. ವಿಲ್ ಬಿ ಈಕ್ವಲ್ ಟು ಆಲ್ಫಾ ಪ್ಲಸ್ ಬೀಟಾದ ಹೋಲ್ ಕ್ಯೂಬ್. ಆಲ್ಫಾ ಪ್ಲಸ್ ಬೀಟಾ ಏನಂತ ಬಂದಿದೆ ನನಗೆ ಇಲ್ಲಿ, -1. ಆಲ್ಫಾ ಇಂಟು ಬೀಟಾ ಏನಂತ ಬಂದಿದೆ ಇಲ್ಲಿ, ಅದು ಕೂಡ -1. ಸೊ ಆಲ್ಫಾ ಪ್ಲಸ್ ಬೀಟಾ ಕಡೆ -1 ದ ಹೋಲ್ ಕ್ಯೂಬ್ ಮೈನಸ್ 3 ಇಂಟು ಆಲ್ಫಾ ಬೀಟಾ ಇಸ್ -1. ಆಲ್ಫಾ ಪ್ಲಸ್ ಬೀಟಾ ಇಸ್ -1. ಸೊ ಇಲ್ಲೇನಾಗುತ್ತೆ, ಆಲ್ಫಾ ಪ್ಲಸ್ ಬೀಟಾ alpha cube plus beta cube will be equal to what? Will be equal to -1 minus 3. Minus into minus plus ಆಗುತ್ತೆ. So ಇಲ್ಲಿ -3 ಆಗೇ ಇದೆ. So ಇಲ್ಲಿ ಏನಾಗುತ್ತೆ, -4. Similarly, alpha square plus beta square ಏನಾಗುತ್ತೆ, alpha square plus beta square can be written as alpha plus beta the whole square, that is -1 square. Minus of alpha into beta is -2 into alpha into beta. Alpha into beta is -1. So ಇಲ್ಲಿ ಏನಾಗ್ಬಿಡುತ್ತೆ, alpha square plus beta square will be equal to 1 square ಅಂದ್ರೆ +1, 2 into -1 ಅಂದ್ರೆ +2. ಸೊ ಏನಾಗುತ್ತೆ, 3 ಅಂತ ಆಗುತ್ತೆ. ಇದು ನಾನು ಈಕ್ವೇಶನ್ 1 ಅಂತ ತಗೊಂಡೆ ಅನ್ಕೊಳ್ಳಿ, ಇದನ್ನ ಈಕ್ವೇಶನ್ 2 ಅಂತ ತಗೊಂಡ್ಬಿಟ್ಟು ಇವೆರಡನ್ನು ಮಲ್ಟಿಪ್ಲೈ ಮಾಡ್ಬಿಟ್ರೆ ಏನಾಗ್ಬಿಡುತ್ತೆ, ನನಗೆ ಇದೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡಿ, ಆಲ್ಫಾ ಕ್ಯೂಬ್ ಪ್ಲಸ್ ಬೀಟಾ ಕ್ಯೂಬ್ ಇಂಟು ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಏನಾಗುತ್ತೆ, ಆಲ್ಫಾ ಟು ದ ಪವರ್ 5. ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ದೀನಿ. ನೆಕ್ಸ್ಟ್ beta to the power, okay, alpha square into beta cube plus alpha square into beta cube plus beta square into alpha cube plus beta to the power of 5 ಅಂತ ಬರುತ್ತೆ, which is equal to -4 into 3 ಅಂದ್ರೆ ಏನಾಗುತ್ತೆ, -12 ಅಂತ ಬರುತ್ತೆ. ಸೊ ಇವಾಗ ನೋಡಿ ನಾನು ಏನ್ ಮಾಡ್ತೀನಿ, ಆಲ್ಫಾ ಪವರ್ 5 ಪ್ಲಸ್ ಬೀಟಾ ಪವರ್ 5 ಒಂದ್ ಕಡೆ ಇಟ್ಕೋತೀನಿ. ಮಿಕ್ಕಿರೋದ್ರಲ್ಲಿ ಇವೆರಡರಲ್ಲಿ ಏನ್ ಮಾಡ್ತೀನಿ, ನಾನು ಕಾಮನ್ ತಗೋತೀನಿ. ನೋಡಿ ಇವಾಗ ಬೇರೆ ಕಲರ್ ತಗೋತೀನಿ, ಸೊ ದಟ್ ಯು ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಸೊ ಇವಾಗ ಇದೇನ್ ರಿಮೈನಿಂಗ್ ಇದೆಯಲ್ಲ, ಇದರಿಂದ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ನ ಕಾಮನ್ ತಗೋಬಿಡ್ತೀನಿ. ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಕಾಮನ್ ತಗೊಂಡ್ರೆ ಒಳಗಡೆ ಏನು ಉಳಿಯುತ್ತೆ, ಆಲ್ಫಾ ಇಂಟು ಬೀಟಾ, ಸಾರಿ ಆಲ್ಫಾ ಪ್ಲಸ್ ಬೀಟಾ, ಇಲ್ಲಿಂದ ಬೀಟಾ ಉಳಿಯುತ್ತೆ, ಇಲ್ಲಿಂದ ಆಲ್ಫಾ ಉಳಿಯುತ್ತೆ. ಸಿನ್ಸ್ ಅಡಿಷನ್ ಇಸ್ ಕಾಮ್ಯುಟೇಟಿವ್, ನಾನು ಆಲ್ಫಾ ಪ್ಲಸ್ ಬೀಟಾ ಅಂತ ಕೂಡ ಬರೀಬಹುದು.
ಎಸ್ ವಿಚ್ ಇಸ್ ಈಕ್ವಲ್ ಟು -12 ಅಂತ ಬರುತ್ತೆ. ಸೊ ನಾನು ಇವಾಗ ಇದನ್ನ ಸಿಂಪ್ಲಿಫೈ ಮಾಡಬೇಕು ಅಷ್ಟೇ. ಇದನ್ನ ಸಿಂಪ್ಲಿಫೈ ಮಾಡ್ಕೋತಾ ಹೋದ್ರೆ ಏನಾಗುತ್ತೆ, ಆಲ್ಫಾ ಪ್ಲಸ್ ಆಲ್ಫಾ ಪವರ್ 5 ಪ್ಲಸ್ ಬೀಟಾ ಪವರ್ 5 ಪ್ಲಸ್ ಆಲ್ಫಾ ಪ್ಲಸ್ ಬೀಟಾ ದ ಹೋಲ್ ಸ್ಕ್ವೇರ್ ಅಂದ್ರೆ -1 ದ ಹೋಲ್ ಸ್ಕ್ವೇರ್ into alpha beta that is -1 which is equal to -12. ಸೊ ಇವಾಗ -1 ಇದು ನೋಡಿ +1 ಆಗುತ್ತೆ, +1 into -1 is -1, -1 ಈ ಕಡೆ ಹೋಯ್ತು ಅಂದ್ರೆ +1 ಆಗುತ್ತೆ. ಸೊ ಆಲ್ಫಾ ಪವರ್ 5 ಪ್ಲಸ್ ಬೀಟಾ ಪವರ್ 5 ಏನಾಗುತ್ತೆ, -12 + 1 which is nothing but -11. ಸೊ ಈ ವ್ಯಾಲ್ಯೂ ಬಂದ್ಬಿಡುತ್ತೆ. ಇದನ್ನ ನಾವು ಇನ್ಮೇಲಿಂದ ಡೈರೆಕ್ಟ್ ಆಗಿ ತೆಗೆಯಕ್ಕೆ ಯೂಸ್ ಮಾಡಬೇಕು. ಇದನ್ನೆಲ್ಲ ಯಾವ ರೀತಿ ಬರುತ್ತೆ ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೆ. ನೆಕ್ಸ್ಟ್ ಟೈಮ್ ಇಂದ ಇಷ್ಟೊಂದೆಲ್ಲ ನಾವು ಸ್ಟೆಪ್ಸ್ ನ ಮಾಡಬಾರ್ದು. ಸೊ ಇದನ್ನ ಯೂಸ್ ಮಾಡ್ಕೋತೀನಿ ಇಲ್ಲಿ. ಆಲ್ಫಾ ಪವರ್ 5 ಪ್ಲಸ್ ಬೀಟಾ ಪವರ್ 5 ಏನಾಗುತ್ತೆ, -11. ಸೊ ಎಕ್ಸ್ ಸ್ಕ್ವಯರ್ ಮೈನಸ್ ಆಫ್ -11x plus alpha into beta, alpha power 5 into beta power 5, that is nothing but alpha beta the whole power 5, that is -1 the whole power 5 ಅಂತ ಆಗ್ಬಿಡುತ್ತೆ. ಸೊ ಇವಾಗ ಅದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನ್ ಬರುತ್ತೆ, x square plus 11x minus 1 is equal to 0. that will be my equation. ಇದೇ ಈ ತರ x square plus 11x minus 1 is equal to 0. yes, option 4 x square plus 11x minus 1 is equal to 0 ಅನ್ನೋದು ನನ್ನ ಫೈನಲ್ ಆನ್ಸರ್ ಆಗಿರುತ್ತೆ. ಹಾಗಾದ್ರೆ ನಮ್ಮ ನೆಕ್ಸ್ಟ್ ಏನಿದೆ ಕ್ವೆಶ್ಚನ್ ಅಂತ ನೋಡೋಣ ಬನ್ನಿ. ಎಕ್ಸಾಕ್ಟ್ಲಿ ಸೇಮ್ ಕ್ವೆಶ್ಚನ್. ಇಫ್ ಆಲ್ಫಾ ಅಂಡ್ ಬೀಟಾ ಆರ್ ದ ರೂಟ್ಸ್ ಆಫ್ ದ ಈಕ್ವೇಶನ್ x square minus 2x plus 4 is equal to 0, then what is the equation whose roots are alpha cube plus by beta square and beta cube by alpha square? This is different ಅಂತ ಅನ್ಕೋತೀರಾ, ಬಟ್ ಇಟ್ ಇಸ್ ಎಕ್ಸಾಕ್ಟ್ಲಿ ದ ಸೇಮ್. ಇವಾಗ ಏನಾಗುತ್ತೆ ನೋಡೋಣ ಬನ್ನಿ. ಬೇಗ ಇದನ್ನ ಈಕ್ವೇಶನ್, ಈ ರೂಟ್ಸ್ ನ ಯೂಸ್ ಮಾಡ್ಕೊಂಡು ಈಕ್ವೇಶನ್ ನ ಬರೆಯೋಣ. ಯಾವ ರೀತಿ ಬರಿತೀನಿ, ಇಲ್ಲಿ x ಸ್ಕ್ವೇರ್ ಅಂತ ಬರುತ್ತೆ ಮೈನಸ್ ಆಫ್ ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ 2 ರೂಟ್ಸ್, ಇಲ್ಲೂ ಇದೊಂದು ರೂಟ್ ಇದೆ, ಇದೊಂದು ರೂಟ್ ಇದೆ. ಸೊ ಆಲ್ಫಾ ಕ್ಯೂಬ್ ಬೈ ಬೀಟಾ ಸ್ಕ್ವೇರ್ ಪ್ಲಸ್ ಬೀಟಾ ಕ್ಯೂಬ್ ಬೈ alpha square the whole into x plus product of these two ಏನಾಗುತ್ತೆ, ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಆಲ್ಫಾ ಕ್ಯೂಬ್, ಇಲ್ಲಿ ಆಲ್ಫಾ ಸ್ಕ್ವೇರ್ ಇಲ್ಲಿ ಸೆಲೆಕ್ಟ್ ಕ್ಯಾನ್ಸಲ್ ಆಗುತ್ತೆ, ಸೊ ಆಲ್ಫಾ ಉಳ್ಕೊಳ್ಳುತ್ತೆ. ಬೀಟಾ ಸ್ಕ್ವೇರ್ ಇಲ್ಲಿ ಕ್ಯೂಬ್ ಕ್ಯಾನ್ಸಲ್ ಆಗಿದೆ, ಏನಾಗುತ್ತೆ ಬರೀ ಬೀಟಾ ಅಂತ ಉಳ್ಕೊಳ್ಳುತ್ತೆ, ವಿಚ್ ವಿಲ್ ಬಿ ಈಕ್ವಲ್ ಟು 0. ಇವಾಗ ಇಲ್ಲಿ ನೋಡಿ, ಇಲ್ಲಿ ಏನಾಗ್ಬಿಡುತ್ತೆ ಈಕ್ವೇಶನ್, ಎಕ್ಸ್ ಸ್ಕ್ವೇರ್ ಮೈನಸ್ ಆಫ್ ಆಲ್ಫಾ ಪವರ್ 5, ಇದನ್ನ ಎಲ್ ಸಿ ಎಂ ತಗೋತಿದ್ದೀನಿ ಅಷ್ಟೇ, ನಾನು ಇನ್ನೂ ಮಾಡ್ತಾ ಇಲ್ಲ. ಇಲ್ಲಿ ಎಲ್ ಸಿ ಎಂ ನಾನು ತಗೋತಾ ಇದ್ದೀನಿ. ಸೊ ಎಲ್ ಸಿ ಎಂ ತಗೊಂಡ್ರೆ ಏನ್ ಬಂದ್ಬಿಡುತ್ತೆ, ಇಲ್ಲಿ ಆಲ್ಫಾ ಟು ದ ಪವರ್ ಆಫ್ 5 ಪ್ಲಸ್ ಬೀಟಾ ಟು ದ ಪವರ್ ಆಫ್ 5 ಡಿವೈಡೆಡ್ ಬೈ ಆಲ್ಫಾ ಇಂಟು ಬೀಟಾ ದ ಹೋಲ್ ಸ್ಕ್ವೇರ್. ಆಲ್ಫಾ ಸ್ಕ್ವೇರ್ ಬೀಟಾ ಸ್ಕ್ವೇರ್ ನಾನು ಆಲ್ಫಾ ಇಂಟು ಬೀಟಾ ದ ಹೋಲ್ ಸ್ಕ್ವೇರ್ ಅಂತ ಕೂಡ ಬರ್ಕೋಬಹುದು, ಪ್ಲಸ್ ಆಲ್ಫಾ ಬೀಟಾ ವಿಚ್ ಇಸ್ ಈಕ್ವಲ್ ಟು 0. ಇವಾಗ ನಾನು ಇದನ್ನ ಸಿಂಪ್ಲಿಫೈ ಮಾಡಿದೆ ಅಂದ್ರೆ ಏನಾಗುತ್ತೆ, ಇವಾಗ ಆಲ್ಫಾ ಪವರ್ 5 ಪ್ಲಸ್ ಬೀಟಾ ಪವರ್ 5 ಬೇಕು. ಸೊ ಅದನ್ನ ಹೆಂಗ್ ಕಂಡುಹಿಡ್ಕೋತೀನಿ, ಆಲ್ಫಾಸ್ ಟು ಆಲ್ಫಾ ಕ್ಯೂಬ್ ಪ್ಲಸ್ ಬೀಟಾ ಕ್ಯೂಬ್ ನ ಕಂಡುಹಿಡಿತೀನಿ. ಆಲ್ಫಾ ಕ್ಯೂಬ್ ಪ್ಲಸ್ ಬೀಟಾ ಕ್ಯೂಬ್ ನ ಯಾವ ರೀತಿ ಕಂಡುಹಿಡಿತೀನಿ, ಆಲ್ಫಾ ಪ್ಲಸ್ ಬೀಟಾದ ಹೋಲ್ ಕ್ಯೂಬ್, ಆಲ್ಫಾ ಪ್ಲಸ್ ಬೀಟಾದ ಹೋಲ್ ಕ್ಯೂಬ್ ನಾನು ಕಂಡುಹಿಡ್ಕೋಬೇಕು. ಮೈನಸ್ 3 ಇಂಟು ಆಲ್ಫಾ ಬೀಟಾ ಇಂಟು ಆಲ್ಫಾ ಪ್ಲಸ್ ಬೀಟಾ, ಇದನ್ನ ಅಪ್ಲೈ ಮಾಡ್ತೀನಿ ಇಲ್ಲಿ. ಇವಾಗ ಬೇಗ ನೋಡಿ ಬನ್ನಿ, ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ ಏನು, ಆಲ್ಫಾ ಇಂಟು ಬೀಟಾ ಅಂದ್ರೆ ಏನು ಅಂತ ಕಂಡುಹಿಡ್ಕೊಳ್ಳೋಣ. ಇಲ್ಲಿ ಬಿ ವ್ಯಾಲ್ಯೂ ಏನಿದೆ, -2 ಇದೆ. ಸೊ ಸಿ ವ್ಯಾಲ್ಯೂ ಏನಿದೆ, 4 ಅಂತ ಇದೆ. ಎ ವ್ಯಾಲ್ಯೂ ಏನಿದೆ, 1 ಇದೆ. ಆಲ್ಫಾ ಪ್ಲಸ್ ಬೀಟಾ ಏನಾಗುತ್ತೆ, ಮೈನಸ್ ಬಿ ಬೈ ಎ, ಮೈನಸ್ ಆಫ್ ಮೈನಸ್ ದಟ್ ಇಸ್ +2/4 ಅಂದ್ರೆ ಏನಾಗ್ಬಿಡುತ್ತೆ 1/2 ಅಂತ ಆಗುತ್ತೆ. ಆಲ್ಫಾ ಪ್ಲಸ್ ಬೀಟಾ ವಿಲ್ ಬಿ ಇದೇನಾಗುತ್ತೆ 2b/a ಮೈನಸ್ b/a ಅಂತ ಆಗುತ್ತೆ. ಇಲ್ಲಿ ಚಿಕ್ಕ ಮಿಸ್ಟೇಕ್ ಆಗಿದೆ ನೋಡಿ, ಇಲ್ಲಿ ಮೈನಸ್ b/a ಮೈನಸ್ ಆಫ್ -2 ಡಿವೈಡೆಡ್ ಬೈ ಎ ವ್ಯಾಲ್ಯೂ ಏನಿದೆ 1 ಅಂತ ಇದೆ. ಸೊ ಇದೇನಾಗುತ್ತೆ 2. ಆಲ್ಫಾ ಇಂಟು ಬೀಟಾ ಏನಾಗುತ್ತೆ, ಆಲ್ಫಾ ಇಂಟು ಬೀಟಾ ವಿಲ್ ಬಿ ನಥಿಂಗ್ ಬಟ್ c/a. ಸಿ ವ್ಯಾಲ್ಯೂ ಏನಿದೆ 4/a ವ್ಯಾಲ್ಯೂ ಏನಿದೆ 1 ಇದೆ. ಸೊ ಆಲ್ಫಾ ಇಂಟು ಬೀಟಾ ಇಸ್ 4. ನನಗೆ ಇಲ್ಲಿ 4 ಅಂತ ಗೊತ್ತು, ಇದು 2 ಅಂತ ಗೊತ್ತು. ಸೊ ಅದನ್ನ ತಂದು ಇಲ್ಲಿ ಹಾಕ್ಬಿಡ್ತೀನಿ. ಸೊ ಏನಾಗುತ್ತೆ, ಆಲ್ಫಾ ಕ್ಯೂಬ್ ಪ್ಲಸ್ ಬೀಟಾ ಕ್ಯೂಬ್ ವಿಲ್ ಬಿ ಈಕ್ವಲ್ ಟು ಆಲ್ಫಾ ಪ್ಲಸ್ ಬೀಟಾ ದ ಹೋಲ್ ಕ್ಯೂಬ್. ಆಲ್ಫಾ ಪ್ಲಸ್ ಬೀಟಾ ಇಸ್ ನಥಿಂಗ್ ಬಟ್ 2 ಕ್ಯೂಬ್ ಇಸ್ 8 ಮೈನಸ್ 3 ಇಂಟು ಆಲ್ಫಾ ಬೀಟಾ ಇಸ್ 4 ಇಂಟು ಆಲ್ಫಾ ಪ್ಲಸ್ ಬೀಟಾ ಇಸ್ ನಥಿಂಗ್ ಬಟ್ 2. ಸೊ ಇವಾಗ ಏನಾಗುತ್ತೆ, 8 ಮೈನಸ್ 3 ಇಂಟು 4 12 ಇಂಟು 2 24 ಅಂದ್ರೆ ಇದೇನಾಗುತ್ತೆ -16 ಅಂತ ಬರುತ್ತೆ. ಸೊ ನೆಕ್ಸ್ಟ್ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ನ ಕಂಡುಹಿಡ್ಕೋಬೇಕು. ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಇದೇನಾಗಿರುತ್ತೆ, ಆಲ್ಫಾ ಪ್ಲಸ್ ಬೀಟಾದ ಹೋಲ್ ಸ್ಕ್ವೇರ್. ಆಲ್ಫಾ ಪ್ಲಸ್ ಬೀಟಾದ ಹೋಲ್ ಸ್ಕ್ವೇರ್ ಇಸ್ ನಥಿಂಗ್ ಬಟ್ 2 ಸ್ಕ್ವೇರ್ ಮೈನಸ್ 2 ಇಂಟು ಆಲ್ಫಾ ಬೀಟಾ. 2 ಇಂಟು ಆಲ್ಫಾ ಬೀಟಾ ಇಸ್ ನಥಿಂಗ್ ಬಟ್ 2 ಇಂಟು 4 ದಟ್ ಇಸ್ ನಥಿಂಗ್ ಬಟ್ 8. So 2 square is 4. So alpha plus beta the whole square, alpha square
plus beta square will be equal to what? Will be equal to 4 minus 8, that is nothing but minus 4. ಈ ವ್ಯಾಲ್ಯೂ ಕೂಡ ಬಂತು. ನೆಕ್ಸ್ಟ್ ಏನ್ ಮಾಡ್ತೀನಿ, ಇದನ್ನ ಮಲ್ಟಿಪ್ಲೈ ಮಾಡ್ತೀನಿ, ಇದನ್ನ ಮಲ್ಟಿಪ್ಲೈ ಮಾಡ್ತೀನಿ. ಏನಕ್ಕೆ ನೋಡಿ, ಇಲ್ಲಿ ಆಲ್ಫಾ ಪವರ್ ಆಲ್ಫಾ ಕ್ಯೂಬ್ ಪ್ಲಸ್ ಬೀಟಾ ಕ್ಯೂಬ್ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ನಾನು ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಅದೇ ರೀತಿ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, -16 into -4 ಅಂದ್ರೆ +64 ಬರುತ್ತೆ. ವಿಚ್ ವಿಲ್ ಬಿ ಈಕ್ವಲ್ ಟು ವಾಟ್? It will be equal to alpha power 5 plus beta power 5 plus alpha beta the whole square into alpha plus beta. So, ಇಲ್ಲಿ alpha power 5 plus beta power 5 minus ಇದೆಯಾ ಪ್ಲಸ್ ಇದೆಯಾ? ಮೈನಸ್ ಇರುತ್ತೆ ನೋಡಿ, ಇಲ್ಲಿ ಮೈನಸ್ ಇದೆಯಾ ಪ್ಲಸ್ ಇದೆಯಾ? ಪ್ಲಸ್ ಅಂತ ಇದೆ. ಓಕೆ, ಪ್ಲಸ್ ಆಲ್ಫಾ ಬೀಟಾ ದ ಹೋಲ್ ಸ್ಕ್ವೇರ್. ಆಲ್ಫಾ ಬೀಟಾ ಏನಿದೆ, ಆಲ್ಫಾ ಇಂಟು ಬೀಟಾ 4 ಸ್ಕ್ವೇರ್ ಇಸ್ 16 ಇಂಟು ನೆಕ್ಸ್ಟ್ ಏನ್ ಬರುತ್ತೆ, ಇಂಟು ಆಲ್ಫಾ ಪ್ಲಸ್ ಬೀಟಾ. ಆಲ್ಫಾ ಪ್ಲಸ್ ಬೀಟಾ ಏನಿದೆ, 2 ಅಂತಿದೆ. ಸೊ 16 2 times is 32. ಸೊ ಆಲ್ಫಾ ಪವರ್ 5 ಪ್ಲಸ್ ಬೀಟಾ ಪವರ್ 5 ಏನಾಗ್ಬಿಡುತ್ತೆ, will be equal to, this is 32, ಆ ಕಡೆ ಹೋದ್ರೆ 64 minus 32 will be 32. ಸೊ ಹಾಗಾದ್ರೆ ಇದನ್ನ ತಗೊಂಬಂದು ನಾನು ಏನ್ ಮಾಡಬೇಕು, ಈ ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಆ ಈಕ್ವೇಶನ್ ಏನಾಗುತ್ತೆ, ಇಲ್ಲಿ ಎಕ್ಸ್ ಸ್ಕ್ವಯರ್ ಮೈನಸ್ ಆಫ್ ಆಲ್ಫಾ ಪ್ಲಸ್ ಬೀಟಾ ದ ಹೋಲ್ ಆಲ್ಫಾ ಪವರ್ 5 ಪ್ಲಸ್ ಬೀಟಾ ಪವರ್ 5 ಏನಾಗಿದೆ 32 ಡಿವೈಡೆಡ್ ಬೈ alpha into beta the whole square. Alpha into beta the whole square in there, alpha into beta is 4 square is 16. That one into x plus alpha into beta plus alpha into beta. Alpha into beta is 4, which will be equal to 0. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ, x square minus 2x plus 4 will be equal to 0. X square minus 2x plus 4 will be equal to 0. ಇಲ್ಲಿದೆಯಾ, x square minus 2x plus 4 is equal to 0 and this will be my final answer. Yes. So ಹಾಗಾದ್ರೆ ನಮ್ಮ next question ಏನಾಗಿದೆ, if one of the roots of the equation ax square plus bx plus c is equal to 0 is 2.5 times the other, 2.5 times the other, then which of the following is true? Okay, ನನಗೆ ಇಲ್ಲಿ ಎರಡು ರೂಟ್ ಕೊಟ್ಟಿದ್ದಾರೆ. one root is 2.5 times the other. 2.5 times is nothing but 5/2 times the other root. ಈ ತರ ಬರ್ಕೋಬೋದಾ? ಎಸ್. ಸೊ ಆಲ್ಫಾ ಬೈ ಬೀಟಾ ಏನಾಗುತ್ತೆ, 5/2. ಸೊ ವಾಟ್ ವಿಲ್ ಬಿ ಆಲ್ಫಾ ಈಕ್ವಲ್ ಟು, ಆಲ್ಫಾ ಇಸ್ ನಥಿಂಗ್ ಬಟ್ 5x, ಬೀಟಾ ವಿಲ್ ಬಿ ಈಕ್ವಲ್ ಟು 2x. ಇಫ್ ಐ ಮಲ್ಟಿಪ್ಲೈ ಆಲ್ಫಾ ಇಂಟು ಬೀಟಾ, ವಾಟ್ ಡು ಐ ಗೆಟ್, 5 into 2 10x square. And I know that alpha into beta is nothing but c by a, capital C divided by capital A, because this is C is, in place of C I have C, in place of A I have capital A. ಇವಾಗ ಆಲ್ಫಾ ಪ್ಲಸ್ ಬೀಟಾ ಮಾಡಿದ್ರೆ ಏನು ಬರುತ್ತೆ, ಆಲ್ಫಾ ಪ್ಲಸ್ ಬೀಟಾ ಇಸ್ ನಥಿಂಗ್ ಬಟ್ 5x plus 2x, that is 7x, that will be equal to minus b by a. ಸೊ ಹಾಗಾದ್ರೆ x ವ್ಯಾಲ್ಯೂ ಏನಾಗುತ್ತೆ, x ವ್ಯಾಲ್ಯೂ will be minus b by 7a. ಸೊ x ನ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, 10 into x ಸ್ಕ್ವೇರ್ ಅಂದ್ರೆ minus b the whole square ಅಂದ್ರೆ plus b divided by 7a the whole square ಅಂದ್ರೆ 49a square. ಇದು b ಸ್ಕ್ವೇರ್ ಆಗುತ್ತೆ ಪ್ಲಸ್ b ಸ್ಕ್ವೇರ್ ಆಗುತ್ತೆ is equal to c by a ಅಂತ ಇದೆ. ಸೊ ಇವಾಗ ಏನಾಗುತ್ತೆ ನೋಡಿ, ಇಲ್ಲಿ 40a ಸ್ಕ್ವೇರ್ a ಒಂದು ಕ್ಯಾನ್ಸಲ್ ಆಗುತ್ತೆ. ಸೊ 10b ಸ್ಕ್ವೇರ್ is equal to 49ac. ಸೊ ಎಲ್ಲಾದ್ರೂ ಇದೆಯಾ, ಇಲ್ಲಿ ಎಲ್ಲಾದ್ರೂ ಇದೆಯಾ? ಓಕೆ, ಈ ರೀತಿ ಇಲ್ಲ. ಬಟ್ ಏನಿದೆ, 10b square is equal to 49ca ಅಂತ ಇದೆಯಾ, which is exactly same as 10b square is equal to 49ac. ಸೊ ಆನ್ಸರ್ ಏನಾಗುತ್ತೆ, 10b square is equal to 49ca. ಸೊ ನೆಕ್ಸ್ಟ್ ಹಾಗಾದ್ರೆ ನಮ್ಮ ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ ನೋಡಿ, ಇಲ್ಲಿ if the difference between the roots of the equation ax square minus bx plus c is equal to 0 is 4, then which of the following is true? ಹಾಗಾದ್ರೆ ಡಿಫರೆನ್ಸ್ ಬಿಟ್ವೀನ್ ಟೂ ರೂಟ್ಸ್ ಇಸ್ 4 ಅಂತ ಹೇಳ್ತಿದ್ದಾರೆ. So what will be the two roots? Alpha. Now other root is beta. If you subtract alpha and beta, you are getting 4. Okay, let me directly subtract and write it. So alpha minus beta will be equal to what? This will be equal to 4. ಸೊ ಇವಾಗ ಇಲ್ಲೆಲ್ಲಾ ಕಡೆ ಸ್ಕ್ವಯರ್ಸ್ ಅಲ್ಲಿ ಇದೆಯಾ ನೋಡಿ, ಎಲ್ಲೇ ನೋಡಿದ್ರು ಸ್ಕ್ವಯರ್ಸ್ ಕಾಣಿಸ್ತಿದೆ ನನಗೆ. ಸೊ ನಾನು ಏನ್ ಮಾಡ್ಕೊತೀನಿ, ಇದನ್ನ ಸ್ಕ್ವಯರ್ ಮಾಡ್ಕೊಬಿಡ್ತೀನಿ. ಸೊ ಇಫ್ ಐ ಟೇಕ್ ಸ್ಕ್ವಯರ್ ಆನ್ ಬೋತ್ ದ ಸೈಡ್ಸ್, ವಾಟ್ ವಿಲ್ ಐ ಗೆಟ್, alpha square plus beta square minus 2 alpha beta will be equal to 4 square, that is 16.
ನನಗೆ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಏನು ಅಂತ ಗೊತ್ತು. ಏನದು ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್? ಲಾಸ್ಟ್ ಟೈಮ್ ನೋಡಿದ್ವಿ, ಆಲ್ಫಾ ಪ್ಲಸ್ ಬೀಟಾ ದ ಹೋಲ್ ಸ್ಕ್ವೇರ್ minus 2 alpha beta is nothing but alpha square plus beta square ದು ವ್ಯಾಲ್ಯೂ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ಅಂತ ಕೂಡ ಹೇಳಿದ್ದೆ. ಸೊ minus 2 alpha beta ಹಾಗೆ ಇದೆ, that will be equal to 16. ನೆಕ್ಸ್ಟ್ ಏನಾಗುತ್ತೆ, ಆಲ್ಫಾ ಪ್ಲಸ್ ಬೀಟಾ ದ ಹೋಲ್ ಸ್ಕ್ವೇರ್, ಇಲ್ಲಿ ಆಲ್ಫಾ ಇಂಟು ಬೀಟಾ, ಓಕೆ, ಆಲ್ಫಾ ಪ್ಲಸ್ ಬೀಟಾ ದ ಹೋಲ್ ಸ್ಕ್ವೇರ್ minus 4 alpha beta is equal to 16. ಇವಾಗ ನೋಡಿ, ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ಗೊತ್ತು, ಆಲ್ಫಾ ಇಂಟು ಬೀಟಾ ಗೊತ್ತು. ಆಲ್ಫಾ ಪ್ಲಸ್ ಬೀಟಾ ಏನಾಗುತ್ತೆ, ಮೈನಸ್ ಬಿ ಬೈ ಎ, ಮೈನಸ್ ಆಫ್ ಮೈನಸ್ ಬಿ ದ ಹೋಲ್ ಡಿವೈಡೆಡ್ ಬೈ ಎ. ಸೊ ಇದು ಆಲ್ಫಾ ಪ್ಲಸ್ ಬೀಟಾ ಅಂತ ಆಗುತ್ತೆ. ಸೊ ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ಏನಾಗುತ್ತೆ, ಆಲ್ಫಾ ಪ್ಲಸ್ ಬೀಟಾ ಇಸ್ ನಥಿಂಗ್ ಬಟ್ ಬಿ ಬೈ ಎ. ಸೊ ಆಲ್ಫಾ ಇಂಟು ಬೀಟಾ ಏನಾಗುತ್ತೆ, ಸಿ ಬೈ ಎ, ಸಿ ಇಸ್ ನಥಿಂಗ್ ಬಟ್ ಸಿ, ಎ ಇಸ್ ನಥಿಂಗ್ ಬಟ್ ಎ. ಸೊ ಸಿ ಬೈ ಎ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ಟೆ ಅಂದ್ರೆ ಏನಾಗುತ್ತೆ, ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ ಬಿ ಬೈ ಎ ದ ಹೋಲ್ ಸ್ಕ್ವೇರ್ ಅಂದ್ರೆ ಬಿ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಮೈನಸ್ 4 ಇಂಟು ಸಿ ಬೈ ಎ, 4 ಇಂಟು ಸಿ ಬೈ ಎ, ಆಲ್ಫಾ ಬೀಟಾ ಇಸ್ ಸಿ ಡಿವೈಡೆಡ್ ಬೈ ಎ ವಿಚ್ ಇಸ್ ನಥಿಂಗ್ ಬಟ್ 16. ಇವಾಗ ಇಲ್ಲಿ ಎಲ್ ಸಿ ಎಂ ತಗೋಬೇಕಂದ್ರೆ ಎ ಸ್ಕ್ವೇರ್ ತಗೋಬೇಕು, ಇಲ್ಲಿ ಎ ಮಲ್ಟಿಪ್ಲೈ ಆಗುತ್ತೆ, ಹೌದಾ? ಸೊ ಇವಾಗ ಎ ಸ್ಕ್ವೇರ್ ಆ ಕಡೆ ಕಳಿಸ್ಬಿಟ್ಟೆ ಅಂದ್ರೆ ಏನಾಗುತ್ತೆ, ಬಿ ಸ್ಕ್ವೇರ್ ಮೈನಸ್ 4ac is equal to 16a square. 16a square. ಈ ಫಾರ್ಮ್ ಅಲ್ಲಿ ಯಾವ್ದಾದ್ರು ಇದೆಯಾ, ಈ ಫಾರ್ಮ್ ಅಲ್ಲಿ ಯಾವ್ದಾದ್ರು ಇದೆಯಾ? ಓಕೆ, ಸೊ ಇಲ್ಲಿ ನೋಡಕ್ ಹೋದ್ರೆ ಇವಾಗ ನೋಡಿ, ಇಲ್ಲಿ ಬಿ ಸ್ಕ್ವೇರ್ ಮೈನಸ್, ಓಕೆ, ಎಲ್ಲದನ್ನು ಒಂದ್ ಕಡೆ ಕರ್ಕೊಂಡ್ ಬಂದ್ಬಿಡ್ತೀನಿ. ಸೊ ಇವಾಗ ಇಲ್ಲಿ ಏನಾಗುತ್ತೆ, ಬಿ ಸ್ಕ್ವೇರ್ ಮೈನಸ್ 16a ಸ್ಕ್ವೇರ್ ಮೈನಸ್ 4ac is equal to 0. ಈ ರೀತಿ ಯಾವ್ದಾದ್ರು ಫಾರ್ಮ್ ಆಗುತ್ತಾ ನೋಡೋಣ. ಬಿ ಸ್ಕ್ವೇರ್, ಈ ಮೈನಸ್ 4b ಸ್ಕ್ವೇರ್ ಈ ಕಡೆ ಬಂತಂದ್ರೆ ಮೈನಸ್ 3b ಸ್ಕ್ವೇರ್ ಆಗುತ್ತೆ. ಸೊ ಮೈನಸ್ 3b ಸ್ಕ್ವೇರ್ ಬೇಡ ನನಗೆ, 1b ಸ್ಕ್ವೇರ್ ಬೇಕು. ಇಲ್ಲಿ ಬರೀ 1b ಸ್ಕ್ವೇರ್ ಇದೆ, ಇದನ್ನ ಚೆಕ್ ಮಾಡ್ತೀನಿ. ಬಿ ಸ್ಕ್ವೇರ್, ಈ 6a ಸ್ಕ್ವೇರ್ ಈ ಕಡೆ ಬಂತು ಅಂದ್ರೆ ಮೈನಸ್ 6a ಸ್ಕ್ವೇರ್. ಸೊ 10a ಸ್ಕ್ವೇರ್ ಮೈನಸ್ 6a ಸ್ಕ್ವೇರ್ ಮೈನಸ್ 16a ಸ್ಕ್ವೇರ್. ಓಕೆ, ಇಲ್ಲಿವರೆಗೂ ಕರೆಕ್ಟ್ ಆಗಿದೆ. ಈ ಪ್ಲಸ್ 4ac ಈ ಕಡೆ ಬಂತು ಅಂದ್ರೆ ಮೈನಸ್ 4ac ವಿಚ್ ಇಸ್ ಈಕ್ವಲ್ ಟು 0. ಸೊ ದಿಸ್ ಈಕ್ವೇಶನ್ ಇಸ್ ಎಕ್ಸಾಕ್ಟ್ಲಿ ಸೇಮ್ ಆಸ್ ದಿಸ್ ಈಕ್ವೇಶನ್. ಸೊ ದಟ್ ವಿಲ್ ಬಿ ಮೈ ಫೈನಲ್ ಆನ್ಸರ್. ಹಾಗಾದ್ರೆ ನಮ್ಮ ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ ನೋಡಿ ಇಲ್ಲಿ. The roots of equation ax square minus a square x plus ab is equal to 0 are a and b. Find the value of b. Okay, ಇಲ್ಲಿ find the value of b ಅಂತ ಕೇಳ್ತಿದ್ದಾರೆ. ಇಲ್ಲಿ roots ನೋಡಿ, whenever I told you in the quadratic equation the roots will be, how many roots will be there? 2 roots. In a linear equation how many roots will be there? Only 1 root. So ಇಲ್ಲಿ ನೋಡಿ, ax square minus ax square ಕ್ಯಾನ್ಸಲ್ ಆಗ್ಬಿಡುತ್ತೆ. ಇಲ್ಲಿ ಈಕ್ವೇಶನ್ ಏನಿದೆ, ಬರೀ ab is equal to 0, which means a will be equal to 0 or b will be equal to 0. Since we have to find the value of b, we can tell that b is equal to 0 ಅಂತ ಡೈರೆಕ್ಟ್ ಆಗಿ ಇಲ್ಲಿ ಹೇಳ್ಬೋದು. ಸೊ ಈ ಯೂನಿಟ್ ಅಲ್ಲಿ ನಾವು ಏನೆಲ್ಲ ಕಲ್ತ್ವಿ, ಯಾವ ರೀತಿ ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡೋದು, ಮತ್ತೆ ಫಾರ್ಮುಲಾಸ್ ಯಾವ ರೀತಿ ನಾವು ಇಲ್ಲಿ ಆಲ್ಜಿಬ್ರಾಯಿಕ್ ಫಾರ್ಮುಲಾಸ್ ನ ಇಲ್ಲಿ ಯೂಸ್ ಮಾಡಿ ಅದನ್ನ ಬೇರೆ ತರ ಮಾಡಿಫೈ ಮಾಡ್ಕೊಂಡು ಯಾವ ರೀತಿ ಯೂಸ್ ಮಾಡೋದು ಅಂತ ಕೂಡ ನೋಡಿದ್ವಿ. So that will be the end of this unit. Thank you so much. Hello everyone, welcome to Veranda race. ಇದು ನಮ್ಮ ಆಲ್ಜಿಬ್ರಾದು 8th ಲರ್ನಿಂಗ್ ಯೂನಿಟ್ ಆಗಿರುತ್ತೆ. ಸೊ ಪ್ರೀವಿಯಸ್ ಲರ್ನಿಂಗ್ ಯೂನಿಟ್ ಅಲ್ಲಿ ನಾವು ಕ್ವಾಡ್ರಾಟಿಕ್ ಎಕ್ಸ್ಪ್ರೆಷನ್ಸ್ ಮ್ಯಾಕ್ಸಿಮಮ್ ಮತ್ತೆ ಮಿನಿಮಮ್ ವ್ಯಾಲ್ಯೂನ ಕಂಡುಹಿಡಿದಿದ್ವಿ. ಸೊ ಈ ಲರ್ನಿಂಗ್ ಯೂನಿಟ್ ಅಲ್ಲಿ ನಾವು ಏನ್ ಕಂಡುಹಿಡಿಯಕ್ಕೆ ಹೊರಟಿದ್ವಿ ಅಂದ್ರೆ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ವ್ಯಾಲ್ಯೂಸ್ ಆಫ್ ಅ ಪಾಲಿನಾಮಿಯಲ್ ಫಂಕ್ಷನ್. ಪಾಲಿನಾಮಿಯಲ್ ಫಂಕ್ಷನ್ ಇನ್ಕ್ಲೂಡ್ಸ್ ಆಲ್, ಲೀನಿಯರ್ ಆಗಿರ್ಬೋದು, ಕ್ವಾಡ್ರಾಟಿಕ್ ಆಗಿರ್ಬೋದು, ಯಾವ್ದಾದ್ರು ಇರ್ಬೋದು. ಸೊ ಅದನ್ನ ನಾವು ಈ ಕ್ಲಾಸ್ ಅಲ್ಲಿ ನೋಡ್ತೀವಿ. ಸೊ ನಾವು ಈ ಕ್ಲಾಸಲ್ಲಿ ಯಾವ ರೀತಿ ಇದನ್ನೆಲ್ಲ ಸಾಲ್ವ್ ಮಾಡ್ತೀವಿ ಅನ್ನೋದಕ್ಕೆ ಒಂದು ಚಿಕ್ಕ ಕಾನ್ಸೆಪ್ಟ್ ನಿಮಗೆ ಬೇಕಾಗಿರುತ್ತೆ. ಏನದು ಕಾನ್ಸೆಪ್ಟ್ ಅಂದ್ರೆ, ಫಸ್ಟ್ ನಿಮ್ಗೆ ಎಲ್ರಿಗೂ ಆಲ್ರೆಡಿ ತಿಳಿದಿದೆ, ಅರ್ಥಮೆಟಿಕ್ ಮೀನ್ ವಿಲ್ ಆಲ್ವೇಸ್ ಬಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಜಿಯೋಮೆಟ್ರಿಕ್ ಮೀನ್, ವಿಚ್ ವಿಲ್ ಆಲ್ವೇಸ್ ಬಿ ಗ್ರೇಟರ್ ದನ್ ಈಕ್ವಲ್ ಟು ಹಾರ್ಮೋನಿಕ್ ಮೀನ್. ಇದೊಂದು ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿರಬೇಕು. ಇದ್ರ ಜೊತೆಗೆ ಇನ್ನೊಂದು ಶಾರ್ಟ್ ಕಟ್ ನ ನಾವು ಯೂಸ್ ಮಾಡ್ತೀವಿ. ಏನದು ಶಾರ್ಟ್ ಕಟ್ ಅದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ನಾವೊಂದು ಎಕ್ಸಾಂಪಲ್ ಎಲ್ಲ ತಗೊಂಡು ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಅರ್ಥಮೆಟಿಕ್ ಮೀನ್ ಇಸ್ ಆಲ್ವೇಸ್ ಗ್ರೇಟರ್ ದನ್ ಜಿಯೋಮೆಟ್ರಿಕ್ ಮೀನ್, ಆಲ್ವೇಸ್ ಗ್ರೇಟರ್ ದನ್ ಹಾರ್ಮೋನಿಕ್ ಮೀನ್ ಅಂದ್ರೆ ಏನು ಅರ್ಥ ಅಂತ. ಸೊ ಇಲ್ಲಿ ನಾನು ಏನ್ ತಗೋತೀನಿ, ಫಸ್ಟ್ ಲೆಟ್ ಮಿ ಟೇಕ್ ಅಪ್ ದ ಟರ್ಮ್ಸ್ ಅಥವಾ ಎಕ್ಸ್ಪ್ರೆಷನ್ ನಾನು ಏನಂತ ತಗೋತೀನಿ, a1x b1, ಓಕೆ, a1 ಬರೀ a1 ತಗೋತೀನಿ. ದ ಟರ್ಮ್ಸ್ ಹಿಯರ್ ಆರ್, ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಲಿ ಅಂತ ನಾನು ಇಲ್ಲಿ ಯಾವುದು ವೇರಿಯೇಬಲ್ಸ್ ತಗೊಳ್ಳಲ್ಲ. ನಾನು ಏನ್ ಮಾಡ್ತೀನಿ, a1 a2 a3 a4,
ಸೊ ಆನ್ ಅಪ್ ಟು an ವರೆಗೂ ತಗೋತೀನಿ. ಸೊ ಇದಕ್ಕೆ ನಾವೇನ್ ಮಾಡ್ತೀವಿ, ಮ್ಯಾಕ್ಸಿಮಮ್ ಮತ್ತೆ ಮಿನಿಮಮ್ ವ್ಯಾಲ್ಯೂ ಆಫ್ ದಿಸ್ ಫಂಕ್ಷನ್ ಕಂಡುಹಿಡಿಬೇಕು ಅಂದ್ರೆ ನೋಡಿ ಇಲ್ಲಿ ಏನ್ ಮಾಡ್ತೀನಿ, ಅರ್ಥಮೆಟಿಕ್ ಮೀನ್ ಅಂದ್ರೆ ಏನಪ್ಪಾ, ಇದಕ್ಕೆ a1 ಪ್ಲಸ್ a2 ಪ್ಲಸ್ a3 ಪ್ಲಸ್ ಸೋ ಆನ್ ಅಪ್ ಟು an ಡಿವೈಡೆಡ್ ಬೈ n ಟರ್ಮ್ಸ್. ಎಷ್ಟು ಟರ್ಮ್ಸ್ ಇದೆಯೋ ಡಿವೈಡೆಡ್ ಬೈ n, ವಿಚ್ ವಿಲ್ ಆಲ್ವೇಸ್ ಬಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು nth ರೂಟ್ ಆಫ್, ನೋಡಿ ಎಷ್ಟು ಟರ್ಮ್ಸ್ ಇದೆಯೋ ಅಷ್ಟನೇ ರೂಟ್, nth ರೂಟ್. 2 ಟರ್ಮ್ಸ್ ಇದ್ರೆ ಸ್ಕ್ವೇರ್ ರೂಟ್, 3 ಟರ್ಮ್ಸ್ ಇದ್ರೆ ಕ್ಯೂಬ್ ರೂಟ್, n ಟರ್ಮ್ಸ್ ಇದ್ರೆ nth ರೂಟ್ ಆಫ್ a1 ಇಂಟು a2 ಇಂಟು a3 ಇಂಟು ಸೋ ಆನ್ ಅಪ್ ಟು an ವರೆಗೂ ಇರುತ್ತೆ. ದಿಸ್ ವಿಲ್ ಅಗೇನ್ ಬಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು n ಡಿವೈಡೆಡ್ ಬೈ 1 ಬೈ a ಪ್ಲಸ್ 1 ಬೈ a2, ಸಾರಿ ಇದು a1 a2 ಪ್ಲಸ್ 1 ಬೈ a3 ಸೋ ಆನ್ ಅಪ್ ಟು 1 ಬೈ an ವರೆಗೂ ಇರುತ್ತೆ. ಓಕೆನಾ? ಸೊ ಇದಕ್ಕೊಂದು ಚಿಕ್ಕ ಎಕ್ಸಾಂಪಲ್ ನ ತಗೊಳ್ಳೋಣ. ಏನಪ್ಪಾ ಎಕ್ಸಾಂಪಲ್ ಅಂದ್ರೆ, ಲೆಟ್ ಮಿ ಟೇಕ್ ಅಪ್ 2 ಟರ್ಮ್ಸ್. ದ 2 ಟರ್ಮ್ಸ್ ಲೆಟ್ ಮಿ ಕಾಲ್ ಇಟ್ ಆಸ್ 9 and 4. 9 ಮತ್ತೆ 4 ಅಂತ ಎರಡು ಟರ್ಮ್ಸ್ ತಗೋತೀನಿ. ಇದಕ್ಕೆ ಇವಾಗ ಮ್ಯಾಕ್ಸಿಮಮ್ ಆರ್ ಮಿನಿಮಮ್ ಕಂಡುಹಿಡಿಬೇಕು. ಇವಾಗ ನಾನು ಏನ್ ಮಾಡ್ತೀನಿ, ಇದೆ ಅರ್ಥಮೆಟಿಕ್ ಮೀನ್ ವಿಲ್ ಆಲ್ವೇಸ್ ಬಿ ಗ್ರೇಟರ್ ದನ್ ಜಿಯೋಮೆಟ್ರಿಕ್ ಮೀನ್. ಏನಾಗುತ್ತೆ ಇವಾಗ, ಇದನ್ನ ಏನಂತ ಬರೀತೀನಿ, 9 ಪ್ಲಸ್ 4 ಡಿವೈಡೆಡ್ ಬೈ ಎಷ್ಟು ಟರ್ಮ್ಸ್ ಇದೆ, 2 ಟರ್ಮ್ಸ್ ಇದೆ. ಸೊ 9 ಪ್ಲಸ್ 4 ಡಿವೈಡೆಡ್ ಬೈ 2 ಏನಾಯ್ತು, 13 ಡಿವೈಡೆಡ್ ಬೈ 2. 13 by 2 is nothing but 6.5. This should be always greater than or equal to ಯಾವ ಟರ್ಮ್ಗೆ, geometric mean. What is geometric mean? Square root of, ಯಾಕಂದ್ರೆ ಇಲ್ಲಿ ಎರಡು ಟರ್ಮ್ ಇದೆ, ಸೊ ಸ್ಕ್ವೇರ್ ರೂಟ್ ತಗೋತೀನಿ. ಸ್ಕ್ವೇರ್ ರೂಟ್ ಆಫ್ ವಾಟ್, ಸ್ಕ್ವೇರ್ ರೂಟ್ ಆಫ್ a1 into a2. ಇಲ್ಲಿ a1 a2 ಏನಿದೆ, 9 into 4, which is nothing but 9 into 4 36, root of 36 ಅಂದ್ರೆ 6. ನೋಡಿ ಇಲ್ಲಿ 6.5 is obviously greater than 6. ಹೌದಾ? 6.5 is obviously greater than 6. ಅದರಿಂದ ನನಗೆ ಗೊತ್ತಾಗುತ್ತೆ ಎಂದು ಅರ್ಥಮೆಟಿಕ್ ಮೀನ್ is always greater than or equal to geometric mean. ನಾನು ಇವಾಗ ಏನ್ ಮಾಡ್ತೀನಿ, ಇಲ್ಲಿ ಎರಡು ಬೇರೆ ಬೇರೆ ನಂಬರ್ ತಗೊಂಡಿದ್ದೆ, 9 ಮತ್ತೆ 4, ಎರಡು ಸೇಮ್ ನಂಬರ್ಸ್ ತಗೋತೀನಿ, 4 and 4 ಅಂತ. ಇವಾಗ ಏನಾಗುತ್ತೆ, ಅರ್ಥಮೆಟಿಕ್ ಮತ್ತೆ ಜಿಯೋಮೆಟ್ರಿಕ್ ಮೀನ್ ನಡುವಿನ ರಿಲೇಶನ್ಶಿಪ್ ಇವಾಗ ಏನಾಗುತ್ತೆ ನೋಡಿ, ಇಲ್ಲಿ ಜಿಯೋಮೆಟ್ರಿಕ್ ಮೀನ್ ಆಗುತ್ತೆ, ಅರ್ಥಮೆಟಿಕ್ ಮೀನ್ ಏನಾಗುತ್ತೆ, 4 plus 4 divided by 2 ಅಂದ್ರೆ 8 by 2 which is equal to 4. This should be greater than or equal to ಅಂತ ಹೇಳಿದೆ, equal to geometric mean. ಎರಡು ಟರ್ಮ್ ಇದೆ, ಸೊ ಸ್ಕ್ವೇರ್ ರೂಟ್ ಆಫ್ 4 into 4, ಸ್ಕ್ವೇರ್ ರೂಟ್ ಆಫ್ 4 into 4 ಏನಾಗುತ್ತೆ, 4 ಅಂತಾನೆ ಬರುತ್ತೆ. ಸೊ ವಿಚ್ ಮೀನ್ಸ್ 4 is equal to 4 ಅಂತ ಬರ್ತಾ ಇದೆ. ಅರ್ಥಮೆಟಿಕ್ ಮೀನು ಜಿಯೋಮೆಟ್ರಿಕ್ ಮೀನು ಈಕ್ವಲ್ ಆಗ್ತಾ ಇದೆ. ಸೊ ಇದರಿಂದ ನಾವು ಏನ್ ಅರ್ಥ ಮಾಡ್ಕೋಬಹುದು, ಯಾವಾಗ ಈಕ್ವಲ್ ಆಗುತ್ತೆ ಅರ್ಥಮೆಟಿಕ್ ಮೀನ್ ಮತ್ತೆ ಜಿಯೋಮೆಟ್ರಿಕ್ ಮೀನ್. ಅರ್ಥಮೆಟಿಕ್ ಮೀನ್ ಅಂಡ್ ಜಿಯೋಮೆಟ್ರಿಕ್ ಮೀನ್ ವಿಲ್ ಬಿ ಈಕ್ವಲ್ ಓನ್ಲಿ ವೆನ್ ಆಲ್ ದ ಟರ್ಮ್ಸ್ ಗಿವನ್ ಆರ್ ಈಕ್ವಲ್. ಎಲ್ಲಾ ಟರ್ಮ್ಸ್, ಏನೇನು ಟರ್ಮ್ಸ್ ಕೊಟ್ಟಿದಾರಲ್ವಾ, ಎಲ್ಲಾ ಟರ್ಮ್ಸ್ ಈಕ್ವಲ್ ಆಗೋದ್ರೆ ಆವಾಗ ನಾನು ಏನಂತ ಹೇಳ್ಬೋದು, ಅರ್ಥಮೆಟಿಕ್ ಮೀನ್ ಇಸ್ ಗ್ರೇಟರ್ ದ್ಯಾನ್, ಸಾರಿ, ಅರ್ಥಮೆಟಿಕ್ ಮೀನ್ ಇಸ್ ಈಕ್ವಲ್ ಟು ಜಿಯೋಮೆಟ್ರಿಕ್ ಮೀನ್. ಎಲ್ಲಾ ಟರ್ಮ್ಸ್ ಈಕ್ವಲ್ ಆದ್ರೆ ಮಾತ್ರ, ಇಲ್ಲ ಅಂದ್ರೆ ಆ ರೀತಿ ಆಗಲ್ಲ. ಸೊ ಇವಾಗ ನಾನು ನಿಮ್ಗೆ ಶಾರ್ಟ್ ಕಟ್ ಅಂತ ಕೂಡ ಹೇಳಿದ್ದೆ, ಯಾವ ರೀತಿ ಈ ಪ್ರಾಬ್ಲಮ್ ನ ಶಾರ್ಟ್ ಕಟ್ ಇಂದ ಸಾಲ್ವ್ ಮಾಡಬಹುದು ಅಂತ. ಫಾರ್ ಎಕ್ಸಾಂಪಲ್, ನಿಮ್ಗೆ a ಪ್ಲಸ್ ಬಿ ಪ್ಲಸ್ ಸಿ ಕೊಟ್ಟರು, a ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ಸಮ್ ಕಾನ್ಸ್ಟೆಂಟ್ z ಅಂತ ತಿಳ್ಕೊಳ್ಳೋಣ. ಈ ರೀತಿ ಕೊಟ್ಟಿದ್ದಾರೆ. ಹಾಗಾದ್ರೆ ದೆನ್ ಫೈಂಡ್ ಔಟ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ a ಇಂಟು ಬಿ ಇಂಟು ಸಿ ಕ್ಯಾನ್ ಟೇಕ್ ಅಂತ ಹೇಳ್ತಿದ್ದಾರೆ. a ಇಂಟು ಬಿ ಇಂಟು ಸಿ ಎಷ್ಟು ಮ್ಯಾಕ್ಸಿಮಮ್ ವರ್ಗೂ ಹೋಗುತ್ತೆ ಅದನ್ನ ಕಂಡುಹಿಡಿರಿ ಅಂತ ಅವ್ರು ಕೇಳ್ತಿದ್ದಾರೆ. ಸೊ ಆವಾಗ ಏನ್ ಮಾಡ್ತೀರಾ, ಅಥವಾ ಇನ್ನೊಂದು ಕ್ವೆಶನ್ ನ a ಇಂಟು ಬಿ ಇಂಟು ಸಿ ಇಸ್ ಈಕ್ವಲ್ ಟು ಸಮ್ ಕಾನ್ಸ್ಟೆಂಟ್ z, ಫೈಂಡ್ ಔಟ್ ದ ಮಿನಿಮಮ್ ವ್ಯಾಲ್ಯೂ ದಟ್ a ಪ್ಲಸ್ ಬಿ ಪ್ಲಸ್ ಸಿ ಕ್ಯಾನ್ ಟೇಕ್ ಅಂತ ಕೇಳ್ತಾರೆ. ಮಿನಿಮಮ್ ವ್ಯಾಲ್ಯೂ a ಪ್ಲಸ್ ಬಿ ಪ್ಲಸ್ ಸಿ ಕ್ಯಾನ್ ಟೇಕ್ ಅಂತ ನಿಮ್ನ ಕ್ವೆಶನ್ ನ ಕೇಳ್ತಾರೆ. ಈ ರೀತಿ ಕೇಳಿದಾಗ ನಾವು ಯಾವ ರೀತಿ ಸಾಲ್ವ್ ಮಾಡ್ತೀವಿ ಅಂದ್ರೆ ತುಂಬಾ ಸಿಂಪಲ್. ನಾನು a ಇಸ್ ಈಕ್ವಲ್ ಟು ಬಿ ಇಸ್ ಈಕ್ವಲ್ ಟು ಸಿ ಅಂತ ತಗೋಬಿಡ್ತೀನಿ, ಇಸ್ ಈಕ್ವಲ್ ಟು ಸಮ್ ಕಾನ್ಸ್ಟೆಂಟ್ k. a ಈಕ್ವಲ್ಸ್ ಟು ಬಿ ಈಕ್ವಲ್ಸ್ ಟು ಸಿ ಇಸ್ ಈಕ್ವಲ್ ಟು ಸಮ್ ಕಾನ್ಸ್ಟೆಂಟ್ k. ಈ ಕಾನ್ಸ್ಟೆಂಟ್ ಅಂತ ತಗೊಂಡೋಗಿ ಕೊಟ್ಟಿರೋ ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ k ವ್ಯಾಲ್ಯೂ ಏನು ಅಂತ ಫೈಂಡ್ ಔಟ್ ಮಾಡ್ತೀನಿ. k ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ ಆದ್ಮೇಲೆ ಆ k ವ್ಯಾಲ್ಯೂ ತಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ರೆ ನಮಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನು ಅಂತ ಬಂದ್ಬಿಡುತ್ತೆ. ಇದನ್ನ ಕೇಳಿಸ್ಕೊಳಕ್ ಸ್ವಲ್ಪ ಲೆಂತಿ ಅಂತ ಅನಿಸ್ಬೋದು, ಬಟ್ ಪ್ರಾಬ್ಲಮ್ಸ್ ನೋಡಿದ್ರೆ ನಿಮ್ಗೆ ಎಷ್ಟು ಸಿಂಪಲ್ ಆಗಿ ಇದು ಸಾಲ್ವ್ ಆಗುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಬನ್ನಿ ನಮ್ಮ ಫಸ್ಟ್ ಪ್ರಾಬ್ಲಮ್ ಏನಿದೆ. ಇಫ್ a is not equal to b and a and b are positive numbers, then which of the following is true? ನೋಡಿ, a and b are, a ಮತ್ತೆ b are not equal ಅಂತ ಹೇಳ್ತಿದ್ದಾರೆ. If they both are not equal, which means that arithmetic mean cannot be equal to geometric mean. ಹಾಗಾದ್ರೆ ಏನರ್ಥ, arithmetic mean will be greater than geometric mean. So arithmetic mean ಏನಾಗುತ್ತೆ, a and b terms ಗೆ a plus b by 2 should be greater than geometric mean square root of a into b. Square root of a into b ಇದೆಯಾ ಆಪ್ಷನ್ಸ್ ಅಲ್ಲಿ? yes, a plus b by 2 is greater than square root of a into b ಅಂತ ಅದು ನಮ್ಮ ಫೈನಲ್ ಆನ್ಸರ್ ಆಗಿರುತ್ತೆ. ಹಾಗಾದ್ರೆ ನಮ್ಮ ನೆಕ್ಸ್ಟ್ ಕ್ವೆಶ್ಚನ್ ಏನಾಗಿದೆ ಅಂತ ನೋಡೋಣ ಬನ್ನಿ. ಇಲ್ಲಿ ಏನಾಗಿದೆ,
a plus b plus c plus d is equal to 1, then the maximum value of 1 plus a into 1 plus b into 1 plus c into 1 plus d is ಅಂತ ಕೇಳ್ತಿದ್ದಾರೆ. ಸೊ ಇದನ್ನ ಎರಡೂ ರೀತಿಯಲ್ಲಿ ಸಾಲ್ವ್ ಮಾಡ್ತೀನಿ. ಒಂದು ಶಾರ್ಟ್ ಕಟ್ ಯೂಸ್ ಮಾಡಿ ಕೂಡ ಸಾಲ್ವ್ ಮಾಡ್ತೀನಿ, ಒಂದು ನಮ್ಮ ರೆಗ್ಯುಲರ್ ಮೆಥಡ್ ಅಂದ್ರೆ ಅರ್ಥಮೆಟಿಕ್ ಮೀನ್ ಗ್ರೇಟರ್ ದನ್ ಜಿಯೋಮೆಟ್ರಿಕ್ ಮೀನ್ ಮೆಥಡ್ ಕೂಡ ಯೂಸ್ ಮಾಡಿ ಸಾಲ್ವ್ ಮಾಡ್ತೀನಿ. ನಿಮಗೆ ಇವಾಗ ಕ್ಲಿಯರ್ ಆಗಿ ಅರ್ಥ ಆಗ್ಬಿಡುತ್ತೆ. ನೋಡಿ ಏನಿದೆ, a plus b plus c plus d is equal to 1 ಅಂತ ಹೇಳಿದಾರ. ಓಕೆ, ಹಾಗಾದ್ರೆ ಅರ್ಥಮೆಟಿಕ್ ಮೀನ್ ಏನಾಗುತ್ತೆ, a plus b plus c plus d the whole divided by 4 will be greater than or equal to geometric mean. ನಾನು geometric mean ಏನಾಗಿರುತ್ತೆ ಇಲ್ಲಿ, ಜಿಯೋಮೆಟ್ರಿಕ್ ಮೀನ್ ಯಾವ್ದಕ್ಕೆ ತಗೋಬೇಕು? ಓಕೆ, ನಾನು ಅರ್ಥಮೆಟಿಕ್ ಮೀನು ಮೇಲೆ ಕೊಟ್ಟಿರೋ ಈಕ್ವೇಶನ್ ತಗೊಳ್ಳಲ್ಲ, ಈ ಈಕ್ವೇಶನ್ ತಗೋಬೇಕು. ಇದ್ರದ್ದು ಮ್ಯಾಕ್ಸಿಮಮ್ ಕಂಡುಹಿಡಿಬೇಕಲ್ವಾ? ಸೊ ಆ ಈಕ್ವೇಶನ್ಗೆ ನಾನು ಏನ್ ತಗೋಬೇಕು, ಅರ್ಥಮೆಟಿಕ್ ಮೀನ್ ನ ತಗೋಬೇಕು. ಅರ್ಥಮೆಟಿಕ್ ಮೀನ್ ಈ ಈಕ್ವೇಶನ್ ತಗೊಂಡ್ರೆ ಏನಾಗ್ಬಿಡತ್ತೆ ನೋಡಿ, ಇಲ್ಲಿ 1 plus a plus 1 plus b plus 1 plus c plus 1 plus d. ಇದಕ್ಕೆ ಅರ್ಥಮೆಟಿಕ್ ಮೀನ್ ಎಷ್ಟು ಟರ್ಮ್ಸ್ ಇದೆ ಇಲ್ಲಿ, 4 terms there. So divided by 4, this should be greater than or equal to square root of, fourth root of, ಯಾಕೆ 4 ಟರ್ಮ್ ಗಳಿದೆ ಅಂದ್ರೆ fourth root ನ ಯೂಸ್ ಮಾಡಬೇಕು ನಾನು. fourth root of 1 plus a into 1 plus b into 1 plus c into 1 plus d ಅಂತ ಬರುತ್ತೆ. ಇವಾಗ ನನಗೆ ಇಲ್ಲಿ ಫೋರ್ತ್ ರೂಟ್ ವ್ಯಾಲ್ಯೂ ಏನು ಅಂತ ಗೊತ್ತಿಲ್ಲ. ಸೊ ನಾನು ಏನ್ ಮಾಡ್ತೀನಿ, ಫಸ್ಟ್ ಇದನ್ನ ಸಿಂಪ್ಲಿಫೈ ಮಾಡೋಣ ಬನ್ನಿ. ಏನಿದೆ, 1 plus 1 plus 1 plus 1 ಅಂದ್ರೆ 4 ಅಂತ ಇದೆಯಾ, ಇದೆ. ಪ್ಲಸ್ ಮಿಕ್ಕಿರೋದೇನಿದೆ, a plus b plus c plus d, a plus b plus c plus d the whole divided by 4 which is greater than or equal to fourth root of ಇದು. So fourth root of 1 plus a into 1 plus b into 1 plus c into 1 plus d ಅಂತ ಇದೆ. ಇವಾಗ ನಂಗೆ ಫೋರ್ತ್ ರೂಟ್ ಕಂಡಿಡಿಯಕ್ಕಾಗಲ್ಲ. ಸೊ ನಾನು ಏನ್ ಮಾಡ್ತೀನಿ, ದ ಹೋಲ್ ಪವರ್ 4 ನ ಎರಡೂ ಕಡೆ ತಗೋಬಿಡ್ತೀನಿ. ಎರಡೂ ಕಡೆ ಹೋಲ್ ಪವರ್ 4 ತಗೊಂಡ್ರೆ ಏನು ವ್ಯತ್ಯಾಸ ಆಗಲ್ಲ. ಸೊ ಇಲ್ಲಿ ಏನಾಗುತ್ತೆ ನೋಡಿ, 4 plus a plus b plus c plus d ಏನಿದೆ, 1 ಅಂತ ಇದೆ. 1 divided by 4 the whole power 4 should be greater than or equal to, ಇಲ್ಲಿ 4 ಪವರು ಮತ್ತೆ ರೂಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಏನಿರುತ್ತೆ ಇಲ್ಲಿ, 1 plus a into 1 plus b into 1 plus c into 1 plus d ಅಂತ ಇರುತ್ತೆ. ಸೊ ಇದಕ್ಕೆ ಆನ್ಸರ್ ಏನ್ ಬಂದ್ಬಿಡುತ್ತೆ, 5/4 the whole power 4. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಾಗಿರುತ್ತೆ, maximum value of this equation here will be, this expression here will be 5/4 the whole power 4 ಅಂತ ಬರುತ್ತೆ. ಇದು ಒಂದು ಮೆಥಡ್ ಆಗಿದ್ರೆ ಸಾಲ್ವ್ ಮಾಡೋದು. ಇನ್ನೊಂದು ಮೆಥಡ್ ಇದೆ ನಿಮಗೆ ಶಾರ್ಟ್ ಕಟ್ ಅಂತ ಹೇಳಿದೆ. ಏನದು, ಇಲ್ಲಿ ಯಾವ್ಯಾವ ಟರ್ಮ್ ಕೊಟ್ಟಿರ್ತಾರಲ್ವಾ ಅದನ್ನ ಎಲ್ಲದನ್ನು ಈಕ್ವಲ್ ತಗೋಬಿಡಿ, ಇಂಟು ಈಕ್ವಲ್ ಟು ಕೆ ಅಂತ ತಗೊಂಬಿಡಿ ಅಂತ ಹೇಳಿದೆ. ಸೊ ಇವಾಗ 1 plus a is equal to 1 plus b is equal to 1 plus c is equal to 1 plus d is equal to ಏನಂತ ತಗೊಂಡಿದ್ದೀನಿ, ಕೆ ಅಂತ ತಗೊಂಡ್ಬಿಟ್ಟೆ. ಇವಾಗ a ಏನಾಗುತ್ತೆ, a is equal to b is equal to c is equal to d is equal to k minus 1 ಅಂತ ಆಗುತ್ತಾ ನೋಡಿ. k ಇಂದ 1 ನ ಮೈನಸ್ ಮಾಡಿಬಿಟ್ರೆ ನೋಡಿ, a 1 plus a ಕೂಡ k ಆಗುತ್ತೆ. k minus 1 will be equal to a. ಅದೇ ರೀತಿ k minus 1 will be equal to b, c, d ಎಲ್ಲದಕ್ಕೂ k minus 1 ಅನ್ನೋದು ಈಕ್ವಲ್ ಅಂತ ಆಗ್ಬಿಡುತ್ತೆ. ಇದನ್ನ ತಗೊಂಡೋಗಿ ಏನ್ ಮಾಡ್ತೀನಿ, ಇದರಲ್ಲಿ ಕೊಟ್ಟಿರೋ ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಅದ್ ಮಾಡಿದಾಗ ಏನಾಗುತ್ತೆ, k minus 1 ಪ್ಲಸ್ ತಿರ್ಗಾ ಮತ್ತೆ k minus 1 ಮತ್ತೆ ಪ್ಲಸ್ k minus 1 ಮತ್ತೆ ಇನ್ನೊಂದ್ಸರಿ ಇದೆ k minus 1 ಅಂತ ಇದೆ, ವಿಚ್ ಇಸ್ ಈಕ್ವಲ್ ಟು ಏನಂತ ಕೊಟ್ಟಿದ್ದಾರೆ, 1 ಅಂತ ಕೊಟ್ಟಿದ್ದಾರೆ, ವಿಚ್ ಇಸ್ ಈಕ್ವಲ್ ಟು 1. ಸೊ ಇವಾಗ ನೋಡಿ ಸಿಂಪ್ಲಿಫೈ ಮಾಡಿ ಇದನ್ನ, ಏನಾಗುತ್ತೆ, 1 2 3 4 ಟೈಮ್ಸ್ ಕೆ 4k minus 4 4 ಸಲ ಇದೆ -4 ವಿಚ್ ಇಸ್ ಈಕ್ವಲ್ ಟು 1. ಸೊ 4k is equal to -4 ಆ ಕಡೆ ಹೋದ್ರೆ +5 ಅಂದ್ರೆ +4 ಆಗುತ್ತೆ. ಸೊ 1 + 4 5 ಅಂತ ಆಗುತ್ತೆ. ಸೊ k ಏನಾಗ್ಬಿಡುತ್ತೆ, 5/4. k ಅನ್ನೋದು 5/4 ಅಂದ್ರೆ ವಾಪಸ್ ತಗೊಂಡ್ಬಂದು ಸಬ್ಸ್ಟಿಟ್ಯೂಟ್ ಮಾಡಿ, k is equal to 5/4. ಸೊ 1 plus a ಅನ್ನೋದೇನು, 1 plus a is nothing but k. ಸೊ ಇಲ್ಲಿ ಏನಾಗುತ್ತೆ, 5/4 into 5/4, ಯಾಕಂದ್ರೆ ಎಲ್ಲ ವ್ಯಾಲ್ಯೂಸ್ ಈಕ್ವಲ್, into 5/4 into 5/4 which is nothing but 5/4 the whole power 4. ಇದು ನಮ್ಮ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಹೇಳಿದೆ ನೋಡಿ. ಶಾರ್ಟ್ ಕಟ್ ಯೂಸ್ ಮಾಡಿದ್ರೆ ಈಸಿ ಆಗುತ್ತೆ ಇದನ್ನ ಮಾಡೋದಕ್ಕಿಂತ. ಇದರಲ್ಲಿ ಎಲ್ಲಾದ್ರೂ ಒಂದು ಚಿಕ್ಕ ಸ್ಟೆಪ್ ರಾಂಗ್ ಹೋದ್ರೂ ನನಗೆ ಜಾಸ್ತಿ ಮಿಸ್ಟೇಕ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ನನಗೆ ಸಿಕ್ಕಾಪಟ್ಟೆ ಸಿಂಪಲ್ ಆಗಿ ಆನ್ಸರ್ ಬರುತ್ತೆ. ಸೊ ಹಾಗಾದ್ರೆ ನಮ್ಮ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಇಲ್ಲಿ ಇಫ್ a plus b plus c is 24 then find the maximum value of a b c
ಮತ್ತೆ ಎರಡು ಮೆಥಡ್ ನ ಯೂಸ್ ಮಾಡ್ತೀನಿ. ಇದೊಂದು ಪ್ರಾಬ್ಲಮ್ಗೆ ಎರಡು ಮೆಥಡ್ ನ ಯೂಸ್ ಮಾಡಿ ಸಾಲ್ವ್ ಮಾಡ್ತೀನಿ. ಇದಾದ್ಮೇಲಿಂದ ಒಂದು ಮೆಥಡ್ ಯೂಸ್ ಮಾಡಿದ್ರೆ ಸಾಕು. ಸೊ ಇವಾಗ ನೋಡಿ a plus b plus c is equal to 24 ಅಂತ ಕೊಟ್ಟಿದ್ದಾರೆ. ಫೈಂಡ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ a ಇಂಟು ಬಿ ಇಂಟು ಸಿ. ಸೊ ನಾನು ಏನ್ ಮಾಡಬೇಕು, ಅದಕ್ಕೆ ಅರ್ಥಮೆಟಿಕ್ ಮೀನ್ ನ ತಗೋಬೇಕು. a ಇಂಟು ಬಿ ಇಂಟು ಸಿ ಅರ್ಥಮೆಟಿಕ್ ಮೀನ್ ಏನಾಗುತ್ತೆ, a plus b plus c divided by 3. This should be greater than or equal to geometric mean ಅಂದ್ರೆ ಕ್ಯೂಬ್ ರೂಟ್ ಆಫ್ ಯಾವ ವ್ಯಾಲ್ಯೂ, ಕ್ಯೂಬ್ ರೂಟ್ ಆಫ್ a ಇಂಟು ಬಿ ಇಂಟು ಸಿ. ಹೌದಾ? ಇವಾಗ ನೋಡಿ ಇಲ್ಲಿ ನನಗೆ ಕ್ಯೂಬ್ ರೂಟ್ ಇದೆ, ಸೊ ನನಗೆ ಗೊತ್ತಿಲ್ಲ. ಸೊ ಏನ್ ಮಾಡ್ತೀನಿ, ಎರಡೂ ಕಡೆ ಕ್ಯೂಬ್ಸ್ ನ ತಗೊಂಡ್ಬಿಡ್ತೀನಿ. ಎರಡೂ ಕಡೆ ಕ್ಯೂಬ್ಸ್ ನ ತಗೊಂಡ್ಬಿಟ್ಟೆ. ನೆಕ್ಸ್ಟ್ a ಪ್ಲಸ್ ಬಿ ಪ್ಲಸ್ ಸಿ ಏನಂತ ಇದೆ, 24 ಅಂತ ಇದೆ. ಸೊ 24/3 the whole cube is greater than or equal to root of abc. ಸೊ ಇವಾಗ abc ಅಂತ ಬಂದ್ಬಿಡುತ್ತೆ. ಸ್ಕ್ವೇರ್ ರೂಟ್, ಕ್ಯೂಬ್ ರೂಟ್ ಮತ್ತೆ ಕ್ಯೂಬ್ ಕ್ಯಾನ್ಸಲ್ ಆಗುತ್ತೆ. ಸೊ 24/3 is nothing but 8. 8 cube is 512. 512 is greater than or equal to abc. ಅಂದ್ರೆ ಅರ್ಥ ಏನು, abc can never be greater than 512 ಅಂತ. ಹೌದಾ? abc can never be greater than 512 but it can be equal to 512. ಅಂದ್ರೆ ಅರ್ಥ ಏನು, which means that the maximum value abc can take up is 512 ಅಂತ. ಸೊ ಅದನ್ನ ನಾನು ಇವಾಗ ಇಲ್ಲಿ ಶಾರ್ಟ್ಕಟ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ, a is equal to b is equal to c is equal to k. ಇದನ್ನ ಎತ್ಕೊಂಡೋಗಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ a plus b plus c ಅಂದ್ರೆ ಏನಾಗುತ್ತೆ, k plus k is equal to 3 ಅಂತ ಕೊಟ್ಟಿದ್ದಾರೆ. ಸಾರಿ 24 ಅಂತ ಕೊಟ್ಟಿದ್ದಾರೆ. ಐಮ್ ಸಾರಿ. ಸೊ ಇದನ್ನ ಆಡ್ ಮಾಡಿದಾಗ ಏನಾಗುತ್ತೆ, 3k is equal to 24. ಸೊ k ಏನಾಗುತ್ತೆ, 8 ಅಂತ ಆಗ್ಬಿಡುತ್ತೆ. k ವ್ಯಾಲ್ಯೂ 8 ಅಂತ ಬಂತು. ತಗೊಂಡ್ಬಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಡಿ. k ಇಂಟು k ದಟ್ ಇಸ್ ನಥಿಂಗ್ ಬಟ್ 8 ಕ್ಯೂಬ್. 8 ಕ್ಯೂಬ್ ಏನಾಗುತ್ತೆ, 512. ಇದು ನನ್ನ ಫೈನಲ್ ಆನ್ಸರ್ ಆಗುತ್ತೆ. ದಿಸ್ ಇಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ದಟ್ a ಇಂಟು ಬಿ ಇಂಟು ಸಿ ಕ್ಯಾನ್ ಟೇಕ್ ಅಪ್. ಅರ್ಥ ಆಗಿದೆಯಾ? ಸೊ ನೋಡಿ ನೆಕ್ಸ್ಟ್ ಕ್ವೆಶನ್ ಏನಾಗಿದೆ ಅಂತ, ಇಫ್ a ಇಂಟು ಬಿ ಇಂಟು ಸಿ ಇಸ್ 64 ದೆನ್ ಫೈಂಡ್ ದ ಮಿನಿಮಮ್ ವ್ಯಾಲ್ಯೂ ಆಫ್ a ಪ್ಲಸ್ ಬಿ ಪ್ಲಸ್ ಸಿ. a ಪ್ಲಸ್ ಬಿ ಪ್ಲಸ್ ಸಿಗೆ ಮಿನಿಮಮ್ ವ್ಯಾಲ್ಯೂ ಕಂಡುಹಿಡಿಬೇಕು. ಮತ್ತೆ ನಾನು ಏನ್ ಮಾಡ್ತೀನಿ, ಶಾರ್ಟ್ ಕಟ್ ನ ಅಪ್ಲೈ ಮಾಡ್ತೀನಿ. ಇಲ್ಲಿಂದ a is equal to b is equal to c is equal to k ಅಂತ ತಗೋತೀನಿ. ಇಲ್ಲಿ ತಗೊಬಂದು ಹಾಕಿದ್ರೆ ಏನಾಗುತ್ತೆ, k ಇಂಟು k is equal to 64. k ಕ್ಯೂಬ್ is equal to 64. ಅಂದ್ರೆ k ಏನಾಗುತ್ತೆ, k will be equal to cube root of 64 which is nothing but 4. 4 cube is 64. 4 into 4 16. 16 into 4 is 64. So k value k is 4 ಅಂತ ಬಂತು. ತಗೊಂಬಂದು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. k plus k ಅಂದ್ರೆ 4 plus 4 plus 4 ಅಂದ್ರೆ ಏನಾಗ್ಬಿಡುತ್ತೆ, 12. 12 is the minimum value that a plus b plus c can take up. Yes. ಸೊ ಹಾಗಾದ್ರೆ ನಮ್ಮ ನೆಕ್ಸ್ಟ್ ಕ್ವೆಶನ್ ಏನಾಗಿರುತ್ತೆ ನೋಡೋಣ ಬನ್ನಿ. ಏನಾಗಿದೆ ನಮ್ಮ ನೆಕ್ಸ್ಟ್ ಕ್ವೆಶನ್, ಇಫ್ a plus 2b plus 3c is equal to 12 then find the maximum value of a into b square into c cube. ಓಕೆ, ಮತ್ತೆ ಇದೇ ತರ ಮಾಡೋದು. ನಾನು ಏನ್ ಮಾಡ್ತೀನಿ, a is equal to b cube is equal to, ಇಲ್ಲಿ ಏನ್ ಕೊಟ್ಟಿದ್ದಾರೆ, b square is equal to c cube, ಅಥವಾ ಇಲ್ಲಾಂದ್ರೆ a is equal to b is equal to c is equal to ತಗೊಂಡ್ಬಿಡ್ತೀನಿ. a is equal to b is equal to c. ಒಂದು ನಿಮಿಷ ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಸೊ a is equal to b is equal to c is equal to k ಈ ರೀತಿ ತಗೊಂಡ್ಬಿಡ್ತೀನಿ. ಸೊ ಏನ್ ಮಾಡ್ತೀನಿ, ಇದನ್ನ ತಗೊಂಡ್ಬಂದು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ಏನಾಗುತ್ತೆ, k ಪ್ಲಸ್ 2k ಪ್ಲಸ್ 3k is equal to 12. ಇದನ್ನ ಆಡ್ ಮಾಡಿದ್ರೆ ನೋಡಿ ಏನಾಗುತ್ತೆ, 3 plus 2 5, 5 plus 1 6. 6k is equals to 12 ಅಂತ ಬರುತ್ತೆ. ಸೊ ವ್ಯಾಲ್ಯೂ ಆಫ್ k ಏನಾಗುತ್ತೆ, k will be equal to 2. ಇಫ್ k ಇಷ್ಟು ನಾನು ತಗೊಂಡ್ಬಂದು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, k ಇಂಟು k ಸ್ಕ್ವೇರ್ ಇಂಟು k ಕ್ಯೂಬ್ ಅಂದ್ರೆ 2 into 2 square. 2 into 2 square is 4 into 2 cube is 8. 8 4 is 32. 32 into 2 is 64. What is 64? 64 is the maximum value that this can take up. Clear everybody? So ಹಾಗಾದ್ರೆ ನೆಕ್ಸ್ಟ್ ಕ್ವೆಶನ್ ಏನಿದೆ, ಯಾವ ರೀತಿ ಸಾಲ್ವ್ ಮಾಡೋದು ನೋಡೋಣ ಬನ್ನಿ. If a plus b plus c is equal to 14 then find the maximum value of a plus 2 into b minus 3 into c plus 3. ನಾನು ಏನು ಮಾಡ್ಬಿಡ್ತೀನಿ ಇವಾಗ, a plus 2 is equal to b minus 3 is equal to c plus 3 which is equal to k ಅಂತ ನಾನು ತಗೊಂಡ್ಬಿಡ್ತೀನಿ. ಹಾಗಾದ್ರೆ ಇವಾಗ ಏನಾಗುತ್ತೆ ನೋಡಿ, a is equal to ಏನಾಗುತ್ತೆ, k minus 2 ಅಂತ ಆಗುತ್ತಾ, ಇದು ಆ ಕಡೆ 2 ಆ ಕಡೆ ಹೋದಾಗ k minus 2 ಅಂತ ಆಗುತ್ತೆ. ಹಾಗಾದ್ರೆ ವ್ಯಾಲ್ಯೂ ಆಫ್ b ವಿತ್ ರೆಸ್ಪೆಕ್ಟ್ ಟು k ಏನಾಗುತ್ತೆ, b minus 3 is equal to k ಅಂತ ಆದ್ರೆ b will be equal to k plus 3. ಇವಾಗ c ವ್ಯಾಲ್ಯೂ is equal to k ಅಂತ ಆದ್ರೆ, c plus 3 is equal to k ಅಂತ ಆದ್ರೆ c ವ್ಯಾಲ್ಯೂ ಏನಾಗುತ್ತೆ, k minus 3. ಸೊ ನನಗೆ a b c ವ್ಯಾಲ್ಯೂ ಬಂತು. ಇಲ್ಲಿ ತಗೊಂಬಂದು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. k minus 2 plus k
plus 3 plus k minus 3 will be equal to 14. Minus 3 plus 3 cancel ಆಗೋಗುತ್ತೆ. 3k is equal to 2 ಆ ಕಡೆ ಹೋಯ್ತು ಅಂದ್ರೆ 14 plus 2. 14 plus 2 is 16. What will be value of k? K will be equal to 16 by 3 ಅಂತ ಬಂತು. k ನನಗೆ 16 by 3 ಅಂತ ಬಂತು ಅಂದ್ರೆ ನೋಡಿ k ಏನು, ಇದು ಕೂಡ k, ಇದು ಕೂಡ k, ಇದು ಕೂಡ k. ಸೊ ಇಲ್ಲಿ ತಗೊಂಬಂದು ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ರೆ ಏನಾಗುತ್ತೆ, 16 by 3 into 16 by 3 into 16 by 3. That is nothing but 16 by 3 the whole cube. 16 by 3 the whole cube is the maximum value this can take up. Yes, everybody clear with this? ಅರ್ಥ ಆಗ್ತಿದ್ಯಾ ಎಲ್ರಿಗೂ? ಸೊ ಹಾಗಾದ್ರೆ ಇವತ್ತಿನ ಸೆಷನ್ ಅಲ್ಲಿ ನಾವೇನೆಲ್ಲ ಕಲ್ತ್ವಿ, ಹೌ ಟು ಡಿಟರ್ಮೈನ್ ದ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ವ್ಯಾಲ್ಯೂಸ್ ಆಫ್ ಅ ಪಾಲಿನಾಮಿಯಲ್ ಅಂತ ಕರ್ತ್ವಿ. ಇದರಲ್ಲಿ ಯಾವ್ಯಾವ ಮೆಥಡ್ ಯೂಸ್ ಮಾಡಿದ್ವಿ? ಒಂದು ನಾರ್ಮಲ್ ಮೆಥಡ್ ಅಂದ್ರೆ ಅರ್ಥಮೆಟಿಕ್ ಮೀನ್ ಆಲ್ವೇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಜಿಯೋಮೆಟ್ರಿಕ್ ಮೀನ್. ಇನ್ನೊಂದು ವ್ಯಾಲ್ಯೂ ಪುಟ್ ಮೆಥಡ್ ಅಥವಾ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಕರಿಬಹುದು, ಅಥವಾ ಶಾರ್ಟ್ ಕಟ್ ಮೆಥಡ್ ಅಂತ ಕರಿಬಹುದು. ಏನಾದ್ರೂ ಕರ್ಕೊಳ್ಳಿ, ನಿಮ್ಗೆ ಆ ವ್ಯಾಲ್ಯೂ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಬಂದ್ರೆ ಸಾಕು. ಸೊ ದಟ್ಸ್ ಆಲ್ ಫ್ರಮ್ ಮೀ ಫಾರ್ ದಿಸ್ ಯೂನಿಟ್. ಥ್ಯಾಂಕ್ ಯು ಸೋ ಮಚ್. Hello everyone, welcome to Veranda race. ಇದು ನಮ್ಮ ಆಲ್ಜಿಬ್ರಾ ಅನ್ನೋ ಟಾಪಿಕ್ ಅಲ್ಲಿ 27th ಲರ್ನಿಂಗ್ ಯೂನಿಟ್ ಆಗಿರುತ್ತೆ. ಸೊ ಈ ಲರ್ನಿಂಗ್ ಯೂನಿಟ್ ಅಲ್ಲಿ ನಾವೇನ್ ಕಲಿಯಕ್ಕೆ ಕೊಟ್ಟಿದೀವಿ ಅಂದ್ರೆ ಎಕ್ಸಾಕ್ಟ್ಲಿ ಸೇಮ್ ಇನ್ವರ್ಸ್ ಫಂಕ್ಷನ್ಸ್. ಲಾಸ್ಟ್ ಅಲ್ಲಿ ಏನ್ ನೋಡಿದ್ವಿ, ಸಮ್ ಆಫ್ ಇನ್ವರ್ಸ್ ಫಂಕ್ಷನ್ಸ್ ನೋಡಿದ್ವಲ್ಲ. x plus 1 by x ಕೊಟ್ಟಿದ್ರು, ನಮಗೆ x square plus 1 by x square ಕೇಳಿದ್ರು. ಸೊ ಇವಾಗ ಏನಾಗುತ್ತೆ, ಇನ್ಸ್ಟೆಡ್ ಆಫ್ ಗಿವಿಂಗ್ ಯು x plus 1 by x ಏನ್ ಮಾಡ್ತಾರೆ, ಒಂದು ಫಂಕ್ಷನ್ ನ ಕೊಡ್ತಾರೆ. ಎಕ್ಸಾಕ್ಟ್ಲಿ ಸೇಮ್ ಆಸ್ ದ ಪ್ರೀವಿಯಸ್ ಕೇಸ್. ನಾನು ಒಂದು ಫಂಕ್ಷನ್ ನ x ಅಂತ ತಗೋತೀನಿ. ಓಕೆ, ಲೆಟ್ ಮಿ ಸೆಲೆಕ್ಟ್ ಅ ಪೆನ್ ಫಸ್ಟ್. ಏನಾಗಿರುತ್ತೆ, x ಅಂತ ಕೊಟ್ಟಿರ್ತಾರೆ ಒಂದು ಫಂಕ್ಷನ್ ನ. ಓಕೆನಾ? ಸೊ ಇವಾಗ ಇದ್ರದ್ದು ಇನ್ವರ್ಸ್ ಫಂಕ್ಷನ್ ಏನಾಗುತ್ತೆ, 1 by x ಅಂತ ಆಗುತ್ತೆ. ಹೌದಾ? ಸೊ ಲಾಸ್ಟ್ ಟೈಮ್ ಸಮ್ ಕೊಟ್ಟಿದ್ರು, ಇವಾಗ ಮೈನಸ್ ಕೊಡ್ತಾರೆ, ಇಸ್ ಈಕ್ವಲ್ ಟು a. ಹಾಗಾದ್ರೆ ವಾಟ್ ವಿಲ್ ಬಿ ದ ವ್ಯಾಲ್ಯೂ ಆಫ್ x ಸ್ಕ್ವೇರ್ ಪ್ಲಸ್ 1 by x ಸ್ಕ್ವೇರ್? x ಸ್ಕ್ವೇರ್ ಪ್ಲಸ್ 1 by x ಸ್ಕ್ವೇರ್ ಏನಾಗಿರುತ್ತೆ ಅಂತ ಕೇಳ್ತಾರೆ. ಸೊ ಈ ರೀತಿ ಕೊಟ್ಟಾಗ ನಾವು ಯಾವ ರೀತಿಯಲ್ಲಿ ಸಾಲ್ವ್ ಮಾಡ್ತೀವಿ ಅಂತ ನಾವು ನೋಡ್ಬೇಕಾಗತ್ತೆ. ಸೊ x minus 1 by x is equal to a ಅಂತ ಕೊಟ್ಟಿದ್ದಾರೆ ಅಂದ್ರೆ ನಾನು ಏನ್ ಮಾಡಬೇಕು, x ಸ್ಕ್ವೇರ್ ಬೇಕು. ಸೊ ನಾನು ಲಾಸ್ಟ್ ಟೈಮ್ ತರನೇ ಏನ್ ಮಾಡ್ತೀನಿ, ಸ್ಕ್ವೇರ್ ಮಾಡ್ಕೋತೀನಿ. ಎರಡು ಸೈಡ್, ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತೆ ರೈಟ್ ಹ್ಯಾಂಡ್ ಸೈಡ್ ನ ಸ್ಕ್ವೇರ್ ಮಾಡ್ಕೋತೀನಿ. ಸೊ ಆ ರೀತಿ ಸ್ಕ್ವೇರ್ ಮಾಡ್ಕೊಳ್ಳೋದ್ರಿಂದ ಏನ್ ಬರುತ್ತೆ, x plus 1 x minus ಕೊಟ್ಟಿದ್ದಾರೆ, x minus 1 by x the whole square will be equal to a square ಅಂತ ಬರುತ್ತೆ. ಹೌದಾ? ಸೊ x minus 1 by x the whole square is equal to a square. ನೆಕ್ಸ್ಟ್ ಸ್ಟೆಪ್ ಏನಾಗಿರುತ್ತೆ, ಇದನ್ನ ಬಿಡಿಸೋದು. ಸೊ ಇದನ್ನ ಬಿಡಿಸಿದ್ರೆ ಏನ್ ಬಂದ್ಬಿಡುತ್ತೆ, x square plus 1 by x square minus 2 times of x into 1 by x. ಯಾಕೆ ಈ ರೀತಿ ಬರ್ತಿದೆ, this is of the form a minus b the whole square. a square plus b square minus 2a into b, that will be equal to a square ಅಂತ. ಸೊ ನೋಡಿ x and x get cancelled. ಸೊ ಏನಾಗುತ್ತೆ, ನನಗೆ x plus 1 by x square ಬೇಕಿತ್ತು. x plus 1 by x square ಏನಾಗ್ಬಿಡುತ್ತೆ, a square plus 2 ಅಂತ ಬರುತ್ತೆ. ಲಾಸ್ಟ್ ಟೈಮ್ ಮೈನಸ್ 2 ಇತ್ತು, ಇಲ್ಲಿ ಪ್ಲಸ್ 2 ಅಂತ ಬರುತ್ತೆ. ಅದೊಂದೇ ಇಲ್ಲಿ ನನಗೆ ಡಿಫ್ರೆನ್ಸ್ ಆಗೋದು, ಬೇರೆ ಏನು ಡಿಫ್ರೆನ್ಸ್ ಆಗೋದಿಲ್ಲ. ಸೊ ಕ್ಲಿಯರ್ ವಿತ್ ದಿಸ್? ಸೊ ಹಾಗಾದ್ರೆ ಇವಾಗ x ಕ್ಯೂಬ್ x minus 1 by x ಕೊಟ್ಬಿಟ್ಟು x ಕ್ಯೂಬ್ ಮೈನಸ್ 1 by x ಕ್ಯೂಬ್ ಕೇಳಿದ್ರೆ ಯಾವ ರೀತಿ ಸಾಲ್ವ್ ಮಾಡ್ತೀವಿ ನೋಡಿ. ಏನ್ ಕೇಳ್ತಿದ್ದಾರೆ, x ಕ್ಯೂಬ್ ಮೈನಸ್ 1 by x ಕ್ಯೂಬ್. ಸೊ ಇವಾಗ ಅಬ್ಸರ್ವ್ ಮಾಡಿದ್ರೆ ಇಲ್ಲೇನಿತ್ತು, x ಸ್ಕ್ವೇರ್ ಪ್ಲಸ್ 1 by x ಸ್ಕ್ವೇರ್. ಇಲ್ಲೇನಾಗ್ತಿದೆ, x ಕ್ಯೂಬ್ ಮೈನಸ್ 1 by x ಕ್ಯೂಬ್. ಯಾಕೆ ಈ ರೀತಿ ಆಗುತ್ತೆ, ಯಾವಾಗಾದ್ರೂ ಆಗ್ಲಿ x ಮೈನಸ್ 1 by x ಕೊಟ್ರು ಅಂತ ಇಟ್ಕೊಳ್ಳಿ, ಆವಾಗ ಈವನ್ ಪವರ್ಸ್ ಇತ್ತು ಅಂದ್ರೆ x ಸ್ಕ್ವೇರ್ ಪ್ಲಸ್ 1 by x ಸ್ಕ್ವೇರ್. ಅದೇನಾದ್ರೂ ಆಡ್ ಪವರ್ಸ್ ಇತ್ತು ಅಂದ್ರೆ x ಕ್ಯೂಬ್ ಮೈನಸ್ 1 by x ಕ್ಯೂಬ್. ಮೈನಸ್ ಬರುತ್ತೆ ಆಡ್ ಪವರ್ಸ್ ಇದ್ದಾಗ. ಆಡ್ ಪವರ್ಸ್ ಇಲ್ಲ ಅಂದ್ರೆ ಹೈಯರ್ ಪವರ್ಸ್ ಅಲ್ಲಿ, ಸೊ ಅವಾಗ ಏನಾಗುತ್ತೆ, ಪ್ಲಸ್ ಅಂತ ಬರುತ್ತೆ ಫಾರ್ ಎವ್ರಿ ಈವನ್ ಪವರ್. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನ್ ಬರುತ್ತೆ ನೋಡಿ, ನನಗೆ x ಮೈನಸ್ 1 by x ಕೊಟ್ಟಿದಾರ, x ಮೈನಸ್ 1 by x is equal to a ಅಂತ. ಎರಡು ಸೈಡ್ ನಾನು ಕ್ಯೂಬ್ ಮಾಡ್ಕೋತೀನಿ, ಎರಡು ಸೈಡ್ ನಾನು ಕ್ಯೂಬ್ ಮಾಡ್ಕೋತೀನಿ. ಅವಾಗ ಏನಾಗುತ್ತೆ, ಇದನ್ನ ಬಿಡಿಸೋಣ ಬನ್ನಿ, ಎಲಾಬ್ರೇಟ್ ಮಾಡೋಣ. x ಮೈನಸ್ a ಮೈನಸ್ b ದ ಹೋಲ್ ಕ್ಯೂಬ್, ದಟ್ ಇಸ್ x ಕ್ಯೂಬ್ ಮೈನಸ್ y ಕ್ಯೂಬ್ ಮೈನಸ್ 3ab, 3 ಇಂಟು x ಇಂಟು 1 by x ಇಂಟು a ಮೈನಸ್ b. a ಮೈನಸ್ b ಏನಾಗಿದೆ, x ಮೈನಸ್ 1 by x ಅಂತ ಇರುತ್ತೆ, ವಿಚ್ ಇಸ್ ಈಕ್ವಲ್ ಟು a ಕ್ಯೂಬ್. ಸೊ ಇವಾಗ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನ್ ಬರುತ್ತೆ, x ಕ್ಯೂಬ್ ಮೈನಸ್ 1 by x ಕ್ಯೂಬ್ ಬೇಕು ನನಗೆ. ಸೊ ಇದನ್ನ ಹಾಗೆ ಇಟ್ಕೋತೀನಿ. ಇವಾಗ ನೋಡಿ ಇಲ್ಲಿ x ಇಂಟು 1 by x ಕ್ಯಾನ್ಸಲ್ ಆಗುತ್ತೆ,
ಎಕ್ಸ್ ಮೈನಸ್ ಒನ್ ಬೈ ಎಕ್ಸ್ ಅಂದ್ರೆ ಏನು ನೋಡಿ, ಇಲ್ಲೆಲ್ಲ ನೋಡಿದೀವಿ. ಎಕ್ಸ್ ಮೈನಸ್ ಒನ್ ಬೈ ಎಕ್ಸ್ ಅಂದ್ರೆ ಏನಾಗುತ್ತೆ, ಎ ಅಂತ ಆಗುತ್ತೆ. ಸೊ ಈ ವ್ಯಾಲ್ಯೂ ನಾನು ಏನ್ ಬರ್ಕೊಬಿಡ್ತೀನಿ, ಈ ಎಂಟೈರ್ ವ್ಯಾಲ್ಯೂನ ನಾನು ಎ ಅಂತ ತಗೋತೀನಿ. ಸೊ ಹಾಗಾದ್ರೆ ನೆಕ್ಸ್ಟ್ ಏನಾಗುತ್ತೆ ನೋಡಿ, ಇಲ್ಲಿ ಈ 3 ಇಂಟು ಎ ಅಂತಿದ್ಯಾ, ಮೈನಸ್ 3a ಆ ಕಡೆ ಹೋಯ್ತು ಅಂದ್ರೆ ಏನಾಗ್ಬಿಡುತ್ತೆ, ಪ್ಲಸ್ 3a ಆಗ್ಬಿಡುತ್ತೆ. ಎ ಕ್ಯೂಬ್ ಪ್ಲಸ್ 3a, ಎ ಕ್ಯೂಬ್ ಪ್ಲಸ್ 3a ಅಂತ ಬರುತ್ತೆ. ಇದು ನನ್ನ ಫೈನಲ್ ಆನ್ಸರ್ ಆಗಿರುತ್ತೆ. ಸೊ ಹಾಗಾದ್ರೆ ನಾವು ಇದನ್ನ ಕಲ್ತಿದೀವಿ. ನೆಕ್ಸ್ಟ್ ಏನಾಗುತ್ತೆ, ಎಕ್ಸ್ ಪಾರ್ 4 ಪ್ಲಸ್ 1 ಬೈ ಎಕ್ಸ್ ಪಾರ್ 4 ಕೇಳ್ತಾರೆ ನೋಡಿ. ಈವನ್ ಪವರ್ ಇದೆ, ಸೊ ಪ್ಲಸ್ ಅಂತ ಕೇಳ್ತಾರೆ. ಸೊ ಏನ್ ಮಾಡ್ತೀನಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಗೊತ್ತಾ, ಎಸ್, ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಎ ಸ್ಕ್ವೇರ್ ಪ್ಲಸ್ 2 ಅಂತ ಬರುತ್ತೆ. ಮೈನಸ್ ಕೊಟ್ಟು ಇಲ್ಲಿ ಪ್ಲಸ್ ಕೊಟ್ಟರು ಅಂದ್ರೆ ಇಲ್ಲಿ ಪ್ಲಸ್ 2 ಅಂತ ಬರುತ್ತೆ. ಸೊ ಇವಾಗ ನನಗೆ ಎಕ್ಸ್ ಪಾರ್ 4 ಪ್ಲಸ್ 1 ಬೈ ಎಕ್ಸ್ ಪಾರ್ 4 ಬೇಕಂದ್ರೆ ಏನ್ ಮಾಡ್ತೀನಿ, ಈ ಎಂಟೈರ್ ಈಕ್ವೇಶನ್ ನಾನು ಸ್ಕ್ವೇರ್ ಮಾಡ್ತೀನಿ. ಪ್ಲಸ್ 1 ಬೈ ಎಕ್ಸ್ ಪಾರ್ 4 ಇದನ್ನ ಸ್ಕ್ವೇರ್ ಮಾಡ್ಬಿಟ್ಟೆ ಅಂದ್ರೆ ಎಕ್ಸಾಕ್ಟ್ಲಿ ಸೇಮ್ ಆಸ್ ಪ್ರೀವಿಯಸ್ ಕೇಸ್ ಬಂದ್ಬಿಡುತ್ತಾ, ಎಕ್ಸಾಕ್ಟ್ಲಿ ಸೇಮ್ ಆಸ್ ಪ್ರೀವಿಯಸ್ ಕೇಸ್ ಬಂದ್ಬಿಡುತ್ತೆ. ಇದನ್ನ ಸ್ಕ್ವೇರ್ ಮಾಡ್ಬಿಟ್ಟೆ ಅಂದ್ರೆ ಯಾವ ರೀತಿ ಆಗ್ಬಿಡುತ್ತೆ ನೋಡಿ, ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಫಾರ್ಮ್ ಅಲ್ಲಿ ಬಂದ್ಬಿಡುತ್ತೆ. ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಫಾರ್ಮ್ ಅಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab, ಪ್ಲಸ್ 2ab ಆ ಕಡೆ ಹೋಯ್ತು ಅಂದ್ರೆ ಮೈನಸ್ ಅಂತ ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ, -2, ಇಲ್ಲಿ ಪ್ಲಸ್ ಅಂತ ಬರ್ತಿತ್ತು ಪ್ರೀವಿಯಸ್ಲಿ, ಇವಾಗ ಇಲ್ಲಿ ಇಲ್ಲಿ ಮೈನಸ್ ಅಂತ ಬರ್ತಿತ್ತು ಪ್ರೀವಿಯಸ್ಲಿ, ಇವಾಗ ಇಲ್ಲಿ ಪ್ಲಸ್ ಅಂತ ಬರ್ತಾ ಇದೆ. ಅದೊಂದೇ ಚೇಂಜ್ ಆಗಿರುತ್ತೆ. ಇವಾಗ ಎಕ್ಸ್ ಪಾರ್ 5 ಮೈನಸ್ 1 ಬೈ ಎಕ್ಸ್ ಪಾರ್ 5 ಅಂದ್ರೆ ಯಾವ ರೀತಿ ಮಾಡ್ತೀನಿ, ನನಗೆ ಗೊತ್ತಿದೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ, ಸೊ ಅದನ್ನ ಹಾಗೆ ತಗೋತೀನಿ. ನೆಕ್ಸ್ಟ್ ಏನಿದೆ, ಎಕ್ಸ್ ಕ್ಯೂಬ್ ಮೈನಸ್ 1 ಬೈ ಎಕ್ಸ್ ಕ್ಯೂಬ್, ಈವನ್ ಆಡ್ ಪವರ್ಗೆ ಮೈನಸ್ ಬರುತ್ತೆ. ಎಕ್ಸ್ ಕ್ಯೂಬ್ ಮೈನಸ್ 1 ಬೈ ಎಕ್ಸ್ ಕ್ಯೂಬ್ ವ್ಯಾಲ್ಯೂ ಕೂಡ ಗೊತ್ತು. ಸೊ ಇವಾಗ ಇದನ್ನ ಎರಡನ್ನು ಮಲ್ಟಿಪ್ಲೈ ಮಾಡ್ತೀನಿ. ಏನಾಗುತ್ತೆ, ಎಕ್ಸ್ ಕ್ಯೂಬ್ ಇಂಟು ಎಕ್ಸ್ ಸ್ಕ್ವೇರ್ ಅಂದ್ರೆ ಎಕ್ಸ್ ಪಾರ್ 5 ಬರುತ್ತೆ. ಎಕ್ಸ್ ಕ್ಯೂಬ್ ಇಂಟು 1 ಬೈ ಎಕ್ಸ್ ಸ್ಕ್ವೇರ್ ಅಂದ್ರೆ ಎಕ್ಸ್ ಅಂತ ಬರುತ್ತೆ. ಮೈನಸ್ ಎಕ್ಸ್ ಕ್ಯೂಬ್ ಇಂಟು ಎಕ್ಸ್ ಸ್ಕ್ವೇರ್ ಅಂದ್ರೆ ಏನಾಗುತ್ತೆ, ಮೈನಸ್ 1 ಬೈ ಎಕ್ಸ್ ಅಂತ ಬರುತ್ತೆ. ಮೈನಸ್ ಇಂಟು ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಅಂದ್ರೆ ಮೈನಸ್ 1 ಬೈ ಎಕ್ಸ್ ಪಾರ್ 5 ಅಂತ ಬಂದ್ಬಿಡುತ್ತೆ. ಸೊ ನನಗೆ ಇದರಲ್ಲಿ ಏನ್ ಬೇಕು, ಎಕ್ಸ್ ಪಾರ್ 5 ಮೈನಸ್ 1 ಬೈ ಎಕ್ಸ್ ಪಾರ್ 5 ಮಾತ್ರ ಬೇಕು. ಎಕ್ಸ್ ಪಾರ್ 5 ಮೈನಸ್ 1 ಬೈ ಎಕ್ಸ್ ಪಾರ್ 5 ಬೇಕು. ಸೊ ಎಕ್ಸ್ಟ್ರಾ ಏನಿದೆ ನನ್ನ ಹತ್ರ, ಪ್ಲಸ್ ಎಕ್ಸ್ ಪ್ಲಸ್ ಮೈನಸ್ 1 ಬೈ ಎಕ್ಸ್ ಅನ್ನೋದು ಎಕ್ಸ್ಟ್ರಾ ಇದೆ. ನಾನು ಏನ್ ಮಾಡಬೇಕು, ಇದನ್ನ ಸಬ್ಟ್ರಾಕ್ಟ್ ಮಾಡಬೇಕು. ಸಬ್ಟ್ರಾಕ್ಟ್ ಏನ್ ಮಾಡ್ತೀನಿ, ಎಕ್ಸ್ ಮೈನಸ್ 1 ಬೈ ಎಕ್ಸ್ ನಾನು ಸಬ್ಟ್ರಾಕ್ಟ್ ಮಾಡ್ತೀನಿ. ಸೊ ಇವಾಗ ನೋಡಿ, ಈ ವ್ಯಾಲ್ಯೂ ಎಕ್ಸ್ ಪಾರ್ 5 ಮೈನಸ್ 1 ಬೈ ಎಕ್ಸ್ ಪಾರ್ 5 ಬೇಕು ಅಂದ್ರೆ ಏನ್ ಮಾಡಬೇಕು, ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಕ್ಯೂಬ್ ಮೈನಸ್ 1 ಬೈ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಮೈನಸ್ 1 ಬೈ ಎಕ್ಸ್ ನ ಮಾಡಬೇಕು. ಎಕ್ಸ್ ಮೈನಸ್ 1 ಬೈ ಎಕ್ಸ್ ನ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಏನ್ ಬರುತ್ತೆ, ನನಗೆ ಗೊತ್ತಿದೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಅಂದ್ರೆ ಏನ್ ಬರುತ್ತೆ, ಎ ಸ್ಕ್ವೇರ್ ಪ್ಲಸ್ 2 ಅಂತ ಬರುತ್ತಾ, ಎಸ್. ಸೊ ಇವಾಗ ಎಕ್ಸ್ ಕ್ಯೂಬ್ ಮೈನಸ್ 1 ಬೈ ಎಕ್ಸ್ ಕ್ಯೂಬ್ ಅಂದ್ರೆ ಏನ್ ಬರುತ್ತೆ, ಎ ಕ್ಯೂಬ್ ಪ್ಲಸ್ 3a ಅಂತ ಬರುತ್ತಾ, ಎ ಕ್ಯೂಬ್ ಪ್ಲಸ್ 3a ಮೈನಸ್ ಎಕ್ಸ್ ಮೈನಸ್ 1 ಬೈ ಎಕ್ಸ್ ಏನು ನೋಡಿ, ಎಕ್ಸ್ ಮೈನಸ್ 1 ಬೈ ಎಕ್ಸ್ ಅನ್ನೋದೇನಾಗುತ್ತೆ, ಎ ಅಂತ ಆಗುತ್ತೆ. ಸೊ ಇಲ್ಲಿ ಮೈನಸ್ ಎ ಅಂತ ಬಂದ್ಬಿಡುತ್ತೆ. ಸೊ ಎಸ್, ಲಾಸ್ಟ್ ಅನ್ಗೂ ಇದಕ್ಕೂ ಡಿಫ್ರೆನ್ಸ್ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಬನ್ನಿ ಹಾಗಾದ್ರೆ ಪ್ರಾಬ್ಲಮ್ಸ್ ಅಲ್ಲಿ ಯಾವ ರೀತಿ ಅಪ್ಲೈ ಮಾಡೋದು. ಎಕ್ಸ್ ಮೈನಸ್ 1 ಬೈ ಎಕ್ಸ್ ಕೇಳಿದ್ದಾರೆ, 3 ಅಂತ ಕೊಟ್ಟಿದ್ದಾರೆ. ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಅಂದ್ರೆ ಏನಾಗುತ್ತೆ, ಎ ಸ್ಕ್ವೇರ್ ಪ್ಲಸ್ 2. ಲಾಸ್ಟ್ ಟೈಮ್ ಮೈನಸ್ ಇರ್ತಾ ಇತ್ತು, ಇಲ್ಲಿ ಪ್ಲಸ್ ಕೊಟ್ಬಿಟ್ಟು ಪ್ಲಸ್ ಕೇಳಿದ್ರೆ ಇಲ್ಲಿ ಮೈನಸ್ ಬರ್ತಿತ್ತು. ಇಲ್ಲಿ ಮೈನಸ್ ಕೇಳ್ಬಿಟ್ಟು ಇಲ್ಲಿ ಪ್ಲಸ್ ಕೊಟ್ರೆ ಇಲ್ಲಿ ಪ್ಲಸ್ ಬರುತ್ತೆ. ಸೊ ಏನಾಗುತ್ತೆ, ಎ ಸ್ಕ್ವೇರ್ 3 ಸ್ಕ್ವೇರ್ ಇಸ್ 9 ಪ್ಲಸ್ 2, 9 ಪ್ಲಸ್ 2 ವಿಲ್ ಬಿ ವಾಟ್ 11 ಅಂತ ಬರುತ್ತೆ. ಅದು ನನ್ನ ಫೈನಲ್ ಆನ್ಸರ್ ಆಗ್ಬಿಡುತ್ತೆ. ಹಾಗಾದ್ರೆ ನಮ್ಮ ನೆಕ್ಸ್ಟ್ ಪ್ರಾಬ್ಲಮ್ ಏನಾಗಿದೆ ನೋಡೋಣ ಬನ್ನಿ. ನೆಕ್ಸ್ಟ್ ಪ್ರಾಬ್ಲಮ್ ಏನಾಗಿದೆ, ಎಕ್ಸ್ ಮೈನಸ್ 1 ಬೈ ಎಕ್ಸ್ ಇಸ್ ಈಕ್ವಲ್ ಟು 4, ದೆನ್ ಎಕ್ಸ್ ಕ್ಯೂಬ್ ಮೈನಸ್ 1 ಬೈ ಎಕ್ಸ್ ಕ್ಯೂಬ್ ಏನು ಅಂತ ಕೇಳ್ತಾರೆ. ಪ್ರಿಟಿ ಸಿಂಪಲ್ ಕ್ವೆಶ್ಚನ್. ಇಲ್ಲಿ ಎ ಜಾಗದಲ್ಲಿ ಏನಿದೆ 4 ಅಂತ ಇದೆ. ಸೊ ಏನ್ ಮಾಡ್ಬೇಕು, ಇಲ್ಲಿ ಎ ಕ್ಯೂಬ್ ಮೈನಸ್ 3a ಬರ್ತಿತ್ತು, ಇಲ್ಲೂ ಪ್ಲಸ್ ಕೊಟ್ಬಿಟ್ಟು ಇಲ್ಲೂ ಪ್ಲಸ್ ಕೇಳಿದ್ರೆ ಇಲ್ಲಿ ಮೈನಸ್ ಬರ್ತಿತ್ತು. ಇಲ್ಲಿ ಮೈನಸ್ ಕೊಟ್ಬಿಟ್ಟು ಇಲ್ಲಿ ಮೈನಸ್ ಕೇಳಿದ್ರೆ ಇಲ್ಲಿ ಏನಾಗುತ್ತೆ, ಪ್ಲಸ್ 3a ಅಂತ ಬರುತ್ತೆ. ಎ ಕ್ಯೂಬ್ ಏನಾಗುತ್ತೆ, 4 ಕ್ಯೂಬ್ ಇಸ್ 64 ಪ್ಲಸ್ 3 ಇಂಟು ಎ ಜಾಗದಲ್ಲಿ ಏನಿದೆ 4 ಇಂಟು 3, ದಟ್ ಇಸ್ 3 ಇಂಟು 4, 4 ಇಂಟು 3 12 ಆಗುತ್ತೆ. 64 ಪ್ಲಸ್ 12 66, 76 ಅಂತ ಬರುತ್ತೆ. ಅದು ನನ್ನ ಫೈನಲ್ ಆನ್ಸರ್ ಆಗ್ಬಿಟ್ಟಿರುತ್ತೆ. ಸೊ ಹಾಗಾದ್ರೆ ನಮ್ಮ ನೆಕ್ಸ್ಟ್ ಕ್ವೆಶ್ಚನ್ ಏನಾಗಿದೆ ನೋಡಿ, ಎಕ್ಸ್ ಮೈನಸ್ 1 ಬೈ ಎಕ್ಸ್ ಇಸ್ ಈಕ್ವಲ್ ಟು 9, ದೆನ್ ಫೈಂಡ್ ಎಕ್ಸ್ ಪಾರ್ 4 ಪ್ಲಸ್ 1 ಬೈ ಎಕ್ಸ್ ಪಾರ್ 4. ಅಂದ್ರೆ ಇದನ್ನ ಫಸ್ಟ್ ಸ್ಕ್ವೇರ್ ಮಾಡ್ಕೋಬೇಕಾ, ಇದನ್ನ ಸ್ಕ್ವೇರ್ ಮಾಡ್ಕೊಂಡ್ರೆ ಏನ್ ಬಂದ್ಬಿಡುತ್ತೆ, 9 ಸ್ಕ್ವೇರ್ ಏನಾಗುತ್ತೆ 81 ಏನ್ ಮಾಡ್ಬೇಕು, ಸಬ್ಟ್ರಾಕ್ಟ್ ಮಾಡ್ಬೇಕಾ ಆಡ್ ಮಾಡ್ಬೇಕಾ, ಆಡ್ ಮಾಡ್ಬೇಕು. ಯಾಕಂದ್ರೆ ಇದನ್ನ ಎಕ್ಸ್ ಮೈನಸ್ 1 ಬೈ ಎಕ್ಸ್ ಕೊಟ್ಟಿದ್ದಾರೆ, ಫಸ್ಟ್ ನಾನು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಕಂಡಿಡ್ಕೋಬೇಕು. ಅದೇನಾಗುತ್ತೆ 81 ಪ್ಲಸ್ 2 9 ಸ್ಕ್ವೇರ್, ಎ ಸ್ಕ್ವೇರ್ ಪ್ಲಸ್ 2 9 ಸ್ಕ್ವೇರ್ ಪ್ಲಸ್ 2 ಏನಾಗುತ್ತೆ ಇಲ್ಲಿ 83 ಅಂತ ಬರುತ್ತೆ. ಸೊ ಇದನ್ನ ಮತ್ತೆ ನಾನು ಸ್ಕ್ವೇರ್ ಮಾಡ್ಕೋಬೇಕು. ಇದನ್ನ ಏನ್ ಮಾಡ್ಬೇಕು, ಮತ್ತೆ ಸ್ಕ್ವೇರ್ ಮಾಡ್ಕೋಬೇಕು. 83 ದ ಹೋಲ್ ಸ್ಕ್ವೇರ್ ಆಮೇಲೆ -2 ಅಂತ ಮಾಡಬೇಕು.
ಅದಾದ್ಮೇಲೆ ಏನ್ ಮಾಡಬೇಕು -2 ಅಂತ ಮಾಡಬೇಕು. ಏನಕ್ಕೆ ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ ಯಾವ ರೀತಿ ಮಾಡೋದು ಅಂತ. ಅರ್ಥ ಆಗ್ಲಿಲ್ವಾ? ನೋಡಿ, ಇದನ್ನ ಸ್ಕ್ವೇರ್ ಮಾಡ್ಕೊಂಡಾಗ ಏನಾಗುತ್ತೆ a + b ದ ಹೋಲ್ ಸ್ಕ್ವೇರ್ ಫಾರ್ಮ್ ಅಲ್ಲಿ ಇದೆ. ಸೊ ಏನಾಗುತ್ತೆ ಇದಕ್ಕೂ ಸ್ಕ್ವೇರ್ ಆಗುತ್ತೆ ರೈಟ್ ಹ್ಯಾಂಡ್ ಸೈಡ್ಗೂ a² + b² + 2ab ಅಂತ ಇರುತ್ತೆ. 2a × b a is x b is 1/x². ಎರಡು ಕ್ಯಾನ್ಸಲ್ ಆಗುತ್ತೆ. +2 ಅಂತ ನನಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ರೈಟ್ ಹ್ಯಾಂಡ್ ಸೈಡ್ ತಗೊಂಡ್ರೆ ಏನಾಗುತ್ತೆ -2 ಅಂತ ಬಂದ್ಬಿಡುತ್ತೆ. ಸೊ 83 ದ ಹೋಲ್ ಸ್ಕ್ವೇರ್ ಯಾವ ರೀತಿ ಕಂಡುಹಿಡಿತೀನಿ? ಬೇಸ್ ಮೆಥಡ್ 100 ಅಂತ ತಗೊಂತೀನಿ. ಇಲ್ಲಿ 83 ಅಂತಿದೆ, 17 ಬರುತ್ತೆ. ಡಿಫರೆನ್ಸ್ ಬಿಟ್ವೀನ್ 100 and 83 ಓಕೆ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ 100 ಇಂದ 83 ಯಾವ ರೀತಿ ಸ್ಕ್ವೇರ್ ತಗೊಳ್ಳೋದು ಅಂತ. ಇವಾಗ 100 ಅಂತ ಇದೆ, ಇಲ್ಲಿ 83 ಅಂತ ಇದೆಯಾ. ಸೊ ಡಿಫರೆನ್ಸ್ ಏನಾಯ್ತು 17 ಅಂತ ಬಂತ. 17 ಸ್ಕ್ವೇರ್ ತಗೋಬೇಕು ಫಸ್ಟ್. 17 ಸ್ಕ್ವೇರ್ ಎಲ್ಲರಿಗೂ ಗೊತ್ತಿರಬೇಕು 289 ಅಂತ ಆಗುತ್ತೆ. ಹೌದಾ? 2 ಕ್ಯಾರಿ ಓವರ್ ಇರುತ್ತೆ. ಇವಾಗ ನೋಡಿ 83 - 17 ಏನಾಗುತ್ತೆ? 83 ಇಂದ 17 ನ ಸಬ್ಟ್ರಾಕ್ಟ್ ಮಾಡಬೇಕು. ಎಷ್ಟಾಗುತ್ತೆ? 83 - 10 73 73 - 7 66 66 + 2 68 6889 ಅಂತ ಬರುತ್ತೆ. -2 ಆಗೇ ಇರುತ್ತೆ. 6889 - 2 will be 6887. ಅದು ನನ್ನ ಫೈನಲ್ ಆನ್ಸರ್ ಆಗ್ಬಿಟ್ಟಿರುತ್ತೆ. 6887 ಅನ್ನೋದು ನನ್ನ ಫೈನಲ್ ಆನ್ಸರ್ ಆಗಿರುತ್ತೆ. ಸೊ ಹಾಗಾದ್ರೆ ಈ ಯೂನಿಟ್ ಅಲ್ಲಿ ನಾವೇನೆಲ್ಲ ಕಲ್ತ್ವಿ? ಫಸ್ಟ್ ಸ್ಕ್ವೇರ್ ಎ ಒಂದು ಫಂಕ್ಷನ್ ಮೈನಸ್ ಅದರದ್ದು ಇನ್ವರ್ಸ್ ಫಂಕ್ಷನ್ ನ ಎ ಅಂತ ಕೊಟ್ಟಿರ್ತಾರೆ. ಹಾಗಾದ್ರೆ ಆ ಫಂಕ್ಷನ್ದು ಹೈಯರ್ ಪವರ್ ಸ್ಕ್ವೇರ್ ಪ್ಲಸ್ 1/x². ಇವಾಗ ಎಲ್ಲ ಹೈಯರ್ ಪವರ್ ಅಲ್ಲಿ ಏನಾದ್ರು ಈವನ್ ಪವರ್ ಇತ್ತು ಅಂದ್ರೆ ಏನಾಗುತ್ತೆ ಪ್ಲಸ್ ಅಂತ ಬಂದ್ಬಿಡುತ್ತೆ ಮಧ್ಯದಲ್ಲಿ. ಎಲ್ಲೇ ಆಡ್ ಪವರ್ ಇತ್ತು ಅಂದ್ರೆ ಏನಾಗುತ್ತೆ ಮೈನಸ್ ಅಂತ ಕೇಳ್ತಾರೆ. ಆ ರೀತಿ ಕ್ವೆಶ್ಚನ್ಸ್ ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡಿದ್ವಿ. ಸೊ ದಟ್ ವಿಲ್ ಬಿ ದ ಎಂಡ್ ಆಫ್ ದಿಸ್ ಯೂನಿಟ್. ದಟ್ಸ್ ಆಲ್ ಫ್ರಮ್ ಮೀ ಪೀಪಲ್. ಥ್ಯಾಂಕ್ ಯು ಸೋ ಮಚ್. Welcome to Veranda race. We are going to discuss compound interest unit number 1. ಈ ಯೂನಿಟ್ ಅಲ್ಲಿ ನಾವು ಕಾಂಪೌಂಡ್ ಇಂಟ್ರೆಸ್ಟ್ ಅಂದ್ರೆ ಏನು, ಇದರಲ್ಲಿ ಯೂಸ್ ಮಾಡೋ ಟರ್ಮ್ಸ್ ಯಾವ ತರ ಯೂಸ್ ಮಾಡಬೇಕು, ಫಾರ್ಮುಲಾ ಏನು, ಬೇಸಿಕ್ ಕಾನ್ಸೆಪ್ಟ್ ಏನು ಅನ್ನೋದನ್ನ ನೋಡೋಣ. To learn the basic concept, terms and formulas used in the topics. First, compound interest ಅಂದ್ರೆ ಏನು. ಸೊ ನಾವು ಆಲ್ರೆಡಿ ಲಾಸ್ಟ್ ಯೂನಿಟ್ ಅಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ಏನು ಅಂತ ನೋಡಿದ್ವಿ. ಈಗ ಇಂಟ್ರೆಸ್ಟ್ ಅಲ್ಲಿ ಇನ್ನೊಂದು ಟೈಪ್ ಕಾಂಪೌಂಡ್ ಇಂಟ್ರೆಸ್ಟ್, CI. ಕಾಂಪೌಂಡ್ ಇಂಟ್ರೆಸ್ಟ್ ಅಂದ್ರೆ ಕಾಂಪೌಂಡ್ ಇಂಟ್ರೆಸ್ಟ್ ನ CI ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಈಗ ನಾನು ಒಂದು ಎಕ್ಸಾಂಪಲ್ ತಗೊಂಡು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ 1000 ರೂಪಿ ಇರುತ್ತೆ. 1000 ರೂಪಿ ಇರುತ್ತೆ. ನಾನು 1000 ರೂಪಿ ತಗೊಂಡಿದ್ದೀನಿ ಒಬ್ಬರ ಹತ್ರ. ಇವ್ರಿಗೆ 10% ಪರ್ ಆನಮ್ ಪೇ ಮಾಡ್ಬೇಕು ನಾನು 2 ಇಯರ್ಸ್. ಈ ಕ್ವಶನ್ ಅಂದ್ರೆ ನಾನು ಸಿಂಪಲ್ ಇಂಟ್ರೆಸ್ಟ್ ಅಲ್ಲಿ ತಗೊಂಡ್ರೆ ಎಷ್ಟು ಇಂಟ್ರೆಸ್ಟ್ ಪೇ ಮಾಡಬೇಕು, ಕಾಂಪೌಂಡ್ ಇಂಟ್ರೆಸ್ಟ್ ಅಲ್ಲಿ ತಗೊಂಡ್ರೆ ಎಷ್ಟು ಇಂಟ್ರೆಸ್ಟ್ ಪೇ ಮಾಡಬೇಕು ಈಗ ನೋಡೋಣ. ಸೊ ಸಿಂಪಲ್ ಇಂಟ್ರೆಸ್ಟ್ ಅಲ್ಲಾದ್ರೆ ಫಾರ್ಮುಲಾ ಯೂಸ್ ಮಾಡಿದ್ರೆ PTR / 100 ಅದೊಂದು ಫಾರ್ಮುಲಾ ಯೂಸ್ ಮಾಡಬಹುದು. ಅಥವಾ 10% ಆಫ್ 1000 100 ರೂಪಿ ಫಸ್ಟ್ ಇಯರ್ ಪೇ ಮಾಡಬೇಕು, ಸೆಕೆಂಡ್ ಇಯರ್ 100 ರೂಪಿ ಪೇ ಮಾಡಬೇಕು, ಟೋಟಲ್ 200 ರೂಪಿ ನಾನು ಇಂಟ್ರೆಸ್ಟ್ ಪೇ ಮಾಡಬೇಕು. ಯಾವ ಕೇಸಲ್ಲಿ? ಇದು ಸಿಂಪಲ್ ಇಂಟ್ರೆಸ್ಟ್ ಅಲ್ಲಾದ್ರೆ. ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ 100 ರೂಪಿ 200 ರೂಪಿ ಪೇ ಮಾಡಬೇಕು. ಇದೇ ಕ್ವಶನ್ ಕಾಂಪೌಂಡ್ ಇಂಟ್ರೆಸ್ಟ್ ಅಲ್ಲಾದ್ರೆ ಏನು ಆಕ್ಚುಲಿ ಕಾಂಪೌಂಡ್ ಇಂಟ್ರೆಸ್ಟ್ ಕಾನ್ಸೆಪ್ಟ್ ಏನು ಅಂತ ಈಗ ನೋಡೋಣ. 10% ಆಫ್ 1000 ಫಸ್ಟ್ ಇಯರ್ 100 ರೂಪಿ ಪೇ ಮಾಡಬೇಕು. ರಿಮೆಂಬರ್, ಇಂಟ್ರೆಸ್ಟ್ ಅಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಮತ್ತೆ ಸಿಂಪಲ್ ಇಂಟ್ರೆಸ್ಟ್ ಅಲ್ಲಿ ಫಸ್ಟ್ ಇಯರ್ ಇಂಟ್ರೆಸ್ಟ್ ಯಾವಾಗ್ಲೂ ಸೇಮ್ ಇರುತ್ತೆ. ಸಿಂಪಲ್ ಇಂಟ್ರೆಸ್ಟ್ ಅಲ್ಲಿ ಏನಿರುತ್ತೋ ಅದೇ ಕಾಂಪೌಂಡ್ ಇಂಟ್ರೆಸ್ಟ್ ಇರುತ್ತೆ. ಫಸ್ಟ್ ಇಯರ್ ಸಿಂಪಲ್ ಇಂಟ್ರೆಸ್ಟ್ ಅಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ಬೋತ್ ಆರ್ ಸೇಮ್. ಈಗ 100 ರೂಪಿ ಪೇ ಮಾಡಬೇಕು. ಈಗ ನೆಕ್ಸ್ಟ್ ಇಯರ್, ಈಗ ಸೆಕೆಂಡ್ ಇಯರ್ ಆನ್ವರ್ಡ್ಸ್ ಏನಾಗುತ್ತೆ ಕಾಂಪೌಂಡ್ ಇಂಟ್ರೆಸ್ಟ್ ಅಲ್ಲಿ ನೋಡಿ, 10% ಆಫ್ 1000 100 ರೂಪಿ ಪೇ ಮಾಡಬೇಕು. ಅದ್ರ ಜೊತೆಗೆ ಇಂಟ್ರೆಸ್ಟ್ ಆನ್ ಪ್ರೀವಿಯಸ್ ಇಯರ್ ಇಂಟ್ರೆಸ್ಟ್. ಕಾಂಪೌಂಡ್ ಇಂಟ್ರೆಸ್ಟ್ ಅಂದ್ರೆ ಮೀನಿಂಗ್ ಏನಂದ್ರೆ ಇಂಟ್ರೆಸ್ಟ್ ಆನ್ ಇಂಟ್ರೆಸ್ಟ್ ಅಂದ್ರೆ ಪ್ರೀವಿಯಸ್ ಇಯರ್ ಅಲ್ಲಿ ಎಷ್ಟು ಇಂಟ್ರೆಸ್ಟ್ ಬಂದಿರುತ್ತೋ ಅದಕ್ಕೆ ಮತ್ತೆ ಇಂಟ್ರೆಸ್ಟ್ ಪೇ ಮಾಡಬೇಕು. ಸೊ ಪ್ರೀವಿಯಸ್ ಇಯರ್ ಅಲ್ಲಿ 100 ರೂಪಿ ಇಂಟ್ರೆಸ್ಟ್ ಬಂದಿರುತ್ತೆ, ಅದಕ್ಕೆ ಮತ್ತೆ ನಾನು ಇಂಟ್ರೆಸ್ಟ್ ಕೊಡಬೇಕು. ಎಷ್ಟು? 10%. 10% ಆಫ್ 100 10 ರೂಪಿ ಮತ್ತೆ ಎಕ್ಸ್ಟ್ರಾ ಕೊಡಬೇಕು. ಸೊ ಈಗ ಟೋಟಲ್ ಇಂಟ್ರೆಸ್ಟ್ ಎಷ್ಟು? 210 ರೂಪಿ ಟೋಟಲ್ ಇಂಟ್ರೆಸ್ಟ್ 2 ಇಯರ್ಸ್ಗೆ. ಇದು ಆಕ್ಚುಲಿ ಡಿಫರೆನ್ಸ್ ಬಿಟ್ವೀನ್ SI ಅಂಡ್ CI. ಇದನ್ನ ನಾನು ಟ್ರೀ ಮೆಥಡ್ ಅಂತ ಕರಿತೀನಿ.
ಸೊ ಕ್ವಶನ್ಸ್ ನ ಸಮ್ ಕ್ವಶನ್ಸ್ ಯೂಸಿಂಗ್ ಫಾರ್ಮುಲಾ ಬದಲು ಟ್ರೀ ಮೆಥಡ್ ಯೂಸ್ ಮಾಡಿಕೊಂಡು ಕ್ವಶನ್ಸ್ ನ ಸಾಲ್ವ್ ಮಾಡೋದು ಈಸಿಯಾಗಿ ಮಾಡಬಹುದು ನಾವು. ಸೊ 100 ರೂಪಿ ಫಸ್ಟ್ ಇಯರ್ ಆದ್ರೆ ಸೆಕೆಂಡ್ ಇಯರ್ 100 + 10 ಅಂದ್ರೆ ಇಂಟ್ರೆಸ್ಟ್ ಆನ್ ಇಂಟ್ರೆಸ್ಟ್. ಈ 10 ರೂಪಿನು ಇಂಟ್ರೆಸ್ಟ್ ಆನ್ ಪ್ರೀವಿಯಸ್ ಇಯರ್ ಇಂಟ್ರೆಸ್ಟ್ ಅಂತ ಹೇಳ್ಬೋದು. ಹಾಗಾದ್ರೆ ಈ 100 ಏನು ಫಸ್ಟ್ ಇಯರ್ ಇಂಟ್ರೆಸ್ಟ್, ಈ 110 ಏನು ಸೆಕೆಂಡ್ ಇಯರ್ ಇಂಟ್ರೆಸ್ಟ್. ಫಸ್ಟ್ ಇಯರ್ ಇಂಟ್ರೆಸ್ಟ್ ಈಸ್ 100, 110 is ಸೆಕೆಂಡ್ ಇಯರ್ ಇಂಟ್ರೆಸ್ಟ್. ಹಾಗಾದ್ರೆ ಟೋಟಲ್ ಇಂಟ್ರೆಸ್ಟ್ ಅಂದ್ರೆ ಫಸ್ಟ್ ಇಯರ್ ಇಂಟ್ರೆಸ್ಟ್ ಪ್ಲಸ್ ಸೆಕೆಂಡ್ ಇಯರ್ ಇಂಟ್ರೆಸ್ಟ್, ಅದು ಟೋಟಲ್ ಇಂಟ್ರೆಸ್ಟ್. ಇಲ್ಲಿ 200 ಸಿಂಪಲ್ ಇಂಟ್ರೆಸ್ಟ್, 210 is ಕಾಂಪೌಂಡ್ ಇಂಟ್ರೆಸ್ಟ್. ಹಾಗಾದ್ರೆ ಡಿಫರೆನ್ಸ್ ಬಿಟ್ವೀನ್ SI/CI ಏನು? ಇದು ಡಿಫರೆನ್ಸ್ ಬಿಟ್ವೀನ್ SI and CI is 10 ರೂಪಿ ಡಿಫರೆನ್ಸ್ ಅಂತ ಹೇಳ್ಬೋದು. ನಾನು ಸಿಂಪಲ್ ಕಾಂಪೌಂಡ್ ಇಂಟ್ರೆಸ್ಟ್ ಯೂಸ್ ಮಾಡೋದಕ್ಕೆ 3 ಮೆಥಡ್ಸ್ ಯೂಸ್ ಮಾಡ್ತೀನಿ. ಒನ್ ಮೆಥಡ್ ಟ್ರೀ ಮೆಥಡ್, ಇನ್ನೊಂದು ಯಾವುದು ರೇಷಿಯೋ ಮೆಥಡ್, ಇನ್ನೊಂದು ಸಕ್ಸೆಸಿವ್ ಮೆಥಡ್. ಈ ಮೂರು ಮೆಥಡ್ಸ್ ಅಲ್ಲೂ ನಾನು ಕ್ವಶನ್ಸ್ ನ ಸಾಲ್ವ್ ಮಾಡ್ತೀನಿ. ಒನ್ ಬೈ ಒನ್ ಯಾವ ತರ ಮಾಡಬೇಕು ನೋಡ್ತಾ ಹೋಗೋಣ ಈಗ. ಸೊ ಒಂದು ಫಾರ್ಮುಲಾ ಇದೆ, ಫಾರ್ಮುಲಾ ಮೆಥಡ್ ಅಲ್ಲೂ ಬೇಕಾದ್ರೆ ನೀವು ಮಾಡಬಹುದು. ಅಮೌಂಟ್ ಈಸ್ ಈಕ್ವಲ್ ಟು P of 1 + R/100 of n. ಅಂದ್ರೆ ಅಮೌಂಟ್ ಫೈಂಡ್ ಔಟ್ ಮಾಡೋಕೆ, ಇಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಫೈಂಡ್ ಔಟ್ ಮಾಡೋಕೆ ಡೈರೆಕ್ಟ್ ಫಾರ್ಮುಲಾ ಇಲ್ಲ. ಅಮೌಂಟ್ ಫೈಂಡ್ ಔಟ್ ಮಾಡಿ ಅದರಿಂದ ಪ್ರಿನ್ಸಿಪಲ್ ನ ರಿಮೂವ್ ಮಾಡಿದ್ರೆ ನಂಗೆ ಕಾಂಪೌಂಡ್ ಇಂಟ್ರೆಸ್ಟ್ ಬರುತ್ತೆ. ಇದು ಯಾವ ತರ ಇರುತ್ತೆ ನೋಡೋಣ ಈಗ. ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ತಗೊಳ್ತೀನಿ. 1000 ರೂಪಿ 10% 2 years. ಫಾರ್ಮುಲಾ ಅಪ್ಲೈ ಮಾಡೋಣ ಇದಕ್ಕೆ. ಸೊ ಅಮೌಂಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಈಸ್ 1000, 1 + 10% ಅಂದ್ರೆ ಡೈರೆಕ್ಟ್ ಆಗಿ 1/10 of 2 years. Then 1000 1 + 1/10 ಅಂದ್ರೆ 11/10 into 11/10. ಸೊ ಇದೇನಾಗಿರುತ್ತೆ 1000 into 2 zeros cancel, otherwise 100, 121. ಇದು ತುಂಬಾ ಇಂಪಾರ್ಟೆಂಟ್. ಓಕೆ, ಇದು ತುಂಬಾ ಇಂಪಾರ್ಟೆಂಟ್. ಅಪ್ಲಿಕೇಶನ್ಸ್ ಕ್ವಶನ್ ಮಾಡಬೇಕಾದ್ರೆ ಈ ಕಾನ್ಸೆಪ್ಟ್ ನ ಯೂಸ್ ಮಾಡ್ತೀನಿ. ಇದನ್ನ ನಾನು ಸ್ಕೇಲಿಂಗ್ ಫ್ಯಾಕ್ಟರ್ ಅಂತ ಕರೀತಾರೆ. 11/10 ಇಸ್ ಅ ಸ್ಕೇಲಿಂಗ್ ಫ್ಯಾಕ್ಟರ್. ಅಂದ್ರೆ 10% ಪರ್ ಆನಮ್ ಆದಾಗ ನೀವು ಸ್ಕೇಲಿಂಗ್ ಫ್ಯಾಕ್ಟರ್ ಏನಾಯ್ತು 11/10 ಆಯ್ತು. ಅಂದ್ರೆ 10% ಅಂದ್ರೆ 1/10 ಅಲ್ವಾ. 10 ರೂಪಿ ಪ್ರಿನ್ಸಿಪಲ್, 1 ರೂಪಿ ಇಂಟ್ರೆಸ್ಟ್, ದೆನ್ ಟೋಟಲ್ 11/10. 11/10 ಇಸ್ ದ ಸ್ಕೇಲಿಂಗ್ ಫ್ಯಾಕ್ಟರ್ 1 ಇಯರ್ ಗೆ. ಫಾರ್ ಎಕ್ಸಾಂಪಲ್ 20% ಅಂತ ಇದೆ ಅನ್ಕೊಳ್ಳಿ. 20% ಅಂತ ಇದ್ದಾಗ 1/5 is the rate of interest representation. 20% ಇದನ್ನ ಸ್ಕೇಲಿಂಗ್ ಫ್ಯಾಕ್ಟರ್ ಬರೀರಿ ಅಂದಾಗ 5 ರೂಪಿ ಇಂಟ್ರೆಸ್ಟ್, 5 ರೂಪಿ ಪ್ರಿನ್ಸಿಪಲ್, 1 ರೂಪಿ ಏನಾಗಿರುತ್ತೆ ಇಂಟ್ರೆಸ್ಟ್. ಹಾಗಾದ್ರೆ ಅಮೌಂಟ್ ಏನಾಗಿರುತ್ತೆ 6/5. ಇದು 1 ಇಯರ್ ಸ್ಕೇಲಿಂಗ್ ಫ್ಯಾಕ್ಟರ್ 6/5. ಯಾವಾಗ್ಲೂ ಸ್ಕೇಲಿಂಗ್ ಫ್ಯಾಕ್ಟರ್ ಇಸ್ ದ ಸೇಮ್ ಇನ್ ಕಾಂಪೌಂಡ್ ಇಂಟ್ರೆಸ್ಟ್. ನೋಡಿ ಇಲ್ಲಿ 11/10 11/10 10% ಪರ್ ಆನಮ್ದಾಗ 2 ಇಯರ್ಗೆ 11/10 11/10 ಸ್ಕೇಲಿಂಗ್ ಫ್ಯಾಕ್ಟರ್ ಈಸ್ ಈಕ್ವಲ್. ಈ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್ ಹೈ ಲೆವೆಲ್ ಕ್ವಶನ್ಸ್ ಮಾಡಬೇಕಾದ್ರೆ. ಇದನ್ನ ನಾನು ಅಲ್ಲಿ ಯೂಸ್ ಮಾಡ್ತೀನಿ, ಅಲ್ಲಿ ಮತ್ತೆ ಡಿಸ್ಕಷನ್ ಮಾಡೋಣ. ಈಗ ಕ್ವಶನ್ಸ್ ನೋಡಿ, ಇಲ್ಲಿ ನಾನು ಎಲ್ಲ 3 ಮೆಥಡ್ಸ್ ಆರ್ 4 ಮೆಥಡ್ಸ್ ಒಂದ್ಸರಿ ತೋರಿಸ್ತೀನಿ. ಈಗ ನೋಡಿ, ಫೈಂಡ್ ದಿ ಕಾಂಪೌಂಡ್ ಇಂಟ್ರೆಸ್ಟ್ ಆನ್ ₹8,000 at 10% per annum for 2 years. ಈಗ ಫಸ್ಟ್ ಬೇಸಿಕ್ ಮೆಥಡ್ ಮಾಡೋಣ. ಬೇಸಿಕ್ ಮೆಥಡ್ ಏನು? ಅಮೌಂಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ 1 + R of n of 100 of n. So principal is 8,000, 1 + rate of interest 10% ಅಂದ್ರೆ 1/10. ಎಷ್ಟು ಇಯರ್ 2 years. ಆಗ 8,000 11/10 into 11/10. ಈಗ 20 ಕ್ಯಾನ್ಸಲ್, then 80 into 121. ಸೊ 8 ಇಂದ ಮಲ್ಟಿಪ್ಲೈ ಮಾಡಿ, ಆಮೇಲೆ 0 ಹಾಕಿ. 8 1s are 8, 8 2s are 16, ಕ್ಯಾರಿ 1, 8 1s are 8 + 1 968 and 0. ಆನ್ಸರ್ ಎಷ್ಟು 9680. ಏನಿದು ಅಮೌಂಟ್? ಅಮೌಂಟ್ ಈಸ್ 9680. ಬಟ್ ಕ್ವಶನ್ ಕೇಳಿರೋದೇನು? ಫೈಂಡ್ ದಿ ಕಾಂಪೌಂಡ್ ಇಂಟ್ರೆಸ್ಟ್. ಹಾಗಾದ್ರೆ ಕಾಂಪೌಂಡ್ ಇಂಟ್ರೆಸ್ಟ್ ಯಾವ ತರ ಫೈಂಡ್ ಔಟ್ ಮಾಡ್ತಾರೆ? 9680 ಮೈನಸ್ 8000. ಹಾಗಾದ್ರೆ 1680 ಇಸ್ ಅ ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ 2 years. ಇದು ಮೆಥಡ್ 1. ಇದೇ ಕ್ವಶನ್ ಮೆಥಡ್ 2 ಅಲ್ಲಿ ಮಾಡೋಣ. ಈಗ ಮೆಥಡ್ 2 ಇಸ್ ಕಾಲ್ಡ್ ಟ್ರೀ ಮೆಥಡ್. ಮೆಥಡ್ 2 ಇಸ್ ಕಾಲ್ಡ್ ಟ್ರೀ ಮೆಥಡ್. ಟ್ರೀ ಮೆಥಡ್ ಅಲ್ಲಿ ಯಾವ ತರ ಅಪ್ಲೈ ಮಾಡ್ಬೇಕು ಇದನ್ನ ನೋಡೋಣ. ಟ್ರೀ ಮೆಥಡ್ ಅಲ್ಲಿ 8,000 10% 2 years. 10% of 8,800 ರೂಪಿ ಫಸ್ಟ್ ಇಯರ್ ಇಂಟ್ರೆಸ್ಟ್.
ಫಸ್ಟ್ ಇಯರ್ ಇಂಟ್ರೆಸ್ಟ್ ಎಷ್ಟು 800 ರೂಪಿ. ಅಗೇನ್ ಸೆಕೆಂಡ್ ಇಯರ್ 10% ಆಫ್ 8000 ಆನ್ ಪ್ರಿನ್ಸಿಪಲ್ ಮೇಲೆ 800 ಬರುತ್ತೆ. ಬಟ್ ಕಾಂಪೌಂಡ್ ಇಂಟ್ರೆಸ್ಟ್ ಅಂದ್ರೆ ಇಂಟ್ರೆಸ್ಟ್ ಆನ್ ಪ್ರೀವಿಯಸ್ ಇಯರ್ ಇಂಟ್ರೆಸ್ಟ್. ಹಾಗಾದ್ರೆ ಪ್ರೀವಿಯಸ್ ಇಯರ್ ಇಂಟ್ರೆಸ್ಟ್ ಅಲ್ಲಿ 800 ಬಂದಿದೆ, ಅದಕ್ಕೆ ಮತ್ತೆ 10%, ಅದಕ್ಕೆ ಮತ್ತೆ 10% ಅಂದ್ರೆ 80 ರೂಪಿ ಕಟ್ಟಬೇಕು. ಹಾಗಾದ್ರೆ ಟೋಟಲ್ 880 ಟೋಟಲ್ ಎಷ್ಟಾಯ್ತು 1680. ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ಆನ್ಸರ್. 880 ಟೋಟಲ್ 1680. ಇದು ಮೆಥಡ್ 2. ಮೆಥಡ್ 3 ನೋಡೋಣ. ಮೆಥಡ್ 3 ಸಕ್ಸೆಸಿವ್ ಪರ್ಸೆಂಟೇಜ್. ನಾನು ಸಕ್ಸೆಸಿವ್ ಪರ್ಸೆಂಟೇಜ್ ಮಾಡ್ಬೇಕಾದ್ರೆ ಹೇಳಿದ್ದೆ ನಿಮ್ಗೆ, ಸೊ ಇದನ್ನ ಕಾಂಪೌಂಡ್ ಇಂಟ್ರೆಸ್ಟ್ ಅಲ್ಲಿ ಸಕ್ಸೆಸಿವ್ ಪರ್ಸೆಂಟೇಜ್ ಯೂಸ್ ಮಾಡ್ತೀನಿ ಅಂತ. ಇಲ್ಲಿ ಅಬ್ಸರ್ವ್ ಮಾಡಿ, ಈ ತರ ಬರೆದ್ರೆ ಅಗೇನ್ ಸಕ್ಸೆಸಿವ್ ಪರ್ಸೆಂಟೇಜ್ ಕಾನ್ಸೆಪ್ಟ್ ಅಲ್ವಾ ಈ ತರ ಬರೀತಾ ಇದ್ದು 11/10 11/10. ನಾವು ಪಾಪ್ಯುಲೇಷನ್ ಕೇಸಲ್ಲಿ 1000 ಇದ್ದಾಗ ಇನ್ಕ್ರೀಸ್ ಆಯ್ತು 11/10. ಅಗೇನ್ ಸೆಕೆಂಡ್ ಇಯರ್ ಇನ್ಕ್ರೀಸ್ ಆಯ್ತು 11/10. ನೋಡಿ 8000 ಪಾಪ್ಯುಲೇಷನ್, ಫಸ್ಟ್ ಇಯರ್ 11/10 ಇನ್ಕ್ರೀಸ್ ಆಯ್ತು, ನೆಕ್ಸ್ಟ್ ಇಯರ್ 11/10 ಇನ್ಕ್ರೀಸ್ ಆಯ್ತು. ಇದೇ ಫಾರ್ಮಲ್ಲೇ ಬರೀತಿದ್ವಿ. ಅಂದ್ರೆ ಇದು ಸಕ್ಸೆಸಿವ್ ಕಾನ್ಸೆಪ್ಟ್. ನಾವು ಇದೇ ಮೆಥಡ್ ಅಲ್ಲೇ ಇಲ್ಲೂ ಮಾಡಬಹುದು. ನೋಡಿ ರೇಷಿಯೋ ಮೆಥಡ್ ಅಲ್ಲಿ 10% ಅಂದ್ರೆ ರೇಷಿಯೋನು 10:11. ಅಗೇನ್ ಸೆಕೆಂಡ್ ಇಯರ್ ಇಂಟ್ರೆಸ್ಟ್ ಅಂಡ್ ಅಮೌಂಟ್ ರೇಷಿಯೋ. ನಾವು ಇಲ್ಲಿ ಬರೆಯೋದು ಇಂಟ್ರೆಸ್ಟ್ ಪ್ರಿನ್ಸಿಪಲ್ ಅಂಡ್ ಅಮೌಂಟ್ ರೇಷಿಯೋ. ಪ್ರಿನ್ಸಿಪಲ್ ಅಂಡ್ ಅಮೌಂಟ್ ರೇಷಿಯೋ 10 10s 100, 11 11s 121. 100 parts is equal to 8000 ಆದ್ರೆ ಪ್ರಿನ್ಸಿಪಲ್. ಕಾಂಪೌಂಡ್ ಇಂಟ್ರೆಸ್ಟ್ ಬೇಕು 21 parts ಎಷ್ಟು? 21 parts ಎಷ್ಟು? 21 into 80 1680. 1680. ಇದು ಈ ಮೆಥಡ್. ಅಗೇನ್ ಫೋರ್ತ್ ಮೆಥಡ್ using successive percentage formula x plus y plus xy divided by 100. 1 year ಗೆ 8%, x ಅಂದ್ರೆ ಫಸ್ಟ್ ಇಯರ್, y ಅಂದ್ರೆ ಸೆಕೆಂಡ್ ಇಯರ್. 1 year ಗೆ 8%, ಸೆಕೆಂಡ್ ಇಯರ್ ಗೆ 8%. 8 plus 8, 8 into 8 divided by 100, then 16.64% of 8000. ಇದನ್ನು ಮಾಡಿದ್ರು ನಿಮ್ಗೆ ಆನ್ಸರ್ ಎಷ್ಟು ಬರುತ್ತೆ? 1680 ಬರುತ್ತೆ. 16.64% ಆಫ್ 8000. ಈ 4 ಮೆಥಡ್ಸ್ ಅಲ್ಲಿ ಯಾವ್ದಾದ್ರು ಮೆಥಡ್ಸ್ ನ ಯೂಸ್ ಮಾಡಿಕೊಂಡು ಕ್ವಶನ್ಸ್ ನ ಈಸಿಯಾಗಿ ನೀವು ಸಾಲ್ವ್ ಮಾಡಬಹುದು. ಮೋಸ್ಟ್ ಈಸಿಯೆಸ್ಟ್ ಮೆಥಡ್ ಐದರ್ ರೇಷಿಯೋ ಮೆಥಡ್ ಇಲ್ಲ ಟ್ರೀ ಮೆಥಡ್. ರೇಷಿಯೋ ಮೆಥಡ್ ಮತ್ತೆ ಟ್ರೀ ಮೆಥಡ್ ತುಂಬಾ ಯೂಸ್ ಆಗುತ್ತೆ ಕ್ವಶನ್ಸ್ ನ ಸಾಲ್ವ್ ಮಾಡೋದಕ್ಕೆ. ಈಗ ಯಾವಾಗ ರೇಷಿಯೋ ಮೆಥಡ್ ಅಪ್ಲೈ ಮಾಡಬೇಕು, ಯಾವಾಗ ಈ ಟ್ರೀ ಮೆಥಡ್ ಅಪ್ಲೈ ಮಾಡಬೇಕು, ಯಾವಾಗ ಸಕ್ಸೆಸಿವ್ ಮೆಥಡ್ ಅಪ್ಲೈ ಮಾಡಬೇಕು ಅನ್ನೋದನ್ನ ಕ್ವಶನ್ಸ್ ಅಲ್ಲಿ ನೋಡ್ತಾ ಹೋಗೋಣ. ಈಗ ಸೆಕೆಂಡ್ ಕ್ವಶನ್ ನೋಡಿ, ಫೈಂಡ್ ದಿ ಕಾಂಪೌಂಡ್ ಇಂಟ್ರೆಸ್ಟ್ ಆನ್ 12,000 20% per annum ಫಾರ್ 3 years. ಇಲ್ಲಿ 3 years ಇದ್ದಾಗ ಈಗ ನೀವು ಸಕ್ಸೆಸಿವ್ ಮಾಡ್ಬೇಕಂದ್ರೆ ಸ್ವಲ್ಪ ಟಫ್ ಆಗುತ್ತೆ. ಬಿಕಾಸ್ ಸಕ್ಸೆಸಿವ್ 2 years ಇದ್ದಾಗ ಈಸಿ, 3 years ಇದ್ದಾಗ ನಾನು 2 times ಅಪ್ಲೈ ಮಾಡಬೇಕು. ಆಗ ಸಕ್ಸೆಸಿವ್ ಫಾರ್ಮುಲಾ ಅಪ್ಲೈ ಮಾಡೋದಿಲ್ಲ 3 years ಇದ್ದಾಗ, ಸೊ ಎಲಿಮಿನೇಟ್ ಆಗೋಯ್ತು. ಈಗ 20% ಇದ್ದಾಗ ಇನ್ಯಾವ ಮೆಥಡ್ ಅಪ್ಲೈ ಮಾಡ್ಬೋದು? ಈಗ ನೋಡಿ 20% ಅಂದ್ರೆ 1/5. 20% ಅಂದ್ರೆ 1/5. ಈಗ ನಾನು ರೇಷಿಯೋ ಮೆಥಡ್ ಮಾಡಿದ್ರೆ 5:6, 5:6, 5:6. 5 cube is 125, 6 cube is 216. ಈಗ ನಾನು 125 parts is equal to 12,000. ಹಾಗಾದ್ರೆ 1 part ಎಷ್ಟು ಅಂತ ಫಸ್ಟ್ ಫೈಂಡ್ ಔಟ್ ಮಾಡ್ತೀನಿ. 1 part is equal to 120 into 100 divided by 125 ಬರೀತೀನಿ. ಬಿಕಾಸ್ 25 4s are 25 5s are 5 1s are 5 24s are 25 into 4 96. 1 part is equal to 96 ಆಯ್ತು. 1 part ಎಷ್ಟು? 96 ಆಯ್ತು. ಈಗ ಏನ್ ಕ್ವಶನ್ ಕೇಳಿದ್ದಾರೆ? ಕಾಂಪೌಂಡ್ ಇಂಟ್ರೆಸ್ಟ್ ಕೇಳಿದ್ದಾರೆ. ಫೈಂಡ್ ದಿ ಕಾಂಪೌಂಡ್ ಇಂಟ್ರೆಸ್ಟ್. ಇದಕ್ಕೆ ಕಾಂಪೌಂಡ್ ಇಂಟ್ರೆಸ್ಟ್ ಬೇಕು 75 plus 16 91 parts ಬೇಕು. 91 parts ಬೇಕು. Then I need to multiply 91 parts how much? 91 parts how much? 96 into 91 multiply ಮಾಡಬೇಕು. ಸೊ ಅಗೇನ್ 96 into 90 ಅಗೇನ್ ಪ್ಲಸ್ 1 ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಬರುತ್ತೆ. 125 parts is equal to 1,25,000. ನೋಡಿ ಇಲ್ಲಿ ನಂಬರ್ ಸ್ವಲ್ಪ ಡಿಫಿಕಲ್ಟ್ ಆಯ್ತು. ಈಗ ನೋಡಿ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ 96 into 91 ನ ಮಲ್ಟಿಪ್ಲೈ ಮಾಡಿದ್ರೆ ಸೊ 8736 ನಿಮ್ಗೆ ಆನ್ಸರ್ ಬರುತ್ತೆ. 8736 ಮಲ್ಟಿಪ್ಲೈ ಮಾಡಿದ್ರೆ 8736 ಬರುತ್ತೆ. ಸೊ ಇದನ್ನ ನಾವು ಟ್ರೀ ಮೆಥಡ್ ಮಾಡಿದ್ರೆ ಇನ್ನು ಈಸಿಯಾಗಿ ಕ್ವಶನ್ ಸಾಲ್ವ್ ಮಾಡಬಹುದು. ನೋಡಿ ಯಾವ ತರ ಅಪ್ಲೈ ಮಾಡಬೇಕು ಅಂತ. ಸೊ 12,000 ಗೆ ಸೊ 20% 3 years. 20% 3 years. ಸೊ 12,000 20% ಎಷ್ಟಾಗುತ್ತೆ? 1 year ಗೆ 2,400 ಆಗುತ್ತೆ. 2,400 ಆಗುತ್ತೆ.
ಬಿಕಾಸ್ 10% ಅಂದ್ರೆ 1200, 20% ಅಂದ್ರೆ 2400. ಅಗೇನ್ ಇದು ಫಸ್ಟ್ ಇಯರ್. ಸೆಕೆಂಡ್ ಇಯರ್ ಅಗೇನ್ 2400 ಆನ್ ಪ್ರಿನ್ಸಿಪಲ್. ಬಟ್ ಕಾಂಪೌಂಡ್ ಇಂಟ್ರೆಸ್ಟ್ ಅಂದ್ರೆ ಪ್ರೀವಿಯಸ್ ಇಯರ್ ಅಲ್ಲಿ ಇಂಟ್ರೆಸ್ಟ್ ಬಂದಿರುತ್ತಲ್ಲ ಅದಕ್ಕೆ ಮತ್ತೆ 20%, ಅಂದ್ರೆ ಇದಕ್ಕೆ 20% ಪೇ ಮಾಡಿದ್ರೆ ನಂಗೆ ಎಷ್ಟು ಬರುತ್ತೆ? 480 ಬರುತ್ತೆ. ಬಿಕಾಸ್ 10% is 240, 20% is 480. ಅಗೇನ್ ಈಗ ಥರ್ಡ್ ಇಯರ್ ಬರಬೇಕು. ಇದು ಸೆಕೆಂಡ್ ಇಯರ್, 2 ಇಯರ್ಸ್ಗೆ ಇದು ಇಂಟ್ರೆಸ್ಟ್. ಥರ್ಡ್ ಇಯರ್ ಬರಬೇಕಾದ್ರೆ 20% ಆಫ್ 12,000, 2,400 ಪ್ರಿನ್ಸಿಪಲ್ ಮೇಲೆ ಬರುತ್ತೆ. ಈಗ ಪ್ರೀವಿಯಸ್ ಇಯರ್ ಅಲ್ಲಿ ಎಷ್ಟು ಬಂದಿರುತ್ತೋ ಇಂಟ್ರೆಸ್ಟ್ ಅದಕ್ಕೆ ಮತ್ತೆ ನಾನು 20% ಮಾಡಬೇಕು. ನೀವು ಇದನ್ನೆಲ್ಲ ಆಡ್ ಮಾಡಿ 20% ಮಾಡ್ಬೋದು, ಅಥವಾ ಇಂಡಿವಿಜುವಲ್ ಆಗಿ ನೀವು 20%, 20%, 20% ಮಾಡ್ಬೋದು. ಇದಕ್ಕೆ 20% ಮಾಡಿದ್ರೆ 480, ಬಿಕಾಸ್ ಆಲ್ರೆಡಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರ, ಮತ್ತೆ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಇದಕ್ಕೆ ನೀವು 20% ಮಾಡಿದ್ರೆ ಆಲ್ರೆಡಿ ಇದಕ್ಕೆ ಕ್ಯಾಲ್ಕುಲೇಟ್ ಮಾಡಿರೋದ್ರಿಂದ ಅದೇ ನಂಬರ್ ಬರೀತೀರಾ. ಇದಕ್ಕೆ ಮಾತ್ರ ಕ್ಯಾಲ್ಕುಲೇಟ್ ಮಾಡಿ. 20% ಆಫ್ 480 is 96. ಈಗ ಇದನ್ನೆಲ್ಲ ಆಡ್ ಮಾಡಿದ್ರೆ 2400, 2400, 2400, 7200 ಪ್ಲಸ್ 400, 400, 400, 1200, 80, 80, 80, 8 3s are 240, then 96. Add ಮಾಡಿದ್ರೆ 6, then 4 plus 9, 13, 3 carry 1, so 6 plus 1 7, then 7 plus 1 8, 8736 answer ಬರುತ್ತೆ. 8736 is the answer for this question. ಸೊ ನೆಕ್ಸ್ಟ್ ನೋಡಿ, ಈಗ ನಾವು ಈ ಕಾನ್ಸೆಪ್ಟ್ ಅಲ್ಲಿ ನೋಡಿದ್ದು ಕಾಂಪೌಂಡ್ ಇಂಟ್ರೆಸ್ಟ್ ಅಂದ್ರೆ ಏನು, ಫಾರ್ಮುಲಾ ಏನು, ಬೇಸಿಕ್ ಕ್ವಶನ್ಸ್ ಯಾವ ತರ ಮಾಡಬೇಕು ಅನ್ನೋದನ್ನ ನೋಡಿದ್ವಿ. ಇಲ್ಲಿಗೆ ಈ ಯೂನಿಟ್ ಫಿನಿಶ್ ಆಯ್ತು. ಮತ್ತೆ ನೆಕ್ಸ್ಟ್ ಯೂನಿಟ್ ಅಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು. Welcome to Veranda race. We are going to discuss compound interest unit number 2. ಈ ಕಾನ್ಸೆಪ್ಟ್ ಅಲ್ಲಿ ನಾವು ಬೇಸಿಕ್ ಕ್ವಶನ್ಸ್ ನ ಕಂಟಿನ್ಯೂಷನ್ ಮಾಡೋಣ. To learn and solve basic questions related to the topic. So first question ನೋಡಿ, what will be the compound interest for the sum of rupees 5,400 after 2 years at the rate of 10% per annum? ಇದನ್ನ ಯಾವ ತರ ಮಾಡಬೇಕು ಅಂದ್ರೆ 10% per annum ಆಫ್ಟರ್ 2 years ಆದ್ಮೇಲೆ ವಾಟ್ ಇಸ್ ದ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಮೈಂಡ್ ಅಲ್ಲಿ ಮಾಡೋದಿಗೆ 21% ಆಫ್ 5,400, 20% is 1,080 plus 54, 1,080 plus 54 ಯಾವ ತರ ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಸೊ 1,080 plus 54, 1,134. ಈ ಕ್ವಶನ್ಗೆ ಆನ್ಸರ್ 1,134. ಯಾವ ತರ ಮಾಡ್ಬೇಕೀಗ ನೋಡೋಣ. ಸೊ ಫಸ್ಟ್ ಮೆಥಡ್ ನೋಡಿ, 10% ನಾನು ಯಾವ ಮೆಥಡ್ ಮಾಡ್ತೀನಿ ಈಗ? ಬೆಸ್ಟ್ ಮೆಥಡ್ ಯಾವುದು? ಸಕ್ಸೆಸಿವ್. ಬಿಕಾಸ್ 2 years ಇದೆ, 10% ಇದೆ. ಸಕ್ಸೆಸಿವ್ ಮಾಡಿದ್ರೆ 10 plus 10, 10 into 10 divided by 100. 10 plus 10, 10 into 10 divided by 100. Because 2 years ಇರೋದ್ರಿಂದ ಫಸ್ಟ್ ಇಯರ್ಗೆ 10%, ಸೆಕೆಂಡ್ ಇಯರ್ಗೆ 10%. ಓವರ್ ಆಲ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ? 21% ಆಗುತ್ತೆ. 10 plus 10, 20, ಇಲ್ಲಿ 1 ಬರುತ್ತೆ. ಟೋಟಲ್ 21% ಬರುತ್ತೆ. ಬಿಕಾಸ್ 2 0 ಕ್ಯಾನ್ಸಲ್, 1 1s are 1, 10 plus 10, 20 plus 1, 21% ಆಫ್ 5,400. 21% ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತಾರೆ? 20 plus 1%. 20 plus 1%. 20% of 5,400. So 540. 10% is 540. 20% ಎಷ್ಟಾಗುತ್ತೆ? 1,080 ಆಗುತ್ತೆ. ಪ್ಲಸ್ 1% ಎಷ್ಟು? 54. 1,080 plus 54, ಅದನ್ನೇ ಅಲ್ಲಿ ಬರ್ತಿದ್ದು 1,080 plus 54, 1,134. 1,134. ಇದು ಮೆಥಡ್ 1. ಟ್ರೀ ಮೆಥಡ್ ಅಲ್ಲಿ ಮಾಡಿದ್ರೆ ಯಾವ ತರ ಮಾಡಬೇಕು? ಸೊ ಈಗ ಟ್ರೀ ಮೆಥಡ್ ತೋರಿಸ್ತೀನಿ. 10% of 5,400 is 540. ಸೆಕೆಂಡ್ ಇಯರ್ 540. ಅಗೇನ್ ಇದಕ್ಕೆ ಅಗೇನ್ 10%, ಇದು 54. ಸೊ 540 plus 540 plus 54, ಅಗೇನ್ ಆನ್ಸರ್ ಎಷ್ಟು ಬರುತ್ತೆ ನಿಮಗೆ? 1,080 plus 54, ಆನ್ಸರ್ 1,134 ಬರುತ್ತೆ. ಈ ಕ್ವಶನ್ಗೆ ಆನ್ಸರ್ 1,134. ನೆಕ್ಸ್ಟ್ ಕ್ವಶನ್ ನೋಡಿ, ಮದನ್ ಇನ್ವೆಸ್ಟೆಡ್ 8,000 in a bank X for 3 years
at an interest of 15% per annum compounded annually. What is the compound interest that Madan gets after 3 years? Idu 15% tumba important. 15%, 10%, 5% ತುಂಬಾ ಸರಿ ಕೇಳ್ತಿರ್ತಾರೆ. ಸೊ ಇದನ್ನ ನೀವು ಬೈ ಹಾರ್ಟ್ ಮಾಡಿದ್ರೆ ಬೆಸ್ಟ್ ಆಗಿರುತ್ತೆ. 15% ಅಂದ್ರೆ 3/20 ಅಂದ್ರೆ 20 ಕ್ಯೂಬ್ ಅಂಡ್ 23 ಕ್ಯೂಬ್. 20 ಕ್ಯೂಬ್ is 8000, 23 ಕ್ಯೂಬ್ is 12167. ಸೊ 20 ಕ್ಯೂಬ್ is just ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. 20 ಕ್ಯೂಬ್ is 8000, 21 ಕ್ಯೂಬ್ is 23 ಕ್ಯೂಬ್ is 12167. 12167. ಸೊ ಇಂಟ್ರೆಸ್ಟ್ ಎಷ್ಟು 4167. ಸೊ ಈ ತರ ನೀವು ಡೈರೆಕ್ಟ್ ಆಗಿ ಹೇಳ್ಬೋದು. ಈ ನಂಬರ್ಸ್ ನೀವು ಬೈ ಮಾಡಿದ್ರೆ ಯಾವ ತರ ನೋಡೋಣ ಈಗ. ಸೊ ನೀವು ಫಸ್ಟ್ 3 ಇಯರ್ಸ್ ಇದೆ, 15% ಇದೆ. ಫಸ್ಟ್ ಯಾವ ಮೆಥಡ್ ಮಾಡೋಣ ಈಗ. ಸೊ ಈಗ ನಾನು ಅಪ್ಲೈ ಮಾಡೋದು ರೇಷಿಯೋ ಮೆಥಡ್ ಅಪ್ಲೈ ಮಾಡ್ತೀನಿ. ಬಿಕಾಸ್ ನನಗೆ 23 ವರೆಗೂ ಕ್ಯೂಬ್ಸ್ ಗೊತ್ತಿರೋದ್ರಿಂದ ಈ ರೇಷಿಯೋ ಮೆಥಡ್ ಅಪ್ಲೈ ಮಾಡ್ತೀನಿ. 15%. ಈಗ ನಾನು ಸಕ್ಸೆಸಿವ್ ಅಪ್ಲೈ ಮಾಡೋದಿಲ್ಲ ಬಿಕಾಸ್ 3 ಇಯರ್ಸ್ ಇದೆ. 3 ಇಯರ್ಸ್ ಇದ್ದಾಗ ನಾನು ಸಕ್ಸೆಸಿವ್ ಅಪ್ಲೈ ಮಾಡೋದಿಲ್ಲ, ರೇಷಿಯೋ ಮೆಥಡ್ ಅಪ್ಲೈ ಮಾಡ್ತೀನಿ. 15% ಅಂದ್ರೆ 3/20. ಸೊ 20:23, 20:23, 20:23. So 20 cube is 8000 is the principal. 23 cube is 12167. 12167. So 8000 parts is equal to 8000 principal. 8000 parts is equal to 8000 ಆದ್ರೆ 1 part is equal to 1 ಆಗಿರುತ್ತೆ. ಹಾಗಾದ್ರೆ ಇಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಎಷ್ಟು? 8000 is the compound interest, amount is 12167. ಹಾಗಾದ್ರೆ ಡಿಫರೆನ್ಸ್ ಎಷ್ಟು? 4167. ಸೊ ಇದು ಕಾಂಪೌಂಡ್ ಇಂಟ್ರೆಸ್ಟ್ ಆಗಿರುತ್ತೆ. ಇದೇ ಕ್ವಶನ್ ನ ಟ್ರೀ ಮೆಥಡ್ ಅಲ್ಲಿ ಮಾಡೋಣ ಈಗ. ಸೊ ಟ್ರೀ ಮೆಥಡ್ ಅಲ್ಲಿ ಮಾಡಿದ್ರೆ ಯಾವ ತರ ಮಾಡಬೇಕು ನೋಡೋಣ. 8000, 15% 3 years ಗೆ. 15% of 8000, 10% is 800, 5% is 400, 1200 first year, second year 1200. ಇದಕ್ಕೆ 15%. ಪ್ರೀವಿಯಸ್ ಇಯರ್ಗೆ 15% ಅಂದ್ರೆ ಇದಕ್ಕೆ 180 ರೂಪಿ. Because 15% of 1200 is 180, 10% is 120, 5% is 60, 180. ಇದಕ್ಕೆ ಮತ್ತೆ ಪ್ರಿನ್ಸಿಪಲ್ ಮೇಲೆ 1200, ಇದಕ್ಕೆ 15%, ಇದಕ್ಕೆ 15%, ಇದಕ್ಕೆ 15%. ಅದರ್ವೈಸ್ ಓವರ್ ಆಲ್ಗೂ ನೀವು 15% ಮಾಡಬಹುದು. 15% of 1200 is 180, ಇದಕ್ಕೆ 15% of 1200 is 180, ಇದಕ್ಕೆ 15% is 27. Because 10% is 18, 5% is 927. ಈಗ 1200, 1200, 1200, 3600 plus 18 3s are 540 plus 27. So 3600 plus 500, 4140 plus 27. So total ಎಷ್ಟಾಗಿರುತ್ತೆ? 4167. ಆನ್ಸರ್ ಎಷ್ಟು? 4167. ಬೋತ್ ಆನ್ಸರ್ಸ್ ಆರ್ ಸೇಮ್. ಐದರ್ ಈ ಮೆಥಡ್ ಆದ್ರೂ ಅಪ್ಲೈ ಮಾಡಿ, ಇಲ್ಲ ಈ ಮೆಥಡ್ ಆದ್ರೂ ಅಪ್ಲೈ ಮಾಡಿ. ಬಟ್ ನಿಮ್ಗೆ ಕ್ಯೂಬ್ಸ್ ಗೊತ್ತಿದ್ರೆ ಇದನ್ನ ಈಸಿಯಾಗಿ ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಕ್ವಶನ್ ನೋಡಿ. ಇನ್ ಹೌ ಮೆನಿ ಇಯರ್ಸ್ rupees 5000 becomes 10,368 at 20% per annum compound interest calculated annually? Just assume ಮಾಡ್ಕೊಳ್ಳಿ ಇದನ್ನ ಆಪ್ಷನ್ ಮೆಥಡ್ ಇದ್ರೆ ಯಾವ ತರ ಮಾಡಬಹುದು ಅಂತ. ಫಾರ್ ಎಕ್ಸಾಂಪಲ್ ಆಪ್ಷನ್ ಅನ್ನು ಇಲ್ಲಿ 2 years, ಆಪ್ಷನ್ ಬಿ 3 years, ಆಪ್ಷನ್ ಸಿ 4 years, ಆಪ್ಷನ್ ಡಿ 5 years ಇತ್ತು ಅಂತ ಅನ್ಕೊಳ್ಳೋಣ. ಓಕೆ, ಆಪ್ಷನ್ಸ್ ಇತ್ತು ಅನ್ಕೊಳ್ಳೋಣ. ಆಪ್ಷನ್ ಎ 2 years, ಆಪ್ಷನ್ 3 years, ಆಪ್ಷನ್ ಬಿ 3 years, ಆಪ್ಷನ್ ಸಿ 4 years, ಆಪ್ಷನ್ ಡಿ 5 years ಇತ್ತು ಅನ್ಕೊಳ್ಳೋಣ. 20% ಪರ್ ಆನಮ್ ಆದಾಗ ನೀವು 5000 ಇನ್ವೆಸ್ಟ್ ಮಾಡಿ 10,368 ಅಂದ್ರೆ ಅಪ್ರಾಕ್ಸಿಮೇಟ್ಲಿ 5,368 ಎಕ್ಸ್ಟ್ರಾ ಬಂದಿದೆ. 5,368 ಬಿಕಾಸ್ ನೀವು ಇನ್ವೆಸ್ಟ್ ಮಾಡಿರೋದು 5000, ಅದು ಅಮೌಂಟ್ ಆಗಿರೋದು 10,368 ಅಂದ್ರೆ ಎಕ್ಸ್ಟ್ರಾ ಎಷ್ಟು ಬಂದಿದೆ? 5,368 ಎಕ್ಸ್ಟ್ರಾ ಬಂದಿದೆ. ಈಗ ಆಪ್ಷನ್ಸ್ 2 years, 3 years, 4 years, 5 years ಇದೆ. ಇಲ್ಲಿ 20% ಆದ್ರೆ 1 ಇಯರ್ಗೆ 1000 ಬರುತ್ತೆ. 2 ಇಯರ್ಗೆ ಅದು ಅಪ್ರಾಕ್ಸಿಮೇಟ್ಲಿ 2000, 2100 ಬರುತ್ತೆ. ನನಗೆ 5000 ಬೇಕು. ಸೊ ಆಪ್ಷನ್ 2 is eliminated. ಈಗ ಆಪ್ಷನ್ 3 ಬಿ ತಗೊಳ್ಳೋಣ. ಆಪ್ಷನ್ ಬಿ ತಗೊಂಡು ಬಿ 3 years ತಗೊಳ್ಳೋಣ. ಎಕ್ಸಾಂಪಲ್ 20% ಅಂದಾಗ 1000, ಸೆಕೆಂಡ್ ಇಯರ್ಗೆ 1000, ಥರ್ಡ್ ಇಯರ್ಗೆ 3000, ಅಪ್ರಾಕ್ಸಿಮೇಟ್ಲಿ 3200. ಬಿಕಾಸ್ ಇಂಟ್ರೆಸ್ಟ್ ಸಿಂಪಲ್ ಇಂಟ್ರೆಸ್ಟ್ ಅಲ್ಲೇ ಮಾಡ್ತಿದ್ದೀನಿ, ಸ್ವಲ್ಪ ಇನ್ಕ್ರೀಸ್ ಆಗಿರುತ್ತೆ. 3400, 3500 ಬಂದಿರುತ್ತೆ. ಬಟ್ 4 years ಇದು ನೋಡಿ, ಇದನ್ನ ಚೆಕ್ ಮಾಡಿ ಬೇಕಾದ್ರೆ 5000
ಇದು ಇನ್ವೆಸ್ಟ್ ಮಾಡಿರೋದು 20%, ಅಂದ್ರೆ 1000 ಫಸ್ಟ್ ಇಯರ್ಗೆ, ಅಗೇನ್ 1000, ಐದರ್ ಇದು ಇಲ್ಲ ಇದಾಗಿರುತ್ತೆ. ಎರಡು ಆಪ್ಷನ್ ಚೆಕ್ ಮಾಡೋಣ. ಫಸ್ಟ್ ಇಯರ್ಗೆ 5000 ಮೇಲೆ 20% ಅಂದ್ರೆ 1000, ಇದಕ್ಕೆ 1000, ಇದಕ್ಕೆ 20% ಅಂದ್ರೆ 200, ಅಗೇನ್ 1000, ಇದಕ್ಕೆ 200, ಇದಕ್ಕೆ 200, ಇದಕ್ಕೆ 40. ಈಗ ಇದು ಟೋಟಲ್ ನೋಡಿ, ಈಗ 3 ಇಯರ್ಸ್ ಅಂದಾಗ ಎಷ್ಟು ಬರುತ್ತೆ? 1000 1000 1000 3640 ಬರುತ್ತೆ. ನಾನು ಬೇಕಾದ್ರೆ 5000. ಈಗ ಇನ್ನೊಂದು ಇಯರ್ ಮಾಡೋಣ. ಸೊ 1000, ಇದಕ್ಕೆ 200, ಅಗೇನ್ ಇದಕ್ಕೆ 200, ಇದಕ್ಕೆ 200, ಇದಕ್ಕೆ 200, ಇದಕ್ಕೆ 40, ಇದಕ್ಕೆ 40, ಇದಕ್ಕೆ 40, ಅಗೇನ್ ಇದಕ್ಕೆ 2. ಸೊ ಇಲ್ಲಿ ನೀವು ಟೋಟಲ್ ಆಡ್ ಮಾಡಿದ್ರೆ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ ಎಷ್ಟು ಬರುತ್ತೆ? 5300. ಇದಕ್ಕೆ 20% ಅಲ್ವಾ? 8, ಬಿಕಾಸ್ 10% is 4, 20% is 8. ನೋಡಿ ಇಲ್ಲಿ 8 ಇದೆ, ಇಲ್ಲಿ ಯೂನಿಟ್ ಪ್ಲೇಸ್ ಅಲ್ಲಿ 8 ಬರ್ತಿದೆ ಅಂದ್ರೆ 4 ಇಯರ್ಸ್ ಆಗಿರುತ್ತೆ. ಬಿಕಾಸ್ 5 ಇಯರ್ಸ್ ಆದ್ರೆ ಜಾಸ್ತಿ ಆಗೋಗುತ್ತೆ, ಅಂದ್ರೆ ಆನ್ಸರ್ 4 ಇಯರ್ಸ್. ಈ ತರ ನೀವು ಆಪ್ಷನ್ ಮೆಥಡ್ ಯೂಸ್ ಮಾಡಬಹುದು. ಇದನ್ನ ಆಪ್ಷನ್ ಇಲ್ದ ಇದೆ ಬೇಸಿಕ್ ಕಾನ್ಸೆಪ್ಟ್ ಅಲ್ಲಿ ಯಾವ ತರ ಮಾಡಬೇಕು ಈಗ ನೋಡೋಣ ಇದನ್ನ. ಸೊ ಒಂದು ಆಪ್ಷನ್ ಮೆಥಡ್ ಅಲ್ಲಿ ಈ ತರ ನೀವು ಟ್ರೀ ಮೆಥಡ್ ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ವೆರಿಫಿಕೇಶನ್ ಮಾಡಬಹುದು. ಈಗ ಆಪ್ಷನ್ ಇಲ್ದೆ ಯಾವ ತರ ಮಾಡೋಣ? ಬೇಸಿಕ್ ಕಾನ್ಸೆಪ್ಟ್ ಅಲ್ಲಿ ಅಮೌಂಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ 1 ಪ್ಲಸ್ r by 100 of n is the basic formula. ಇಲ್ಲಿ ಅಮೌಂಟ್ ಕೊಟ್ಟಿದ್ದಾರೆ 10,368. ಪ್ರಿನ್ಸಿಪಲ್ ಇಲ್ಲಿ ಶಿಫ್ಟ್ ಮಾಡಿದಾಗ ಪ್ರಿನ್ಸಿಪಲ್ 5000, ಇಲ್ಲಿ 1 ಪ್ಲಸ್ ರೇಟ್ ಆಫ್ ಇಂಟ್ರೆಸ್ಟ್ 20% ಅಂದ್ರೆ 1/5. 1/5 ಅಂದಾಗ 1 ಪ್ಲಸ್ 1/5 ವಿಲ್ ಬಿ ಟೋಟಲ್ ಎಷ್ಟಾಗುತ್ತೆ? 6/5 ಆಗಿರುತ್ತೆ. ಡೈರೆಕ್ಟ್ ಆಗಿ ಇಲ್ಲಿ 6/5 ಬರೀತೀನಿ. 1/5 ನ ಟೋಟಲ್ 1 ಪ್ಲಸ್ 1/5 ಇಟ್ ವಿಲ್ ಬಿ 6/5 ಆಫ್ n ಇಯರ್ಸ್. ಅಂದ್ರೆ ಇದಕ್ಕೆ ಮೀನಿಂಗ್ ಏನಂದ್ರೆ ಇಲ್ಲಿರೋ ನಂಬರ್ಸ್ 6/5 ಅಲ್ಲಿ ನಾನು ಬರೀಬೇಕು ಈಗ. ಸೊ ಇಲ್ಲಿರೋ ನಂಬರ್ಸ್ ನ 6/5 ಫಾರ್ಮ್ ಅಲ್ಲಿ ಬರೀಬೇಕು. ಸೊ ಯಾವ ನಂಬರ್ ಇಂದ ಕ್ಯಾನ್ಸಲ್ ಮಾಡಬಹುದು ನೋಡಿ, ಇಲ್ಲಿ 1000 ಇದೆ, ಇಲ್ಲಿ 368. ಲಾಸ್ಟ್ ನಾನು 2 ಇಂದ ಮಾಡಬಹುದು, 2 ಇಂದ ಕ್ಯಾನ್ಸಲ್ ಆಗುತ್ತೆ ಪಕ್ಕ. 4 ಇಂದನೂ ಕ್ಯಾನ್ಸಲ್ ಆಗುತ್ತೆ, ಬಿಕಾಸ್ ಲಾಸ್ಟ್ 2 ಡಿಜಿಟ್ ಇಸ್ 4 ಮಲ್ಟಿಪಲ್ಸ್. ಸೊ ಲಾಸ್ಟ್ 3 ನಂಬರ್ಸ್ 8 ಮಲ್ಟಿಪಲ್ಸ್. ಸೊ ಯಾಕಂದ್ರೆ 368 ಆಲ್ಸೋ 8 ಮಲ್ಟಿಪಲ್, 1000 ಆಲ್ಸೋ 8 ಮಲ್ಟಿಪಲ್. ಸೊ ನಾನು 8 ಇಂದ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡ್ತೀನಿ. 8 ಇಂದ ಕ್ಯಾನ್ಸಲ್ ಮಾಡಿದಾಗ ಫಸ್ಟ್ ಮೇಲೆ ಇರೋ ನಂಬರ್ ಕ್ಯಾನ್ಸಲ್ ಮಾಡೋಣ. 8 1s 8, ಇನ್ನ 2 ಇರುತ್ತೆ. 8 2s 16. ಸೊ 8 2s 16 ಆದಾಗ ಸೊ 8 1s 8, 2 ಇರುತ್ತೆ, 23 ಆಗುತ್ತೆ. 8 2s 16, 16 ದಾಗ 4 ಪ್ಲಸ್ 3 7, 76. 8 9s 72, ಅಗೇನ್ 8 72, 4 ಇರುತ್ತೆ. 8 6 48, 1296 ಬರುತ್ತೆ. ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ 5 into 125 625 ಬರುತ್ತೆ. ಬಿಕಾಸ್ 5 into 1000, 8 ಇಂದ 1000 ಮಾಡಿದಾಗ 125, 125 into 5 ಮಾಡಿದಾಗ 625 ಬರುತ್ತೆ. ಈಸ್ ಈಕ್ವಲ್ ಟು 6 to the power of 5 whole to the power of n. ಇದನ್ನ ನೋಡಿದ್ರೆ ನೀವು ಇದನ್ನ ಯಾವ ತರ ಬರೀಬಹುದು? 25 ಸ್ಕ್ವೇರ್ ಬರೀಬಹುದು. ಇದನ್ನ ಯಾವ ನಂಬರ್? 36 ಸ್ಕ್ವೇರ್. Okay, because 36 square is 1296, because 35 square is 1225. ಇದನ್ನ ಮಾಡಿದ್ರೆ 36 ಸ್ಕ್ವೇರ್ ಬರುತ್ತೆ. ಇದು ನಾನು 36 ಸ್ಕ್ವೇರ್ ಡಿವೈಡೆಡ್ ಬೈ 25 ಸ್ಕ್ವೇರ್ ಅಂತ ಬರೀಬಹುದು. is equal to 6/5 whole to the power of n. Again 36 25 ನ 36 ನ ಯಾವ ತರ ಬರೀಬಹುದು? 6 ಸ್ಕ್ವೇರ್ ಅಂತ ಬರೀಬಹುದು. 6 to the power of 4. 25 ನ 5 to the power of, again 5 square 5 to the power of 4. 6/5 whole to the power of 4 is equal to 6 to the power of 5 whole to the power of n. ಇದು ಕ್ಯಾನ್ಸಲ್ ಆಗುತ್ತೆ. n is equal to 4. ಸೊ ಈ ತರ ಆದ್ರೂ ಮಾಡಬಹುದು, ಅಥವಾ ನೀವು ಆಪ್ಷನ್ಸ್ ಇದ್ರೆ ಆಪ್ಷನ್ಸ್ ಮೆಥಡ್ ನೋಡ್ಕೊಂಡು ಅಸಂಪ್ಷನ್ ಮಾಡ್ಕೊಂಡು ಈ ತರ ವೆರಿಫಿಕೇಶನ್ ಮಾಡಬಹುದು. ಎರಡು ಮೆಥಡ್ ಆನ್ಸರ್ 4 n is equal to 4. Okay, next question ನೋಡಿ. At what rate percentage per annum compound interest will rupees 2000 amounts to 2332.8 in 2 years? ಈ ಕ್ವಶನ್ ನ ಬೆಸ್ಟ್ ಮೆಥಡ್ ಸ್ಕೇಲಿಂಗ್ ಫ್ಯಾಕ್ಟರ್ ಇಸ್ ದ ಬೆಸ್ಟ್ ಮೆಥಡ್ ಟು ಸಾಲ್ವ್ ದಿಸ್ ಕ್ವಶನ್. ಸ್ಕೇಲಿಂಗ್ ಫ್ಯಾಕ್ಟರ್ ಅಂದ್ರೆ ಏನು, ಅದನ್ನ ಯಾವ ತರ ಯೂಸ್ ಮಾಡಬೇಕು ಈಗ ಒಂದು ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದು ಎಕ್ಸಾಂಪಲ್ ತಗೊಂಡು ನೋಡಿ. ಫಾರ್ ಎಕ್ಸಾಂಪಲ್ ನಾನು 1000 ರೂಪಾಯಿ ಇನ್ವೆಸ್ಟ್ ಮಾಡ್ತೀನಿ. 1000 ರೂಪಾಯಿ ಇನ್ವೆಸ್ಟ್ ಮಾಡಿ ಆಫ್ಟರ್ 2 ಇಯರ್ಸ್ ಆದ್ಮೇಲೆ ನಂಗೆ ಅವರು 1210 ಕೊಡ್ತಾರೆ.
1210 ರೂಪಾಯಿ ಕೊಡ್ತಾರೆ. ಹಾಗಾದ್ರೆ ಇಂಟ್ರೆಸ್ಟ್ ಎಷ್ಟು ಕೊಟ್ರು, ರೇಟ್ ಆಫ್ ಇಂಟ್ರೆಸ್ಟ್ ಏನು ಅಂತ ಫೈಂಡ್ ಔಟ್ ಮಾಡಬೇಕು. ಈಗ ನಾನು ಸ್ಕೇಲಿಂಗ್ ಫ್ಯಾಕ್ಟರ್ ಅಂದ್ರೆ ಅಮೌಂಟ್ ಡಿವೈಡೆಡ್ ಬೈ ಪ್ರಿನ್ಸಿಪಲ್. 1210 is the amount divided by 1000 is the principal. 1210 is the amount divided by 1000 is the principal. ಇದು 2 year ಸ್ಕೇಲಿಂಗ್ ಫ್ಯಾಕ್ಟರ್. ಈಗ ರೇಷಿಯೋ ಮಾಡ್ತೀನಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರೇಷಿಯೋ ಮಾಡಿ, 0 ಕ್ಯಾನ್ಸಲ್. ಈಗ 121 divided by 100 ಬಂತು. ಇದು ಸ್ಕೇಲಿಂಗ್ ಫ್ಯಾಕ್ಟರ್ ಫಾರ್ 2 years. 2 year ಸ್ಕೇಲಿಂಗ್ ಫ್ಯಾಕ್ಟರ್. 2 year ಸ್ಕೇಲಿಂಗ್ ಫ್ಯಾಕ್ಟರ್. ಈಗ ನನಗೆ 1 year ಬೇಕು ಅಂದಾಗ ಇದನ್ನ ನಾವು ಏನ್ ಮಾಡಿ, ಆಫ್ ಮಾಡಿ. 2 year ಸ್ಕೇಲಿಂಗ್ ಫ್ಯಾಕ್ಟರ್ ಇದ್ದಾಗ ಅದನ್ನ 1 year ಬೇಕು ಅಂದಾಗ ಆಫ್ ಮಾಡಿ, ಅಂದ್ರೆ 1/2 ಮಾಡಿ. ಸಪೋಸ್ 3 year ಸ್ಕೇಲಿಂಗ್ ಫ್ಯಾಕ್ಟರ್ ಇದ್ದಾಗ 1 year ಬೇಕು ಅಂದಾಗ 1/3 ಮಾಡಿ. 4 year ಸ್ಕೇಲಿಂಗ್ ಫ್ಯಾಕ್ಟರ್ ಇದ್ದಾಗ 1 year ಬೇಕು ಅಂದಾಗ 1/4 ಮಾಡಿ. ಅಂದ್ರೆ ಇಲ್ಲಿ 1/2 ಅಂದ್ರೆ ಅರ್ಥ ಏನು, 121 divided by 100, 1/2 ಅಂದ್ರೆ ಸ್ಕ್ವೇರ್ ರೂಟ್. ಸೊ ಸ್ಕ್ವೇರ್ ರೂಟ್ ಆಫ್ 121 is 11, square root of 100 is 10, then 11/10 is the scaling factor for 1 year. 1 year scaling factor ಎಷ್ಟು, 11/10. ಅಂದ್ರೆ 10 ಏನು ಪ್ರಿನ್ಸಿಪಲ್, 11 ಏನು ಅಮೌಂಟ್. ಹಾಗಾದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು, 1 ರೂಪಿ ಇಂಟ್ರೆಸ್ಟ್ ಆನ್ 10. 1/10 is 10% is the rate of interest. ಈ ಕ್ವಶನ್ಗೆ, ಇಲ್ಲಿ ಎಕ್ಸಾಂಪಲ್ ಕ್ವಶನ್ಗೆ 10% is the rate of interest ಅಂತ ಹೇಳ್ಬೋದು. ಈಗ ಈ ಕ್ವಶನ್ ಇದೇ ಮಾಡಲ್ ಅಲ್ಲಿ ಅಪ್ಲೈ ಮಾಡೋಣ. ಅಟ್ ವಾಟ್ ರೇಟ್ ಪರ್ಸೆಂಟೇಜ್ ಪರ್ annum ಕಾಂಪೌಂಡ್ ಇಂಟ್ರೆಸ್ಟ್ 2000 ರೂಪಿ ಅಮೌಂಟ್ಸ್ ಟು 2332.8, 2332.8 in 2 years. ಈಗ ನೋಡೋಣ, 2000 ನಾನು ಪ್ರಿನ್ಸಿಪಲ್ 2000, ಇದು ಅಮೌಂಟ್, ಟೋಟಲ್ ಅಮೌಂಟ್ ಕೊಟ್ಟಿರೋದು 2332.8. ಎಷ್ಟು ಇಯರ್ ಅಲ್ಲಿ, 2 years ಅಲ್ಲಿ. ಸೊ ಇದನ್ನ ಫಸ್ಟ್ ರೇಷಿಯೋ ಮಾಡೋಣ. ರೇಷಿಯೋ ಅಂದ್ರೆ ಇದನ್ನ ರಿಮೂವ್ ಮಾಡ್ಬೇಕಂದ್ರೆ ಇಲ್ಲೊಂದು 0 ಹಾಕ್ಬೇಕು. ಆಗ 2332.8 divided by 20,000. ಸೊ ಇದು ನಾನು 2 ಇಂದ ಕ್ಯಾನ್ಸಲ್ ಮಾಡ್ತೀನಿ. 2 ಇಂದ ಕ್ಯಾನ್ಸಲ್ ಮಾಡಿದಾಗ ಇದೇನ್ ಬರುತ್ತೆ, 10,000. ಬಿಕಾಸ್ 10,000 ನನಗೆ ಗೊತ್ತು ಸ್ಕ್ವೇರ್, ಬಿಕಾಸ್ ಇದು 2 years ಇರೋದ್ರಿಂದ ಸ್ಕ್ವೇರ್ ನನಗೆ 10,000 ಗೊತ್ತು. ಸ್ಕ್ವೇರ್ ರೂಟ್ 10,000 100 ಅಂತ, ಅದಕ್ಕೆ ನಾನು ಅಲ್ಲಿ 10,000 ಬಂದ್ರೆ ಈ ಮೇಲಿರೋ ನಂಬರ್ ಡೆಫಿನೆಟ್ಲಿ ನನಗೆ ಸ್ಕ್ವೇರ್ ರೂಟ್ ನಂಬರ್ ಬಂದೇ ಬರುತ್ತೆ. ಸೊ ಇಲ್ಲಿ ನಂಬರ್ 10,000 ಇರೋದ್ರಿಂದ ಸ್ಕ್ವೇರ್ ರೂಟ್ ಆಫ್ 10,000 ನನಗೆ ಗೊತ್ತಿದೆ. ಬಿಕಾಸ್ ಇದು 2 years ಆಗಿರೋದ್ರಿಂದ ಸ್ಕ್ವೇರ್ ರೂಟ್ ಅಂತ ಮಾಡ್ತೀನಿ. ಇದನ್ನ ನೋಡ್ತೀನಿ, 2 1s are 2. ಓಕೆ, ಇಲ್ಲಿ 2 3 ಇದೆ, ಅಗೈನ್ 2 1s are 2. ಇಲ್ಲಿ ಈಗ 1 ಇರುತ್ತೆ, 2 6s are 12. ಅಗೈನ್ 1 ಇರುತ್ತೆ, 2 6s are 12, ಅಗೈನ್ 2 4s are 8, 11664. ಸೊ ಇದು ನನಗೆ ಗೊತ್ತು. ಈಗ ಇದು 2 year ಸ್ಕೇಲಿಂಗ್ ಫ್ಯಾಕ್ಟರ್, ಇದು 2 year ಸ್ಕೇಲಿಂಗ್ ಫ್ಯಾಕ್ಟರ್. ಹಾಗಾದ್ರೆ 1 year ಬೇಕು ಅಂದಾಗ ರೂಟ್ ಮಾಡ್ತೀನಿ. ರೂಟ್ ಆಫ್ 10,000 is 100. ರೂಟ್ ಆಫ್ ದಿಸ್, ಇದು ನಂಬರ್ ನೋಡಿ 64. ಯಾವ ತರ ರೂಟ್ ಫೈಂಡ್ ಔಟ್ ಮಾಡಬೇಕು ಅಂತ ನಾವು ಆಲ್ರೆಡಿ ಬೇಸಿಕ್ ಕ್ಲಾಸ್ ಅಲ್ಲಿ ನೋಡಿದೀವಿ. ಯಾವ ತರ ಫೈಂಡ್ ಔಟ್ ಮಾಡಬೇಕು, 64ಗೆ ಐದರ್ 4 ಬರುತ್ತೆ ಇಲ್ಲ 2 ಬರುತ್ತೆ. 116 ಅಂದಾಗ ಆನ್ಸರ್ ಎಷ್ಟು ಬರುತ್ತೆ, 116 ಅಂದಾಗ 100, ಬಿಕಾಸ್ ಇದು 10 ನಿಯರೆಸ್ಟ್ ಇರೋದ್ರಿಂದ 102 ಇಲ್ಲ 104 ಆಗಿರುತ್ತೆ. 102 ಸ್ಕ್ವೇರ್ is 10204 ಆಗಿರುತ್ತೆ. ಇದು ಏನಾಗಿರುತ್ತೆ, 104. ಓಕೆ, 104 ಅಥವಾ 8, ಸಾರಿ 8, 4 2 2s are 4, 8, ಇಲ್ಲಿ 8 ಬರುತ್ತೆ. 102 ಅಥವಾ 8 ಬರುತ್ತೆ, ಬಿಕಾಸ್ 64 ಅಲ್ವಾ, ಐದರ್ 104 ಅಥವಾ 108 ಬರುತ್ತೆ. ಬಿಕಾಸ್ ಎಂಡಿಂಗ್ ಅಲ್ಲಿ 4 ಇದ್ರೆ ನಿಮ್ಗೆ ಬರೋದು 2 ಅಥವಾ 8, 2 ಅಥವಾ 8. ಓಕೆ, 2 ಸ್ಕ್ವೇರ್ ಅಥವಾ 8 ಸ್ಕ್ವೇರ್ ಇದ್ದಾಗ ಎಂಡಿಂಗ್ ಅಲ್ಲಿ 4 ಬರುತ್ತೆ. ಸೊ 108 is ಆನ್ಸರ್ ಏನು, 108 ಸ್ಕ್ವೇರ್ಗೆ 10. ಯಾವ ತರ ಮಾಡಬೇಕು 108 ಸ್ಕ್ವೇರ್ ನ, ಸೊ ಡಿಫರೆನ್ಸ್ ಈಸ್ 8, 8 8s are 64, 108 plus 8 116, yes 11664. 108 divided by 100 ಅಂದ್ರೆ ಪ್ರಿನ್ಸಿಪಲ್ ಈಸ್ 100, ಅಮೌಂಟ್ ಈಸ್ 108, ಇಂಟ್ರೆಸ್ಟ್ ಎಷ್ಟು 8/100. 8/100 is 8%. 8/100 is 8%. ಇದು ಮೆಥಡ್ ನೀವು ಮಾಡೋದು. ಸೊ ಇದೇ ಕ್ವಶನ್ ಆಪ್ಷನ್ ಮೆಥಡ್ ಯಾವ ತರ ಮಾಡಬೇಕು. ಈಗ ಆಪ್ಷನ್ಸ್ ಅಲ್ಲಿ 10%, 5%, 8%, 3% ಅಂತ ಇತ್ತು. ನೀವು ಆಪ್ಷನ್ ಮೆಥಡ್ ಯೂಸ್ ಮಾಡ್ಕೊಂಡು ಇನ್ನು ಈಸಿಯಾಗಿ ಮಾಡಬಹುದು. ಈಗ 2000 is a easy amount. 10% ಆದಾಗ 2 yearsಗೆ 200, ಬಿಕಾಸ್ ಇಲ್ಲಿ ಇಂಟ್ರೆಸ್ಟ್ ಎಷ್ಟು 332.8. ಈಗ ನಾನು 10% ಚೆಕ್ ಮಾಡ್ತೀನಿ. 1 yearಗೆ 200 ಆದಾಗ ಸೆಕೆಂಡ್ ಇಯರ್ಗೆ 200, ಇದಕ್ಕೆ 20, ಟೋಟಲ್ 420 ಆಗುತ್ತೆ. ಸೊ ಆನ್ಸರ್ 10% ಅಲ್ಲ, ಮೋರ್ ದೆನ್ 10% ಆಗಿರೋದಿಲ್ಲ. ಈಗ 10% ನಿಯರೆಸ್ಟ್ ಟು 332 ಇರೋದ್ರಿಂದ 8% ಚೆಕ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಬರುತ್ತೆ. ನೋಡೋಣ, 8
200 ಅಂದ್ರೆ 160 ಇದಕ್ಕೆ ಅಗೈನ್ 16 8s ಸೊ ಇಟ್ ವಿಲ್ ಬಿ 160 160 320 ಇನ್ನ ಎಷ್ಟು ಬರುತ್ತೆ 20 ನಂಗೆ ಬೇಕಾಗಿರೋದು 12.8 ಸೊ ಇದು ಆಗಿರುತ್ತೆ ಬಿಕಾಸ್ ಇದಕ್ಕೆ 8% ನೀವು ಇದಕ್ಕೆ 8% 1.6 ಇಂಟು 8 ಮಾಡಬೇಕು ಆನ್ಸರ್ ಎಷ್ಟು ಬರುತ್ತೆ 160 160 320 ಅಗೈನ್ 330 2.8 ಬರುತ್ತೆ ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದೇ ಆನ್ಸರ್ ಬರುತ್ತೆ ಸೊ ಐದರ್ ಈ ಮೆಥಡ್ ಇದು ಬೇಸಿಕ್ ಮೆಥಡ್ ಐ ಮೀನ್ ಸ್ಕೇಲಿಂಗ್ ಫ್ಯಾಕ್ಟರ್ ಯೂಸ್ ಮಾಡಿಕೊಂಡು ಈಸಿಯಾಗಿ ನೀವು ಕ್ವಶನ್ ನ ಸಾಲ್ವ್ ಮಾಡಬಹುದು ಸೊ ನಾವು ಈ ಯೂನಿಟ್ ಅಲ್ಲಿ ಯಾವ ತರ ಕ್ವಶನ್ಸ್ ನ ಸಾಲ್ವ್ ಮಾಡಬೇಕು ಫಾರ್ಮುಲಾ ಮೆಥಡ್ ಅಲ್ಲಿ ಅಥವಾ ಶಾರ್ಟ್ ಕಟ್ ಮೆಥಡ್ ಅಲ್ಲಿ ಮತ್ತೆ ಬೇಸಿಕ್ ಕ್ವಶನ್ಸ್ ಯಾವ ತರ ಮಾಡಬೇಕು ಅನ್ನೋದನ್ನ ನೋಡಿದ್ವಿ ಇಲ್ಲಿಗೆ ಈ ಯೂನಿಟ್ ಫಿನಿಶ್ ಆಯ್ತು ಮತ್ತೆ ನೆಕ್ಸ್ಟ್ ಯೂನಿಟ್ ಅಲ್ಲಿ ಮೀಟ್ ಆಗೋಣ ಥ್ಯಾಂಕ್ ಯು Welcome to Veranda. We are going to discuss data interpretation unit number 4. So, in unit alli navu to learn basic concept and solve questions from the topic horizontal and divide bar diagram concept na navu discussion ಮಾಡ್ತಾ ಹೋಗೋಣ ಇಲ್ಲಿ ನೋಡಿ ಯಾವ ತರ ಇದೆ ಅಂತ so the bar graph given here shows the number of job seekers of a state in various years at different stages of education. Study the graph carefully and answer the questions based on it. It is the most important. ಇದು ಸೊ ಇಲ್ಲಿ ನೋಡಿ 3 ಕಲರ್ಸ್ ಇದೆ ಸೊ ಈ ಕಲರ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಮೆಟ್ರಿಕ್ಯುಲೇಟ್ಸ್ ಅಗೈನ್ ಸೀನಿಯರ್ ಸೆಕೆಂಡರಿ ಅಗೈನ್ ಗ್ರಾಜುಯೇಟ್ಸ್ ಅಂದ್ರೆ SSLC ಸೆಕೆಂಡ್ PUC ಅಥವಾ ಗ್ರಾಜುಯೇಟ್ಸ್ ಅಂತ ಹೇಳ್ಬೋದು ಸೊ ಇದು SSLC ಇದು ಸೆಕೆಂಡ್ PUC ಇದು ಗ್ರಾಜುಯೇಟ್ಸ್ ಈಗ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದೇನೆಂದ್ರೆ SSLC ಓದಿರೋರು 325 ಮೆಂಬರ್ಸ್ ಹಾಗಾದ್ರೆ 650 ಏನು ಗ್ರಾಜುಯೇಟ್ಸ್ ಪ್ಲಸ್ SSLC ಈಗ ನನಗೆ ಓನ್ಲಿ ಸೀನಿಯರ್ ಅಪ್ಲೈ ಮಾಡಿದವರು ಇದು ಜಾಬ್ ಸೀಕರ್ಸ್ ಹಾಗಾದ್ರೆ ಈಗ ನನಗೆ ಓನ್ಲಿ ಸೆಕೆಂಡ್ PU ಮಾತ್ರ ಬೇಕು ಅಂದ್ರೆ ಏನ್ ಮಾಡಬೇಕು 650 ಮೈನಸ್ 325 ಮಾಡಿದ್ರೆ ಓನ್ಲಿ ಸೆಕೆಂಡ್ PU ಮೇಲೆ ಅಪ್ಲೈ ಮಾಡಿದವರು ಎಷ್ಟು ಜನ ಗೊತ್ತಾಗುತ್ತೆ ಅದೇ ತರ ಗ್ರಾಜುಯೇಷನ್ 1400 ಇದ್ದಾರೆ ಅಂದ್ರೆ ಇಲ್ಲಿ ಯಾರ್ಯಾರು ಅಪ್ಲೈ ಮಾಡಿರ್ತಾರೆ 10th ಮೇಲೂ ಅಪ್ಲೈ ಮಾಡಿರ್ತಾರೆ ಅಗೈನ್ ಸೆಕೆಂಡ್ PU ಮೇಲೆ ಅಪ್ಲೈ ಮಾಡಿರ್ತಾರೆ ಅಗೈನ್ ಗ್ರಾಜುಯೇಷನ್ ಮೇಲೂ ಅಪ್ಲೈ ಮಾಡಿರ್ತಾರೆ ಈಗ ಓನ್ಲಿ ಗ್ರಾಜುಯೇಷನ್ ಬೇಕು ಅಂದ್ರೆ ಏನ್ ಮಾಡಬೇಕು 650 ಪ್ಲಸ್ 325 ಸೊ 975 ನ ಸಬ್ಟ್ರಾಕ್ಟ್ ಮಾಡಿದ್ರೆ 1400 ಅಲ್ಲಿ ಆಗ ರಿಮೈನಿಂಗ್ ಅವ್ರು ಓನ್ಲಿ ಗ್ರಾಜುಯೇಟ್ಸ್ ಗೆ ಅಪ್ಲೈ ಮಾಡಿದವ್ರು ಬರುತ್ತೆ ಸೊ ಇಲ್ಲಿ ಓನ್ಲಿ ಗ್ರಾಜುಯೇಟ್ಸ್ ಬೇಕು ಅಂದಾಗ ಇವೆರಡನ್ನೂ ಸಬ್ಟ್ರಾಕ್ಟ್ ಮಾಡಬೇಕು ಓನ್ಲಿ ಸೆಕೆಂಡ್ PU ಬೇಕು ಅಂದಾಗ ಇದನ್ನ ಸಬ್ಟ್ರಾಕ್ಷನ್ ಮಾಡಬೇಕು ಸೊ ಅವಾಗ ನಿಮ್ಗೆ ಓನ್ಲಿ ಬರುತ್ತೆ ಸೊ ಇದು ಈ ಡಯಾಗ್ರಾಮ್ಗೆ ಮೀನಿಂಗ್ ಆಗಿರುತ್ತೆ ಈಗ ಕ್ವಶನ್ ನೋಡಿ ಇನ್ ವಿಚ್ ಇಯರ್ was the number of graduate job seeker the same as that of senior secondary job seeker so ಈಗ ಫಸ್ಟ್ ನೋಡೋಣ 650 ಅಲ್ಲಿ 325 ಸಬ್ಟ್ರಾಕ್ಟ್ ಮಾಡಿದ್ರೆ 325 ಸೊ 1400 650 ಹೋದ್ರೆ 325 ಬರುತ್ತಾ ಬರಲ್ಲ ಸೊ ಇಟ್ ಇಸ್ ನಾಟ್ ಮೈ ಆನ್ಸರ್ ಅಂದ್ರೆ ಇಲ್ಲಿ ಈಕ್ವಲ್ ಆಗಿರಬೇಕು ಅಂತ ಹೇಳಿದ್ದಾರೆ ಅದನ್ನೇ ಕೇಳಿರೋದು ಇನ್ ವಿಚ್ ಇಯರ್ ವಾಸ್ ದ ನಂಬರ್ ಆಫ್ ಗ್ರಾಜುಯೇಟ್ ಜಾಬ್ ಸೀಕರ್ ಇಸ್ ದಿ ಸೇಮ್ as that ಸೆಕೆಂಡರಿ ಜಾಬ್ ಸೀಕರ್ ಇಲ್ಲಿ ನೋಡೋಣ 1000 ಅಲ್ಲಿ 375 ಹೋದ್ರೆ 625 1625 ಅಲ್ಲಿ 1000 ಹೋದ್ರೆ 625 ಸೊ ಇವೆರಡು ಈಕ್ವಲ್ ಆಗಿದೆ ಈಗ ಸೊ ಇದು ಚಾನ್ಸಸ್ ಇದೆ ಲೆಟ್ಸ್ ಚೆಕ್ ಒನ್ ಮೋರ್ ಏನಾದ್ರು ಚೆಕ್ ಮಾಡೋಣ 1050 525 ಹೋದ್ರೆ ಸೊ ಇಟ್ ಈಸ್ 475 ಬರುತ್ತೆ ಸೊ 475 ಪ್ಲಸ್ 50 ಬರುತ್ತೆ ಸೊ ಇದು ಆಗಿರೋದಿಲ್ಲ ಸೊ ಆನ್ಸರ್ ಏನ್ ಬರುತ್ತೆ ಸೊ ಆನ್ಸರ್ ವಿತ್ 1973 ಸೊ ಈ ತರ ನೀವು ಆನ್ಸರ್ ನ ಹೇಳ್ಬೋದು ಅಂದ್ರೆ ಈ ನಂಬರ್ ಈಕ್ವಲ್ ಆಗಿರ್ಬೇಕು ಈಗ 1250 700 ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ 550 ಬರುತ್ತೆ ಈಗ ಇದನ್ನ ಸಪರೇಟ್ ಮಾಡಿದ್ರೆ 550 ಬಂದ್ರೆ ಈ ಇಯರ್ ಆಗುತ್ತೆ ಸೊ ಇದು 550 ನಾ ಅಲ್ಲ ಇಟ್ಸ್ ನಾಟ್ 550 ಸೊ ಅದು ಆಗಿರೋದಿಲ್ಲ ಸೊ ಇದು 625 ಆಗಿದೆ ಸೊ ಆನ್ಸರ್ ಏನಾಗುತ್ತೆ 1973 ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ನೋಡಿ ಇನ್ ಕಂಪ್ಯಾರಿಸನ್ ಟು ದಿ ಇಯರ್ 1973 ಇದಕ್ಕೆ how many more job seekers in all were there in the year 1977 okay so 1973 ಅಲ್ಲಿ total 1625 ಇದ್ದಾರೆ ಟೋಟಲ್ ನೀವು ಟೋಟಲ್ ಅಪ್ಲೈ ಮಾಡಿದವರು ಇದನ್ನ ಆಡ್ ಮಾಡಿದ್ರೆ ನಿಮಗೆ ಟೋಟಲ್ ಎಷ್ಟು ಜನ ಅಂತ 1625 ಇಸ್ ದ ಟೋಟಲ್ ಅಂದ್ರೆ ಈಗ ನನಗೆ ಟೋಟಲ್ ಇಲ್ಲಿ ಇರ್ತಾರೆ ಜಾಬ್ಸ್ ಎಲ್ಲರದು ಗ್ರಾಜುಯೇಷನ್ ಮೇಲೆ ಆಗ್ಬೋದು ಸೆಕೆಂಡ್ PU ಮೇಲೆ ಆಗಿರ್ಬೋದು ಅಥವಾ ನಿಮಗೆ ಸೆಕೆಂಡ್ PU ಮೇಲೆ ಆಗಿರ್ಬೋದು ಟೋಟಲ್ ಅಪ್ಲೈ ಮಾಡಿದ್ರು 1625 ಬರುತ್ತೆ ನೀವು ಅಥವಾ ಇದನ್ನ ಡಿವೈಡ್ ಮಾಡಬಾರದು 375 SSLC ಮೇಲೆ ಅದೇ ತರ 1000 ಅಲ್ಲಿ 375 ಸಬ್ಟ್ರಾಕ್ಟ್ ಮಾಡಿದ್ರೆ 625 ಸೆಕೆಂಡ್ PU ಮೇಲೆ ಅದರಲ್ಲಿ 1600 ಅಗೈನ್ 625 ಮತ್ತೆ ನೀವು ಆಡ್ ಮಾಡಿದ್ರೆ ನಿಮಗೆ ಬರೋದು 1625 ಬರುತ್ತೆ 600 1200
again 300, 1500, again 25, 25 50 plus 25 125 1625 ಬರುತ್ತೆ. ಸೊ ಅದಾದ್ರೆ ನೀವು ಇದನ್ನ 1625 ಗ್ರಾಜುಯೇಷನ್ ಅಂದ್ರೆ ಅಲ್ಲಿ ಎಲ್ಲರೂ ಅಪ್ಲೈ ಮಾಡಿದವರು 10th ಮೇಲೂ ಅಪ್ಲೈ ಮಾಡಿರ್ತಾರೆ, ಸೆಕೆಂಡ್ PU ಮೇಲೂ ಅಪ್ಲೈ ಮಾಡಿರ್ತಾರೆ, ಗ್ರಾಜುಯೇಷನ್ ಮೇಲೂ ಅಪ್ಲೈ ಮಾಡಿರ್ತಾರೆ. ಅಂದ್ರೆ ಜಾಬ್ ಸೀಕರ್ಸ್ ಟೋಟಲ್ 1625 ಇಲ್ಲಿ ಎಷ್ಟಾಗಿರುತ್ತೆ ಟೋಟಲ್ 4000. ಮತ್ತೆ ನೀವು ಡಿವೈಡ್ ಮಾಡಬಾರ್ದ್ರು ಅದೇ ಆನ್ಸರ್ ಬರುತ್ತೆ. ಹಾಗಾದ್ರೆ ಡಿಫರೆನ್ಸ್ ಎಷ್ಟು ಅಂತ ಕೇಳಿದ್ದಾರೆ. ಕಂಪ್ಯಾರಿಸನ್ ಮಾಡಬೇಕು 19 ಹೌ ಮೆನಿ ಮೋರ್, ಎಷ್ಟು ಜನ ಜಾಸ್ತಿ ಇದ್ದಾರೆ ಅಂತ ಕಂಪ್ಯಾರಿಸನ್ ಮಾಡಬೇಕು. ಸೊ ಇಲ್ಲಿ ಎಷ್ಟು ಜನ ಜಾಸ್ತಿ ಇದ್ದಾರೆ, ಸೊ 375 ಪ್ಲಸ್ 2000, ಸೊ 2375. ನಾನು 2 ಸಬ್ಟ್ರಾಕ್ಷನ್ ಮಾಡೋಕ್ಕೆ ಬೇಸ್ ಯೂಸ್ ಮಾಡ್ತೀನಿ 2000. ಇದು ಎಷ್ಟು ಕಡಿಮೆ ಇದ್ದಾರೆ 375 ಕಡಿಮೆ ಇದ್ದಾರೆ 2000 ಗಿಂತ, ಇದು ಎಷ್ಟು ಜಾಸ್ತಿ ಇದ್ದಾರೆ 2000 ಜಾಸ್ತಿ ಇದ್ದಾರೆ. ಸೊ ಅವೆರಡು ಆಡ್ ಮಾಡಿದ್ರೆ 2375 ಆನ್ಸರ್ ಬರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಇನ್ ವಿಚ್ ಇಯರ್ ವಾಸ್ ದ ನಂಬರ್ ಆಫ್ ಮೆಟ್ರಿಕ್ಯುಲೇಟ್ಸ್ ಜಾಬ್ ಸೀಕರ್ಸ್ ಮ್ಯಾಕ್ಸಿಮಮ್. ಸೊ ಮ್ಯಾಕ್ಸಿಮಮ್ ಇದೆ 325, 375, 525, 700, 725, 800. 1977 ಇಸ್ ದ ಮ್ಯಾಕ್ಸಿಮಮ್. ಸೊ ಆನ್ಸರ್ ಡೈರೆಕ್ಟ್ ಆಗಿ ಹೇಳ್ಬೋದು 1977 ಅಂತ. ಈಗ ಸಪೋಸ್ ಇದೇ ಕ್ವಶನ್ ಅಲ್ಲಿ ಸೆಕೆಂಡ್ PU ಕೇಳಿದ್ರು ಅನ್ಕೊಳ್ಳಿ, ಆಗ ನೀವು ಪ್ರತಿಯೊಂದು ಸಬ್ಟ್ರಾಕ್ಷನ್ ಮಾಡಿ ಆಮೇಲೆ ನೀವು ಆನ್ಸರ್ ಹೇಳ್ಬೇಕು. ಬಿಕಾಸ್ ಸೆಕೆಂಡ್ PU ಮಾತ್ರ ಕೇಳಿದ್ರೆ, ಅವ್ರು ಕೇಳಿರೋದೀಗ ಜಾಬ್ ಸೀಕರ್ ಮೆಟ್ರಿಕ್ಯುಲೇಟ್ಸ್ ಅಂದ್ರೆ SSLC ಮೇಲೆ ಕೇಳಿದ್ದಾರೆ. ಸೊ ಆಗ ನಾವು ಏನ್ ಮಾಡ್ಬೇಕು, ಸೊ ಹೈಯೆಸ್ಟ್ ಡೈರೆಕ್ಟ್ ಆಗಿ ಸಿಗುತ್ತೆ. ಸೊ ಆನ್ಸರ್ ಈಸ್ 800. ನೆಕ್ಸ್ಟ್ ಕ್ವಶನ್ ನೋಡಿ, ದ ನಂಬರ್ ಆಫ್ ಜಾಬ್ ಸೀಕರ್ಸ್ ಹ್ಯಾವಿಂಗ್ ದೇರ್ ಕ್ವಾಲಿಫಿಕೇಶನ್ ಆಸ್ ಅ ಸೀನಿಯರ್ ಸೆಕೆಂಡರಿ ಇನ್ ದಿ ಇಯರ್ 1974 ವಾಸ್ ಅಂತ ಕೇಳಿದ್ದಾರೆ. 1974 ಅಂದ್ರೆ ಇಲ್ಲಿ 1974 ಅಲ್ಲಿ ಎಷ್ಟು ಅಂತ ಸೀನಿಯರ್ ಸೆಕೆಂಡರಿ ಅಂದ್ರೆ ಇದ್ರಲ್ಲಿ ಸಬ್ಟ್ರಾಕ್ಟ್ ಮಾಡಿ. 1050 525 ಸಬ್ಟ್ರಾಕ್ಟ್ ಮಾಡಬೇಕು. 1000 ಅಲ್ಲಿ ಫಸ್ಟ್ ಸಬ್ಟ್ರಾಕ್ಟ್ ಮಾಡೋಣ. 1000 ಅಲ್ಲಿ 500 ಸಬ್ಟ್ರಾಕ್ಟ್ ಮಾಡಿದ್ರೆ 500, 50 ಅಲ್ಲಿ 25 ಸಬ್ಟ್ರಾಕ್ಟ್ ಮಾಡಿದ್ರೆ 25 ಅಂದ್ರೆ 525. ಎಷ್ಟು ಜನ ಇರ್ತಾರೆ ಸೀನಿಯರ್ ಸೆಕೆಂಡರಿ ಇರೋರು 525 ಮೆಂಬರ್ಸ್ ಇರ್ತಾರೆ. ಸೊ ಇದು ಗ್ರಾಫ್ ಆಯ್ತು. ಈಗ ನೆಕ್ಸ್ಟ್ ಗ್ರಾಫ್, ನೆಕ್ಸ್ಟ್ ಪೈ ಚಾರ್ಟ್ ನೋಡ್ತಾ ಹೋಗೋಣ. ದ ಬಾರ್ ಗ್ರಾಫ್ ಗಿವೆನ್ ಬಿಲೋ ಶೋಸ್ ದಿ ಪರ್ ಎಕ್ರೆ yield of kg different countries. Study the graph carefully and answer the questions ಅಂತ ಕೇಳಿದ್ದಾರೆ. ಸೊ ದ ಬಾರ್ ಗ್ರಾಫ್ ಗಿವೆನ್ ಬಿಲೋ ಶೋಸ್ ದಿ ಪರ್ ಎಕ್ರೆ yield ಅಂದ್ರೆ ಒಂದು ಎಕರೆಗೆ ಎಷ್ಟು yield ಆಗಿದೆ ಅನ್ನೋದು ಕೊಟ್ಟಿದ್ದಾರೆ ಕೆಜಿಗಳಲ್ಲಿ. ಸೊ ಡಿಫ್ರೆಂಟ್ ಕಂಟ್ರೀಸ್, ಭೂತಾನ್ ಅಲ್ಲಿ 1 ಎಕರೆಗೆ 80 kgs ಅಂತ ಅನ್ಕೊಳ್ಬೋದು, ನೇಪಾಲ್ ಅಲ್ಲಿ 120 kg, ಶ್ರೀಲಂಕಾದಲ್ಲಿ 132 kg, ಬಾಂಗ್ಲಾದೇಶದಲ್ಲಿ 120 kg, ಅದೇ ತರ ಪಾಕಿಸ್ತಾನದಲ್ಲಿ 160, ಇಂಡಿಯಾದಲ್ಲಿ 200 kg 1 ಎಕರೆಗೆ yield ಆಗಿರುತ್ತೆ ಅಂತ ಅನ್ಕೊಳ್ಳಿ. ಈಗ ಇದ್ರ ಮೇಲೆ ಕ್ವಶನ್ಸ್ ಯಾವ ತರ ಬರುತ್ತೆ ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ನೋಡಿ, ದ ಆವರೇಜ್ yield ಆಫ್ ದಿ ಗಿವೆನ್ ಕಂಟ್ರೀಸ್. ಆವರೇಜ್ ಏನು ಅಂತ ಫೈಂಡ್ ಔಟ್ ಮಾಡ್ಬೇಕೀಗ. 80, 120, 132, 120, 160, 200 ಇದೆ. ಸೊ ನಾನು ಅಸ್ಯೂಮ್ ಮಾಡ್ಕೊಳ್ತೀನಿ. ಸೊ 120 ಇರೋದ್ರಿಂದ 120 ಇಸ್ ದ ಆವರೇಜ್ ಅಂತ ಅನ್ಕೊಳ್ತೀನಿ. 2 ಟೈಮ್ ಇರೋದ್ರಿಂದ 120 ಇಸ್ ದ ಅಸಂಪ್ಷನ್ ಮಾಡ್ಕೊಳ್ತೀನಿ ಆವರೇಜ್ ಅಂತ. ಇಲ್ಲಿ ಎಷ್ಟು ಕಡಿಮೆ ಇದೆ 40 ಕಡಿಮೆ ಇದೆ, ಇಲ್ಲಿ 0, ಇಲ್ಲಿ ಎಷ್ಟು 12 ಎಕ್ಸ್ಟ್ರಾ ಇದೆ, ಇಲ್ಲಿ 0, ಇಲ್ಲಿ 40 ಎಕ್ಸ್ಟ್ರಾ ಇದೆ, ಇಲ್ಲಿ ಎಷ್ಟಿದೆ 80 ಎಕ್ಸ್ಟ್ರಾ ಇದೆ. ಸೊ ಇದನ್ನ ಮಾತ್ರ ಆಡ್ ಮಾಡ್ತೀನಿ. -40 + 40 ಕ್ಯಾನ್ಸಲ್. ಸೊ 92. ಈ 92 ನ ಎಷ್ಟು ಜನಕ್ಕೆ ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕೀಗ, ಸೊ 1 2 3 4 5 6 ಮೆಂಬರ್ಗೆ ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಸೊ 92 ಡಿವೈಡೆಡ್ ಬೈ 6 ಮಾಡಿದಾಗ ಸೊ 6 1 6, ಇನ್ನ 3 ಇರುತ್ತೆ, ಅಗೈನ್ 6 5 13, 2/3 ಅಂದ್ರೆ 2/6 ಅಂದ್ರೆ 1/3, 15 1/3 ಎಕ್ಸ್ಟ್ರಾ ಬಂತು. ಅಂದ್ರೆ 120 + 15 1/3 135 1/3 ಬರುತ್ತೆ. 135 1/3 kg ಬರುತ್ತೆ. ಅವರೇಜ್ ಎಷ್ಟು 120 ನಾನು ಅಸಂಪ್ಷನ್ ಮಾಡ್ಕೊಂಡಿದ್ದು, ಬಟ್ ಈಗ ಎಕ್ಸ್ಟ್ರಾ ಬಂದಿದೆ 15 1/3 ಎಕ್ಸ್ಟ್ರಾ ಇರೋದನ್ನ ಡಿಸ್ಟ್ರಿಬ್ಯೂಷನ್ ಮಾಡಿದ್ರೆ ಸೊ ಎಷ್ಟು ಬರುತ್ತೆ 120 15 1/3 92 ಎಕ್ಸ್ಟ್ರಾ ಬಂತು. ನಾನು ಅಸಂಪ್ಷನ್ ಗಿಂತ 92 ಎಕ್ಸ್ಟ್ರಾ ಬಂತು. ಆ 92 ನ ಎಲ್ಲರಿಗೂ ಡಿಸ್ಟ್ರಿಬ್ಯೂಷನ್ ಮಾಡಬೇಕು 6 ಮೆಂಬರ್ಗೂ. ಹಾಗಾದ್ರೆ ಒಬ್ಬೊಬ್ಬರಿಗೆ 15 1/3 ಬರುತ್ತೆ. ಆಲ್ರೆಡಿ 120 ಎಲ್ಲರ ಹತ್ರ ಇದೆ, ಈಗ 15 1/3 ಬಂದ್ರೆ ಈಗ ಏನಾಗಿರುತ್ತೆ ಒಬ್ಬೊಬ್ಬರ ಹತ್ರ 135 1/3 ಇರುತ್ತೆ. ಈ ಕ್ವಶನ್ ಆನ್ಸರ್ 135 1/3. ಅದೇ ತರ ನೆಕ್ಸ್ಟ್ ಕ್ವಶನ್ ನೋಡಿ, ಬೈ ಹೌ ಮಚ್ ಪರ್ಸೆಂಟ್ ಈಸ್ ಇಂಡಿಯಾಸ್ ಪರ್ ಎಕ್ರೆ yield is more than that of ಪಾಕಿಸ್ತಾನ್. ಸೊ ಇಂಡಿಯಾ ಎಷ್ಟಿದೆ 200, ಸೊ ಪಾಕಿಸ್ತಾನ ಎಷ್ಟಿದೆ 160. ಹೌ ಮಚ್ ಮೋರ್ 40 more than that of ಪಾಕಿಸ್ತಾನ್. ಅಂದ್ರೆ 160 ಕಂಪೇರ್ ಮಾಡಿದ್ರೆ ಪಾಕಿಸ್ತಾನ ಕಂಪೇರ್ ಮಾಡ್ತೀನಿ, ದಟ್ ವಿಲ್ ಬಿ 1/4. 1/4 ಅಂದ್ರೆ 25%. 1/4 ಅಂದ್ರೆ
25%. ಅಂದ್ರೆ ಇಂಡಿಯಾ ಈಲ್ಡ್ ಗಿಂತ ಪಾಕಿಸ್ತಾನದಲ್ಲಿಗಿಂತ ಎಷ್ಟಿದೆ ಅಂತ ಹೇಳಿದ್ದಾರೆ. ಇಂಡಿಯಾಗೆ ಕಂಪೇರ್ ಮಾಡಿ ಪಾಕಿಸ್ತಾನದಲ್ಲಿ ಹೇಳ್ತಿದ್ದಾರೆ. ಸೊ ಇಂಡಿಯಾದಲ್ಲಿ ಎಷ್ಟು ಜಾಸ್ತಿ ಇದೆ? 40 ಜಾಸ್ತಿ ಇದೆ ಕಂಪೇರ್ ಟು ಪಾಕಿಸ್ತಾನ್. ಸೊ ಕಂಪೇರ್ ಟು ಪಾಕಿಸ್ತಾನ್, ಅದಕ್ಕೆ ಡಿನಾಮಿನೇಟರ್ ಪಾಕಿಸ್ತಾನ್ ಬರೀಬೇಕು. ಎ ಈಸ್ ಹೌ ಮಚ್ ಪರ್ಸೆಂಟೇಜ್ ಮೋರ್ ದ್ಯಾನ್ ಬಿ. ಅವಾಗ ಏನ್ ಮಾಡ್ತೀರಾ? ಎ ಮೈನಸ್ ಬಿ ಡಿವೈಡೆಡ್ ಬೈ ಬಿ ಅಂತ ಬರೀತೀರಾ. ಸೊ ಅದೇ ಕಾನ್ಸೆಪ್ಟ್ ಅಲ್ಲಿ ಮೋರ್ ಆರ್ ಲೆಸ್ ಕಾನ್ಸೆಪ್ಟ್. ನೆಕ್ಸ್ಟ್ ಕ್ವಶನ್ ನೋಡಿ, ಶ್ರೀಲಂಕಾಸ್ yield approximately is what percentage of total yield of all the countries ಅಂತ ಹೇಳಿದ್ದಾರೆ. ಸೊ ಶ್ರೀಲಂಕಾದ ಎಷ್ಟಿದೆ? ಶ್ರೀಲಂಕಾದಲ್ಲಿ ಎಷ್ಟಿದೆ ಹೇಳಿದೆ? ಶ್ರೀಲಂಕಾ ಸೊ 132. ಶ್ರೀಲಂಕಾದ ಎಷ್ಟು? 132. ಟೋಟಲ್ yield ಬೇಕು, ಟೋಟಲ್ yield ಬೇಕು. ಸೊ ಈಗ ನಾವು ಫೈಂಡ್ ಔಟ್ ಮಾಡೋ ಅವಶ್ಯಕತೆ ಇಲ್ಲ, ನಾವು ಅವರೇಜ್ ಫೈಂಡ್ ಔಟ್ ಮಾಡಿದ್ವಿ ಅವಾಗಲೇ. ಸೊ ಫಸ್ಟ್ ಕ್ವಶನ್ ಅಲ್ಲಿ ಅವರೇಜ್ ಫೈಂಡ್ ಔಟ್ ಮಾಡಿದ್ವಿ. ಸೊ ಅದೇ ಕಾನ್ಸೆಪ್ಟ್ ನ ಯೂಸ್ ಮಾಡಿ ಈಗ ಅವರೇಜ್ ಎಷ್ಟಿಲ್ಲಿ? 135 1/3. ಸೊ ಟೋಟಲ್ಗೆ ಇಂಟು ನಾವೇನ್ ಮಾಡ್ತೀವಿ? 1 2 3 4 5 6 ಮಾಡ್ತೀವಿ. 135 1/3 ಇಂಟು 6 ಮಾಡಿದ್ರೆ ನಮಗೆ ಬರುತ್ತೆ 135 1/3 ಇಂಟು 6. ಸೊ 135 ಇಂಟು 6 ಮಲ್ಟಿಪ್ಲೈ ಮಾಡಬೇಕು. ಅದನ್ನ ಯಾವ ತರ ಮಲ್ಟಿಪ್ಲೈ ಮಾಡ್ತೀನಿ? 270 ಇಂಟು 3 ಮಾಡ್ತೀನಿ, ಡಬಲ್ ಅಂಡ್ ಆಫ್ ಮಾಡ್ತೀನಿ. 27 3 810. ಸೊ 27 3 810. 810 ಪ್ಲಸ್ ಇದೇನಾಗುತ್ತೆ 2 8 12 ಇಸ್ ದ ಟೋಟಲ್ ಸಮ್ ಆಗುತ್ತೆ. ಆಡ್ ಮಾಡಿದ್ರೆ ನೀವು ಇದನ್ನ ಆಡ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ? 8 12 ಬರುತ್ತೆ. ಸೊ 132 8 12. ಇದನ್ನ ಯಾವ ತರ ಮಾಡೋಣ ನೋಡಿ. 10% ಈಸ್ 81.2. ಇನ್ನ ನನಗೆ ಎಷ್ಟು ಬೇಕೀಗ? 10% ಈಸ್ 81.2, ಅಪ್ರಾಕ್ಸಿಮೇಟ್ಲಿ 81 ಅನ್ಕೊಳ್ಳಿ. 19 ಪ್ಲಸ್ 32. ಸೊ 19 ಪ್ಲಸ್ 32 50 ಬೇಕು ನನಗೆ ಅಪ್ರಾಕ್ಸಿಮೇಟ್ಲಿ. ಸೊ ಇದೆಷ್ಟಾಗಿರುತ್ತೆ? 5% ಏನಾಗಿರುತ್ತೆ? 5% 40.6 ಆಗಿರುತ್ತೆ. ಸೊ 15 ಆಯ್ತು ಅಂದ್ರೆ ಆನ್ಸರ್ ಈ 16.2%. ಬಿಕಾಸ್ ಅಪ್ರಾಕ್ಸಿಮೇಟ್ಲಿ ಇದು 120 ಇದೆ, ಇನ್ನು 32 ಅಂದಾಗ ಆನ್ಸರ್ ಎಷ್ಟು ಬರುತ್ತೆ? 16.2%. ಅಪ್ರಾಕ್ಸಿಮೇಷನ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಬರುತ್ತೆ 16.2%. ಸೊ ಈ ಕ್ವಶನ್ಗೆ ಆನ್ಸರ್ ಏನು? 16.2%. ಎಕ್ಸಾಕ್ಟ್ಲಿ ಬೇಕು ಅಂದ್ರೆ ನೋಡಿ, 10% ಈಸ್ 81.2, 5% ಈಸ್ 40.6. ಈಗ ಎಷ್ಟಾಯ್ತು ಇದು? 8 1 8 ಪ್ಲಸ್ 121.8 ಆಯ್ತು. ಇನ್ನು ಎಕ್ಸ್ಟ್ರಾ ಎಷ್ಟು ಬೇಕು? 9 ಪ್ಲಸ್ 2 11.2 ಬೇಕು ಅಪ್ರಾಕ್ಸಿಮೇಟ್ಲಿ 11.2. 10% 81 ಅಂದ್ರೆ 1% ಈಸ್ 8.12 ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಇನ್ ಸ್ವಲ್ಪ 11 ಬೇಕು ಅಂದ್ರೆ 1.1% ಗಿಂತ ಜಾಸ್ತಿ ಇರುತ್ತೆ. ಸೊ 2% ಆಗಿರೋದಿಲ್ಲ. 1% 15%ಗೆ 1% ಎಕ್ಸ್ಟ್ರಾ ಅಂದಾಗ 16.2% ಬರುತ್ತೆ. ಸೊ ಈ ತರ ನೀವು ಇದರಲ್ಲಿ ಫುಲ್ ಕ್ಯಾಲ್ಕುಲೇಷನ್ ಮಾಡೋದಕ್ಕಿಂತ ಈ ತರ ನೀವು 10% 5% ಮಾಡ್ಕೊಂಡ್ರೆ ಈಸಿಯಾಗಿ ಕ್ವಶನ್ ನ ಸಾಲ್ವ್ ಮಾಡಬಹುದು. ನೆಕ್ಸ್ಟ್ ಕ್ವಶನ್ ನೋಡಿ, ರೈಟಿಂಗ್ ದಿ yields of all countries in ascending order, the difference between the sum of yields of first 3 countries to that of the last 3 countries ಹೇಳಿದ್ದಾರೆ. ಸೊ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಬರೀಬೇಕು. ಅಸೆಂಡಿಂಗ್ ಆರ್ಡರ್ ಅಂದ್ರೆ ಲೋಯೆಸ್ಟ್ ಇಂದ ಹೈಯೆಸ್ಟ್ ಗೆ ಹೋಗ್ಬೇಕು. ಸೊ ಫಸ್ಟ್ ಲೋಯೆಸ್ಟ್ ಯಾವುದು? 80, ದೆನ್ 120 120, 80 120 120. ಇದು ಫಸ್ಟ್ ಅಸೆಂಡಿಂಗ್. ನೆಕ್ಸ್ಟ್ 132 160 200. ಇದು ನೆಕ್ಸ್ಟ್ ಡಿಫರೆನ್ಸ್. ಫಸ್ಟ್ 3 ಇಯರ್ಸ್ ಅಷ್ಟೇ ಇಲ್ಲ, ಆಲ್ ಕಂಟ್ರೀಸ್ ನ ಅಸೆಂಡಿಂಗ್ ಆರ್ಡರ್. ಡಿಫರೆನ್ಸ್ ಬಿಟ್ವೀನ್ ದಿ ಫಸ್ಟ್ 3 ಕಂಟ್ರೀಸ್ ಅಂಡ್ ಲಾಸ್ಟ್ 3 ಕಂಟ್ರೀಸ್. ಇದಕ್ಕೆ ಡಿಫರೆನ್ಸ್ ಫೈಂಡ್ ಔಟ್ ಮಾಡಬೇಕು. ಸೊ ಇದಕ್ಕೆ ಯಾವ ತರ ಡಿಫರೆನ್ಸ್ ಫೈಂಡ್ ಔಟ್ ಮಾಡ್ತಾರೆ ನೋಡಿ. ಸೊ 120 ಇಲ್ಲಿದೆ, ಇಲ್ಲಿ 132 ಇದೆ ಅಂದ್ರೆ 12 ಜಾಸ್ತಿ ಇದೆ. ಸೊ 120 ಇಲ್ಲಿದೆ, 160 ಇಲ್ಲಿದೆ ಅಂದ್ರೆ 40 ಜಾಸ್ತಿ ಇದೆ. ಓಕೆ, ಇಲ್ಲಿ 200 ಇದೆ, ಸೊ ಇಲ್ಲಿ 80 ಇದೆ ಅಂದ್ರೆ ಎಷ್ಟು ಜಾಸ್ತಿ ಇರುತ್ತೆ? ಇಲ್ಲಿ 120 ಜಾಸ್ತಿ ಇದೆ. ಸೊ 120 ಜಾಸ್ತಿ ಇರುತ್ತೆ. ಸೊ ಇದನ್ನ ಆಡ್ ಮಾಡಿ 120 ಪ್ಲಸ್ 40 160 ಪ್ಲಸ್ 12, ಸೊ 172. ಎಷ್ಟಿದೆ ಆನ್ಸರ್? 172 ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಅಲ್ಲೇ ಡಿಫರೆನ್ಸ್ ಆಡ್ ಮಾಡಿ ಸಬ್ಟ್ರಾಕ್ಟ್ ಮಾಡೋದಕ್ಕಿಂತ ಅಲ್ಲೇ ನೀವು ಡಿಫರೆನ್ಸ್ ಕಂಪ್ಯಾರಿಸನ್ ಮಾಡಿ ಒಂದೊಂದನ್ನ. ಸೊ ಈಸಿಯಾಗಿ ಆನ್ಸರ್ ಬರುತ್ತೆ 172. ಸೊ ನಾವು ಈ ಯೂನಿಟ್ ಅಲ್ಲಿ ಸೊ ಯಾವ ತರ ಕ್ವಶನ್ಸ್ ನ ಸಾಲ್ವ್ ಮಾಡಬೇಕು, ಡಯಾಗ್ರಾಮ್ಸ್ ಕೊಟ್ಟಾಗ ಡೇಟಾ ಇಂಟರ್ಪ್ರಿಟೇಷನ್ ಅನ್ನೋದನ್ನ ನೋಡಿದ್ವಿ. ಐ ಹೋಪ್ ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇಲ್ಲಿಗೆ ಈ ಯೂನಿಟ್ ಫಿನಿಶ್ ಆಯ್ತು. ಮತ್ತೆ ನೆಕ್ಸ್ಟ್ ಯೂನಿಟ್ ಅಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು. Hello everyone, welcome to Veranda Race. ಸೊ ನಾವು ಈ ಲರ್ನಿಂಗ್ ಯೂನಿಟ್ ಅಲ್ಲಿ ಏನ್ ಕಲಿಯಕ್ಕೆ ಹೊರಟಿದೀವಿ ಅಂದ್ರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ವ್ಯಾಲ್ಯೂ ಏನಾಗಿರುತ್ತೆ ಡಿಫ್ರೆಂಟ್ ವ್ಯಾಲ್ಯೂಸ್ಗೆ ಅನ್ನೋದನ್ನ ಕಲಿತೀವಿ. ಸೊ ಅದ್ರ ಮೇಲೆ ಸ್ವಲ್ಪ ಪ್ರಾಬ್ಲಮ್ಸ್ ನ ಕೂಡ ಸಾಲ್ವ್ ಮಾಡ್ತೀವಿ.
ಬನ್ನಿ ಹಾಗಾದ್ರೆ ಯಾವ ರೀತಿ ಅಂತ ಅರ್ಥ ಮಾಡ್ಕೊಳ್ಳೋಣ. ಯಾವ್ದಾದ್ರು ಒಂದದು ಮ್ಯಾಕ್ಸಿಮಮ್ ಮತ್ತೆ ಮಿನಿಮಮ್ ವ್ಯಾಲ್ಯೂ ಅರ್ಥ ಮಾಡ್ಕೋಬೇಕಾದ್ರೆ ಅದರದ್ದು ಗ್ರಾಫ್ ಹೇಗಿರುತ್ತೆ ಅಂತ ಅರ್ಥ ಮಾಡ್ಕೊಂಡ್ಬಿಡೋಣ. ಸೊ ಬೇಗ ಒಂದು ಗ್ರಾಫ್ ತಗೋತೀನಿ, ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್ ನ ತಗೋತೀನಿ. ನಾನು ಫಸ್ಟ್ ಏನ್ ಮಾಡ್ತೀನಿ, ಇಲ್ಲಿ ನಾನು ಸೈನ್ ವೇವ್ಗೆ ಡ್ರಾ ಮಾಡ್ತೀನಿ. ಸೈನ್ ಫಂಕ್ಷನ್ ರೇಷಿಯೋ, ಸೈನ್ ರೇಷಿಯೋಗೆ ಡ್ರಾ ಮಾಡ್ತೀನಿ. ಏನಾಗಿರುತ್ತೆ, ಈ ರೀತಿ ಬರುತ್ತೆ. ಸೈನ್ 0 ಏನಿರುತ್ತೆ ನೋಡಿ, ಇಲ್ಲಿ 0 ಅಂತ ಇರುತ್ತೆ. ಸೈನ್ 0 0. ಸೈನ್ π/2 ಅಂದ್ರೆ ಸೈನ್ 90 ಡಿಗ್ರೀಸ್ಗೆ ಏನಾಗಿರುತ್ತೆ ವ್ಯಾಲ್ಯೂ, ಎಲ್ರಿಗೂ ಗೊತ್ತಿದೆ ಸೈನ್ 90 ಡಿಗ್ರೀಸ್ ವ್ಯಾಲ್ಯೂ ಏನಿರುತ್ತೆ 1 ಅಂತ ಆಗಿರುತ್ತೆ. ಸೊ ನೋಡಿ ಈ ವ್ಯಾಲ್ಯೂ ಏನಾಗಿರುತ್ತಲ್ಲ ವೈ ಆಕ್ಸಿಸ್ ಮೇಲೆ, ಈ ವ್ಯಾಲ್ಯೂ 1 ಅಂತ ತಗೋತೀವಿ, ಇದು 1. ಸೊ ಸೈನ್ 90 ಏನಾಗಿರುತ್ತೆ π/2ಗೆ 1 ಆಗಿರುತ್ತೆ. ಸೈನ್ π ಏನಾಗಿರುತ್ತೆ ಅಂದ್ರೆ 180 ಡಿಗ್ರೀಸ್, 180 ಡಿಗ್ರೀಸ್ಗೆ ಮತ್ತೆ 0 ಆಗಿರುತ್ತೆ. ನೋಡಿ ಗ್ರಾಫು ಮತ್ತೆ ಎಕ್ಸ್ ಆಕ್ಸಿಸ್ ನ ಇಂಟರ್ಸೆಕ್ಟ್ ಮಾಡ್ತಿದೆ. ಮತ್ತೆ ಹಾಗಾದ್ರೆ ಸೈನ್ ಆಫ್ 270 ಅಥವಾ 3π/2 ಏನಾಗಿರುತ್ತೆ, 3π/2 ಅಂದ್ರೆ ಯಾವ ಕ್ವಾಡ್ರೆಂಟ್, 270 ಅಂದ್ರೆ ಥರ್ಡ್ ಮತ್ತೆ ಫೋರ್ತ್ ಕ್ವಾಡ್ರೆಂಟ್ ಮಧ್ಯದಲ್ಲಿರುತ್ತೆ. ಸೊ ಸೈನ್ ವ್ಯಾಲ್ಯೂ ಏನಾಗಿರುತ್ತೆ, ಸೈನ್ ವ್ಯಾಲ್ಯೂ ಅಲ್ಲಿ ನೆಗೆಟಿವ್ ಆಗಿರುತ್ತೆ. ಸೊ ಅದಕ್ಕೆ ನೋಡಿ ಇಲ್ಲಿ -1, ಇದು -1 ಆಗಿರುತ್ತೆ, ಇದು +1, ಅದೇ ಇಲ್ಲಿ ಆಗ್ತಾ ಇದೆ. ಸೊ ಸಿಮಿಲರ್ಲಿ ನನಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಗ್ರಾಫ್, ಲೆಫ್ಟ್ ಹ್ಯಾಂಡ್ ಸೈಡ್ ಎಕ್ಸ್ ಆಕ್ಸಿಸ್ ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂಡ್ರು ನನಗೆ ಇದೇ ತರ ಆಗುತ್ತೆ. ಸೊ ಸೈನ್ ಆಫ್ -π/2 ಏನಾಗಿರುತ್ತೆ -1. ಸೈನ್ ಆಫ್ -π ಏನಾಗಿರುತ್ತೆ 180 ಅಂದ್ರೆ 0 ಆಗಿರುತ್ತೆ. -180 ಆಗಲಿ +180 ಆಗಲಿ ವ್ಯಾಲ್ಯೂ 0 ಅಂತ ಇರುತ್ತೆ. ಸೊ ಇವಾಗ ನೋಡಿ ಇಲ್ಲಿ 270 ಅಂದ್ರೆ 3π/2 ಏನಾಗಿರುತ್ತೆ +1 ಆಗಿರುತ್ತೆ, ಇಲ್ಲಿ +1 ಆಗುತ್ತೆ. ಯಾಕೆ ಮೈನಸ್ ಆಫ್ ಮೈನಸ್ ಏನಾಗ್ಬಿಡುತ್ತೆ ಪ್ಲಸ್ ಅಂತ ಆಗ್ಬಿಡುತ್ತೆ. ಇದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಸೊ ನೋಡಿ ಇಲ್ಲಿ ಇದರಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಪ್ಪಾ ಸೈನ್ದು, ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂದ್ರೆ +1. ಇದಕ್ಕೆ ದಾಟಿ ಮೇಲೆ ಹೋಗ್ತಿದ್ಯಾ ಸೈನು, ಎಲ್ಲೂ ಮೇಲೆ ಹೋಗಕ್ಕೆ ಚಾನ್ಸ್ ಇಲ್ಲ. ಮಿನಿಮಮ್ ವ್ಯಾಲ್ಯೂ ಏನಿದೆ ಸೈನ್ದು -1. ಸೊ ಇದಕ್ಕಿಂತ ಕೆಳಗಡೆ ಎಲ್ಲಾದ್ರೂ ಬರ್ತಿದ್ಯಾ ಈ ಗ್ರಾಫು, ಬರ್ತಿಲ್ಲ. ಸೊ +1 ಮತ್ತೆ -1 ಇದರದ್ದು ಮ್ಯಾಕ್ಸಿಮಮ್ ಮತ್ತೆ ಮಿನಿಮಮ್ ಆಗುತ್ತೆ. ಸೊ ಇಫ್ ಐ ಟೇಕ್ ಸೈನ್ ಟೀಟಾ ಅಂತ ತಗೊಂಡು ಇದಕ್ಕೆ ಮಿನಿಮಮ್ ವ್ಯಾಲ್ಯೂ ಮತ್ತೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರೆಯೋದಾದ್ರೆ, ಮಿನಿಮಮ್ ವ್ಯಾಲ್ಯೂ ಏನಾಗಿರುತ್ತೆ -1 ಅಂತ ಆಗಿರುತ್ತೆ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಾಗಿರುತ್ತೆ +1 ಅಂತ ಆಗಿರುತ್ತೆ. ಇದು ಸೈನ್ ಟೀಟಾಗಾಯ್ತು. ಸೊ ಅದೇ ರೀತಿ ಕಾಸ್ ಟೀಟಾಗ ಏನಾಗುತ್ತೆ ನೋಡೋಣ ಬನ್ನಿ. ಕಾಸ್ ಟೀಟಾ ಕೂಡ ಒಂದು ಗ್ರಾಫ್ ನ ಬೇಗ ಡ್ರಾ ಮಾಡ್ಕೋತೀನಿ. ಗ್ರಾಫ್ ಡ್ರಾ ಮಾಡ್ಕೊಂಡಾಗ ಕಾಸ್ 0 ಏನಾಗಿರುತ್ತೆ 1 ಆಗಿರುತ್ತೆ. ಸೊ ಗ್ರಾಫ್ ಸ್ಟಾರ್ಟ್ ಆಗೋದೇ 1 ಇಂದ, ಅಂಡ್ ಇಟ್ ವಿಲ್ ಬಿ ಸಿಮಿಲರ್ ಟು ಸೈನ್ ವೇವ್, ಎಕ್ಸೆಪ್ಟ್ ಅದರದ್ದು ಸ್ಟಾರ್ಟಿಂಗ್ ಪಾಯಿಂಟ್ 1 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಸಿಮಿಲರ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಹೋದಾಗೂ ಕೂಡ ಹಿಂಗೆ ಇರುತ್ತೆ. ಇದು ನಮ್ಮ ಕಾಸ್ಗೆ ಗ್ರಾಫ್ ಆಗಿರುತ್ತೆ. ಸೊ ನೋಡಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಾಗಿರುತ್ತೆ ಇಲ್ಲಿ +1 ಅಂತ ಬರುತ್ತೆ ಕಾಸ್ಗೆ. ಮಿನಿಮಮ್ ವ್ಯಾಲ್ಯೂ ಏನಾಗಿರುತ್ತೆ ಇಲ್ಲಿ -1 ಅಂತ ಇಲ್ಲಿ ಕಾಸ್ಗೆ ಬರುತ್ತೆ. ಮಿನಿಮಮ್ ವ್ಯಾಲ್ಯೂ -1, ಮ್ಯಾಕ್ಸಿಮಮ್ ವ್ಯಾಲ್ಯೂ +1 ಅಂತ ಬರುತ್ತೆ. ಯಾಕೆ 0ಗೆ ನೋಡಿ ಇಲ್ಲಿಂದೆ 1 ಇದೆ, 0 ಇರೋ ಕಡೆ ಜಾಗದಲ್ಲಿ 1 ಇದೆ. ಮತ್ತೆ ಪೈ ಕಡೆ ಇರೋ ನೋಡಿ π/2 ಅಂದ್ರೆ 90 ಡಿಗ್ರೀಸ್ಗೆ ಏನಿದೆ 90 ಡಿಗ್ರೀಸ್ ಅಂದ್ರೆ 0. ಕಾಸ್ ಆಫ್ 90 0ನೇ ಬರುತ್ತಾ. ಸೊ ಕಾಸ್ ಆಫ್ 180 ಏನಾಗಿದೆ ನೋಡಿ -1 ಆಗಿದೆ. ಕಾಸ್ ಆಫ್ π ಏನಾಗಿದೆ -1. ಯಾಕೆ ಪೈ ಅಂದ್ರೆ 180 ಅಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್ ಮತ್ತೆ ಥರ್ಡ್ ಕ್ವಾಡ್ರೆಂಟ್ ಮಧ್ಯ ಇಲ್ಲಿ ಕಾಸ್ ಯಾವಾಗ್ಲೂ ನೆಗೆಟಿವ್ ಅಲ್ಲಿ ಇರುತ್ತೆ. ಸೊ -1 ಬಂದಿದೆ. ಸೊ ನಾನು ಏನಾದ್ರು ಇವಾಗ ಕಾಸ್ ಟೀಟಾ ಅಂತ ಬರ್ಕೊಂಡೆ ಅಂದ್ರೆ, ಕಾಸ್ ಟೀಟಾ ಅಂತ ಏನಾಗುತ್ತೆ ಮಿನಿಮಮ್ ವ್ಯಾಲ್ಯೂ ಏನಿರುತ್ತೆ ಸೇಮ್ ಸೈನ್ ತರಾನೇ ಎಕ್ಸಾಕ್ಟ್ಲಿ ಸೇಮ್ ಆಸ್ ಸೈನ್. ಮಿನಿಮಮ್ ವ್ಯಾಲ್ಯೂ -1 ಇರುತ್ತೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಿರುತ್ತೆ ಮ್ಯಾಕ್ಸಿಮಮ್ ವ್ಯಾಲ್ಯೂ +1. ಬಟ್ ಟೀಟಾ ಚೇಂಜ್ ಆಗುತ್ತೆ ಅಷ್ಟೇ. ಇಲ್ಲಿ 0ಗೆ ಇದಕ್ಕೆ ಯಾವ್ದಕ್ಕೆ -1 ಇರುತ್ತೆ ನೋಡಿ, ಇಲ್ಲಿ 3π/2ಗೆ -1 ಇರುತ್ತೆ, +1 ಯಾವಾಗ ಇರುತ್ತೆ 90 ಡಿಗ್ರೀಸ್ಗೆ. ಬಟ್ ಇಲ್ಲಿ 0 ಮತ್ತೆ 180 ಈ ತರ ಇದಾಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಇವಾಗ ಸೈನ್ ಆಯ್ತು, ಕಾಸ್ ಆಯ್ತು. ಟ್ಯಾನ್ ಯಾವ ರೀತಿ ಇರುತ್ತೆ, ಟ್ಯಾನ್ ಬಗ್ಗೆ ನೀವು ಡ್ರಾ ಮಾಡ್ಕೋಬೇಕಂದ್ರೆ ಒಂದು ಬೇಗ ಡ್ರಾ ಮಾಡ್ಕೊಳ್ಳೋಣ ಟ್ಯಾನ್ ಟೀಟಾಗ ಏನಾಗಿರುತ್ತೆ ಅಂತ. ಸೊ ನಾನು ಟ್ಯಾನ್ಗೆ ಹೋಗೋಕೆ ಮುಂಚೆ ನಾನು ಏನ್ ಮಾಡ್ತೀನಿ, ಕಾಸ್ದು ಇನ್ವರ್ಸ್ ಏನಪ್ಪಾ, ಕಾಸ್ದು ಇನ್ವರ್ಸ್ ಅಂದ್ರೆ ಸೀಕೆಂಟ್ ಟೀಟಾ. ಹೌದಾ, ಸೀಕೆಂಟ್ಗೆ ಮ್ಯಾಕ್ಸಿಮಮ್ ಮತ್ತೆ ಮಿನಿಮಮ್ ಏನಾಗಿರುತ್ತೆ, ಸೀಕೆಂಟ್ ಅಂದ್ರೆ ಏನು ಇನ್ವರ್ಸ್ ಆಫ್ ಕಾಸ್. ಹಾಗಾದ್ರೆ ಅರ್ಥ ಏನು, ಒಂದು ಸ್ಟ್ರೈಟ್ ಲೈನ್ ನ ತಗೋತೀನಿ ನೋಡಿ, ಒಂದು ಸ್ಟ್ರೈಟ್ ಲೈನ್ ನ ತಗೋತೀನಿ, ಇದು 0 ಅಂತ ತಗೋತೀನಿ, ನಂಬರ್ ಲೈನ್ ತರ. ಈ ಕಡೆ ಏನ್ ಬರುತ್ತಲ್ಲ ಇದೆಲ್ಲ ಪಾಸಿಟಿವ್ ವ್ಯಾಲ್ಯೂಸ್, ಈ ಕಡೆ ಏನ್ ಬರುತ್ತಲ್ಲ ಇದೆಲ್ಲ ನೆಗೆಟಿವ್ ವ್ಯಾಲ್ಯೂಸ್. ನನಗೆ ಗೊತ್ತಿದೆ ಸೈನು ಮತ್ತೆ ಕಾಸ್ಗೆ ಇದೇನಾಗುತ್ತೆ ಮ್ಯಾಕ್ಸಿಮಮ್ ಮತ್ತೆ ಮಿನಿಮಮ್ -1, ಮ್ಯಾಕ್ಸಿಮಮ್ +1. ಇದು ಯಾವುದಕ್ಕೆ ಸೈನು ಮತ್ತೆ ಕಾಸ್ಗೆ. ಇನ್ವರ್ಸ್ ಆಫ್ ಸೈನ್ ಏನಾಗಿರುತ್ತೆ ಕೊಸೀಕೆಂಟ್, ಇನ್ವರ್ಸ್ ಆಫ್ ಸೈನ್ ಕೊಸೀಕೆಂಟ್ ಆಗಿರುತ್ತೆ, ಮತ್ತೆ ಇನ್ವರ್ಸ್ ಆಫ್ ಕಾಸ್ ಏನಾಗಿರುತ್ತೆ ಸೀಕೆಂಟ್ ಅಂತ ಆಗಿರುತ್ತೆ. ಹೌದಾ, ಇನ್ವರ್ಸ್ ಆಫ್ ಕಾಸ್ ಸೀಕೆಂಟ್ ಅಂತ. ಇವು ಎರಡೂ ಅಷ್ಟೇ ಇನ್ವರ್ಸ್ ಆಗಿರೋದ್ರಿಂದ ಈ ಜಾಗದಲ್ಲಿ ಬರೋ ಆಗಿಲ್ವಾ, -1 ಇಂದ +1 ವರೆಗೂ ಬರೋ ಆಗಿಲ್ಲ. ಯಾಕೆ, ಇನ್ವರ್ಸ್ ಫಂಕ್ಷನ್ ಆ ಫಂಕ್ಷನ್ ಎರಡು ಜೊತೆಲಿರೋ ಆಗಲ್ಲ. ಸೊ ಅಂದ್ರೆ ಏನರ್ಥ, ಕಾಸ್ ಈ ಕಡೆ ಇರುತ್ತೆ, ಲೆಫ್ಟ್ ಆಫ್ ದಿಸ್ -1 ಕೂಡ ಆಗ್ಬೋದು, ಬಟ್ ಲೆಫ್ಟ್ ಆಫ್ -1 ಕೂಡ ಇರುತ್ತೆ. ಸೊ ಇಲ್ಲಿ ಏನಾಗಿರುತ್ತೆ
+1 ಕೂಡ ಆಗಿರುತ್ತೆ, ರೈಟ್ ಆಫ್ +1 ಕೂಡ ಆಗಿರುತ್ತೆ. ಎಲ್ಲಿವರೆಗೂ ಹೋಗುತ್ತೆ? ನಮಗೆ ನಂಬರ್ ಲೈನ್ ಲಿಮಿಟ್ ಏನಾದರೂ ಗೊತ್ತಿಲ್ಲ. ಸೊ -∞ ವರೆಗೂ ಆಗುತ್ತೆ, ಈ ಕಡೆ +∞ ವರೆಗೂ ಹೋಗುತ್ತೆ. ಸೊ ನಾನೇನಂತ ಹೇಳ್ಬೋದು, ಸೀಕೆಂಟ್ ಥೀಟಾಗೆ ಮತ್ತೆ ಕೊಸೀಕೆಂಟ್ ಥೀಟಾ ಎರಡಕ್ಕೂ ಸೇಮ್, ಎರಡಕ್ಕೂ ಮಿನಿಮಮ್ ವ್ಯಾಲ್ಯೂ ಏನಾಗಿರುತ್ತೆ? ಮಿನಿಮಮ್ ವ್ಯಾಲ್ಯೂ -∞ ವರೆಗೂ ಹೋಗುತ್ತೆ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಾಗುತ್ತೆ? ಮ್ಯಾಕ್ಸಿಮಮ್ ವ್ಯಾಲ್ಯೂ +∞ ಆಗುತ್ತೆ. ಬಟ್ ಒನ್ ಸ್ಮಾಲ್ ಥಿಂಗ್, ಏನದು? ಅವು ಎರಡೂ ಕೂಡ 1 ಇಂದ 1 ವರೆಗೂ ಬರೋ ಹಂಗಿಲ್ಲ. -1, +1 ಇವೆರಡರ ಮಧ್ಯದಲ್ಲಿ ಬರೋಕ್ ಆಗೋದೇ ಇಲ್ಲ. ಸೊ ವ್ಯಾಲ್ಯೂಸ್ ಎಲ್ಲಿರುತ್ತೆ? -1 ಗಿಂತ ಕಡಿಮೆ ಇರುತ್ತೆ, ಅಥವಾ +1 ಗಿಂತ ಜಾಸ್ತಿ, ಅಥವಾ +1 ಮತ್ತೆ -1 ಈ ವ್ಯಾಲ್ಯೂಸ್ ಮಾತ್ರ ಆಗಿರುತ್ತೆ. ಸೊ ಹಾಗಾದ್ರೆ ಇವಾಗ ಟ್ಯಾನ್ ಥೀಟಾಗೆ ಏನಾಗುತ್ತೆ? ಟ್ಯಾನ್ ಥೀಟಾ, ನಾನು ಟ್ಯಾನ್ ಥೀಟಾ ಏನಂತ ಬರೀಬಹುದು? ಟ್ಯಾನ್ ಥೀಟಾ ಇಸ್ ನಥಿಂಗ್ ಬಟ್ sin ಥೀಟಾ ಬೈ cos ಥೀಟಾ. ಹೌದಾ? sin ಥೀಟಾ ಡಿವೈಡೆಡ್ ಬೈ cos ಥೀಟಾ. ಸೊ ಇದನ್ನ ನಾನು ಏನಂತ ಬರೀಬಹುದು? 1/cos ಥೀಟಾ ಅಂತ ಹೇಳ್ಬೋದಾ? ಇದನ್ನ 1/cos ಥೀಟಾ ಏನಾಗುತ್ತೆ? 1/cos ಥೀಟಾ ಅಂದ್ರೆ ಸೀಕೆಂಟ್ ಥೀಟಾ ಇಂಟು sin ಥೀಟಾ ಅಂತಿದೆ. sin ಥೀಟಾನ ಡಿವೈಡೆಡ್ ಬೈ 1/sin ಥೀಟಾ ಅಂತ ಕೂಡ ಬರೀಬೋದಾ? ನೋಡಿ, 1/sin ಥೀಟಾ ಅಂತ ಕೂಡ ಬರ್ಕೋಬೋದಾ? ಈ sin ಥೀಟಾನ ಇದು ಇಲ್ಲೇ ಹೋಗಿದ್ರೆ ಸೇಮ್ ಆಗುತ್ತಾ? ಸೊ 1/sin ಥೀಟಾ ಅಂದ್ರೆ ಏನು? ಕೊಸೀಕೆಂಟ್ ಥೀಟಾ. ಕೊಸೀಕೆಂಟ್ ಥೀಟಾ. ಸೊ ನಾನು ಟ್ಯಾನ್ ಥೀಟಾ ಏನಂತ ಬರೀಬಹುದು? ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು secant theta divided by cosecant theta. Secant theta divided by cosecant theta. So maximum value ಏನಾಗಿರುತ್ತೆ tan ಗೆ? ನೋಡಿ, secant theta by cosecant theta ಅಂದ್ರೆ ಇವೆರಡರದ್ದು ಸೇಮ್ ವ್ಯಾಲ್ಯೂಸ್ ಇರುತ್ತಾ? ಮ್ಯಾಕ್ಸಿಮಮ್ ಏನಾಗುತ್ತೆ? ಇನ್ಫಿನಿಟಿ ಆಗುತ್ತೆ. ಮಿನಿಮಮ್ ಏನಾಗುತ್ತೆ? -∞. ಸೊ ಅದು tan ಆಗುತ್ತೆ. ಸೊ ಹಾಗಾದ್ರೆ ಇವಾಗ sin theta -1 ಮತ್ತೆ +1 ಅಂತ ಗೊತ್ತು. ಇವಾಗ ಅಕಸ್ಮಾತ್ ನನಗೆ sin² theta ಬಂತು, sin² ಥೀಟಾ ಬಂತು. ಆವಾಗ ಮಿನಿಮಮ್ ವ್ಯಾಲ್ಯೂ ಏನಾಗಿರುತ್ತೆ? sin ಥೀಟಾಗೆ ಮಿನಿಮಮ್ ವ್ಯಾಲ್ಯೂ 1 -1 ಅಂದ್ರೆ sin² ಥೀಟಾಗೆ -1 ದ ಹೋಲ್ ಸ್ಕ್ವೇರ್. -1 ಹೋಲ್ ಸ್ಕ್ವೇರ್ ಅಂದ್ರೆ 1 ಅಂತ ಬಂದ್ಬಿಡುತ್ತೆ. 1 ಅನ್ನೋದು ಮಿನಿಮಮ್ ವ್ಯಾಲ್ಯೂನಾ? ಇಲ್ಲ, ಮ್ಯಾಕ್ಸಿಮಮ್ ವ್ಯಾಲ್ಯೂ. ಸೊ 1 ಗಿಂತ ಕಡಿಮೆ ವ್ಯಾಲ್ಯೂ ಯಾವ್ದಿರುತ್ತೆ? 0 ಅಂತ ಬರ್ಬೋದಾ? 0 ಅಂತ ಬರ್ಬೋದಾ? ಸೊ ಏನಾಗುತ್ತೆ? sin² ಥೀಟಾ ಬಂತು ಅಂದ್ರೆ 0 ಅನ್ನೋದು ಮಿನಿಮಮ್ ವ್ಯಾಲ್ಯೂ ಬರುತ್ತೆ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನು? 1². 1 ಗಿಂತ ಜಾಸ್ತಿ ಹೋಗಕ್ಕಾಗತ್ತಾ? ಹೋಗಕ್ ಆಗಲ್ಲ. ಸೊ ವ್ಯಾಲ್ಯೂ ಏನಾಗುತ್ತೆ? ಮ್ಯಾಕ್ಸಿಮಮ್ ವ್ಯಾಲ್ಯೂ 1, ಮಿನಿಮಮ್ ವ್ಯಾಲ್ಯೂ 0. ಯಾವಾಗ? sin² ಥೀಟಾ ಇತ್ತು ಅಂದ್ರೆ. ಸಿಮಿಲರ್ಲಿ ಫಾರ್ ಕಾಸ್ ಅಂಡ್ ಟ್ಯಾನ್ ಇದೇ ರೀತಿ ವರ್ಕ್ ಆಗುತ್ತೆ. ಸೊ ಅದನ್ನ ಒಂದು ಟೇಬಲ್ ತರ ನೋಡೋಣ ಬನ್ನಿ. ಏನಿದೆ? sin ಥೀಟಾ ಆರ್ ಕಾಸ್ ಥೀಟಾ ಹೇಳಿದ್ದೆ ನಿಮ್ಗೆ. sin ಥೀಟಾ ಮತ್ತೆ ಕಾಸ್ ಥೀಟಾ ಎರಡಕ್ಕೂ ಸೇಮ್ ಆಗಿರುತ್ತೆ. ಏನಾಗಿರುತ್ತೆ? ಮಿನಿಮಮ್ -1, ಮ್ಯಾಕ್ಸಿಮಮ್ +1. ಸೈನು ಮತ್ತೆ ಕಾಸ್ಗೆ ಎರಡಕ್ಕೂ. sin² ಆರ್ cos² ಏನ್ ಹೇಳಿದೆ? sin² ಆರ್ cos² ಗೆ ಮೈನಸ್ ನೆಗೆಟಿವ್ ಅಲ್ಲಿ ಬರಕ್ಕಾಗಲ್ಲ. ನೆಗೆಟಿವ್ ಹೋಲ್ ಸ್ಕ್ವೇರ್ ಮಾಡಿದ್ರೆ ಪಾಸಿಟಿವ್ ಬಂದ್ಬಿಡುತ್ತೆ. ಸೊ ಮಿನಿಮಮ್ ಏನಾಗಿರುತ್ತೆ? 0 ಆಗಿರ್ಬೇಕು, ಅಥವಾ 0 ಗಿಂತ ಜಾಸ್ತಿ ಇರಬೇಕು. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ 1 ಗಿಂತ ಜಾಸ್ತಿ ಸೈನ್ ಆಗ್ಲಿ ಕಾಸ್ ಆಗ್ಲಿ ಹೋಗಕ್ಕೆ ಚಾನ್ಸೇ ಇಲ್ಲ. sin³ cos³ ಏನಾಗುತ್ತೆ? ಮ್ಯಾಕ್ಸಿಮಮ್ 1³ 1 ಇರುತ್ತೆ. ಮಿನಿಮಮ್ -1³ ಅಂದ್ರೆ -1 ಬರುತ್ತೆ. ಕ್ಯೂಬ್ ಬಂದಾಗ ಯಾವಾಗ್ಲೂ ಏನಾಗುತ್ತೆ? ಮೈನಸ್ ಅಲ್ಲೇ ಇರುತ್ತೆ. ಕ್ಯೂಬ್ ಅಂತ ಹೇಳ್ಬೋದು, ಅಥವಾ ಈ ಆಡ್ ಪವರ್ಸ್ ಅಂತ ಕೂಡ ಕರಿಬಹುದು. ಅದಕ್ಕೆ -1 ಇರುತ್ತೆ. ಈವನ್ ಪವರ್ಸ್ ಆದಾಗ ಏನಾಗುತ್ತೆ? ಮಿನಿಮಮ್ ವ್ಯಾಲ್ಯೂ 0 ಅಂತ ಆಗುತ್ತೆ. ಅದೊಂದೇ ಚೇಂಜ್ ಇರುತ್ತೆ. ಇವಾಗ ಟ್ಯಾನ್ ಥೀಟಾ ಕಾಟ್ ಥೀಟಾ ಹೇಳಿದ್ದೆ ನಿಮ್ಗೆ. ಎಲ್ಲಿರುತ್ತೆ? ಮ್ಯಾಕ್ಸಿಮಮ್ ವ್ಯಾಲ್ಯೂ +∞, ಮಿನಿಮಮ್ ವ್ಯಾಲ್ಯೂ -∞. ಎಲ್ಲದಕ್ಕೂ ಅದೇ ರೀತಿ ಎಕ್ಸಾಕ್ಟ್ಲಿ ಸೇಮ್ ವೇ ಫಾಲೋ ಆಗುತ್ತೆ. ಅಂಡ್ ನಿಮ್ಗೆ ಏನ್ ಹೇಳಿದ್ದೆ? ದ ವ್ಯಾಲ್ಯೂ ಆಫ್ secant theta and cosecant theta can be anything from infinity to -∞, but value of sin theta and cosecant theta cannot be between -1 and 1. ಏನಕ್ಕೆ? -1 ಮತ್ತೆ 1 ಮಧ್ಯದಲ್ಲಿ ಇರಕ್ಕಾಗಲ್ಲ. ಹೇಳಿದ್ದಲ್ವಾ ನಿಮ್ಗೆ, ಇದನ್ನ ದಾಟ್ ಎಲ್ಲಾದ್ರೂ ಇರ್ಬೋದು, ಇದನ್ನ ದಾಟ್ ಈ ಕಡೆ ಎಲ್ಲಾದ್ರೂ ಇರ್ಬೋದು, ಮಧ್ಯದಲ್ಲಿ ಬರಕ್ಕಾಗಲ್ಲ. ಯಾಕಂದ್ರೆ ಅಲ್ಲಿ ಸೈನು ಮತ್ತೆ ಕಾಸ್ ಬರುತ್ತೆ. ಇನ್ವರ್ಸ್ ಫಂಕ್ಷನ್ ಈ ಫಂಕ್ಷನ್ಸ್ ಎರಡು ಜೊತೆಯಲ್ಲಿ ಬರೋದಕ್ಕೆ ಚಾನ್ಸ್ ಇರೋದಿಲ್ಲ. ಸೊ ಹಾಗಾದ್ರೆ ಬನ್ನಿ, ನಮ್ಮ ಫಸ್ಟ್ ಪ್ರಾಬ್ಲಮ್ ಏನಿದೆ? ಫೈಂಡ್ ದ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ವ್ಯಾಲ್ಯೂ ಆಫ್ 10 + sin ಥೀಟಾ sin ಆಲ್ಫಾ ಅಂತ ಇದೆ. ಓಕೆ, ಸೊ ನಾನು ಇದನ್ನ y ಅಂತ ಫಂಕ್ಷನ್ y ಅಂತ ಬರ್ಕೋತೀನಿ. ಈ ಫಂಕ್ಷನ್ y ನ 10 + sin ಆಲ್ಫಾ ಅಂತ ಬರ್ಕೋತೀನಿ. ಸೊ ನನಗೆ ಇಲ್ಲಿ ಏನ್ ಬೇಕು? ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ y ಬೇಕು, ಮಿನಿಮಮ್ ವ್ಯಾಲ್ಯೂ ಆಫ್ y ಬೇಕು. ಅಂದ್ರೆ y ಮ್ಯಾಕ್ಸಿಮಮ್ ಆಗ್ಬೇಕು ಅಂದ್ರೆ ನೋಡಿ, ಇಲ್ಲಿ 10 ನ ನೀವೇನಾದ್ರೂ ಚೇಂಜ್ ಮಾಡಕ್ಕಾಗತ್ತಾ? ಮ್ಯಾಕ್ಸಿಮಮ್ ವ್ಯಾಲ್ಯೂ ಬೇಕು. 10 ನ ನಾವೇನಾದ್ರೂ ಚೇಂಜ್ ಮಾಡಕ್ಕಾಗತ್ತಾ? ಆಗಲ್ಲ. ಅದು ಕಾನ್ಸ್ಟೆಂಟ್ 10 ಆಗಿ ಯಾವಾಗ್ಲೂ 10 ಆಗೇ ಇರುತ್ತೆ. ಸೊ ಇವಾಗ y ಮಿನಿಮಮ್ ಬರಬೇಕು ಅಂದ್ರೆ ಇದು ಕಡಿಮೆ ಆಗ್ಬೇಕಾ? ಇದು ಫುಲ್ ಮಿನಿಮಮ್ ಆಗ್ಬೇಕಾ? ಎಸ್. sin ಥೀಟಾ ಮಿನಿಮಮ್ ವ್ಯಾಲ್ಯೂ ಏನು? ಎಲ್ಲರಿಗೂ ಗೊತ್ತಿದೆ. sin ಥೀಟಾ ಮಿನಿಮಮ್ ವ್ಯಾಲ್ಯೂ -1, ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನು? +1. ಸೊ ಮ್ಯಾಕ್ಸಿಮಮ್ ಬೇಕು ಅಂದ್ರೆ 10 + 1 ಏನಾಗುತ್ತೆ? 11 ಅಂತ ಬರುತ್ತೆ.
ಅದೇ ನಾವೇನಾದ್ರೂ ಮಿನಿಮಮ್ ಕಂಡುಹಿಡಿಬೇಕು ಅಂದ್ರೆ ಏನಾಗುತ್ತೆ, ಈ 10 ಅನ್ನೋದು ಚೇಂಜ್ ಆಗೋದಿಲ್ಲ, ಹಾಗೇ ಇರುತ್ತೆ. ಮಿನಿಮಮ್ ಬರ್ಬೇಕಂದ್ರೆ ಇದು ಫುಲ್ ಕಡಿಮೆ ಆಗಬೇಕು, ಮ್ಯಾಕ್ಸಿಮಮ್ ಬರ್ಬೇಕಂದ್ರೆ ಫುಲ್ ಜಾಸ್ತಿ ಆಗ್ಬೇಕು. ಕಡಿಮೆ ಅಂದ್ರೆ ಎಷ್ಟು? -1. ಸೊ ಏನಾಗುತ್ತೆ, ಮಿನಿಮಮ್ ವ್ಯಾಲ್ಯೂ ಇಸ್ 9, ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಸ್ 11. ಯಾವುದಕ್ಕೆ? ಈ y ಫಂಕ್ಷನ್ಗೆ. ಸೊ ಹಾಗಾದ್ರೆ ನಮ್ಮ ನೆಕ್ಸ್ಟ್ ಕ್ವೆಶನ್ ಏನಾಗಿದೆ ನೋಡಿ, ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ವ್ಯಾಲ್ಯೂ ಆಫ್ 10 ಪ್ಲಸ್ ಸೈನ್ ಆಲ್ಫಾ ಪ್ಲಸ್ ಕಾಸ್ ಬೀಟಾ. ನೋಡಿ ಸೈನ್ ಆಲ್ಫಾ ಇದೆ, ಬಟ್ ಇಲ್ಲಿ ಕಾಸ್ ಬೀಟಾ ಇದೆ. ಎರಡು ಬೇರೆ ಬೇರೆ ಆಂಗಲ್ ಬಂದಾಗ ನೀವು ತಲೆನೇ ಕೆಡಿಸ್ಕೊಳ್ಳೋದು ಬೇಡ, ಡೈರೆಕ್ಟ್ ಆಗಿ ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗ್ಬೋದು. ಯಾವ ರೀತಿ? ಇದನ್ನ ಏನಂತ ತಗೋತೀನಿ, y ಇಸ್ ಈಕ್ವಲ್ ಟು 10 ಪ್ಲಸ್ ಸೈನ್ ಆಲ್ಫಾ ಪ್ಲಸ್ ಕಾಸ್ ಬೀಟಾ ಅಂತ ತಗೊಂತೀನಿ. ಸೊ ನನಗೆ ಗೊತ್ತಿದೆ y ವ್ಯಾಲ್ಯೂ ನನಗೆ ಮಿನಿಮಮ್ ಬೇಕು. ಸೊ ಫಸ್ಟ್ ಮಿನಿಮಮ್ ಬರ್ಕೋತೀನಿ. ಇಲ್ಲಿ ಮಿನಿಮಮ್ ಅಂದ್ರೆ ಏನು? ಎರಡು ಮಿನಿಮಮ್ ಆಗಿರ್ಬೇಕಾ? 10 ಪ್ಲಸ್ ಸೈನ್ ಆಲ್ಫಾ ಮಿನಿಮಮ್ ಆಗ್ಬೇಕಂದ್ರೆ ಎಷ್ಟು ಬರುತ್ತೆ? -1 ಪ್ಲಸ್ ಕಾಸ್ ಬೀಟಾ ಮಿನಿಮಮ್ ಅಂದ್ರೆ ಎಷ್ಟು? -1. ಸೊ ಮಿನಿಮಮ್ ವ್ಯಾಲ್ಯೂ ಏನಾಗಿರುತ್ತೆ? 10 - 2 ಅಂದ್ರೆ 8 ಅಂತ ಬಂದ್ಬಿಡುತ್ತೆ. ಅದೇ ರೀತಿ ಮ್ಯಾಕ್ಸಿಮಮ್ ಬೇಕು ಅಂದ್ರೆ ಏನಾಗುತ್ತೆ? 10 ಪ್ಲಸ್ 1 ಆಗುತ್ತೆ. ಮ್ಯಾಕ್ಸಿಮಮ್ ಪ್ಲಸ್ 1 ದಾಟಿ ಜಾಸ್ತಿ ಹೋಗಕ್ಕಾಗಲ್ಲ. ಸೊ ಇಲ್ಲೂ ಕೂಡ +1. ಸೊ ಏನಾಗ್ಬಿಡುತ್ತೆ? 12 ಅಂತ ಬಂದ್ಬಿಡುತ್ತೆ. ಅದೇ ಕ್ವೆಶನ್ ಸ್ವಲ್ಪ ಚೇಂಜ್ ಇತ್ತು. ಇವಾಗ ನಾನು ಏನ್ ಹೇಳ್ತೀನಿ, ಕ್ವೆಶನ್ ಇಲ್ಲಿ ಸೈನ್ ಆಲ್ಫಾ ಕಾಸ್ ಬೀಟಾ ಬದಲು ಸೈನ್ ಆಲ್ಫಾ ಕಾಸ್ ಆಲ್ಫಾ ಅಂತ ಬರೆದ್ಬಿಡ್ತೀನಿ. ಸೈನ್ ಆಲ್ಫಾ ಪ್ಲಸ್ ಕಾಸ್ ಆಲ್ಫಾ ಅಂತ ಬರೆದ್ಬಿಡ್ತೀನಿ. ಸೊ ಆವಾಗ ಏನಾಗೋಗುತ್ತೆ ನೋಡಿ, ಇಲ್ಲಿ ಸೈನ್ ಆಲ್ಫಾ ಸೈನ್ 0ಗೆ ಏನಾಗುತ್ತೆ, ಇದು ಮಿನಿಮಮ್ ಆಗುತ್ತಾ? ಅಥವಾ ಓಕೆ, ನಾವು ಮಿನಿಮಮ್ ವ್ಯಾಲ್ಯೂ ಏನಿದೆ? -1 ಯಾವಾಗ ಬರುತ್ತೆ ನಮಗೆ? ಸೈನ್ 270ಗೆ -1 ಬರುತ್ತೆ. ಸೊ 270ಗೆ ನನಗೆ -1 ಬರುತ್ತೆ ಅಂತ ತಿಳ್ಕೊಳ್ಳಿ. ಸೊ ನಾನು ಆಲ್ಫಾ ನಾನು ಏನಂತ ತಗೋತೀನಿ? 270 ಅಂತ ತಗೋತೀನಿ. ಸೈನ್ ಏನಾಗುತ್ತೆ? -1 ಆಗುತ್ತೆ. ಅದೇ ಆವಾಗ ಕಾಸ್ ಏನಾಗುತ್ತೆ ನೋಡಿ, ಕಾಸ್ ಆಫ್ 270, ಆಲ್ಫಾ 270 ಅಂತ ಅಸ್ಯೂಮ್ ಮಾಡಿದ್ದೀನಿ. ಸೊ ಕಾಸ್ ಆಫ್ 270 ತಗೊಂಡ್ರೆ ಏನಾಗುತ್ತೆ? +1 ಬರುತ್ತೆ. -1 + 1 ಕ್ಯಾನ್ಸಲ್ ಆಗಿ ಇದು 0 ಆಗ್ಬಿಡುತ್ತೆ. ಏನಾಗ್ಬಿಡುತ್ತೆ? ಇದು 0 ಆಗ್ಬಿಡುತ್ತೆ. ಸೊ ಮಿನಿಮಮ್ ಆಗ್ಲಿ ಮ್ಯಾಕ್ಸಿಮಮ್ ಅಲ್ಲಿ 10 ಅಂತ ಬರುತ್ತಾ? ಬರೋದಿಲ್ಲ. ಅದಕ್ಕೆ ಸ್ವಲ್ಪ ಚೇಂಜ್ ಇರುತ್ತೆ. ಯಾವ್ದು ಚೇಂಜು ಏನದು ಅಂತ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ. ಸೊ ಬನ್ನಿ ನಮ್ಮ ನೆಕ್ಸ್ಟ್ ಕ್ವೆಶನ್ ಏನಿದೆ ನೋಡೋಣ. ಫೈಂಡ್ ದ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ವ್ಯಾಲ್ಯೂ ಆಫ್ 10 ಪ್ಲಸ್ ಸೈನ್ ಸ್ಕ್ವೇರ್ ಆಲ್ಫಾ. ಸೊ ಫಸ್ಟ್ ಮಿನಿಮಮ್ ಕಂಡುಹಿಡಿಯೋಣ. ಮಿನಿಮಮ್ಗೆ 10 ಆಗೇ ಇರುತ್ತೆ. ಸೈನ್ ಸ್ಕ್ವೇರ್ ಆಲ್ಫಾಗೆ ಮಿನಿಮಮ್ ವ್ಯಾಲ್ಯೂ ಸ್ಕ್ವೇರ್ ಇದೆ ಅಂದ್ರೆ ನೆಗೆಟಿವ್ ವ್ಯಾಲ್ಯೂಸ್ ಬರಲ್ಲ. ಸೊ ಮಿನಿಮಮ್ ಅಂದ್ರೆ 0 ಇಂದನೇ ಸ್ಟಾರ್ಟ್ ಆಗಬೇಕು. ಸೊ ಏನಾಗುತ್ತೆ? ಇದು 10 ಅಂತ ಆಗುತ್ತೆ. ಇವಾಗ ಮ್ಯಾಕ್ಸಿಮಮ್ ವ್ಯಾಲ್ಯೂ ಕಂಡುಹಿಡಿಬೇಕು. ಮ್ಯಾಕ್ಸಿಮಮ್ ಏನಾಗುತ್ತೆ? 10 + 1. ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಸೈನ್ ಥೀಟಾ 1 ಸ್ಕ್ವೇರ್ ಅಂದ್ರೆ 1 ಇರುತ್ತೆ. ಸೊ ಮ್ಯಾಕ್ಸಿಮಮ್ 11 ಆಗುತ್ತೆ, ಮಿನಿಮಮ್ 10 ಅಂತ ಆಗಿರುತ್ತೆ. ಸೊ ಹಾಗಾದ್ರೆ ನಮ್ಮ ನೆಕ್ಸ್ಟ್ ಕ್ವೆಶನ್ ಏನಾಗುತ್ತೆ ನೋಡೋಣ ಬನ್ನಿ. ಏನಿದೆ? ಫೈಂಡ್ ದ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ವ್ಯಾಲ್ಯೂ ಆಫ್ 10 ಪ್ಲಸ್ ಟ್ಯಾನ್ ಸ್ಕ್ವೇರ್ ಆಲ್ಫಾ. 10 ಪ್ಲಸ್ ಟ್ಯಾನ್ ಸ್ಕ್ವೇರ್ ಆಲ್ಫಾ. ನೋಡಿ ಇಲ್ಲಿ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ಕೇಳ್ತಾರೆ. ಟ್ಯಾನ್ ಸ್ಕ್ವೇರ್ ಆಲ್ಫಾಗೆ ನಮಗೆ ಗೊತ್ತಿದೆ, ಮ್ಯಾಕ್ಸಿಮಮ್ ಕೇಳಿದ್ರು ಅಂದ್ರೆ ತಲೆನೇ ಕೆಡಿಸ್ಕೋಬೇಡಿ, ಡೈರೆಕ್ಟ್ ಆಗಿ ಬರೀರಿ. ಟ್ಯಾನ್ ಫಂಕ್ಷನ್ ಬಂತು ಅಂದ್ರೆ ಇನ್ಫಿನಿಟಿ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಾಗಿರುತ್ತೆ? ಇನ್ಫಿನಿಟಿ. ಇವಾಗ ಮಿನಿಮಮ್ ವ್ಯಾಲ್ಯೂ ಬೇಕು ನಮ್ಗೆ. ಇಲ್ಲಿ ಮಿನಿಮಮ್ ವ್ಯಾಲ್ಯೂ ಏನಾಗುತ್ತೆ? 10 ಹಾಗೇ ಉಳಿದಿರುತ್ತೆ. ಪ್ಲಸ್ ಟ್ಯಾನ್ಗೆ ಮಿನಿಮಮ್ ಏನು? ಟ್ಯಾನ್ ಸ್ಕ್ವೇರ್ಗೆ ಮೈನಸ್ ಬರಲ್ಲ, ಯಾಕೆ? ಇಲ್ಲಿ ಸ್ಕ್ವಯರ್ ಇದೆ. ಮೈನಸ್ ಬರಲ್ಲ ಅಂದ್ರೆ ಟ್ಯಾನ್ ಸ್ಕ್ವೇರ್ಗೆ ಏನಾಗುತ್ತೆ? ಮಿನಿಮಮ್ 0 ಅಂತ ಬರುತ್ತೆ. -∞ ವರ್ಗೂ ಹೋಗ್ಬೋದಿತ್ತು, ಬಟ್ ಇಲ್ಲಿ ಏನಾಗುತ್ತೆ? 0 ಅಂತ ಬರುತ್ತೆ. ಸೊ ಆನ್ಸರ್ ಏನಾಗುತ್ತೆ? 10 ಅಂತ ಬರುತ್ತೆ. ನೋಡಿ ಇಲ್ಲಿ ತೋರಿಸ್ಕೊಡ್ತೀನಿ. ಟ್ಯಾನ್ ಸ್ಕ್ವೇರ್ಗೆ ಏನಿರುತ್ತೆ ಟೇಬಲ್ ಅಲ್ಲಿ? ಇಲ್ಲಿ ನೋಡಿ, ಟ್ಯಾನ್ ಸ್ಕ್ವೇರ್ಗೆ ಮಿನಿಮಮ್ ಮತ್ತೆ ಮ್ಯಾಕ್ಸಿಮಮ್. ಇನ್ಫಿನಿಟಿ ಅನ್ನೋದು ಮ್ಯಾಕ್ಸಿಮಮ್ ಇರುತ್ತೆ, ಮಿನಿಮಮ್ ಏನಿರುತ್ತೆ? 0. ಯಾಕಂದ್ರೆ ನೆಗೆಟಿವ್ ವ್ಯಾಲ್ಯೂಸ್ ಬರಲ್ಲ, ಯಾಕಂದ್ರೆ ಇಲ್ಲಿ ಸ್ಕ್ವಯರ್ ಅಂತ ಇರುತ್ತೆ. ಅರ್ಥ ಆಗಿದೆಯಾ? ಕ್ಲಿಯರ್ ಆಗಿ ಎಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊಳ್ಳೋಣ. ಹಾಗಾದ್ರೆ ನಮ್ಮ ನೆಕ್ಸ್ಟ್ ಕ್ವೆಶನ್ ಏನಾಗಿರುತ್ತೆ ನೋಡೋಣ ಬನ್ನಿ. ನೆಕ್ಸ್ಟ್ ಕ್ವೆಶನ್, ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ವ್ಯಾಲ್ಯೂ ಆಫ್ 11 ಪ್ಲಸ್ ಸೀಕೆಂಟ್ ಸ್ಕ್ವೇರ್ ಆಲ್ಫಾ. 11 ಪ್ಲಸ್ ಸೀಕೆಂಟ್ ಸ್ಕ್ವೇರ್ ಆಲ್ಫಾ. ಓಕೆ, 11 ಮಿನಿಮಮ್ ಬೇಕು. ಫಸ್ಟ್ ನಾನು ಓಕೆ ಮ್ಯಾಕ್ಸಿಮಮ್ ಕಂಡುಹಿಡ್ಕೊಂಡ್ಬಿಡೋಣ. ಯಾಕೆ? ಸೀಕೆಂಟ್ ಸ್ಕ್ವೇರ್ ಆಲ್ಫಾ ಗೊತ್ತು ನನಗೆ, ಮ್ಯಾಕ್ಸಿಮಮ್ ಅನ್ನೋದು ಇನ್ಫಿನಿಟಿ ಅಂತ. ಸೊ ಏನಾಗುತ್ತೆ? ಮ್ಯಾಕ್ಸಿಮಮ್ ಇನ್ಫಿನಿಟಿ ಆಗೋಗುತ್ತೆ, ತಲೆ ಕೆಡಿಸ್ಕೊಳ್ಳೋದೇ ಬೇಕಿಲ್ಲ. ಸೊ ಇವಾಗ ಮಿನಿಮಮ್ ಕಂಡುಹಿಡಿಬೇಕು ಅಂದ್ರೆ ಯಾವ ರೀತಿ ಕಂಡುಹಿಡಿತೀವಿ? 11 ಪ್ಲಸ್ ಸೀಕೆಂಟ್ ಸ್ಕ್ವೇರ್ ಆಲ್ಫಾ. ಸೀಕೆಂಟ್ ಸ್ಕ್ವೇರ್ ಆಲ್ಫಾ ಅಂದ್ರೆ ಸ್ಕ್ವಯರ್ ಇದೆ, ಮಿನಿಮಮ್ ಅಂದ್ರೆ ನೆಗೆಟಿವ್ ವ್ಯಾಲ್ಯೂಸ್ ಅಲ್ಲಿ ಬರಕ್ಕಾಗಲ್ಲ. ನೆಗೆಟಿವ್ ವ್ಯಾಲ್ಯೂಸ್ ಅಲ್ಲಿ ಬರಕ್ಕಾಗಲ್ಲ ಅಂದ್ರೆ 0 ಬರಕ್ ಚಾನ್ಸ್ ಇದೆಯಾ? 0 ಕೂಡ ಬರಕ್ಕೆ ಚಾನ್ಸ್ ಇಲ್ಲ. ಯಾಕೆ? ನಮ್ಗೆ ಗೊತ್ತಿದೆ ಸೀಕೆಂಟ್ ಥೀಟಾಗೆ 0 ಬರಕ್ಕೆ ಚಾನ್ಸ್ ಇರಲ್ಲ. ಸೀಕೆಂಟ್ ಥೀಟಾ ಕ್ಯಾನ್ ನೆವರ್ ಬಿ ಬಿಟ್ವೀನ್ -1 ಅಂಡ್ +1. ಇವೆರಡರ ಮಧ್ಯೆ ಬರಕ್ ಆಗಲ್ಲ. ಸೊ ಮಿನಿಮಮ್ ವ್ಯಾಲ್ಯೂ ಏನಾಗಿರುತ್ತೆ? +1 ಆಗಿರುತ್ತೆ. +1 ಗಿಂತ ಕಡಿಮೆ ಆಗಲ್ಲ ಇನ್ ಪಾಸಿಟಿವ್ ವ್ಯಾಲ್ಯೂಸ್. ಸೊ ಏನಾಗುತ್ತೆ ಇವಾಗ? ಮಿನಿಮಮ್ ವ್ಯಾಲ್ಯೂ ಇಲ್ಲಿ 11 ಆಲ್ರೆಡಿ ಇದೆ, +1 ಅಂದ್ರೆ 12 ಅಂತ ಬರ್ಬಿಡುತ್ತೆ. ಅದು ಮಿನಿಮಮ್ ವ್ಯಾಲ್ಯೂ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಅದೇ ಲಾಸ್ಟ್ ಕ್ವೆಶನ್ ಆಗಿತ್ತು. ಸೊ ಈ ಸೆಷನ್ ಅಲ್ಲಿ ಏನ್ ಕಲ್ತ್ವಿ?
ಡಿಫ್ರೆಂಟ್ ವ್ಯಾಲ್ಯೂಸ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗೆ ಯಾವ್ದು ಮಿನಿಮಮ್ ಮತ್ತೆ ಮ್ಯಾಕ್ಸಿಮಮ್ ಆಗಿರುತ್ತೆ ಅಂತ ಕಲ್ತ್ವಿ. ಸೊ ದಟ್ ವಿಲ್ ಬಿ ದ ಎಂಡ್ ಆಫ್ ದ ಸೆಷನ್. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಹಲೋ ಎವ್ರಿವನ್, ವೆಲ್ಕಮ್ ಟು ವರಾಂಡಾ ರೇಸ್. ಸೊ ಈ ಸೆಷನ್ ಅಲ್ಲಿ ನಾವು ಏನು ಕಲಿಯಕ್ಕೆ ಹೊರಟಿರ್ತೀವಿ ಅಂದ್ರೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಸರ್ಟನ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಅದರದ್ದು ವ್ಯಾಲ್ಯೂಸ್ ತಿಳ್ಕೊಬೇಕಾಗಿರುತ್ತೆ. ಸೊ ಆ ವ್ಯಾಲ್ಯೂಸ್ ನಮಗೆ ಬೈ ಹಾರ್ಟ್ ಮಾಡಬೇಕಾಗತ್ತೆ. ಬಟ್ ನಾವು ಸ್ಟಾರ್ಟಿಂಗ್ ಅಲ್ಲೇ ಬೈ ಹಾರ್ಟ್ ಮಾಡಬೇಕಾ? ಬೇಡ. ಸ್ಟಾರ್ಟಿಂಗ್ ಅಲ್ಲಿ ನಾವು ಯಾವ ರೀತಿ ಇದನ್ನ ಬರಿಬೋದು ಅಥವಾ ಜ್ಞಾಪಕದಲ್ಲಿ ಇಟ್ಕೋಬಹುದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನಂತರ ಆ ವ್ಯಾಲ್ಯೂಸ್ ನಮಗೆ ಬೈ ಹಾರ್ಟ್ ಆದ್ರೆ ಟ್ರಿಗ್ನೋಮೆಟ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾವ್ದದು ವ್ಯಾಲ್ಯೂಸ್ ಅಂತ ನೋಡೋದಾದ್ರೆ ಇವಾಗ ನೋಡಿ, ಇಲ್ಲಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ 45, 90 ಮತ್ತೆ 45 ಅಂತ ಇದೆ. 45 ಕಂಡುಹಿಡಿಬೇಕು, 90 ಮತ್ತೆ 45 ಅಂತ ಹೇಳಿದ್ದಾರೆ. ಯಾಕೆ ಇಲ್ಲಿ ಒಂದು 45 ಆಗಿ ಇನ್ನೊಂದು 90 ಆಯ್ತಂದ್ರೆ ಇಲ್ಲೂ ಕೂಡ 45 ಆಗಿರುತ್ತೆ. ಸೊ ನೆಕ್ಸ್ಟ್ ಈ ಟ್ರಯಾಂಗಲ್ ಅಲ್ಲಿ ನೋಡಿ, ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಫಾರ್ 30, 60 ಅಂಡ್ 90. ಈ ಟ್ರಯಾಂಗಲ್ ಯೂಸ್ ಮಾಡಿಕೊಂಡು 30ಗೆ 60ಗೆ ಮತ್ತೆ 90ಗೆ ನಾವು ರೇಷಿಯೋಸ್ ನ ಕಂಡುಹಿಡಿಬಹುದು. ಬಟ್ ನಾವು ಇದನ್ನೆಲ್ಲ ಯೂಸ್ ಮಾಡೋದಿಲ್ಲ. ಇನ್ನು ಸಿಂಪ್ಲೆಸ್ಟ್ ಮೆಥಡ್ ನಾನು ನಿಮಗೆ ಹೇಳ್ಕೊಡ್ತೀನಿ. ಏನಪ್ಪಾ ಅದು ಸಿಂಪ್ಲೆಸ್ಟ್ ಮೆಥಡ್ ಅಂದ್ರೆ, ನೋಡಿ ಇಲ್ಲಿ ಯಾವ ವ್ಯಾಲ್ಯೂಸ್ ಬರಿಬೇಕು ನಾವು. ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಯಾವ್ದಕ್ಕೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ? 0 ಇಂದ ಸ್ಟಾರ್ಟ್ ಆಗುತ್ತೆ. 0, 30 ಡಿಗ್ರೀಸ್, 45 ಡಿಗ್ರೀಸ್, 60 ಡಿಗ್ರೀಸ್ ಮತ್ತೆ 90 ಡಿಗ್ರೀಸ್. ಇವೆಲ್ಲದರದ್ದು ವ್ಯಾಲ್ಯೂ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವ ರೀತಿ ಈಸಿಯಾಗಿ ಬರೆಯೋದು ನೋಡಿ, ಮೇಲೆ 0, 1, 2, 3, 4 ಅಂತ ಬರ್ಕೊಂಡು ಹೊಟ್ಟೋಗಿ. ಇಲ್ಲಿ ಅದಾದ ನಂತರ ಎಲ್ಲದನ್ನು 4 ಇಂದ ಡಿವೈಡ್ ಮಾಡಿಬಿಡಿ. ಎಲ್ಲದನ್ನು 4 ಇಂದ ಡಿವೈಡ್ ಮಾಡಿ ನಂತರ ಏನ್ ಮಾಡ್ತೀರಾ, ಇದಕ್ಕೆ ರೂಟ್ ನ ತಗೊಂಡ್ಬಿಡಿ. ಸ್ಕ್ವೇರ್ ರೂಟ್ ಅನ್ನೋದನ್ನ ತಗೊಂಡ್ಬಿಡಿ ಪ್ರತಿಯೊಂದಕ್ಕೂ. ಈ ವ್ಯಾಲ್ಯೂಸ್ ಏನ್ ಬರುತ್ತಲ್ಲ, ಈ ವ್ಯಾಲ್ಯೂಸ್ ನಮಗೆ ತುಂಬಾ ಈಸಿಯಾಗಿ ಸಿಕ್ಬಿಡುತ್ತೆ. ನೋಡಿ, ಸೈನ್ ಟೀಟಾ ಇವಾಗ ಆರ್ಡರ್ ಅಲ್ಲಿ ಬರಿಬೇಕು. ಫಸ್ಟ್ ಸೈನ್ ಟೀಟಾ ಬರುತ್ತೆ, ನಂತರ ಕಾಸ್ ಟೀಟಾ, ನಂತರ ಟ್ಯಾನ್ ಟೀಟಾ. ಈ ಮೂರಕ್ಕೂ ಬರೆದ್ಬಿಟ್ರೆ ಬಾಕಿ ಎಲ್ಲ ನಮಗೆ ತುಂಬಾ ಸಿಂಪಲ್ ಆಗಿ ಬಂದ್ಬಿಡುತ್ತೆ. ನೋಡಿ, ಸೈನ್ 0 ಅಂದ್ರೆ ಏನಾಗುತ್ತೆ? 0/4 ಅಂದ್ರೆ ಏನಪ್ಪಾ? 0. ರೂಟ್ ಆಫ್ 0 0ನೇ ಇರುತ್ತೆ. ಸೈನ್ 30 1/√4, ರೂಟ್ ಆಫ್ 1 1 ಇರುತ್ತೆ. ರೂಟ್ ಆಫ್ 4 2 ಆಗುತ್ತೆ. ಸೊ ಸೈನ್ 30 ಏನಾಗುತ್ತೆ? 1/2. 2/4 ಅಂದ್ರೆ 1/2. ರೂಟ್ ಆಫ್ 1/2 ಅಂದ್ರೆ ಏನಾಗುತ್ತೆ? 1/√2 ಆಗುತ್ತೆ. ಇಲ್ಲಿ 3/4 ಇದೇನಾಗುತ್ತೆ? √3 ಡಿವೈಡೆಡ್ ಬೈ √4 ಏನಾಗುತ್ತೆ? 2 ಅಂತ ಆಗುತ್ತೆ. ಇಲ್ಲಿ 4/4 ಅಂದ್ರೆ 1, ರೂಟ್ ಆಫ್ 1 ಕೂಡ 1 ಆಗಿರುತ್ತೆ. ಇದು ನಿಮ್ಗೆ ಸೈನ್ ಟೀಟಾಗ್ ಬರುತ್ತೆ. ಸೊ ಅದೇ ರೀತಿ ಕಾಸ್ ಟೀಟಾಗ್ ಏನಾಗುತ್ತೆ ನೋಡಿ, ಕಾಸ್ ಆಫ್ 0 ಡಿಗ್ರೀಸ್ ಏನಾಗುತ್ತೆ? ಇಲ್ಲಿ ಏನ್ ಸೈನ್ ಬರ್ತವಲ್ಲ ಅದನ್ನ ಉಲ್ಟಾ ಬರ್ಕೋತಾ ಬನ್ನಿ. 1, ನೆಕ್ಸ್ಟ್ √3/2, √3/2 ಆದ್ಮೇಲೆ ಏನಿದೆ? 1/√2, ಅದಾದ್ಮೇಲೆ 1/2, ಅದಾದ ನಂತರ 0. ಯಾಕೆ ಈ ರೀತಿ ಆಗ್ತಾ ಇದೆ? ನನ್ಗೆ ಏನಕ್ಕಪ್ಪ ಇಷ್ಟು ಇದಾಗುತ್ತಾ ಇದೆ? ಕಾಸ್ ಸೈನ್ ಏನ್ ಬರ್ದಿದ್ದೀನಲ್ವಾ, ಕಾಸ್ಗೆ ಯಾಕೆ ಉಲ್ಟಾ ಬರ್ಕೊಂಡ್ಬಂದ್ರು ವರ್ಕ್ ಆಗುತ್ತೆ ಅಂತ ನಿಮ್ಮನ್ನ ಕೇಳೋದಾದ್ರೆ, ನೋಡಿ ಇಲ್ಲಿ ಒಂದು ಟ್ರಯಾಂಗಲ್ ನ ತಗೊಂಡಿದ್ದೀನಿ. ನಾವು ಇದನ್ನ ABC ಅಂತ ಕನ್ಸಿಡರ್ ಮಾಡೋಣ. ABC ಅಂತ ಇದನ್ನ ನಾನು ಆಂಗಲ್ ಟೀಟಾ ಅಂತ ತಗೋತೀನಿ. ಆಂಗಲ್ ಟೀಟಾ ಅಂತ ತಗೋತೀನಿ. ಇವಾಗ ಇದನ್ನ ನಾನು ಆಂಗಲ್ ಆಫ್ ಏನಂತ ತಗೋಣ? ಆಲ್ಫಾ ಅಂತ ತಗೋಣ. ಇಲ್ಲಿ ಆಲ್ಫಾ ಅಂತ ತಗೋತೀನಿ. ಸೈನ್ ಆಫ್ ಟೀಟಾ ನೋಡಿ, ಇಲ್ಲಿ ಸೈನ್ ಟೀಟಾ ಏನಾಗುತ್ತೆ? ಸೈನ್ ಟೀಟಾ ಅಂದ್ರೆ ಆಪೋಸಿಟ್ ಬೈ ಅಡ್ಜಸೆಂಟ್. ಆಪೋಸಿಟ್ ಏನಿದೆ? CB ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. ಹೈಪೋಟೆನ್ಯೂಸ್ ಏನಿದೆ? AC ಅಂತ ಇದೆ. ಇವಾಗ ನೆಕ್ಸ್ಟ್ ಕಾಸ್ ಟೀಟಾ. ಕಾಸ್ಗೆ ಟೀಟಾ ಬೇಡ, ಆಲ್ಫಾ ತಗೋಣ. ಕಾಸ್ ಆಲ್ಫಾ ಏನಾಗುತ್ತೆ? ಕಾಸ್ ಆಲ್ಫಾ ಅಂದ್ರೆ ಏನು? ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್. ಅಡ್ಜಸೆಂಟ್ ಏನಿದೆ? BC ಅಥವಾ CB ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಏನಿದೆ? AC. ಇಲ್ಲಿ ನೋಡಿ, ಇಲ್ಲಿ ಇವೆರಡೂ ಕೂಡ ಈಕ್ವಲ್ ಇದೆಯಾ? CB/AC, BC/AC ಎರಡೂ ಕಡೆ ನಿಮ್ಗೆ ಸೇಮ್ ಆಗೇ ಇದೆ. ಎರಡೂ ಕಡೆ ಸೇಮ್ ಆಗಿದೆ. ಏನಕ್ಕೆ ರೀತಿ ಆಗ್ತದೆ? ಟೀಟಾ ಪ್ಲಸ್ ಆಲ್ಫಾ ಏನಾಗಿದೆ ನೋಡಿ, ಇಲ್ಲಿ ಟೀಟಾ ಪ್ಲಸ್ ಆಲ್ಫಾ ಇದು 30 ಆಗಿದೆ. ಇದು 90 ಆಗಿದೆ ಅಂದ್ರೆ ಇದು 30 ಆಗಿರುತ್ತೆ, ಇದು 60 ಆಗಿರುತ್ತೆ. ಸೊ ಸಮ್ ಆಫ್ ದಿ ಆಂಗಲ್ಸ್ ಏನಾಗಿರುತ್ತೆ? ಸಮ್ ಆಫ್ ದ ಆಂಗಲ್ಸ್ 90. ಟೀಟಾ ಪ್ಲಸ್ ಆಲ್ಫಾ 90 ಇತ್ತು ಅಂದ್ರೆ ಸೈನ್ ಟೀಟಾ ಇಸ್ ಈಕ್ವಲ್ ಟು ಕಾಸ್ ಆಲ್ಫಾ ಅಂತ ಬರೀಬಹುದು. ಸೈನ್ ಟೀಟಾ ಇಸ್ ಈಕ್ವಲ್ ಟು ಕಾಸ್ ಆಲ್ಫಾ. ಯಾವಾಗದು? ಇಫ್ ಟೀಟಾ ಪ್ಲಸ್ ಆಲ್ಫಾ ಇಸ್ ಈಕ್ವಲ್ ಟು 90 ಡಿಗ್ರೀಸ್. ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ಒನ್ ಆಂಗಲ್ ಯಾವಾಗಲೂ 90 ಡಿಗ್ರೀಸ್ ಇರುತ್ತೆ. ಸೊ ಮಿಕ್ಕಿದ ಎರಡು ಆಂಗಲ್ದು ಸಮ್ಮು 90ನೇ ಇರಬೇಕು. ಸೊ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ಯಾವಾಗಲೂ ನಾವು ಈ ರೀತಿ ಉಲ್ಟಾ ಬರ್ಕೊಂಬಂದ್ರು ವರ್ಕ್ ಆಗುತ್ತೆ.
ಸೊ ಅದು ನಮ್ಮ ಲಾಜಿಕ್ ಆಗಿರುತ್ತೆ. ಸೊ ಇವಾಗ ಟ್ಯಾನ್ ಟೀಟಾ ಅಂದ್ರೆ ಏನಪ್ಪ, ಸೈನ್ ಟೀಟಾ ಡಿವೈಡೆಡ್ ಬೈ ಕಾಸ್ ಟೀಟಾ. 0 ಡಿವೈಡೆಡ್ ಬೈ 1 ಏನಾಗುತ್ತೆ, 0 ಬೈ 1 0ನೇ ಆಗಿರುತ್ತೆ. 1/2 ಡಿವೈಡೆಡ್ ಬೈ √3/2 ಏನಾಗುತ್ತೆ, 1/√3. 1/√2 ಡಿವೈಡೆಡ್ ಬೈ 1/√2 1 ಅಂತ ಬರುತ್ತೆ. ಇವಾಗ √3/2 ಡಿವೈಡೆಡ್ ಬೈ 1/2 √3. 1 ಡಿವೈಡೆಡ್ ಬೈ 0, ಇಫ್ ಯು ಡಿವೈಡ್ ಎನಿಥಿಂಗ್ ಬೈ 0 ಏನಾಗಿರುತ್ತೆ, ಇನ್ಫಿನಿಟಿ ಅಂತ ಕರಿತೀವಿ, ಅಥವಾ ನಾಟ್ ಡಿಫೈನ್ಡ್. ಏನಂತ ತಗೋತೀವಿ, ನಾಟ್ ಡಿಫೈನ್ಡ್ ಅಂತ ತಗೋತೀವಿ. ಸೊ ನೋಡಿ, ಇವಾಗ ನೀವು ಬರೀ 3 ರೇಷಿಯೋಗೆ ಬರ್ದಿದ್ದೀವಿ. ಬೇರೆ 3 ರೇಷಿಯೋಗೆ ಯಾವ ರೀತಿ ಬರೆಯೋದು, ಬೇರೆ 3 ರೇಷಿಯೋ ಏನಾಗಿರುತ್ತೆ, ಯಾವ್ದಾವ್ದಿದೆ, ಕೊಸಿಕೆಂಟ್ ಇದೆ, ಸೀಕೆಂಟ್ ಇದೆ, ಮತ್ತೆ ಕಾಟ್ ಇದೆ. ಕೊಸಿಕೆಂಟ್, ಸೀಕೆಂಟ್ ಮತ್ತೆ ಕಾಟ್ಗೆ ಏನಾಗುತ್ತೆ, ಇದ್ರದ್ದು ಇನ್ವರ್ಸ್ ರೇಷಿಯೋಸ್ ಆಗ್ಬಿಡುತ್ತೆ, ಇನ್ವರ್ಸ್ ಆಗುತ್ತೆ, ಹೌದಾ. ಸೊ ಹಾಗಾದ್ರೆ ನೋಡಿ, ಇಲ್ಲಿ ಎಲ್ಲದಕ್ಕೂ ಬರ್ದಿದ್ದಾರೆ, ಇನ್ವರ್ಸ್ ನ ತಗೊಂಡ್ ಬರೆದ್ರೆ ಕರೆಕ್ಟ್ ಆಗಿ ಅದೇ ಬರುತ್ತೆ. ಕೊಸಿಕೆಂಟ್, ಸೀಕೆಂಟ್, ಕಾಟ್. ಕೊಸಿಕೆಂಟ್, ಸೀಕೆಂಟ್, ಕಾಟ್ಗೆ ಇನ್ವರ್ಸ್ ಆಫ್ ಸೈನ್, ಇನ್ವರ್ಸ್ ಆಫ್ ಕಾಸ್ ಮತ್ತೆ ಇನ್ವರ್ಸ್ ಆಫ್ ಟ್ಯಾನ್ ಅಂತ ಬರುತ್ತೆ. ಸೊ ಇಲ್ಲಿವರೆಗೂ ಅರ್ಥ ಆಗಿದ್ರೆ ಬನ್ನಿ ಸ್ವಲ್ಪ ಇದ್ರ ಮೇಲೆ ಪ್ರಾಬ್ಲಮ್ಸ್ ನಾವು ನೋಡ್ಬಿಡೋಣ. ಯಾವ ರೀತಿ ಇರುತ್ತೆ ಪ್ರಾಬ್ಲಮ್ಸು. ಸೈನ್ ಟೀಟಾ ಪ್ಲಸ್ ಕಾಸ್ ಟೀಟಾ ಇಸ್ ಡಿವೈಡೆಡ್ ಬೈ ಸೈನ್ ಟೀಟಾ ಮೈನಸ್ ಕಾಸ್ ಟೀಟಾ ಇಸ್ ಈಕ್ವಲ್ ಟು 5/4. ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ tan square theta plus 1 divided by tan square theta minus 1. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ sin theta plus cos theta, ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ ನೋಡಿ. ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬಿಟ್ರೆ ಏನ್ ಬರುತ್ತೆ, 4 sin theta plus 4 cos theta. 4 sin theta plus 4 cos theta, that will be equal to 5 sin theta minus 5 cos theta minus 5 cos theta. ಇವಾಗ ಇದನ್ನ ನೋಡಿ, ಕಾಸ್ ಟೀಟಾ ಒಂದ್ ಕಡೆ ತಗೋತೀನಿ, ಸೈನ್ ಟೀಟಾನೆಲ್ಲ ಒಂದ್ ಕಡೆ ತಗೋತೀನಿ. ಅವಾಗ ಏನಾಗ್ಬಿಡುತ್ತೆ, 5 cos theta plus 4 cos theta ಏನಾಗುತ್ತೆ, 9 cos theta is equal to 5 sin theta minus 4 sin theta ಅಂದ್ರೆ ಏನಾಗಿರುತ್ತೆ, sin theta ಮಾತ್ರ ಇರುತ್ತೆ ಇಲ್ಲಿ. ಸೊ ಹಾಗಾದ್ರೆ ನೋಡಿ, ಇಲ್ಲಿ sin theta, ಈ cos theta ಆ ಕಡೆ ತಗೊಂಡೆ ಅಂದ್ರೆ ಏನಾಗುತ್ತೆ, sin theta divided by cos theta is equal to 9 ಅಂತ ಬಂದ್ಬಿಡತ್ತೆ. ಸೊ sin theta by cos theta ಅಂದ್ರೆ ಏನಾಗುತ್ತೆ, tan theta. tan theta is equal to 9 ಅಂತ ಬಂತು ಅಂದ್ರೆ ಏನ್ ಬೇಕು ನಮ್ಗೆ, tan square theta. tan square theta ಏನಾಗುತ್ತೆ, 9 square plus 1 divided by tan square theta minus 1 ಅಂದ್ರೆ 9 square minus 1 ಎಷ್ಟಾಗುತ್ತೆ, 82. 9 square is 81 plus 1 82 divided by 81 minus 1 80 ಅಂತ ಬಂದ್ಬಿಡುತ್ತೆ. ಹಾಗಾದ್ರೆ ನಮ್ಮ ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ ನೋಡಿ, 2 sin theta minus cos theta divided by cos theta plus sin theta is equal to 1. Then find the value of cot theta. ಇದು ಕೂಡ ಸೇಮ್ ಪ್ರೀವಿಯಸ್ ಪ್ರಾಬ್ಲಮ್ ತರಾನೇ ಸಾಲ್ವ್ ಮಾಡ್ತೀವಿ. ಫಸ್ಟ್ ಏನ್ ಮಾಡ್ತೀವಿ, ಕ್ರಾಸ್ ಮಲ್ಟಿಪ್ಲೈ. ಇಲ್ಲಿ ಡಿನಾಮಿನೇಟರ್ ಅಲ್ಲಿ ಏನಿಲ್ಲ, ಸೊ ಡೈರೆಕ್ಟ್ ಆಗಿ ಬರ್ಕೋಬಹುದು ನಾನು ಇಲ್ಲಿ. 2 sin theta minus cos theta is equal to cos theta plus sin theta. ಇವಾಗ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನ್ ಬರುತ್ತೆ, ಕಾಸ್ ಥೀಟಾನೆಲ್ಲ ಒಂದ್ ಕಡೆ ತಗೊಂತೀನಿ, sin theta. 2 sin theta minus sin theta ಏನಾಗುತ್ತೆ, sin theta. ಇಲ್ಲೇನಿದೆ, ಕಾಸ್ ಥೀಟಾ, ಈ ಮೈನಸ್ ಕಾಸ್ ಥೀಟಾ ಕಡೆ ಹೋಯ್ತಂದ್ರೆ ಪ್ಲಸ್ ಕಾಸ್ ಥೀಟಾ ಅಂದ್ರೆ ಏನಾಗುತ್ತೆ, 2 cos theta ಅಂತ ಆಗುತ್ತೆ. ಸೊ ನನ್ಗೆ ಏನ್ ಬೇಕಾಗಿದೆ ಇಲ್ಲಿ, ಕಾಟ್ ಥೀಟಾ ಅಂದ್ರೆ sin theta ನಾನು ಈ ಕಡೆ ತಗೊಂಡ್ ಹೋಗ್ತೀನಿ, ಮತ್ತೆ 2 ನಾನು ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂಡ್ಬರ್ತೀನಿ. ಅವಾಗ ಏನಾಗುತ್ತೆ, 1/2 is equal to cos theta divided by sin theta. cos theta by sin theta ಅಂದ್ರೆ ಏನಾಗುತ್ತೆ, cot theta ಆಗುತ್ತೆ. ಸೊ ಆನ್ಸರ್ ಏನಾಗುತ್ತೆ, 1/2 ಅಂತ. ಹಾಗಾದ್ರೆ ನಮ್ಮ ಮುಂದಿನ ಪ್ರಾಬ್ಲಮ್ ಏನಾಗಿದೆ ನೋಡೋಣ ಬನ್ನಿ. secant theta plus tan theta divided by secant theta minus tan theta is equal to 5/3. then sin theta is equal to ಅಂತ ಕೇಳ್ತಿದ್ದಾರೆ. ಮತ್ತೆ ಸಿಂಪಲ್ ಸೇಮ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಏನ್ ಬರುತ್ತೆ, 3 secant theta plus 3 tan theta is equal to 5 secant theta minus 5 tan theta ಅಂತ ಬರುತ್ತೆ. ಇವಾಗ tan thetaನೆಲ್ಲ ಒಂದ್ ಕಡೆ ತಗೋತೀನಿ, ಏನಾಗುತ್ತೆ ಇಲ್ಲಿ 8 tan theta ಅಂತ ಆಗುತ್ತೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ. ಇಷ್ಟೊಂದು ಆಲ್ರೆಡಿ ನಿಮಗೆ ಇದು ಗೊತ್ತಿರಬೇಕು ಯಾವ ರೀತಿ ಮಾಡ್ತಿದ್ದೀನಿ ಅಂತ. 5 minus 3 2 secant theta ಅಂತ ಬರುತ್ತೆ. secant theta, tan theta ಅಂದ್ರೆ ಏನು, ಓಕೆ 2 ones 2 4 times, ಸೊ ಇದು ಕ್ಯಾನ್ಸಲ್ ಆಗ್ಬಿಟ್ಟು ಏನ್ ಬಂದಿರುತ್ತೆ, 4 ಅಂತ ಬಂದಿರುತ್ತೆ. tan theta ಅಂದ್ರೆ ಏನು, sin theta divided by cos theta is equal to secant theta ಅಂದ್ರೆ ಏನು, 1/cos theta ಅಂತ ಆಗುತ್ತೆ, ಹೌದಾ. 1/cos theta. cos theta ಕ್ಯಾನ್ಸಲ್ ಆಗುತ್ತೆ. ಹಾಗಾದ್ರೆ sin theta ಏನಾಗುತ್ತೆ, sin theta is equal to 1/4 ಅಂತ ಬರುತ್ತೆ. ಇದು ನಮ್ಮ ಫೈನಲ್ ಆನ್ಸರ್ ಆಗಿರುತ್ತೆ. ಹಾಗಾದ್ರೆ ನಮ್ಮ ಮುಂದಿನ ಪ್ರಶ್ನೆ ಏನಿದೆ,
r sin theta is equal to 1. r cos theta is equal to root 3. ರೂಟ್ 3 ಟ್ಯಾನ್ ಥೀಟಾ ಪ್ಲಸ್ 1 ಎಸ್ ಏನು ಅಂತ ಕೇಳ್ತಿದ್ದಾರೆ. ಆರ್ ಸೈನ್ ಥೀಟಾ ಕೊಟ್ಟಿದ್ದಾರೆ, ಆರ್ ಕಾಸ್ ಥೀಟಾ ಕೊಟ್ಟಿದ್ದಾರೆ, ಇಲ್ಲಿ ಟ್ಯಾನ್ ಥೀಟಾ ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾರೆ. ಟ್ಯಾನ್ ಥೀಟಾ ಬೇಕಂದ್ರೆ ಏನ್ ಮಾಡಬೇಕು? ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಅಂತ ತಗೋಬೇಕು. ಹೌದಾ? ಆರ್ ಸೈನ್ ಥೀಟಾ, ಆರ್ ಸೈನ್ ಥೀಟಾ ಡಿವೈಡೆಡ್ ಬೈ ಆರ್ ಕಾಸ್ ಥೀಟಾ, ಆರ್ ಕಾಸ್ ಥೀಟಾ ಇದೇನಾಗಿರುತ್ತೆ? 1. ಆರ್ ಸೈನ್ ಥೀಟಾ ಅನ್ನೋದು 1 ಡಿವೈಡೆಡ್ ಬೈ ಆರ್ ಕಾಸ್ ಥೀಟಾ ರೂಟ್ 3. ಆರ್ ಆರ್ ಕ್ಯಾನ್ಸಲ್ ಆಗುತ್ತೆ. ಸೊ ಟ್ಯಾನ್ ಥೀಟಾ ಇಸ್ ಈಕ್ವಲ್ಸ್ ಟು 1 ಬೈ ರೂಟ್ 3 ಅಂತ ಬರುತ್ತೆ. ಇವಾಗ ಟ್ಯಾನ್ ಥೀಟಾ ವ್ಯಾಲ್ಯೂ ಬಂದ್ಬಿಡ್ತು, ಇಲ್ಲಿ ಬೇರೆ ಎಲ್ಲ ಇರೋದು ಕಾನ್ಸ್ಟೆಂಟ್ಸ್. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬಿಡಿ. ರೂಟ್ 3 ಇಂಟು ಟ್ಯಾನ್ ಥೀಟಾ ಏನಿದೆ 1 ಬೈ ರೂಟ್ 3 ಅಂತ ಇದೆ, ಪ್ಲಸ್ 1. ನೋಡಿ ರೂಟ್ 3 ಕ್ಯಾನ್ಸಲ್ ಆಯ್ತು. 1 ಪ್ಲಸ್ 1 ಅಂದ್ರೆ ಏನ್ ಬರುತ್ತೆ? 2 ಅಂತ ಬರುತ್ತೆ. ಅದು ನಮ್ಮ ಫೈನಲ್ ಆನ್ಸರ್ ಆಗಿರುತ್ತೆ. ಹಾಗಾದ್ರೆ ನಮ್ಮ ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ ನೋಡಿ ಇಲ್ಲಿ, ಎಕ್ಸ್ ಸೈನ್ ಥೀಟಾ ಇಂಟು ಟ್ಯಾನ್ 30 ಮೈನಸ್ ಟ್ಯಾನ್ ಸ್ಕ್ವೇರ್ 45 ಇಸ್ ಈಕ್ವಲ್ ಟು ಕೊಸಿಕೆನ್ 60 ಪ್ಲಸ್ ಕೊಸಿಕೆನ್ 60 ಇಂಟು ಕಾಟ್ 30 ಮೈನಸ್ ಸೀಕೆನ್ ಸ್ಕ್ವೇರ್ 45. ದೆನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇಸ್, ಈ ಎಕ್ಸ್ ವ್ಯಾಲ್ಯೂ ಏನು ಅಂತ ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾರೆ. ಯಾವ ರೀತಿ ಮಾಡ್ತೀವಿ? ಇವೆಲ್ಲದಕ್ಕೂ ನಮ್ಗೆ ವ್ಯಾಲ್ಯೂಸ್ ಗೊತ್ತಾ? ಆಲ್ರೆಡಿ ಟೇಬಲ್ ನ ಬರ್ದಿದೀವ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ಗೆ. ನೋಡಿ ಇವೆಲ್ಲದಕ್ಕೂ ವ್ಯಾಲ್ಯೂಸ್ ಏನಾಗುತ್ತೆ? ಎಕ್ಸ್ ಇಂಟು ಸೈನ್ 60, ಸೈನ್ 60 ಏನಿದೆ? ರೂಟ್ 3/2 ಅಂತ ಇದೆಯಾ, ಇಂಟು ಟ್ಯಾನ್ 30, ಟ್ಯಾನ್ 30 ಏನಿದೆ? 1 ಬೈ ರೂಟ್ 3 ಮೈನಸ್ ಟ್ಯಾನ್ ಸ್ಕ್ವೇರ್ 45, ಟ್ಯಾನ್ 45 ಎಷ್ಟಿದೆ? 1, ಟ್ಯಾನ್ ಸ್ಕ್ವೇರ್ 45 1 ಸ್ಕ್ವೇರ್ ಆಗುತ್ತೆ, ಇಸ್ ಈಕ್ವಲ್ ಟು ಕೊಸಿಕೆಂಟ್ 60. ಕೊಸಿಕೆಂಟ್ ಅಂದ್ರೆ ಏನು? ಇನ್ವರ್ಸ್ ಆಫ್ ಸೈನ್. ಸೈನ್ 60 ಅನ್ನೋದು ರೂಟ್ 3/2, ಇದ್ರ ಇನ್ವರ್ಸ್ ತಗೊಂಡ್ರೆ 2 ಬೈ ರೂಟ್ 3 ಅಂತ ಬರುತ್ತೆ, ಇಂಟು ಕಾಟ್ 30. ಕಾಟ್ 30 ವ್ಯಾಲ್ಯೂ ಏನಾಗಿರುತ್ತೆ? ಕಾಟ್ 30 ಎಷ್ಟು? ಟ್ಯಾನ್ 30 ಅಂದ್ರೆ 1 ಬೈ ರೂಟ್ 3, ಕಾಟ್ 30 ಅಂದ್ರೆ ಅದ್ರ ರೆಸಿಪ್ರೋಕಲ್ ಅಂದ್ರೆ ರೂಟ್ 3 ಮೈನಸ್ ಸೀಕೆಂಟ್ ಸ್ಕ್ವೇರ್ 45. ಸೀಕೆಂಟ್ ಸ್ಕ್ವೇರ್ 45 ಅಂದ್ರೆ ಏನರ್ಥ? ಇನ್ವರ್ಸ್ ಆಫ್ ಕಾಸ್. ಕಾಸ್ 45 ಏನಿದೆ? 1 ಬೈ ರೂಟ್ 2. ಸೊ ಇನ್ವರ್ಸ್ ಆಫ್ ಕಾಸ್ ಅಂದ್ರೆ ರೂಟ್ 2 ಆಗುತ್ತೆ. ಸೀಕೆಂಟ್ ಸ್ಕ್ವೇರ್ 45 ಏನಾಗುತ್ತೆ? ರೂಟ್ 2 ದ ಹೋಲ್ ಸ್ಕ್ವೇರ್. ಸೊ ಇವಾಗ ನೋಡಿ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ? ರೂಟ್ 3 ಕ್ಯಾನ್ಸಲ್ ಆಗಿರುತ್ತೆ. ಇಲ್ಲಿ ಎಕ್ಸ್ ಬೈ 2 ಅಂತ ಇದೆ, ಮೈನಸ್ 1 ಇಸ್ ಈಕ್ವಲ್ ಟು ಇಲ್ಲೇನಾಗಿದೆ ನೋಡಿ, ರೂಟ್ 3 ಕ್ಯಾನ್ಸಲ್, 2 ಮೈನಸ್ ರೂಟ್ 2 ದ ಹೋಲ್ ಸ್ಕ್ವೇರ್ 2 ಅಂದ್ರೆ ಇಲ್ಲಿ 0 ಬಂದ್ಬಿಡ್ತು. ಎಕ್ಸ್ ಬೈ 2 ಇಸ್ ಈಕ್ವಲ್ ಟು ಏನಾಗ್ಬಿಡುತ್ತೆ? 1 ಅಂತ ಆಗುತ್ತೆ. ಸೊ ವ್ಯಾಲ್ಯೂ ಆಫ್ ಎಕ್ಸ್ ಏನಾಗ್ಬಿಡುತ್ತೆ? 2 ಅಂತ ಬರುತ್ತೆ. ವ್ಯಾಲ್ಯೂ ಆಫ್ ಎಕ್ಸ್ ಏನಾಗುತ್ತೆ? 2 ಅಂತ ಬರುತ್ತೆ. ಸೊ ಹಾಗಾದ್ರೆ ನಮ್ಮ ಮುಂದಿನ ಪ್ರಶ್ನೆ ಏನಿದೆ? ನಮ್ಮ ಮುಂದಿನ ಪ್ರಶ್ನೆ, ಇಫ್ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ 45 ಇಂಟು ಕಾಸ್ 45 ಪ್ಲಸ್ ಸೈನ್ 30, ದೆನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇಸ್. ಓಕೆ, ಟ್ಯಾನ್ ಎಕ್ಸ್ ಕೊಟ್ಟಿದ್ದಾರೆ. ಸೊ ಇವಾಗ ಎಕ್ಸ್ ವ್ಯಾಲ್ಯೂ ಏನು ಅಂತ ಕಂಡುಹಿಡಿಬೇಕು. ಇಸ್ ಈಕ್ವಲ್ ಟು ಸೈನ್ 45 ಇಂಟು ಕಾಸ್ 45. ನಮ್ಗೆ ಎಲ್ರಿಗೂ ಗೊತ್ತು, ಸೈನ್ ಅಲ್ಲಿ ನೋಡಿ 45 ಪ್ಲಸ್ 45 90 ಬಂತ. ಸೈನ್ ಆಫ್ ಇಲ್ಲಿ ಎರಡು ಆಂಗಲ್ದು 90 ಬಂದ್ಬಿಡ್ತು. ಸಮ್ ಅಂದ್ರೆ ಸೈನ್ ಈಕ್ವಲ್ ಟು ಕಾಸ್. ಸೈನ್ 45 ರೂಟ್ 2 ಇಂಟು 1 ಬೈ ರೂಟ್ 2 ಪ್ಲಸ್ ಸೈನ್ 30 ಏನಿದೆ? 1 ಬೈ 2 ಅಂತ ಇದೆ. ದೆನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಏನು ಅಂತ ಕೇಳ್ತಿದ್ದಾರೆ. ಟ್ಯಾನ್ ಎಕ್ಸ್ ಏನಾಗುತ್ತೆ? ಇಲ್ಲಿ ನೋಡಿ 1 ಬೈ ರೂಟ್ 2 ಇಂಟು 1 ಬೈ ರೂಟ್ 2 ಅಂದ್ರೆ 1 ಬೈ 2 ಪ್ಲಸ್ 1 ಬೈ 2. 1 ಬೈ 2 ಪ್ಲಸ್ 1 ಬೈ 2 ಅಂದ್ರೆ ಏನಾಗುತ್ತೆ? 1 ಅಂತ ಆಗುತ್ತೆ. ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು 1 ಅಂತ ಬಂದ್ಬಿಡ್ತು. ಸೊ ವ್ಯಾಲ್ಯೂ ಆಫ್ ಎಕ್ಸ್ ಏನಾಗುತ್ತೆ? ಟ್ಯಾನ್ ಎಕ್ಸ್ 1 ಆಗ್ಬೇಕು ಅಂದ್ರೆ ಎಕ್ಸ್ ವ್ಯಾಲ್ಯೂ ಏನಾಗಿರ್ಬೇಕು? ಟ್ಯಾನ್ ಥೀಟಾ 1 ಆಗೋದು ಯಾವಾಗ? ಥೀಟಾ ಇಸ್ ಈಕ್ವಲ್ ಟು 45 ಅಲ್ಲಿ ಇದ್ರೆ ಮಾತ್ರ. ಎಕ್ಸ್ ಇಸ್ ಈಕ್ವಲ್ ಟು 1 ಆಗ್ಬೇಕಂದ್ರೆ ಎಕ್ಸ್ ಏನಾಗಬೇಕು? 45 ಡಿಗ್ರೀಸ್ ಅಂತ ಆಗ್ಬೇಕು. ಎಸ್. ಸೊ ಹಾಗಾದ್ರೆ ಇವತ್ತಿನ ಸೆಷನ್ ಅಲ್ಲಿ ಏನೇನು ಕಲ್ತ್ವಿ? ಸಮ್ ಬೇಸಿಕ್ ಆಂಗಲ್ಸ್ ಆಫ್ ಟ್ರಿಗ್ನೋಮೆಟ್ರಿನ ಕಲ್ತ್ವಿ. ರೇಷಿಯೋಸ್ಗೆ ವ್ಯಾಲ್ಯೂಸ್ ಏನಾಗಿರುತ್ತೆ ಅಂತ ಕಲ್ತ್ವಿ. ಅದಾದ್ಮೇಲೆ ಅದನ್ನ ಅಪ್ಲೈ ಮಾಡಿ ಪ್ರಾಬ್ಲಮ್ಸ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಕೂಡ ನಾವು ಇದನ್ನ ನೋಡಿದ್ವಿ. ಸೊ ಇಲ್ಲಿಗೆ ಈ ಸೆಷನ್ ಎಂಡ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಹಲೋ ಎವ್ರಿವನ್, ವೆಲ್ಕಮ್ ಟು ವರಾಂಡಾ ರೇಸ್. ಈ ಸೆಷನ್ ಅಲ್ಲಿ ನಾವು ಏನ್ ನೋಡಕ್ ಹೊರಟಿದೀವಿ ಅಂದ್ರೆ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ನ ಮತ್ತೆ ಕಾಂಪ್ಲಿಮೆಂಟರಿ ಆಂಗಲ್ಸ್ ನ ಜೊತೆಲೆ ಯಾವ ರೀತಿ ಯೂಸ್ ಮಾಡ್ತೀವಿ ಅಂತ ಎರಡನ್ನೂ ಕಂಬೈನ್ ಮಾಡಿ ಯೂಸ್ ಮಾಡ್ತೀವಿ. ಫಸ್ಟ್ ಒನ್ ನೋಡಿ, ಇಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ 90 ಮೈನಸ್ ಥೀಟಾ ಇಸ್ ಈಕ್ವಲ್ ಟು 1 ಅಂತ ಕರಿತಿದ್ದಾರೆ. ಏನಕ್ಕೆ ಈ ರೀತಿ ಆಗುತ್ತೆ? ಈ ಥೀಟಾ ಪ್ಲಸ್ 90 ಮೈನಸ್ ಥೀಟಾ ಏನಾಗುತ್ತೆ? ಈ ಆಂಗಲ್ಸ್ ಏನಾಗುತ್ತೆ ನೋಡಿ, ರಿಲೇಶನ್ಶಿಪ್ ಏನಿರುತ್ತೆ ಈ ಆಂಗಲ್ಸ್ ಮಧ್ಯೆ? ಥೀಟಾ ಪ್ಲಸ್
90 ಮೈನಸ್ ಟೀಟಾ ಅಂದ್ರೆ ಏನಾಗುತ್ತೆ ನೋಡಿ, ಇವೆರಡನ್ನು ಆಡ್ ಮಾಡೋದ್ರಿಂದ ಏನ್ ಬರ್ತಿದೆ 90 ಬರ್ತಿದೆ. ಅಂದ್ರೆ ಏನರ್ಥ, ಟೀಟಾ ಮತ್ತೆ 90 ಮೈನಸ್ ಟೀಟಾ ಆರ್ ಕಾಂಪ್ಲಿಮೆಂಟ್ ಆಫ್ ಈಚ್ ಅದರ್ ಅಂತ ಅರ್ಥ ಆಗ್ತಿದೆ. ಸೊ ವೆನ್ ಎವರ್ ಯು ಹ್ಯಾವ್ ಕಾಂಪ್ಲಿಮೆಂಟರಿ ಆಂಗಲ್ಸ್, ಇಲ್ಲಿ ಎಲ್ಲಾಗ್ಲೂ ಕಾಂಪ್ಲಿಮೆಂಟರಿ ಆಂಗಲ್ಸ್ ಇದ್ರೆ ಸೈನ್ ಸ್ಕ್ವಯರ್ ಪ್ಲಸ್ ಸೈನ್ ಸ್ಕ್ವಯರ್ ಇದ್ರೆ ಅವಾಗ ಏನಾಗುತ್ತೆ 1 ಅಂತ ಆಗುತ್ತೆ. ಅಥವಾ ಕಾಸ್ ಸ್ಕ್ವಯರ್ ಪ್ಲಸ್ ಕಾಸ್ ಸ್ಕ್ವಯರ್ ಅಂತ ಇದ್ದು ಇಲ್ಲಿ ಕಾಂಪ್ಲಿಮೆಂಟರಿ ಆಂಗಲ್ಸ್ ಇದ್ರೆ ಅವಾಗ 1 ಅಂತ ಇರುತ್ತೆ. ಏನಕ್ಕೆ ಈ ರೀತಿ ಆಗ್ತಿದೆ, ನಮ್ಗೆ ಏನ್ ಗೊತ್ತಿದೆ, ಸೈನ್ ಸ್ಕ್ವಯರ್ ಟೀಟಾ ಪ್ಲಸ್ ನೋಡಿ ಸೈನ್ ಸ್ಕ್ವಯರ್ 90 ಮೈನಸ್ ಟೀಟಾನ ಏನಂತ ಬರ್ಕೋಬಹುದು, ಕಾಸ್ ಸ್ಕ್ವಯರ್ ಟೀಟಾ ಅಂತ ಬರ್ಕೋಬಹುದಾ? ಎಸ್, ದಿಸ್ ವಿಲ್ ಬಿ ಈಕ್ವಲ್ ಟು 1. ಓಕೆ, ಐಡೆಂಟಿಟಿನೂ ಆಗಿದೆ. ಇಲ್ಲಿ ಐಡೆಂಟಿಟಿ ಜೊತೆಗೆ ಕಾಂಪ್ಲಿಮೆಂಟರಿ ಆಂಗಲ್ಸ್ ಕಾನ್ಸೆಪ್ಟ್ ನ ಕೂಡ ಮಿಕ್ಸ್ ಮಾಡ್ತಿದೀವಿ. ಸೈನ್ ಟೀಟಾ ಇಂಟು ಸೀಕೆಂಟ್ ಟೀಟಾ ಇತ್ತು ಅಂದ್ರೆ ಆವಾಗ ಸೈನ್ ಟೀಟಾ ಇಂಟು ಸೀಕೆಂಟ್ ಟೀಟಾ ಇತ್ತು ಅಂದ್ರೆ ಕಾಂಪ್ಲಿಮೆಂಟರಿ ಆಂಗಲ್ಸ್ಗೆ 1 ಆಗ್ತಿತ್ತು. ಬಟ್ ಇಲ್ಲಿ ಸೈನ್ ಸ್ಕ್ವಯರ್ ಟೀಟಾ ಪ್ಲಸ್ ಸೈನ್ ಸ್ಕ್ವಯರ್ ಟೀಟಾ ಇರುತ್ತೆ, ಆವಾಗ್ಲೂ ಕೂಡ ಅದು ಸೇಮ್ 1 ಅಂತ ಆಗುತ್ತೆ. ನೋಡಿ ಇವಾಗ ಫಸ್ಟ್ ಕ್ವೆಶ್ಚನ್ ಏನಾಗಿದೆ ಅಂತ ನೋಡೋಣ. ದ ವ್ಯಾಲ್ಯೂ ಆಫ್ ಸೈನ್ ಸ್ಕ್ವೇರ್ 7.5 ಪ್ಲಸ್ ಸೈನ್ ಸ್ಕ್ವೇರ್ 82.5. ಇಲ್ಲಿ ಸೈನ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ಅಂತ ಇದೆಯಾ? ಎಸ್. 7.5 ಮತ್ತೆ 82.5 ಏನಾಗಿರುತ್ತೆ, ಕಾಂಪ್ಲಿಮೆಂಟರಿ ಆಂಗಲ್ಸ್ ಆಗುತ್ತಾ? ಎಸ್, ಇವೆರಡೂ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂದ್ರೆ ಸೊ ಇದೆರಡರ ಸಮ್ ಏನಾಗುತ್ತೆ 1 ಅಂತ ಬರುತ್ತೆ. ಪ್ಲಸ್ ಟ್ಯಾನ್ ಸ್ಕ್ವೇರ್ 2 ಇಂಟು ಟ್ಯಾನ್ ಸ್ಕ್ವೇರ್ 88 ಏನಾಗಿರುತ್ತೆ, ಇಲ್ಲಿ ನೋಡಿ, ಇಲ್ಲಿ ಇದು 2 and 88 ಏನಾಗಿರುತ್ತೆ, ಕಾಂಪ್ಲಿಮೆಂಟರಿ ಆಂಗಲ್ಸ್. ಟ್ಯಾನ್ ಇಂಟು ಟ್ಯಾನ್ ಅಂತ ಇತ್ತು ಅಂದ್ರೆ ಏನಾಗುತ್ತೆ, ವ್ಯಾಲ್ಯೂ 1 ಆಗುತ್ತೆ. ಸೊ ಟೋಟಲ್ ವ್ಯಾಲ್ಯೂ ಏನಾಗ್ಬಿಡುತ್ತೆ 1 ಅಥವಾ 1 ಸ್ಕ್ವೇರ್ ಅಂತ ಕೂಡ ಕರಿಬಹುದು ಇದನ್ನ. ಸೊ ಏನಾಗಿರುತ್ತೆ 1 ಪ್ಲಸ್ 1 ಅಂದ್ರೆ ಏನಾಗಿರುತ್ತೆ, ಆನ್ಸರ್ 2 ಅಂತ ಆಗುತ್ತೆ. ಇದು ನಮ್ಮ ಮೊದಲನೇ ಪ್ರಶ್ನೆ ಇಲ್ಲಿಗಾಗಿದೆ. ಸೊ ಸೆಕೆಂಡ್ ಕ್ವೆಶ್ಚನ್ ಏನಾಗಿದೆ ಅಂತ ನೋಡೋಣ ಬನ್ನಿ. ಏನಿದೆ ಸೆಕೆಂಡ್ ಕ್ವೆಶ್ಚನ್, ದ ವ್ಯಾಲ್ಯೂ ಆಫ್ ಸೈನ್ ಸ್ಕ್ವೇರ್ 22 ಪ್ಲಸ್ ಸೈನ್ ಸ್ಕ್ವೇರ್ 68 ಪ್ಲಸ್ ಕಾಟ್ ಸ್ಕ್ವೇರ್ 30 ಇಸ್. ಸೈನ್ ಸ್ಕ್ವೇರ್ 22 ಇದೆ, 22 and 68 ಅನ್ನೋದು ಏನಾಗಿದೆ, ಕಾಂಪ್ಲಿಮೆಂಟರಿ ಆಂಗಲ್. ಸೈನ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್, ಸೊ ಏನಾಗಿರುತ್ತೆ, ಇವೆರಡು ಕಾಂಪ್ಲಿಮೆಂಟರಿ ಆಂಗಲ್ಸ್ ಆಗಿರೋದ್ರಿಂದ ಇದ್ರ ವ್ಯಾಲ್ಯೂ ಏನಾಗುತ್ತೆ 1 ಅಂತ ಬರುತ್ತೆ. ಪ್ಲಸ್ ಕಾಟ್ ಸ್ಕ್ವೇರ್ 30, ಕಾಟ್ 30 ಎಷ್ಟು, √3. ಸೊ ಕಾಟ್ ಸ್ಕ್ವೇರ್ 30 ಏನಾಗುತ್ತೆ, √3 ದ ಹೋಲ್ ಸ್ಕ್ವೇರ್. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 1 ಪ್ಲಸ್ √3 ಸ್ಕ್ವೇರ್ ಅಂದ್ರೆ ಏನ್ ಬರುತ್ತೆ, 3 ಅಂತ ಬರುತ್ತೆ. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು 4. ಇದೆಯಾ 4 ಅಂತ ಆಪ್ಷನ್ಸ್ ಅಲ್ಲಿ? ಎಸ್, ಆಪ್ಷನ್ ಎ 4 ಅಂತ ನಿಮ್ಮ ಫೈನಲ್ ಆನ್ಸರ್ ಆಗುತ್ತೆ. ಹಾಗಾದ್ರೆ ನಮ್ಮ ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ ಅಂತ ನೋಡೋಣ ಬನ್ನಿ. ಇಲ್ಲಿ ಸೈನ್ ಸ್ಕ್ವೇರ್ 65 ಪ್ಲಸ್ ಸೈನ್ ಸ್ಕ್ವೇರ್ 25 ಪ್ಲಸ್ ಕಾಸ್ ಸ್ಕ್ವೇರ್ 35 ಪ್ಲಸ್ ಕಾಸ್ ಸ್ಕ್ವೇರ್ 55. ಸೈನ್ ಸ್ಕ್ವೇರ್ 65 ಪ್ಲಸ್ ಸೈನ್ ಸ್ಕ್ವೇರ್ 25 1 ಅಂತ ಆಯ್ತು. ಯಾಕೆ 65 25 ಕಾಂಪ್ಲಿಮೆಂಟರಿ ಆಂಗಲ್, ಸೈನ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ಇದೆ. ಇಲ್ಲಿ ಕಾಸ್ ಸ್ಕ್ವೇರ್ 35 ಪ್ಲಸ್ ಕಾಸ್ ಸ್ಕ್ವೇರ್ 55 ಅಂತ ಇದೆ. 35 and 55 ಕೂಡ ಕಾಂಪ್ಲಿಮೆಂಟರಿ ಆಂಗಲ್ಸ್. ಸೊ ಪ್ಲಸ್ 1. ಸೊ ಆನ್ಸರ್ ಏನಾಗಿರುತ್ತೆ 2 ಅಂತ ಆಗಿರುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗಕ್ಕೆ ಮುಂಚೆ ನಿಮ್ಗೊಂದು ಚಿಕ್ಕ ಕಾನ್ಸೆಪ್ಟ್ ಗೊತ್ತಿರಬೇಕು. ಏನದು, ಈ ರೀತಿ ಪ್ರಾಬ್ಲಮ್ಸ್ ಬಂತಂದ್ರೆ ನಾವು ಸೊಲ್ಯೂಷನ್ ಯಾವ ರೀತಿ ತೆಗಿತೀವಿ. ಎ ಸೈನ್ ಟೀಟಾ ಪ್ಲಸ್ ಬಿ ಕಾಸ್ ಟೀಟಾ ಇಸ್ ಈಕ್ವಲ್ ಟು ಸಿ ಅಂತ ಬಂದ್ರೆ, ಎ ಕಾಸ್ ಟೀಟಾ ಮೈನಸ್ ಬಿ ಸೈನ್ ಟೀಟಾ ಇಸ್ ಈಕ್ವಲ್ ಟು ಡಿ ಅಂತ ಬಂದ್ರೆ ಇದನ್ನ ನಮ್ಗೆ ಏನಾಗುತ್ತೆ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಅಂತ ಆಗುತ್ತೆ. ಇದು ಏನಕ್ಕೆ ಈ ರೀತಿ ಆಗುತ್ತೆ ಮತ್ತೆ ಯಾವ ಕಂಡೀಷನ್ ಅಲ್ಲಿ ರೀತಿ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಫಸ್ಟ್ ಏನಾಗುತ್ತೆ ನೋಡೋಣ ಬನ್ನಿ. ಇಲ್ಲಿ ಎ ಸೈನ್ ಟೀಟಾ ಪ್ಲಸ್ ಬಿ ಕಾಸ್ ಟೀಟಾ ಅಂತಿದೆ. ಎ ಸೈನ್ ಟೀಟಾ ಪ್ಲಸ್ ಬಿ ಕಾಸ್ ಟೀಟಾ ಇದೇನಾಗುತ್ತೆ ಇಸ್ ಈಕ್ವಲ್ ಟು ಸಿ ಅಂತ ಆಗುತ್ತೆ. ನೆಕ್ಸ್ಟ್ ಎ ಕಾಸ್ ಟೀಟಾ ಮೈನಸ್ ಬಿ ಸೈನ್ ಟೀಟಾ ಇದೇನಾಗಿರುತ್ತೆ ಡಿ ಅಂತ ಇರುತ್ತೆ. ನನ್ಗೆ ರೈಟ್ ಹ್ಯಾಂಡ್ ಸೈಡ್ ನೋಡಿ ಸಿ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಬೇಕಾ, ಸೊ ನಾನು ಎರಡೂ ಸೈಡ್ ನಾನು ಸ್ಕ್ವೇರ್ ಮಾಡ್ಕೋಬೇಕು. ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತೆ ರೈಟ್ ಹ್ಯಾಂಡ್ ಸೈಡ್ ಎರಡನ್ನು ನಾನು ಸ್ಕ್ವೇರ್ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನನಗೆ ಇಲ್ಲಿ ಏನ್ ಬರುತ್ತೆ, ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಫಾರ್ಮ್ ಅಲ್ಲಿ ಇದೆ. ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಫಾರ್ಮ್ ಏನಾಗುತ್ತೆ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಇದೇನಾಗಿದೆ ಸಿ ಸ್ಕ್ವೇರ್ ಅಂತ ಆಗಿದೆ. ಇವಾಗ ನಮ್ಗೆ ನೆಕ್ಸ್ಟ್ ಇದಕ್ಕೆ ಯಾವ ಫಾರ್ಮ್ ಅಲ್ಲಿ ಇದೆ, ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್ ಫಾರ್ಮ್ ಅಲ್ಲಿ ಇದೆ. ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್ ಫಾರ್ಮ್ ಆದ್ರೆ ಏನ್ ಬರುತ್ತೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಮೈನಸ್ 2ab ಅಂತ ಬರುತ್ತೆ. ಸೊ ಹಾಗಾದ್ರೆ ಇವನ್ನ ಏನ್ ಮಾಡ್ತೀನಿ ನಾನು, ನೋಡಿ ಇಲ್ಲಿ ಒಂದು ಪಾಸಿಟಿವ್ ಸೈನ್ ಇದೆ, ನೆಗೆಟಿವ್ ಸೈನ್ ಇದೆ. ಸೊ ನಾನು ಏನ್ ಮಾಡ್ತೀನಿ, ಇವೆರಡನ್ನು ಆಡ್ ಮಾಡ್ಕೊಂತೀನಿ. ಇವೆರಡು ಆಡ್ ಮಾಡ್ಕೊಂಡ್ರೆ ಏನಾಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ ಡೈರೆಕ್ಟ್ ಆಗಿ. ಸೊ ಇಲ್ಲಿ ಏನ್ ಬರುತ್ತೆ, ಎ ಸ್ಕ್ವೇರ್ ಸೈನ್ ಸ್ಕ್ವೇರ್ ಟೀಟಾ, ಇಲ್ಲಿ ಎ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಟೀಟಾ. ನೋಡಿ ಎ ಸ್ಕ್ವೇರ್ ಸೈನ್ ಸ್ಕ್ವೇರ್ ಟೀಟಾ
ಬಿ ಸ್ಕ್ವೇರ್ ಸೈನ್ ಸ್ಕ್ವೇರ್ ಟೀಟಾ. ಇದರಿಂದ ನಾನು ಏನು ತೆಗಿಬೋದು, ಎ ಸ್ಕ್ವೇರ್ ಸೈನ್ ಸ್ಕ್ವೇರ್ ಆಚೆ ತೆಗಿಬೋದಾ, ಸೈನ್ ಸ್ಕ್ವೇರ್ ಟೀಟಾ ಆಚೆ ತೆಗಿಬೋದು. ಒಳಗಡೆ ಏನು ಉಳಿಯುತ್ತೆ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಉಳಿದಿರುತ್ತೆ. ಇಲ್ಲಿ ನೋಡಿ ಏನಿದೆ ಅಂತ, ಎ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಟೀಟಾ, ಬಿ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಟೀಟಾ. ಇದರಿಂದ ಕಾಸ್ ಸ್ಕ್ವೇರ್ ಆಚೆ ತಗೊಂಡೆ ಅಂದ್ರೆ ಏನು ಉಳಿದಿರುತ್ತೆ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತಾನೆ ಉಳಿದಿರುತ್ತೆ. ನಾನು ಇವಾಗ ಇಸ್ ಈಕ್ವಲ್ ಟು ಏನಾಗಿರುತ್ತೆ, ಸಿ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್, ಸಿ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್. ಇದನ್ನ ಇನ್ನು ನಾನು ಏನ್ ಮಾಡ್ಬೋದು, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಕಾಮನ್ ತೆಗಿಬೋದಾ, ಹಾ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಕಾಮನ್ ತೆಗೆದ್ರೆ ಅಂದ್ರೆ ಒಳಗಡೆ ಇಲ್ಲಿ ಏನು ಉಳಿದಿರುತ್ತೆ, ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಅಂತ ಉಳಿದಿರುತ್ತೆ. ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಅಂತ ಉಳಿದಿರುತ್ತೆ. ಇಸ್ ಈಕ್ವಲ್ ಟು ಏನಿರುತ್ತೆ, ಸಿ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್. ಹಾಗಂತಾದ್ರೆ ನೋಡಿ, ಸೈನ್ ಸ್ಕ್ವೇರ್ ಪ್ಲಸ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಏನಾಗಿರುತ್ತೆ, 1 ಅಂತ ಆಗುತ್ತೆ. ಆ ವ್ಯಾಲ್ಯೂ ಗೊತ್ತು. ಸೊ ಇವಾಗ ಏನಾಗುತ್ತೆ ನೋಡಿ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಅಂತ ಬರುತ್ತೆ. ಅದರಿಂದಾಗೆ ಈ ರೀತಿ ಬರುತ್ತೆ. ಅಂಡ್ ಯಾವಾಗೆಲ್ಲ ಈ ರೀತಿ ಆಗುತ್ತೆ ಅಂತ ಅನ್ನೋದಾದ್ರೆ ನೋಡಿ, ಈ ಕೋಎಫಿಷಿಯಂಟ್ ಆಫ್ ಸೈನ್ ಟೀಟಾ ಅನ್ನೋದು ಇನ್ನೊಂದರಲ್ಲಿ ಕೋಎಫಿಷಿಯಂಟ್ ಆಫ್ ಕಾಸ್ ಟೀಟಾ ಆಗಿರಬೇಕು. ಕೋಎಫಿಷಿಯಂಟ್ ಚೇಂಜ್ ಆಗ್ಬೇಕು. ಇಲ್ಲಿ ನೆಕ್ಸ್ಟ್ ಏನ್ ಚೇಂಜ್ ಆಗಬೇಕು, ಸೈನ್ ಕೂಡ ಚೇಂಜ್ ಆಗಿರಬೇಕು. ಎರಡೂ ಕಡೆ ಸೈನ್ ಚೇಂಜ್ ಆಗಿರಬೇಕು ಮತ್ತೆ ಕೋಎಫಿಷಿಯಂಟ್ ಚೇಂಜ್ ಆಗಿದ್ದಾಗ ಈ ರೀತಿ ಆದರೆ ವರ್ಕ್ ಆಗುತ್ತೆ. ಸೊ ಹಾಗಾದ್ರೆ ಅದ್ರ ಮೇಲೆ ಒಂದು ಕ್ವೆಶ್ಚನ್ ತಗೊಂಡು ಸಾಲ್ವ್ ಮಾಡೋಣ ಬನ್ನಿ. ಏನಿದೆ ನನ್ನ ಫಸ್ಟ್ ಕ್ವೆಶ್ಚನ್, ಇಫ್ ಎ ಸೈನ್ ಟೀಟಾ ಪ್ಲಸ್ ಬಿ ಕಾಸ್ ಟೀಟಾ ಇಸ್ ಈಕ್ವಲ್ ಟು ಸಿ, ಫೈಂಡ್ ಎ ಕಾಸ್ ಟೀಟಾ ಮೈನಸ್ ಬಿ ಸೈನ್ ಟೀಟಾ ಅಂತ. ಸೊ ನಾನು ಲಾಸ್ಟ್ ಟೈಮ್ ಏನ್ ಹೇಳಿದೆ, ಎ ಸೈನ್ ಟೀಟಾ ಪ್ಲಸ್ ಬಿ ಕಾಸ್ ಟೀಟಾ ಇಸ್ ಈಕ್ವಲ್ ಟು ಸಿ ಅಂತ ತಗೊಂಡ್ರೆ ಎ ಕಾಸ್ ಟೀಟಾ ಮೈನಸ್ ಬಿ ಸೈನ್ ಟೀಟಾ ಇಸ್ ಈಕ್ವಲ್ ಟು ನಾನು ಏನಂತ ಅಸ್ಯೂಮ್ ಮಾಡ್ಕೊತೀನಿ, ಇದನ್ನ ಡಿ ಅಂತ ಅಸ್ಯೂಮ್ ಮಾಡ್ಕೊತೀನಿ. ಹಾಗಾದ್ರೆ ಇಲ್ಲಿ ನೋಡಿ ಇದೇನಾಗ್ಬಿಡುತ್ತೆ, ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಸಿ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಅಂತ ಆಗುತ್ತೆ. ನಾನು ಏನ್ ಕಂಡುಹಿಡಿಬೇಕು, ಡಿ ಅಂದ್ರೆ ಏನು ಅಂತ ಕಂಡುಹಿಡಿಬೇಕು. ಸೊ ಡಿ ಅಂದ್ರೆ ಏನಾಗುತ್ತೆ, ಇಲ್ಲಿ ನೋಡಿ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಮೈನಸ್ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಡಿ ಸ್ಕ್ವೇರ್ ಅಂತ ಬರುತ್ತೆ. ಬಟ್ ನನಗೆ ಡಿ ಬೇಕು. ಸೊ ರೂಟ್ ಓವರ್ ಏನಾಗುತ್ತೆ ಇಲ್ಲಿ, ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಮೈನಸ್ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಡಿ ಅಂತ ಬರುತ್ತೆ. ಇದು ನನ್ನ ಆನ್ಸರ್ ಆಗಿರುತ್ತೆ. ಇದೆಯಾ ಆಪ್ಷನ್ಸ್ ಇಲ್ಲಿ ಏನಿದೆ, ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಮೈನಸ್ ಸಿ ಸ್ಕ್ವೇರ್, ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್. ಇದು ನನ್ನ ಫೈನಲ್ ಆನ್ಸರ್ ಆಗಿರುತ್ತೆ. ಸೊ ಹಾಗಾದ್ರೆ ನನ್ನ ನೆಕ್ಸ್ಟ್ ಕ್ವೆಶ್ಚನ್ ಏನಾಗಿದೆ ನೋಡಿ, ಪಿ ಸೈನ್ ಟೀಟಾ ಪ್ಲಸ್ ಕ್ಯೂ ಕಾಸ್ ಟೀಟಾ ಇಸ್ ಈಕ್ವಲ್ ಟು 3 and q sin theta minus p cos theta is equal to 2. Then p square plus q square is equal to ಎಷ್ಟು ಅಂತ ಕೇಳ್ತಾರೆ. ಇಲ್ಲಿ ನೋಡಿ ಕೋಎಫಿಷಿಯಂಟ್ ಆಫ್ ಸೈನ್ ಇರೋದು, ಇಲ್ಲಿ ಕೋಎಫಿಷಿಯಂಟ್ ಆಫ್ ಕಾಸ್ ಆಗಿದೆಯಾ, ಎಸ್. ಪಿ ಏನೋ ಚೇಂಜ್ ಆಗಿದೆ, ಇಲ್ಲಿ ಸೈನ್ ಚೇಂಜ್ ಆಗಿದೆಯಾ, ಸೈನ್ ಚೇಂಜ್ ಆಗಿದೆ. ಸೊ ಹಾಗಾದ್ರೆ ಏನಾಗಿರುತ್ತೆ, ಇಲ್ಲಿ ವ್ಯಾಲ್ಯೂ ಏನಾಗುತ್ತೆ, ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು 3 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್. ಸಿ ಜಾಗದಲ್ಲಿ 3 ಇದೆ, ಡಿ ಜಾಗದಲ್ಲಿ 2 ಇದೆ. ಸೊ ಸಿ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್. ಸೊ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಏನಾಗುತ್ತೆ ಇಲ್ಲಿ, 3 ಸ್ಕ್ವೇರ್ ಅಂದ್ರೆ 9 ಪ್ಲಸ್ 4. ಸೊ ಇಟ್ ವಿಲ್ ಬಿ ಈಕ್ವಲ್ ಟು 13. ಅದು ನನ್ನ ಫೈನಲ್ ಆನ್ಸರ್ ಆಗಿರುತ್ತೆ. ಸೊ ನನ್ನ ನೆಕ್ಸ್ಟ್ ಕ್ವೆಶ್ಚನ್ ಏನಾಗಿದೆ, 3 sin theta plus 5 cos theta. 3 sin theta plus 5 cos theta is equal to 3. Then finds 5 sin theta minus 3 cos theta is equal to. Okay, ಇಲ್ಲಿ ಕೋಎಫಿಷಿಯಂಟ್ ಆಫ್ ಸೈನ್ ಏನಾಗಿದೆ 3, ಇಲ್ಲಿ ಕೋಎಫಿಷಿಯಂಟ್ ಆಫ್ ಕಾಸ್ ಏನಾಗಿದೆ 3. ಆ ಕೋಎಫಿಷಿಯಂಟ್ ಚೇಂಜ್ ಆಗಿದೆ, ಸೈನ್ ಚೇಂಜ್ ಆಗಿದೆಯಾ, ಸೈನ್ ಚೇಂಜ್ ಆಗಿದೆ. ಸೊ ಹಾಗಾದ್ರೆ ಏನಂತ ಹೇಳ್ಬೋದು, 3 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಎ ಜಾಗದಲ್ಲಿ 3 ಇದೆ, ಬಿ ಜಾಗದಲ್ಲಿ 5 ಇದೆ, ಇಸ್ ಈಕ್ವಲ್ ಟು ಸಿ ಸ್ಕ್ವೇರ್. ಸಿ ಜಾಗದಲ್ಲಿ ಏನಿದೆ 3 ಇದೆ. ಸೊ 3 ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಅಂದ್ರೆ ಇಲ್ಲೇನ್ ಬರುತ್ತೆ, ಡಿ ಜಾಗದಲ್ಲಿ ಏನೂ ಇಲ್ಲ, ಅದನ್ನ ನಾನು ಕಂಡುಹಿಡಿಬೇಕು. ಹಾಗಾದ್ರೆ ವ್ಯಾಲ್ಯೂ ಆಫ್ ಡಿ ಏನು ಅಂತ ಕಂಡುಹಿಡಿಬೇಕು. ಸೊ ಡಿ ಸ್ಕ್ವೇರ್ ಈ ರೀತಿ ಆಗುತ್ತೆ. ಇಲ್ಲಿ ನೋಡಿ ಪ್ಲಸ್ 3 ಸ್ಕ್ವೇರ್ ಇದು ಆ ಕಡೆ ಹೋಯ್ತು ಅಂದ್ರೆ ಮೈನಸ್ 3 ಸ್ಕ್ವೇರ್ ಆಗುತ್ತೆ. ಸೊ ಇವೆರಡೂ ಕ್ಯಾನ್ಸಲ್ ಆಗುತ್ತೆ. ಸೊ ಡಿ ಸ್ಕ್ವೇರ್ ಏನಾಗುತ್ತೆ, 5 ಸ್ಕ್ವೇರ್ ಅಂತ ಆಗುತ್ತೆ. ಡಿ ಸ್ಕ್ವೇರ್ ಅನ್ನೋದು 5 ಸ್ಕ್ವೇರ್ ಅಂತ ಆಯ್ತು ಅಂದ್ರೆ ಡಿ ಏನಾಗುತ್ತೆ, ರೂಟ್ ಆಫ್ 5 ಸ್ಕ್ವೇರ್. ರೂಟ್ ಆಫ್ 5 ಸ್ಕ್ವೇರ್ ಅಂದ್ರೆ ಏನು, ಪ್ಲಸ್ ಆರ್ ಮೈನಸ್ 5. ಡಿ ಏನಾಗುತ್ತೆ, ಪ್ಲಸ್ ಆರ್ ಮೈನಸ್ 5 ಅಂತ ಆಗುತ್ತೆ ನನ್ನ ಆನ್ಸರ್ ಅಲ್ಲಿ. ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ, ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ ನೋಡೋಣ ಬನ್ನಿ. ಏನಿದೆ, 2 cos theta minus sin theta is equal to 1 by root 2. Then the value of 2 sin theta plus cos theta is. ಇಲ್ಲಿ ನೋಡಿ ಕೋಎಫಿಷಿಯಂಟ್ ಆಫ್ ಕಾಸ್ ಥೀಟಾ 2 ಇದೆ, ಇಲ್ಲಿ ಕೋಎಫಿಷಿಯಂಟ್ ಆಫ್ ಸೈನ್ ಥೀಟಾ 2 ಇದೆ. ಅಂದ್ರೆ ಚೇಂಜ್ ಆಗಿದೆ ಕೋಎಫಿಷಿಯಂಟ್ಸ್. ಸೈನ್ ಏನಿದೆ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಸೊ ಸೈನ್ ಕೂಡ ಚೇಂಜ್ ಆಗಿದೆ. ಹಾಗಾದ್ರೆ ಏನಾಗುತ್ತೆ, ಇಲ್ಲಿ ಎ ಜಾಗದಲ್ಲಿ 2 ಇದೆ, ಬಿ ಜಾಗದಲ್ಲಿ ಏನಿದೆ ನೋಡಿ 1 ಅಂತ ಇದೆ.
ಬಿ ಜಾಗದಲ್ಲಿ 1 ಅಂತ ಇದೆ. ಸೊ ನಾನು ಏನಂತ ಬರೀಬಹುದು ಇದನ್ನ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ 2 ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ಏನಿದೆ 1 ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಸ್ಕ್ವೇರ್ ಅಂದ್ರೆ 1/√2 ದ ಹೋಲ್ ಸ್ಕ್ವೇರ್ ಸಿ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಇದೆಯಾ ನನ್ಗೆ ಏನಾದ್ರು ಇಲ್ಲ, ಆ ಡಿ ಸ್ಕ್ವೇರ್ ನಾನು ಕಂಡುಹಿಡಿಬೇಕು. ಸೊ ಡಿ ಸ್ಕ್ವೇರ್ ಅಂತ ಇಲ್ಲಿ ಬರುತ್ತೆ. ಸೊ ಇದು ಆನ್ಸರ್ ಏನಾಗಿರುತ್ತೆ ನೋಡಿ, ಇಲ್ಲಿ 2 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಅಂದ್ರೆ ಏನಾಗಿರುತ್ತೆ 2 ಸ್ಕ್ವೇರ್ 4 ಪ್ಲಸ್ 1 5 ಇಸ್ ಈಕ್ವಲ್ ಟು 1/2 ಅಂತ ಆಗುತ್ತಾ, ಇದು 1/2 ಪ್ಲಸ್ ಡಿ ಸ್ಕ್ವೇರ್. ಹಾಗಾದ್ರೆ ನಾನು 1/2 ನ ಈ ಕಡೆ ತಗೊಂಡೋದ್ರೆ ಏನಾಗುತ್ತೆ, ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು 5 ಮೈನಸ್ 1/2 ಅಂದ್ರೆ ಏನಾಗುತ್ತೆ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು 9/2. ಸೊ ಹಾಗಾದ್ರೆ ವ್ಯಾಲ್ಯೂ ಆಫ್ ಡಿ ಏನಾಗುತ್ತೆ ಇಲ್ಲಿ, ವ್ಯಾಲ್ಯೂ ಆಫ್ ಡಿ ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ 9/2. ರೂಟ್ ಆಫ್ 9/2 ಆನ್ಸರ್ ಏನಾಗುತ್ತೆ, ಡಿ ಇಸ್ ಈಕ್ವಲ್ ಟು 3/√2 ಅಂತ ಇರುತ್ತೆ. 3 ಪ್ಲಸ್ ಆರ್ ಮೈನಸ್ 3/√2 ಪ್ಲಸ್ ಆರ್ ಮೈನಸ್ 3/√2 ಅನ್ನೋದು ನನ್ನ ಫೈನಲ್ ಆನ್ಸರ್ ಆಗಿರುತ್ತೆ. ಹಾಗಾದ್ರೆ ನನ್ನ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡಿ. sin theta plus cos theta is equal to x. Then sin theta minus cos theta is equal to same question, exactly same. ಇಲ್ಲಿ a ಜಾಗದಲ್ಲಿ 1 ಅಂತ ಇದೆ, b ಜಾಗದಲ್ಲಿ ಕೂಡ 1 ಅಂತ ಇದೆ. ಇಲ್ಲಿ ಹಾಗಾದ್ರೆ ಎಕ್ಸ್ಚೇಂಜ್ ಆಗಿರುತ್ತಾ, ಎಸ್ ಆಗ್ಲೇ ಇರುತ್ತೆ, ಆಬ್ವಿಯಸ್ಲಿ ಆಗಿರುತ್ತೆ. 1 1 ಅಂತ ಇರೋದ್ರಿಂದ ಪ್ರಾಬ್ಲಮ್ ಇರೋದಿಲ್ಲ. ಸೊ ಇವಾಗ ನೋಡಿ ಏನಾಗುತ್ತೆ, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್. ಸೊ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್. ಇಲ್ಲಿ ಡಿ ಸ್ಕ್ವೇರ್ ಜಾಗದಲ್ಲಿ ಏನೂ ಇಲ್ಲ, ಅದೇನ್ ವ್ಯಾಲ್ಯೂ ಅಂತ ನಾನು ಕಂಡುಹಿಡಿಬೇಕು. ಸೊ ಹಾಗಾದ್ರೆ ನೋಡಿ, a ಸ್ಕ್ವೇರ್ ಜಾಗದಲ್ಲಿ 1 ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಜಾಗದಲ್ಲಿ 1 ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಸ್ಕ್ವೇರ್ ಜಾಗದಲ್ಲಿ ಏನಿದೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಅಂತ ಇರುತ್ತೆ. ಸೊ 2 ಇದೆಯಾ ಇಲ್ಲಿ, 2 ಎಕ್ಸ್ ಸ್ಕ್ವೇರ್ ಈ ಕಡೆ ಹೋಯ್ತು ಅಂದ್ರೆ ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಡಿ ಸ್ಕ್ವೇರ್. ಸೊ ಹಾಗಾದ್ರೆ ಡಿ ಏನಾಗುತ್ತೆ, ರೂಟ್ ಓವರ್ 2 ಮೈನಸ್ ಎಕ್ಸ್ ಸ್ಕ್ವೇರ್. ಇದು ನನ್ನ ವ್ಯಾಲ್ಯೂ ಆಫ್ ಡಿ ಅಂತ ಆಗಿರುತ್ತೆ. ವ್ಯಾಲ್ಯೂ ಆಫ್ ಡಿ ಏನಾಗಿರುತ್ತೆ, ರೂಟ್ ಓವರ್ 2 ಮೈನಸ್ ಎಕ್ಸ್ ಸ್ಕ್ವೇರ್. ಹಾಗಾದ್ರೆ ನೆಕ್ಸ್ಟ್ ಇದರಲ್ಲಿ ಏನೆಲ್ಲ ಕಲ್ತ್ವಪ್ಪ ಈ ಟಾಪಿಕ್ ಅಲ್ಲಿ. ಸೊ ನಾವು ಫಸ್ಟ್ ಕಾಂಪ್ಲಿಮೆಂಟರಿ ಆಂಗಲ್ಸ್ ಮತ್ತೆ ಇದನ್ನ ಐಡೆಂಟಿಟೀಸ್ ನ ಯಾವ ರೀತಿ ಮಿಕ್ಸ್ ಮಾಡ್ತೀವಿ ಅಂತ ನೋಡಿದ್ವಿ. ಅದಾದ ನಂತರ ಫಾರ್ಮ್ ಎ ಸೈನ್ ಟೀಟಾ ಪ್ಲಸ್ ಬಿ ಕಾಸ್ ಟೀಟಾ, ಈ ಫಾರ್ಮ್ ಅಲ್ಲಿ ಕ್ವೆಶನ್ಸ್ ಬಂತು ಅಂದ್ರೆ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡಿದ್ವಿ. ಅಲ್ಲಿಗೆ ಈ ಸೆಷನ್ ಎಂಡ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. Welcome to Veranda Race. We are going to discuss time and work unit number 5. Unit ಅಲ್ಲಿ ನಾವು ರಿಮೈನಿಂಗ್ ವರ್ಕ್ ಆರ್ ಪಾರ್ಷಿಯಲ್ ವರ್ಕ್ ಅನ್ನೋ ಕಾನ್ಸೆಪ್ಟ್ ನ ಡಿಸ್ಕಷನ್ ಮಾಡೋಣ. ಟು ಸಾಲ್ವ್ ಬೇಸಿಕ್ ಕ್ವಶನ್ಸ್ ಇದರಲ್ಲಿ ಟು ಸಾಲ್ವ್ ಕ್ವಶನ್ಸ್ ಬೇಸ್ಡ್ ಆನ್ ಕಾನ್ಸೆಪ್ಟ್ ಆಫ್ ರಿಮೈನಿಂಗ್ ವರ್ಕ್ ಅನ್ನೋ ಕಾನ್ಸೆಪ್ಟ್ ನ ನಾವು ಇಲ್ಲಿ ಡಿಸ್ಕಷನ್ ಮಾಡೋಣ. ನೋಡಿ ಇಲ್ಲಿ ಒಂದು ಕ್ವಶನ್ ಇದೆ, ಎ ಅಂಡ್ ಬಿ ಕ್ಯಾನ್ ಕಂಪ್ಲೀಟ್ ಎ ವರ್ಕ್ ಇನ್ 20 days, 30 days respectively. A and B started the work together. After 2 days, A left the work. Remaining work was done by B. In how many days the whole work is completed? See, now how to solve this question ಅನ್ನೋದನ್ನ ನೋಡೋಣ. A can complete a work in 20 days. A ಒಬ್ಬನೇ ಮಾಡಿದ್ರೆ 20 days ಅಲ್ಲಿ ಮಾಡ್ತಾನೆ. ಅದೇ ತರ B can complete a work in 30 days. B ಒಬ್ಬನೇ ಮಾಡಿದ್ರೆ 30 days ಅಲ್ಲಿ ಮಾಡ್ತಾನೆ. ಹಾಗಾದ್ರೆ ಟೋಟಲ್ ವರ್ಕ್ ಎಷ್ಟು, 60 parts. LCM of 20 and 30, ಟೋಟಲ್ ವರ್ಕ್ ನಾನು 60 ಅಂತ ಅಸ್ಯೂಮ್ ಮಾಡ್ಕೊಳ್ತೀನಿ. ಹಾಗಾದ್ರೆ ಎ ಕೆಪಾಸಿಟಿ 60 pages ಅವನಿಗೆ ಕೊಟ್ರೆ 20 days ಅಲ್ಲಿ ಮಾಡ್ತಾನೆ. ಹಾಗಾದ್ರೆ ಅವನ ಕೆಪಾಸಿಟಿ ಎಷ್ಟು, 3. ಅದೇ ತರ ಬಿ ಕೆಪಾಸಿಟಿ 60 pages ಕೊಟ್ರೆ ಇವನಿಗೆ 30 days ಅಲ್ಲಿ ಮಾಡ್ತಾನೆ, ಇವನ್ ಕೆಪಾಸಿಟಿ 2. ಈಗ ಏನ್ ಹೇಳಿದಾರೆ ಅವರು, ಎ ಅಂಡ್ ಬಿ ಇಬ್ರು ಸ್ಟಾರ್ಟ್ ಮಾಡ್ತಾರೆ ವರ್ಕ್ ನ, ಅಂದ್ರೆ ಇಬ್ರು ಎ ಪ್ಲಸ್ ಬಿ ಸ್ಟಾರ್ಟ್ ಮಾಡ್ತಾರೆ. ಅವ್ರಿಬ್ರದ್ದು ಕೆಪಾಸಿಟಿ ಎಷ್ಟು, 5. ಹಾಗಾದ್ರೆ ಅವ್ರಿಬ್ರದ್ದು ಕೆಪಾಸಿಟಿ 5. ಒನ್ ಡೇಗೆ ಅವರು 5 pages ಬರೀತಾರೆ. ದ ವರ್ಕ್ ಟುಗೆದರ್ ಮಾಡ್ತಾರೆ ಆಫ್ಟರ್ 2 days ಆದ್ಮೇಲೆ, ಅಂದ್ರೆ 2 days ವರೆಗೂ ಇವರಿಬ್ರು ಜೊತೆಲೆ ಮಾಡ್ತಾರೆ. 5 2s 10 pages ವರ್ಕ್ ಫಿನಿಶ್ ಆಗೋಗುತ್ತೆ. ಹಾಗಾದ್ರೆ 10 pages ಫಿನಿಶ್ ವರ್ಕ್ ಆಗೋಗುತ್ತೆ. 10 pages ಫಿನಿಶ್ ಆಗೋಯ್ತು. ಎ ಲೆಫ್ಟ್ ದಿ ವರ್ಕ್. ಇವಾಗ ಎ ಬಿಟ್ಟೊಟ್ಟೋಗ್ತಾನೆ. ಅಂದ್ರೆ ಎ ಬಿಟ್ಟೊಟ್ಟೋಗ್ತಾನೆ ಅಂದ್ರೆ ಈಗ ಯಾರು ಇರ್ತಾರೆ, ಓನ್ಲಿ ಬಿ ಮಾತ್ರನೇ ಇರ್ತಾನೆ. ರಿಮೈನಿಂಗ್ 50 pages ಇರುತ್ತೆ. ಸೊ ಎ ಲೆಫ್ಟ್ ದಿ ವರ್ಕ್, ರಿಮೈನಿಂಗ್ ವರ್ಕ್ ಇಸ್ ಡನ್ ಬೈ ಬಿ. ಅಂದ್ರೆ ರಿಮೈನಿಂಗ್ ವರ್ಕ್ ಎಷ್ಟಿದೆ, 50 pages ಇದೆ. ಇನ್ನು 50 pages ಬಿ ಒಬ್ನೇ ಮಾಡ್ಬೇಕು ಅಂದ್ರೆ ಅವನು ಒನ್ ಡೇಗೆ 2 pages ಬರೀತಾನೆ. ಒನ್ ಡೇಗೆ 2 pages ಬರೆದ್ರೆ 50 pages ಬರೀದಕ್ಕೆ 25 days ಬೇಕು ಅವನಿಗೆ 25 days ಬೇಕು.
ಈಗ ರಿಮೈನಿಂಗ್ ವರ್ಕ್ ಅವನು ಬಿ ಮಾಡೋದಕ್ಕೆ 25 ಡೇಸ್ ಆಯ್ತು ಅಂತ ಹೇಳ್ಬೋದು. ಬಟ್ ಕ್ವಶನ್ ಏನ್ ಕೇಳಿದರೆ, ಇನ್ ಹೌ ಮೆನಿ ಡೇಸ್ ದ ಹೋಲ್ ವರ್ಕ್ ಈಸ್ ಕಂಪ್ಲೀಟೆಡ್. ಅಂದ್ರೆ ಬಿ ಇಲ್ಲಿ 25 ಡೇಸ್ ಮಾಡಿದ್ದಾನೆ, ಅದೇ ತರ ಇಬ್ರು ಸೇರಿ ಇಲ್ಲಿ 2 ಡೇಸ್ ಮಾಡಿದ್ದಾರೆ. ಹಾಗಾದ್ರೆ ಟೋಟಲ್ ವರ್ಕ್ ಅವ್ರು ಕೇಳಿರೋದು ಕಂಪ್ಲೀಟ್ 60 ಪೇಜಸ್ ಫಿನಿಶ್ ಆಗೋದಕ್ಕೆ ಎಷ್ಟು ದಿನ ಬೇಕು ಅಂತ. ಹಾಗಾದ್ರೆ 25 ಪ್ಲಸ್ 2 27 ಡೇಸ್ ಬೇಕು. ಇಬ್ರು ಸೇರಿ ಮಾಡಿರೋ ವರ್ಕ್ ಎಷ್ಟು? 27 ಡೇಸ್ ಇಬ್ರು ಸೇರಿ ವರ್ಕ್ ನ ಫಿನಿಶ್ ಮಾಡಿದ್ದಾರೆ ಟೋಟಲ್. ಅಲ್ಲಿ ಫಸ್ಟ್ 2 ಡೇಸ್ ಮಾತ್ರ ಅವನಿರ್ತಾನೆ, ಇನ್ನು ರಿಮೈನಿಂಗ್ 25 ಡೇಸ್ ಬಿ ವರ್ಕ್ ಮಾಡಿರ್ತಾನೆ. ಟೋಟಲ್ 27 ಡೇಸ್ ಅಲ್ಲಿ ವರ್ಕ್ ಫಿನಿಶ್ ಆಯ್ತು ಅಂತ ಹೇಳ್ಬೋದು. ಇದೇ ಕ್ವಶನ್ ನ ಮೆಥಡ್ 2 ಅಲ್ಲಿ ಮಾಡೋಣ. ಈಗ ಸರ್ ನಾನು ಇಲ್ಲಿ ಎ ಕೆಪಾಸಿಟಿ ಮಾತ್ರ ಬರೀತೀನಿ. ಎ ಕೆಪಾಸಿಟಿ ಇಸ್ 3, ಬಿ ಕೆಪಾಸಿಟಿ ಇಸ್ 2, ಟೋಟಲ್ ವರ್ಕ್ ಈಸ್ 60. ಟೋಟಲ್ ವರ್ಕ್ ಈಸ್ 60. ಇಲ್ಲಿ ಬಿಟ್ಟು ಹೋಗ್ತಿರೋದು ಯಾರು? ಎ ಬಿಟ್ಟು ಹೋಗ್ತಿದ್ದಾನೆ. ಎಷ್ಟು ದಿನ ಆದ್ಮೇಲೆ? ಎ ಲೆಫ್ಟ್ ದಿ ವರ್ಕ್. ಟೋಟಲ್ ಆಫ್ಟರ್ 2 ಡೇಸ್ ಆದ್ಮೇಲೆ ಎ ಲೆಫ್ಟ್ ದಿ ವರ್ಕ್. ಹಾಗಾದ್ರೆ ಅವನು 3 ಪೇಜಸ್ ಒನ್ ಡೇಗೆ ಬರೆದ್ರೆ 2 ಡೇಸ್ಗೆ ಜಸ್ಟ್ 6 ಪೇಜಸ್ ಅಷ್ಟೇ ಬರ್ದಿರ್ತಾನೆ ಅವನು. 3 2s 6 ಪೇಜಸ್ ಬರ್ದು ಅವನು ಹೊರಟೋಗ್ತಾನೆ. ಹಾಗಾದ್ರೆ ಔಟ್ ಆಫ್ 60 ಅಲ್ಲಿ 6 ಪೇಜಸ್ ಬರ್ದು ಹೊರಟೋದ್ರೆ ಇನ್ನ 54 ಪೇಜಸ್ ಬಿ ಮಾಡಬೇಕು. ಬಿ ಕೆಪಾಸಿಟಿ ಟೋಟಲ್ 2, ಟೋಟಲ್ 27 ಡೇಸ್ ತಗೊಳ್ತಾನೆ. ಡೈರೆಕ್ಟ್ ಆಗಿ ಆನ್ಸರ್ ಬರುತ್ತೆ 27. ಟೋಟಲ್ ವರ್ಕ್ ಫಿನಿಶ್ ಮಾಡೋದಕ್ಕೆ 27 ಡೇಸ್ ಆಯ್ತು. ಸೊ ಇಲ್ಲಿ ಯಾರು ಬಿಟ್ಟು ಹೋಗ್ತಾರೋ ಅವ್ರನ್ನ ಸಬ್ಟ್ರಾಕ್ಟ್ ಮಾಡಿ ರಿಮೂವ್ ಮಾಡಬೇಕು. ರಿಮೈನಿಂಗ್ ಪರ್ಸನ್ ನ ಟೋಟಲ್ ವರ್ಕ್ ಬರುತ್ತೆ. ಟೋಟಲ್ 27 ಡೇಸ್ ಆಯ್ತು ಅವನು ಟೋಟಲ್ ವರ್ಕ್ ಫಿನಿಶ್ ಆಗೋದಕ್ಕೆ. ಈ ಕ್ವಶನ್ ಆನ್ಸರ್ ಡೈರೆಕ್ಟ್ಲಿ 27. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ABC can complete a work in 15 days, 20 days and 30 days respectively. A and B started the work. After 2 days, C joined them. After another 3 days, A left. In how many days remaining work is completed? In how many days remaining work is completed? Remaining work ಕೇಳಿದ್ದಾರೆ ಇಲ್ಲಿ. ಅಂದ್ರೆ ಇಲ್ಲಿ ಏನು ಹೇಳಿದ್ರೆ, A can complete a work in 15 days, B can complete a work in 20 days, ಅದೇ ತರ ಸಿ ಕ್ಯಾನ್ ಕಂಪ್ಲೀಟ್ ಅ ವರ್ಕ್ ಇನ್ 30 ಡೇಸ್ ಅಂತ ಹೇಳಿದ್ದಾರೆ. ಹಾಗಾದ್ರೆ ಟೋಟಲ್ ವರ್ಕ್ ಎಷ್ಟು? 60. 15, 20, 30 ತುಂಬಾ ಸರಿ ಕೇಳ್ತಿರ್ತಾರೆ. ಸೊ ಇದಕ್ಕೆ LCM ಡೈರೆಕ್ಟ್ಲಿ 60 ಅಂತ ತುಂಬಾ ಸರಿ ಯೂಸ್ ಮಾಡಿರ್ತೀರಾ. ಡೈರೆಕ್ಟ್ಲಿ LCM is 60. ಸೊ ಕೆಪಾಸಿಟಿ ಏನಾಗಿರುತ್ತೆ? ಎದು 4 ಬಿಕಾಸ್ 60 ಡಿವೈಡೆಡ್ ಬೈ 15. ಕೆಪಾಸಿಟಿ ಆಫ್ ಬಿ ಏನಾಗಿರುತ್ತೆ? 60 ಡಿವೈಡೆಡ್ ಬೈ 20 is 3. ಕೆಪಾಸಿಟಿ ಆಫ್ ಸಿ ಇದು 2. ಓಕೆ, ಕೆಪಾಸಿಟಿ ಆಫ್ ಸಿ ಇದು 2 ಆಗಿರುತ್ತೆ. ಸೊ ಎ ಕೆಪಾಸಿಟಿ 4, ಬಿ ಕೆಪಾಸಿಟಿ 3, ಸಿ ಕೆಪಾಸಿಟಿ 2. ಈಗ ಏನ್ ಹೇಳಿದ್ದಾರೆ ಕ್ವಶನ್ ಅಲ್ಲಿ ನೋಡ್ತಾ ಹೋಗೋಣ. ಈಗ ಸ್ಟೇಟ್ಮೆಂಟ್ ಒಂದೊಂದೇ ನೋಡ್ತಾ ಹೋಗಿ ಅದ್ರ ಪ್ರಕಾರ ಮಾಡ್ತಾ ಹೋಗೋಣ. ಸೊ ಎ ಅಂಡ್ ಬಿ ಸ್ಟಾರ್ಟೆಡ್ ದಿ ವರ್ಕ್. ಅಂದ್ರೆ ಎ ಅಂಡ್ ಬಿ ಇಬ್ರು ಸ್ಟಾರ್ಟ್ ಮಾಡ್ತಾ ಇರೋ ವರ್ಕ್ ನ ಎ ಕೆಪಾಸಿಟಿ 4, ಬಿ ಕೆಪಾಸಿಟಿ 3. ಸೊ ಎ ಪ್ಲಸ್ ಬಿ ಇಬ್ರು ಸ್ಟಾರ್ಟ್ ಮಾಡಿದ್ರೆ ಅವ್ರಿಬ್ರದ್ದು ಕೆಪಾಸಿಟಿ 7. ಒನ್ ಡೇಗೆ ಅವ್ರಿಬ್ರು ಸೇರಿ 7 ಪೇಜಸ್ ಬರೀತಾರೆ. ಆಫ್ಟರ್ 2 ಡೇಸ್ ಸಿ ಜಾಯ್ನ್ ಆಗ್ತಾನೆ. ಅಂದ್ರೆ ಈ ಇಬ್ರು 2 ಡೇಸ್ ವರೆಗೂ ಇವರಿಬ್ಬರೇ ಮಾಡಿರ್ತಾರೆ 14 ಪೇಜಸ್ ಮಾಡಿರ್ತಾರೆ. ಹಾಗಾದ್ರೆ ಔಟ್ ಆಫ್ 60 ಅಲ್ಲಿ ಇವರಿಬ್ಬರೇ 14 ಪೇಜಸ್ ಮಾಡಿರ್ತಾರೆ. ಔಟ್ ಆಫ್ 60 ಅಲ್ಲಿ 14 ಪೇಜಸ್ ವರ್ಕ್ ಆಗೋಯ್ತು. ಈಗ ಸಿ ಬಂದು ಜಾಯ್ನ್ ಆಗ್ತಾನೆ. ಯಾವಾಗ? 2 ಡೇಸ್ ಆದ್ಮೇಲೆ. ಸಿ ಜಾಯ್ನ್ಡ್ ದೆಮ್ ಆಫ್ಟರ್ ಅನದರ್ 3 ಡೇಸ್. ಅಂದ್ರೆ ಅನದರ್ 3 ಡೇಸ್ ಆದ್ಮೇಲೆ, ಅಂದ್ರೆ 3 ಡೇಸ್ ವರೆಗೂ ಇವ್ರು 3 ಜನ ಮಾಡಿರ್ತಾರೆ. ಸೊ 3 ಜನ ಎ ಪ್ಲಸ್ ಬಿ ಪ್ಲಸ್ ಸಿ 3 ಜನ, ಇವ್ರ 3 ಜನದ ಕೆಪಾಸಿಟಿ ಎಷ್ಟು? 9. 3 ಜನದ ಕೆಪಾಸಿಟಿ 4 + 3 7, 7 + 2 9. ಇವ್ 3 ಜನ ಸೇರಿ 3 ಡೇಸ್ ವರೆಗೂ ಮಾಡಿರ್ತಾರೆ. ಬಿಕಾಸ್ ಆಫ್ಟರ್ 3 ಡೇಸ್ಗೆ ಎ ಲೆಫ್ಟ್ ಆಗೋದು. ಅಂದ್ರೆ 3 ಡೇಸ್ ವರೆಗೂ ಇವ್ರು 3 ಜನ ಜೊತೆಯಲ್ಲೇ ಮಾಡಿರ್ತಾರೆ. ಸೊ ಟೋಟಲ್ 9 3s 27 ಪೇಜಸ್ ಆಯ್ತು. ಈಗ 27 ಪೇಜಸ್ ಫಿನಿಶ್ ಆಯ್ತು. ಈಗ ಓಕೆ, ಈಗ ಎ ಬಿಟ್ಟು ಹೊರಟೋಗ್ತಾನೆ. ಈಗ ಎ ಬಿಟ್ಟು ಹೊರಟೋದ್ರೆ ನೆಕ್ಸ್ಟ್ ಈಗ ಬಿ ಅಂಡ್ ಸಿ ಮಾತ್ರನೇ ಇರ್ತಾರೆ. ಈಗ ಬಿ ಅಂಡ್ ಸಿ ಮಾತ್ರನೇ ಇರ್ತಾರೆ. ಇನ್ ಎ ಲೆಫ್ಟ್. ಇನ್ ಹೌ ಮೆನಿ ಡೇಸ್ ರಿಮೈನಿಂಗ್ ವರ್ಕ್? ಈಗ ಟೋಟಲ್ ವರ್ಕ್ ಎಷ್ಟು ಫಿನಿಶ್ ಆಯ್ತು ನೋಡೋಣ. 27 + 14, 27 + 13 41 ಪೇಜಸ್ ಫಿನಿಶ್ ಆಯ್ತು. ಈಗ ಟೋಟಲ್ 41 ಪೇಜಸ್ ಫಿನಿಶ್ ಆಯ್ತು. ಔಟ್ ಆಫ್ 60 ಅಲ್ಲಿ 41 ಪೇಜಸ್ ಆದ್ರೆ ಇನ್ನ ರಿಮೈನಿಂಗ್ 19 ಪೇಜಸ್ ಇರುತ್ತೆ. ಈ 19 ಪೇಜಸ್ ನ ಬಿ ಅಂಡ್ ಸಿ ಮಾಡ್ತಾರೆ. ಸೊ 19 ಪೇಜಸ್ ನ ಬಿ ಅಂಡ್ ಸಿ ಎಷ್ಟು ದಿನದಲ್ಲಿ ಮಾಡ್ತಾರೆ? ಅವ್ರದ್ದು ಕೆಪಾಸಿಟಿ 3 and 2 5. 19/5 ಅಂದ್ರೆ 5 3s 15. 3 4/5 ಡೇಸ್ ಬೇಕು ಅವ್ರಿಗೆ ಈ ವರ್ಕ್ ನ ಮಾಡೋದಕ್ಕೆ. 19 ಪೇಜಸ್ ಮಾಡೋದಕ್ಕೆ ಅವ್ರಿಗೆ ಎಷ್ಟು ದಿನ ಬೇಕು? 3 4/5 ಡೇಸ್ ಬೇಕಾಗಿರುತ್ತೆ. ಈ ಕ್ವಶನ್ಗೆ ರಿಮೈನಿಂಗ್ ವರ್ಕ್ ಕೇಳಿರೋದ್ರಿಂದ 3 4/5 ಡೇಸ್. ಇದೇ ತರ ಕ್ವಶನ್ ಫುಲ್ ಟೋಟಲ್ ವರ್ಕ್ ಎಷ್ಟು ದಿನ ಅಂತ ಕೇಳಿದ್ರೆ, ಸೊ ಇಲ್ಲಿ 2 ಡೇಸ್, ಇಲ್ಲಿ 3 ಡೇಸ್, ಅದನ್ನ ಆಡ್ ಮಾಡ್ತೀರಾ ನೀವು. ಬಟ್ ಇಲ್ಲಿ ರಿಮೈನಿಂಗ್ ವರ್ಕ್ ಕೇಳಿರೋದ್ರಿಂದ ಆನ್ಸರ್ ಏನಾಗಿರುತ್ತೆ? 3 4/5 ಡೇಸ್. ನೆಕ್ಸ್ಟ್ ಕ್ವಶನ್ ನೋಡಿ. A, B and C can complete a work 15 days, 20 days, 30 days respectively.
A started the work, B and C joined after 2 days, okay, and 4 days respectively. Okay, B and C joined after 2 days and 4 days respectively. Andre B joined after 2 days, C joined 4 days respectively. Okay, after another 2 days A left. In how many days the whole work is completed? ಇಲ್ಲಿ ಕ್ವಶನ್ ಏನ್ ಕೊಟ್ಟಿದ್ದಾರೆ, ಫಸ್ಟ್ A 15 days, B 20 days, C 30 days. So LCM is 60, capacity is 432. Capacity is 432. So ಇದು ಟೈಮ್, ಇದು ಎಫಿಷಿಯನ್ಸಿ. ಇಲ್ಲಿ ಏನ್ ಹೇಳಿದಾರೆ, ಈಗ ಫಸ್ಟ್ ಸ್ಟೇಟ್ಮೆಂಟ್ ಮಾಡ್ತಾ ಹೋಗಿ. ಎ ಸ್ಟಾರ್ಟೆಡ್ ದಿ ವರ್ಕ್ ಅಂದ್ರೆ ಎ ಸ್ಟಾರ್ಟ್ ಮಾಡ್ತಾನೆ ವರ್ಕ್ 4 on capacity. B and C joined after 2 days and 4 days. ಅಂದ್ರೆ B after 2 days ಆದ್ಮೇಲೆ ಬರ್ತಾನೆ, C after 4 days ಆದ್ಮೇಲೆ ಬರ್ತಾನೆ ಅಂತ ಹೇಳಿದ್ದಾರೆ. ಹಾಗಾದ್ರೆ A 4 days, ಇವನು 2 days ಅವರು ಇವನು ಒಬ್ನೇ ಮಾಡಿರ್ತಾನೆ. 4 into 2 days, 4 into 2 days 8 pages over. ಔಟ್ ಆಫ್ 60 ಅಲ್ಲಿ 8 pages A ಒಬ್ನೇ ಮಾಡಿರ್ತಾನೆ. ಈಗ B ಬರ್ತಾನೆ ಆಫ್ಟರ್ 2 days ಆದ್ಮೇಲೆ. ಅಂದ್ರೆ 2 days ಆದ್ಮೇಲೆ B ಬರ್ತಾನೆ, A ಜೊತೆ ಮಾಡ್ತಾನೆ, A plus B ಇಬ್ರು ಮಾಡ್ತಾರೆ ಆಫ್ಟರ್ 2 days ಆದ್ಮೇಲೆ. ಅಂಡ್ ಆಫ್ಟರ್ 4 days ಆದ್ಮೇಲೆ ಇನ್ನೊಬ್ಬ ಸಿ ಬರೋದು. ಅಂದ್ರೆ A plus B ಎಷ್ಟು ದಿನ ಮಾಡಿರ್ತಾರೆ, 2 days ಮಾಡಿರ್ತಾರೆ. A plus B ಅವ್ರ ಕೆಪಾಸಿಟಿ 7 2s 14 pages ಮಾಡ್ತಾರೆ. ಈಗ ನೆಕ್ಸ್ಟ್ 2 days ಹಾಗೆ, ಬಿಕಾಸ್ ಆಫ್ಟರ್ ನೆಕ್ಸ್ಟ್ 4 days ಅಂದ್ಮೇಲೆ ಆಲ್ರೆಡಿ ಈಗ ಇನ್ನು 2 days ಇದೆ. A plus B plus C, A plus B plus C. ಇಲ್ಲಿ ಆಫ್ಟರ್ 2 days ಆದ್ಮೇಲೆ B ಬರ್ತಾನೆ, ಆಫ್ಟರ್ 4 days ಆದ್ಮೇಲೆ ರಿಮೈನಿಂಗ್ 2 days ಇರುತ್ತಲ್ವಾ, ರಿಮೈನಿಂಗ್ 2 days ಅಂದ್ರೆ ಇನ್ನ A B C 3 ಜನ ಮಾಡ್ತಾರೆ. 4 3 7 7 2 9 9 into 2 9 into 2 ಎಷ್ಟು? ಈಗ ಕ್ವಶನ್ ಏನ್ ಕೇಳಿದಾರೆ ನೋಡೋಣ. 9 into 2 ಇಲ್ಲಿ ಅಂಡ್ ಆಫ್ಟರ್ ಅನದರ್ 2 days ಅಂದ್ರೆ ಇವರು ಇಬ್ರು 2 days ಅಷ್ಟೇ ಮಾಡ್ತಾರೆ. ಬಿಕಾಸ್ ಅನದರ್ 2 days ಆದ್ಮೇಲೆ A ಬಿಟ್ಟು ಹೋಗ್ತಾನೆ ಮೇಲೆ ಇವರು 2 days ಅಷ್ಟೇ ಮಾಡ್ತಾರೆ. 18 pages ಓವರ್. ಹಾಗಾದ್ರೆ 8 14 18 pages ಓವರ್. ಓಕೆ, ಈಗ ಆಫ್ಟರ್ ಅನದರ್ 2 days ಆದ್ಮೇಲೆ A ಲೆಫ್ಟ್ ಅಂದ್ರೆ ಈಗ ಬಿಟ್ಟು ಹೋಗ್ತಾನೆ 2 days ಆದ್ಮೇಲೆ. ಈಗ ಇನ್ ಹೌ ಮೆನಿ ಡೇಸ್ ದ ವರ್ಕ್ ವಾಸ್ ಕಂಪ್ಲೀಟೆಡ್? ವರ್ಕ್ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಆಯ್ತು ಅಂತ ಬೇಕು. ರಿಮೈನಿಂಗ್ ವರ್ಕ್ ಈಗ ಯಾರು ಮಾಡ್ತಾರೆ, B and C ಮಾಡ್ತಾರೆ. ರಿಮೈನಿಂಗ್ ಎಷ್ಟಿದೆ ನೋಡೋಣ. 18 and 8 24 ಇಲ್ಲಿ 18 and 8 26 plus 14 40 ವರ್ಕ್ ಓವರ್. ಇನ್ನ ರಿಮೈನಿಂಗ್ 20 ಇರುತ್ತೆ. ಈ 20 ನ B and C ಮಾಡಬೇಕು. B ಕೆಪಾಸಿಟಿ ಎಷ್ಟು, B and C ಇದು 5. ಇವರು 4 days ಮಾಡ್ತಾರೆ. ರಿಮೈನಿಂಗ್ ವರ್ಕ್ ನ 4 days ಮಾಡ್ತಾರೆ. ಹಾಗಾದ್ರೆ ದ ಹೋಲ್ ವರ್ಕ್ ಇನ್ ಹೌ ಮೆನಿ ಡೇಸ್ ವರ್ಕ್ ವಾಸ್ ಕಂಪ್ಲೀಟೆಡ್? ಕಂಪ್ಲೀಟ್ ವರ್ಕ್ ಎಷ್ಟು ದಿನದಲ್ಲಿ ಆಯ್ತು ಅಂತ ಬೇಕು. ಇಲ್ಲಿ 2 days, ಇಲ್ಲಿ 2 days, ಇಲ್ಲಿ 2 days, ಇಲ್ಲಿ 4 days. ಟೋಟಲ್ ಎಷ್ಟಾಯ್ತು? 2 plus 2 4 plus 2 6 6 plus 4 10 days. ಟೋಟಲ್ ವರ್ಕ್ ಫಿನಿಶ್ ಆಗಿರೋದಕ್ಕೆ 10 days ಆಯ್ತು. ನೆಕ್ಸ್ಟ್ ಕ್ವಶನ್ ನೋಡಿ. A, B and C can complete a work 15 days, 20 days and 30 days respectively. Okay, A started the work, B joined him after 2 days. C joined them in between and worked for 5 days. He left. ಇದು ಇಂಪಾರ್ಟೆಂಟ್. C ಜಾಯಿನ್ ಆಗ್ತಾನೆ, ಬಿಟ್ವೀನ್ ಅಲ್ಲಿ 5 days ವರ್ಕ್ ಮಾಡ್ತಾನೆ, ಬಿಟ್ಟು ಹೋಗ್ತಾನೆ. ಜಸ್ಟ್ C ವರ್ಕ್ಡ್ ಫಾರ್ 5 days and left. ಹಾಗಾದ್ರೆ ರಿಮೈನಿಂಗ್ ವರ್ಕ್ ನ A and B ಮಾಡಿರ್ತಾರೆ. ಅಲ್ಲಿ 2 types, A ಸ್ಟಾರ್ಟ್ ಮಾಡಿರ್ತಾನೆ, B ಆಮೇಲೆ 2 days ಆದ್ಮೇಲೆ ಜಾಯಿನ್ ಆಗಿರ್ತಾನೆ. ಸೊ ಇದನ್ನ ಈಸಿಯಾಗಿ ಮಾಡ್ಬೋದು ನೋಡಿ. ಸೊ A can complete a work in 15 days, B can complete a work in 20 days, C can complete a work in 30 days. LCM is 60. A ಕೆಪಾಸಿಟಿ 4, B ಕೆಪಾಸಿಟಿ 3, C ಕೆಪಾಸಿಟಿ 2. ಇಲ್ಲಿ C ಬಗ್ಗೆ, C ಬಿಟ್ವೀನ್ ಅಲ್ಲಿ ಜಾಯಿನ್ ಆಗ್ತಾನೆ, 5 days ಮಾಡ್ತಾನೆ, ಬಿಟ್ಟು ಹೋಗ್ತಾನೆ ಅಂದಾಗ ಟೋಟಲ್ ಅವನು 5 days C ಮಾಡಿರ್ತಾನೆ. ಹಾಗಾದ್ರೆ 10 pages ಅವನು ಬರ್ದಿರ್ತಾನೆ. ಇನ್ನ ರಿಮೈನಿಂಗ್ 50 pages ಇರುತ್ತೆ. ರಿಮೈನಿಂಗ್ 50 pages ನ A and B ಮಾಡ್ತಾರೆ. ಈಗ ಯಾವ ತರ ಮಾಡ್ತಾರೆ A and B ನೋಡೋಣ. ಈಗ ಸೊ A and B 50 pages ಮಾಡಬೇಕು. ಬಟ್ A ಸ್ಟಾರ್ಟ್ ಮಾಡ್ತಾನೆ ವರ್ಕ್ ನ. A ಸ್ಟಾರ್ಟ್ ಮಾಡ್ಬಿಟ್ಟು ಜಸ್ಟ್ 2 days ಅವ್ರಿಗೂ ಅವನು ಒಬ್ನೇ ಮಾಡ್ತಾನೆ. ಬಿಕಾಸ್ B ಬರೋದು ಆಫ್ಟರ್ 2 days ಆದ್ಮೇಲೆ. ಅಂದ್ರೆ A ಕೆಪಾಸಿಟಿ 4 into 2 8 pages. A ಒಬ್ನೇ 8 pages ಬರೀತಾನೆ ಔಟ್ ಆಫ್ 50 ಅಲ್ಲಿ. ಈಗ ರಿಮೈನಿಂಗ್ 42 pages ಇರುತ್ತೆ. ರಿಮೈನಿಂಗ್ ಬಿಕಾಸ್ ಔಟ್ ಆಫ್ 50 ಅಲ್ಲಿ 8 pages ಆಯ್ತು. ಈಗ ರಿಮೈನಿಂಗ್ 42 pages ಇರುತ್ತೆ. ಈಗ A and B ಬರ್ತಾನೆ, ಅವರಿಬ್ಬರದು ಕೆಪಾಸಿಟಿ 7. ಹಾಗಾದ್ರೆ 42 pages 7 ಅಂದ್ರೆ 7 6 42. ಹಾಗಾದ್ರೆ ರಿಮೈನಿಂಗ್ ವರ್ಕ್ ನ ಮಾಡಿದವರಿಬ್ರು 6 days ಅಲ್ಲಿ ಫಿನಿಶ್ ಮಾಡಿದ್ರು. ಈ ಕ್ವಶನ್ ಗೆ ಆನ್ಸರ್ 6 days. ಸೊ ನಾವು ಈ ಯೂನಿಟ್ ಅಲ್ಲಿ
ಕ್ವಶನ್ಸ್ ರಿಮೈನಿಂಗ್ ವರ್ಕ್ ಇದ್ದಾಗ ಯಾವ ತರ ಮಾಡಬೇಕು ಅನ್ನೋದನ್ನ ನೋಡಿದ್ವಿ. ಸೊ ಇಲ್ಲಿಗೆ ಈ ಯೂನಿಟ್ ಫಿನಿಶ್ ಆಯ್ತು. ಮತ್ತೆ ನೆಕ್ಸ್ಟ್ ಯೂನಿಟ್ ಅಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು. Welcome to Veranda Race. We are going to discuss time and work unit number 6. ಈ ಯೂನಿಟ್ ಅಲ್ಲಿ ನಾವು ರಿಮೈನಿಂಗ್ ವರ್ಕ್ ಆರ್ ಪಾರ್ಷಿಯಲ್ ವರ್ಕ್ ಅನ್ನೋ ಕಾನ್ಸೆಪ್ಟ್ ನ ಡಿಸ್ಕಷನ್ ಮಾಡೋಣ. ಟು ಸಾಲ್ವ್ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್. ಕ್ವಶನ್ 1 ನೋಡಿ, A, B and C can complete a work in 15 days, 18 days and 30 days. So ಇಲ್ಲಿ ಏನು ಹೇಳಿದರೆ, A can complete a work in 15 days, B can complete a work in 18 days, C can complete a work in 30 days ಅಂತ ಹೇಳಿದ್ದಾರೆ. ಫಸ್ಟ್ ಟೋಟಲ್ ವರ್ಕ್ ಫೈಂಡ್ ಔಟ್ ಮಾಡಿ, ಎಫಿಷಿಯನ್ಸಿ ಫೈಂಡ್ ಔಟ್ ಮಾಡಿ. ಸೊ 15, 18, 30 ಗೆ LCM 90 ಬಿಕಾಸ್ 30 is highest number. 30 ones are 30, ಅದು 15 ಅಲ್ಲಿ ಬರುತ್ತೆ ಬಟ್ 18 ಅಲ್ಲಿ ಬರೋದಿಲ್ಲ. 32 are 60, 15 ಅಲ್ಲಿ ಬರುತ್ತೆ 18 ಅಲ್ಲಿ ಬರೋದಿಲ್ಲ. 33 are 90, 15 ಅಲ್ಲೂ ಬರುತ್ತೆ 18 ಅಲ್ಲೂ ಬರುತ್ತೆ. ಸೊ LCM is 30, total work is 30. I will sorry 90, total work is 90. ಸೊ ನಾನು ಏನು ಅನ್ಕೊಳ್ಬೋದು, ಇಲ್ಲ LCM ನ 90 ಅಂತ ಅನ್ಕೊಳ್ತೀನಿ. ಟೋಟಲ್ ವರ್ಕ್ ಎಷ್ಟಾಗಿರುತ್ತೆ, 90 ಆಗಿರುತ್ತೆ. ಸೊ ಟೋಟಲ್ ವರ್ಕ್ 90 ಪೇಜಸ್ ನ ಹೇಗೆ ಕೊಟ್ರೆ ಅವನು 15 ಡೇಸ್ ತಗೊಳ್ತಿದ್ದಾನೆ. ಹಾಗಾದ್ರೆ 1 ಡೇಗೆ ಅವನ ಕೆಪಾಸಿಟಿ 4 ಆಗಿರುತ್ತೆ. 1 ಡೇಗೆ ಅವನ ಕೆಪಾಸಿಟಿ 6, 15 6 90 ಅಲ್ವಾ. ಸೊ 1 ಡೇಗೆ ಅವನ ಕೆಪಾಸಿಟಿ ಎಷ್ಟು, 6 ಆಗಿರುತ್ತೆ. B ಕೆಪಾಸಿಟಿ ಎಷ್ಟು, 1 ಡೇಗೆ 5 ಬಿಕಾಸ್ 90 ಡಿವೈಡೆಡ್ ಬೈ 18. C ಕೆಪಾಸಿಟಿ ಎಷ್ಟು, 3 ಬಿಕಾಸ್ 90 ಡಿವೈಡೆಡ್ ಬೈ 30. ಸೊ A ಕೆಪಾಸಿಟಿ 1 ಡೇಗೆ 6, B ಕೆಪಾಸಿಟಿ 1 ಡೇಗೆ 5, C ಕೆಪಾಸಿಟಿ 1 ಡೇಗೆ 3 ಆಗಿರುತ್ತೆ. ಈಗ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾರೆ ನೋಡ್ತಾ ಹೋಗಿ. A started the work, B and C joined A on 4th and 6th day respectively. B left 2 days before ಇದ್ದಾಗ ವೆರಿ ಕೇರ್ಫುಲ್ ಆಗಿ ಮಾಡಿ. B left 2 days before completion of the work. ಅಂದ್ರೆ ಟೋಟಲ್ ವರ್ಕ್ ಇದು ಅನ್ಕೊಳ್ಳಿ. ಈಗ ಇದು ಟೋಟಲ್ ವರ್ಕ್, ಇಲ್ಲಿಂದ ಇಲ್ಲಿಗೆ ಟೋಟಲ್ ವರ್ಕ್. ಫಸ್ಟ್ ಸ್ಟೇಟ್ಮೆಂಟ್ ಏನ್ ಹೇಳಿದ್ದಾರೆ, A started the work ಅಂತ ಹೇಳಿದ್ದಾರೆ. ಹಾಗಾದ್ರೆ A ಸ್ಟಾರ್ಟ್ ಮಾಡ್ತಾನೆ ವರ್ಕ್ ನ. B and C joined 4th day and 6th day respectively. ಅಂದ್ರೆ 4 ಡೇಸ್ ವರೆಗೂ A ಒಬ್ನೇ ಮಾಡಿರ್ತಾನೆ. B ಜಾಯಿನ್ ಆಗೋದು 4th ಡೇ ಅಲ್ಲಿ, C ಜಾಯಿನ್ ಆಗೋದು 6th ಡೇ ಅಲ್ಲಿ. ಸೊ 4 ಡೇಸ್ ವರೆಗೂ A ಒಬ್ನೇ ಮಾಡಿರ್ತಾನೆ. A ಕೆಪಾಸಿಟಿ 6. ಸೊ A ಕೆಪಾಸಿಟಿ 6, 4 ಡೇಸ್ ಇವನು ಒಬ್ನೇ ಮಾಡಿರ್ತಾನೆ ಇಂಟು 6. ಹಾಗಾದ್ರೆ ಇಷ್ಟು ಅಂದ್ರೆ ಎಷ್ಟು ಫಿನಿಶ್ ಆಗುತ್ತೆ, ಔಟ್ ಆಫ್ 60 ಅಲ್ಲಿ 24 ಓವರ್. ನಾವು 4 6 24 ಪೇಜಸ್ ಓವರ್. ಈಗ 4th ಡೇ, ಸಾರಿ ಇಲ್ಲಿ 4th ಡೇ ಅಂದಾಗ 4th ಡೇ ಜಾಯ್ನ್ ಆದಾಗ 3 ಡೇಸ್ ಅಷ್ಟೇ ಮಾಡಿರ್ತಾನಲ್ವಾ. ಬಿಕಾಸ್ 4th ಡೇ ಜಾಯ್ನ್ ಆಗೋದಲ್ವಾ ಅವನು. 4th ಡೇ ಅಂದಾಗ 3 ಡೇಸ್ ಅಷ್ಟೇ A ಮಾಡಿರ್ತಾನೆ. ಸೊ 4th ಡೇ ಜಾಯ್ನ್ ಆಗೋದು B. 4th ಡೇ ಜಾಯಿನ್ B ಆದಾಗ ಸೊ A 3 ಡೇಸ್ ಮಾಡಿರ್ತಾನೆ. 3 ಡೇಸ್ A ಮಾಡಿರ್ತಾನೆ. ಅವನ ಕೆಪಾಸಿಟಿ ಇಂಟು 6, ಅವನ ಕೆಪಾಸಿಟಿ ಇಂಟು 6 ಟೋಟಲ್ 18 ಪೇಜಸ್ ಬರ್ದಿರ್ತಾನೆ. ಬಿಕಾಸ್ 4th ಡೇ B ಜಾಯ್ನ್ ಆಗ್ತಾನೆ. ಆಗ A ಪ್ಲಸ್ B, 4th ಡೇ B ಜಾಯ್ನ್ ಆದಾಗ A ಪ್ಲಸ್ B ಕೆಪಾಸಿಟಿ ಎಷ್ಟು, 11. ಸೊ 4th ಡೇ ಇಂದ 5th ಡೇ 6th ಡೇ ಅಂದ್ರೆ 2 ಡೇಸ್ ಯಾರು ಮಾಡಿರ್ತಾರೆ, A ಪ್ಲಸ್ B ಮಾಡಿರ್ತಾರೆ. 2 ಡೇಸ್ ಮಾಡಿರ್ತಾರೆ A ಪ್ಲಸ್ B. ಅವ್ರ ಕೆಪಾಸಿಟಿ ಎಷ್ಟು, 11. ಸೊ ಟೋಟಲ್ 22 ಪೇಜಸ್ ಬರೆದಿರ್ತಾರೆ A ಪ್ಲಸ್ B. ಸೊ ಟೋಟಲ್ 22 ಪೇಜಸ್ ಆಯ್ತು. ಈಗ 6th ಡೇ ಇಲ್ಲಿ ಟೋಟಲ್ ನೋಡಿ, ಈಗ ಟೋಟಲ್ 5 ಡೇಸ್ ಆಯ್ತು. ಈಗ 6th ಡೇ C ನು ಜಾಯಿನ್ ಆಗ್ತಾನೆ. ಅಂದ್ರೆ A B C ಇದಾರೆ. ಇವರು ಎಷ್ಟು ದಿನ ಮಾಡ್ತಾರೆ ಅಂತ ಕೊಟ್ಟಿಲ್ಲ ಇಲ್ಲಿ. A B C ಬರ್ತಾನೆ, C ಜಾಯಿನ್ ಆಗ್ತಾನೆ, ಬಟ್ ಎಷ್ಟು ದಿನ ಮಾಡ್ತಾರೆ ಅಂತ ಕೊಟ್ಟಿಲ್ಲ. ಇವ್ರು ಲೆಟ್ ಅಸ್ಯೂಮ್ X ಡೇಸ್ ಮಾಡ್ತಾರೆ ಅಂತ ಅನ್ಕೊಳ್ಳೋಣ. X ಡೇಸ್ ಮಾಡ್ತಾರೆ. ಅವ್ರ ಕೆಪಾಸಿಟಿ 6 + 5 11 + 4 ಎಷ್ಟಾಗುತ್ತೆ, 6 + 11 11 + 3 14 ಆಗಿರುತ್ತೆ. 14 ಇಂಟು X ಡೇಸ್ ಮಾಡ್ತಾರೆ ಅನ್ಕೊಳ್ಳೋಣ. ಈಗ ನೆಕ್ಸ್ಟ್ ಏನ್ ಹೇಳಿದ್ದಾರೆ, B ಲೆಫ್ಟ್ 2 ಡೇಸ್ ಬಿಫೋರ್ ದಿ ಕಂಪ್ಲೀಷನ್ ಆಫ್ ದಿ ವರ್ಕ್. ಇವ್ರು ವರ್ಕ್ ಮಾಡ್ತಾ ಇದ್ದಾರೆ, ಇಲ್ಲಿವರೆಗೂ ಮಾಡಿದ್ದಾರೆ ಅನ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ ಇನ್ನು 2 ಡೇಸ್ ಮಾಡಿದ್ರೆ ವರ್ಕ್ ಫಿನಿಶ್ ಆಗೋಗುತ್ತೆ. ಇಲ್ಲಿಂದ ಇಲ್ಲಿಗೆ 2 ಡೇಸ್ ಮಾಡಿದ್ರೆ ವರ್ಕ್ ಫಿನಿಶ್ ಆಗೋಗುತ್ತೆ. ಬಟ್ ಈ ಟೈಮಲ್ಲಿ B ಬಿಟ್ಟೊಟ್ಟೋಗ್ತಾನೆ. B ಬಿಟ್ಟೊಟ್ಟೋಗ್ತಾನೆ ಅಂದ್ರೆ ಇಲ್ಲಿ ಯಾರು ಮಾಡಿರ್ತಾರೆ, A ಪ್ಲಸ್ C ಮಾತ್ರ ಮಾಡಿರ್ತಾರೆ. A ಕೆಪಾಸಿಟಿ ಎಷ್ಟು, 6, C ಕೆಪಾಸಿಟಿ 3 ಅಂದ್ರೆ 9 ಪೇಜಸ್ 1 ಡೇಗೆ ಬರೀತಾರೆ. ಹಾಗಾದ್ರೆ 18 ಪೇಜಸ್ ಇಲ್ಲಿ ಬರ್ದಿರ್ತಾರೆ. ಸೊ ಇಲ್ಲಿ 18 ಪೇಜಸ್ ಬರ್ದಿದ್ದಾರೆ. ಈಗ ನೋಡಿ
ಕಂಪ್ಲೀಟ್ ಇಲ್ಲಿಂದ ಇಲ್ಲಿಗೆ 90, ಇಲ್ಲಿ 18 ಆಯ್ತು, ಇಲ್ಲಿ 22 ಆಯ್ತು, ಟೋಟಲ್ ಇಲ್ಲಿ 40 ಆಯ್ತು. ಹಾಗಾದ್ರೆ ಇಲ್ಲಿಗೆ 40 ಆದ್ರೆ ಇಲ್ಲಿಂದ ಇಲ್ಲಿಗೆ 50 ಇರುತ್ತೆ. 50ಯಲ್ಲಿ ಇಲ್ಲಿಂದ ಇಲ್ಲಿಗೆ 18 ಅಂದಾಗ ಇದು 32 ಇರುತ್ತೆ. ಇಲ್ಲಿಂದ ಇಲ್ಲಿಗೆ ಎಷ್ಟು ಇರುತ್ತೆ? ಇಲ್ಲಿಂದ ಇಲ್ಲಿಗೆ 32 ಇರುತ್ತೆ. ಒಂದ್ಸರಿ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಇಲ್ಲಿಂದ ಇಲ್ಲಿಗೆ ಟೋಟಲ್ 90 ಪೇಜಸ್, ಇಲ್ಲಿಂದ ಇಲ್ಲಿಗೆ 18 ಪೇಜಸ್ ಬರೆದ್ರು, ಇದು ಇಲ್ಲಿಂದ ಇಲ್ಲಿಗೆ 22 ಪೇಜಸ್. ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ 50 ಪೇಜಸ್ ಓವರ್. 18 plus 22 50 pages over. Sorry, 18 plus 22 40 pages over. ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟಿರುತ್ತೆ? ಇನ್ನ 50 pages ಇರುತ್ತೆ ಇಲ್ಲಿಂದ ಇಲ್ಲಿಗೆ. ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ A plus C ಮಾಡಿದ್ದು 18 pages. ಔಟ್ ಆಫ್ 50 ಅಲ್ಲಿ 18 pages ಇವ್ರು ಮಾಡಿದ್ರೆ ಇನ್ನ ರಿಮೈನಿಂಗ್ 32 ಇರುತ್ತೆ. ಈ 32 pages ನ ಯಾರು ಮಾಡಿದ್ದು? A B C 3 ಜನ ಮಾಡಿದ್ರು. ಎಷ್ಟು ಅವ್ರದ್ದು ಕೆಪಾಸಿಟಿ? 14. ಹಾಗಾದ್ರೆ 14 2s are 28, ರಿಮೈನಿಂಗ್ 4 by 14. 4 by 14 ಅಂದ್ರೆ 2 2 by 7, 14 by 4, ರಿಮೈನಿಂಗ್ 4 by 14 ಅಂದಾಗ 2 2s are 4, 2 7s are 14. ಹಾಗಾದ್ರೆ 2 2 by 7 ಡೇಸ್ ತಗೊಳ್ತಾರೆ. ಈಗ ಕ್ವಶನ್ ಏನ್ ಫೈಂಡ್ ಔಟ್ ಮಾಡಬೇಕು? ಕಂಪ್ಲೀಟ್ ವರ್ಕ್. ಇಲ್ಲಿ 3 ಡೇಸ್, ಇಲ್ಲಿ 2 ಡೇಸ್, 5 ಡೇಸ್, ಇಲ್ಲಿ 2 ಡೇಸ್, 7 ಡೇಸ್, 7 ಡೇಸ್ ಪ್ಲಸ್ ಇಲ್ಲಿ 2 2 by 7 ಡೇಸ್, 2 2 by 7 ಡೇಸ್. ಟೋಟಲ್ ಎಷ್ಟಾಯ್ತು? 9 2 by 7 ಡೇಸ್ ಆಯ್ತು. ಈ ಕ್ವಶನ್ ಟೋಟಲ್ ವರ್ಕ್ ಫಿನಿಶ್ ಮಾಡೋದಕ್ಕೆ ಎಷ್ಟು ದಿನ ಆಯ್ತು? 9 2 by 7 ಡೇಸ್ ಆಯ್ತು. ಈ ತರ ಸ್ಟೇಟ್ಮೆಂಟ್ ನೋಡ್ಕೊಂಡು ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ. ABC can complete a work 15 days, 18 days, 30 days. A can complete a work in 15 days. B can complete a work in 18 days. C can complete a work in 30 days. A can complete a work in 15 days, B can complete a work in 18 days, C can complete a work in 30 days. So again same numbers ಇರೋದ್ರಿಂದ LCM 90, capacity ಇಲ್ಲಿ 6, 15 6 are 90, 18 5 are 90, 33 are 90. So capacity ಏನು? 6 5 3. A capacity 6, B capacity 5, C capacity 3. ಈಗ ಏನ್ ಕೊಟ್ಟಿದ್ದಾರೆ ನೋಡೋಣ. B and C started the work. ಸೊ ಇದು ಟೋಟಲ್ ವರ್ಕ್ 90 ಪೇಜಸ್ ಅನ್ಕೊಳ್ತೀನಿ. ಬಿ ಅಂಡ್ ಸಿ ಸ್ಟಾರ್ಟ್ ಮಾಡ್ತಾರೆ ವರ್ಕ್ ನ. ಯಾರ್ಯಾರು? ಬಿ ಪ್ಲಸ್ ಸಿ ಸ್ಟಾರ್ಟೆಡ್ ದಿ ವರ್ಕ್ ಟುಗೆದರ್. ಆಫ್ಟರ್ 2 days ಎ ಜಾಯಿನ್ ದೆಮ್. ಆದ್ರೆ ಬಿ ಪ್ಲಸ್ ಸಿ ಇಬ್ರು ಎಷ್ಟು ದಿನ ಮಾಡಿರ್ತಾರೆ? 2 days ಮಾಡಿರ್ತಾರೆ. 2 days ಮಾಡಿದಾಗ ಅವ್ರ ಕೆಪಾಸಿಟಿ ಎಷ್ಟು? 8. 2 8s are 16 pages over. ಔಟ್ ಆಫ್ 90 ಅಲ್ಲಿ 16 pages ಆಯ್ತು. ಈಗ ನೆಕ್ಸ್ಟ್ ಆಫ್ಟರ್ 2 days ಆದ್ಮೇಲೆ ಎ ಜಾಯಿನ್ಡ್ ದೆಮ್. ಜಾಯಿನ್ ಆಗ್ತೇನೆ ಎ. ಆದ್ರೆ ಈಗ ಯಾರ್ಯಾರು ಇದ್ದಾರೆ? ಎ ಪ್ಲಸ್ ಬಿ ಪ್ಲಸ್ ಸಿ ಇದ್ದಾರೆ. ಅವ್ರ ಕೆಪಾಸಿಟಿ 14. ಅವ್ರು ಎಷ್ಟು ದಿನ ಮಾಡ್ತಾರೆ ಅಂತ ಕೊಟ್ಟಿಲ್ಲ. ಅವ್ರು ಎಷ್ಟು ದಿನ ಮಾಡ್ತಾರೆ ಗೊತ್ತಿಲ್ಲ. ಅದನ್ನ ನಾನು ಎಕ್ಸ್ ಡೇಸ್ ಅಂತ ಅನ್ಕೊಳ್ತೀನಿ. ಬಟ್ ಸಿ ಅಂಡ್ ಎ ಲೆಫ್ಟ್ 4 days and 2 days before the completion of the work respectively. ಅಂದ್ರೆ ಸಿ 4 days ಆದ್ಮೇಲೆ ಎ 2 days ಆದ್ಮೇಲೆ ಬಿಟ್ಟು ಹೋಗ್ತಾನೆ. ಸಿ ಅಂಡ್ ಎ, ಸಿ 4 days ಬಿಫೋರ್ ಬಿಟ್ಟು ಹೋಗ್ತಾನೆ, ಎ 2 days ಬಿಫೋರ್ ಬಿಟ್ಟು ಹೋಗ್ತಾನೆ. ಸೊ ಇವರು ಈಗ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಇಲ್ಲಿಗೆ 2 days ಅನ್ಕೊಳ್ಳಿ. ಇಲ್ಲಿಂದ ಇಲ್ಲಿ ವರ್ಕ್ ಫಿನಿಶ್ ಆಗೋದಕ್ಕೆ 2 days ಇದೆ. ಈಗ ಯಾರು ಬಿಟ್ಟು ಹೋಗ್ತಾರೆ? ಎ ಬಿಟ್ಟು ಹೋಗ್ತಾನೆ, ಇಲ್ಲಿ ಸಿ ಬಿಟ್ಟು ಹೋಗ್ತಾನೆ, ಇಲ್ಲಿ ಎ ಬಿಟ್ಟು ಹೋಗ್ತಾನೆ, ಇಲ್ಲಿ ಬಿ ಮಾತ್ರನೇ ಇರ್ತಾನೆ. ಬಿ ಮಾತ್ರನೇ ವರ್ಕ್ ಮಾಡ್ತಾನೆ 2 days. ಯಾರು? 2 days ಓನ್ಲಿ ಬಿ ವರ್ಕ್ ಮಾಡ್ತಾನೆ. ಇಲ್ಲಿಂದ ಇಲ್ಲಿಗೆ 4 days ಆಕ್ಚುಲಿ ಇರೋದು. ಇಲ್ಲಿಂದ ಇಲ್ಲಿಗೆ 4 days ಅಲ್ಲಿ ವರ್ಕ್ ಫಿನಿಶ್ ಆಗೋಗುತ್ತೆ. ಈಗ ಈ ಪಾಯಿಂಟ್ ಅಲ್ಲಿ ಯಾರು ಬಿಟ್ಟು ಹೋಗ್ತಾರೆ? ಸಿ ಬಿಟ್ಟು ಹೋಗ್ತಾನೆ. ಈ ಪಾಯಿಂಟ್ ಅಲ್ಲಿ ಸಿ ಬಿಟ್ಟು ಹೋಗ್ತಾನೆ. ಸಿ ಅಂಡ್ ಎ ಲೆಫ್ಟ್ 4 days and 2 days ಬಿಫೋರ್. ಅಂದ್ರೆ ಸಿ ಫಸ್ಟ್ ಬಿಟ್ಟು ಹೋಗ್ತಾನೆ 4 days ಇರಬೇಕಾದ್ರೆ. ಹಾಗಾದ್ರೆ ಇಲ್ಲಿ ಯಾರ್ಯಾರು ವರ್ಕ್ ಮಾಡ್ತಾರೆ? ಎ ಪ್ಲಸ್ ಬಿ ವರ್ಕ್ ಮಾಡ್ತಾರೆ. ಇಲ್ಲಿಂದ ಇಲ್ಲಿಗೆ 2 days ಇರುತ್ತೆ. ಅಂದ್ರೆ ಕಾನ್ಸೆಪ್ಟ್ ಏನಂದ್ರೆ ಟೋಟಲ್ ಇಲ್ಲಿವರೆಗೂ 3 ಆಗುತ್ತೆ. ಇಲ್ಲಿಂದ ಇಲ್ಲಿಗೆ ಸಿ 4 days ಇರೋಗ ಬಿಟ್ಟು ಹೋಗ್ತಾನೆ. ಇಲ್ಲಿಂದ ಇಲ್ಲಿಗೆ 4 days ಇರುತ್ತೆ ಅನ್ಕೊಳ್ಳಿ. 4 days ಇರಬೇಕಾದ್ರೆ ಬಿಟ್ಟು ಹೋಗ್ತಾನೆ ಅಂದಾಗ ನೆಕ್ಸ್ಟ್ ಎ 2 days ಇರಬೇಕಾದ್ರೆ ಬಿಟ್ಟು ಹೋಗ್ತಾನೆ ಅಂದಾಗ ಈಗ ಇಲ್ಲಿ ಬಿ ಮಾತ್ರ 2 days ವರ್ಕ್ ಮಾಡ್ತಾನೆ. ಇಲ್ಲಿ ಎ ಬಿ 2 days ವರ್ಕ್ ಮಾಡ್ತಾರೆ. ಈಗ 2 days ಎ ಪ್ಲಸ್ ಬಿ ವರ್ಕ್ ಮಾಡಿದ್ರೆ ಇಂಟು 11, ಬಿಕಾಸ್ ಅವ್ರ ಕೆಪಾಸಿಟಿ ಎಷ್ಟು? 6 + 5 11 ಆಗಿರುತ್ತೆ. ಈಗ ಇಲ್ಲಿ ಬಿ ಒಬ್ನೇ ವರ್ಕ್ ಮಾಡ್ತಾನೆ ಅಂದಾಗ ಅವ್ನ ಕೆಪಾಸಿಟಿ ಎಷ್ಟು? ಇಂಟು 5. ಈಗ ಟೋಟಲ್ ಇಲ್ಲಿ 16, ಇಲ್ಲಿ 22, ಇಲ್ಲಿ 2 5s are 10. ಟೋಟಲ್ ಎಷ್ಟಾಯ್ತು? 90 ಅಲ್ಲಿ 22 + 32 and 48 ಓವರ್. 22 + 10
32, 32 plus 16 48 ಓವರ್. ಇನ್ನೆಷ್ಟಿರುತ್ತೆ 42 ಇರುತ್ತೆ. ಇನ್ನು ರಿಮೈನಿಂಗ್ 42 ಇರುತ್ತೆ. ಹಾಗಾದ್ರೆ 42 ಇಲ್ಲಿ ಮಾಡಿರ್ತಾರೆ 3 ಜನ ಸೇರಿ ಡಿವೈಡೆಡ್ ಬೈ 14 ಅವರು 3 ಡೇಸ್ ಮಾಡಿರ್ತಾರೆ. 14 3 is 42 3 ಡೇಸ್ ಮಾಡಿರ್ತಾರೆ. ಈಗ ಕ್ವಶನ್ ಕೇಳಿರೋದು ಇನ್ ಹೌ ಮೆನಿ ಡೇಸ್ ದ ಹೋಲ್ ವರ್ಕ್ ವಿಲ್ ಬಿ ಕಂಪ್ಲೀಟೆಡ್. ಇಲ್ಲಿ 2 ಡೇಸ್, ಇಲ್ಲಿ 3 ಡೇಸ್ 5 ಡೇಸ್, ಇಲ್ಲಿ 2 ಡೇಸ್ 7 ಡೇಸ್, ಇಲ್ಲಿ 2 ಡೇಸ್ 9 ಡೇಸ್. ಟೋಟಲ್ ವರ್ಕ್ ಫಿನಿಶ್ ಆಗಿದೆ ಎಷ್ಟು ದಿನದಲ್ಲಿ 9 ಡೇಸ್ ಅಲ್ಲಿ ವರ್ಕ್ ಫಿನಿಶ್ ಆಯ್ತು ಅಂತ ಹೇಳ್ಬೋದು. ಸೊ ಈ ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಬಿ ಪ್ಲಸ್ ಸಿ ಸ್ಟಾರ್ಟ್ ಮಾಡ್ತಾರೆ ವರ್ಕ್ ನ, ಅವರು 2 ಡೇಸ್ ಮಾಡ್ತಾರೆ. ಆಮೇಲೆ ಎ ಬರ್ತಾನೆ 2 ಡೇಸ್ ಆದ್ಮೇಲೆ, ಆಗ ಅವರು ಎಷ್ಟು ದಿನ ಮಾಡ್ತಾರೆ ಅಂತ ಗೊತ್ತಿಲ್ಲ, ಬಟ್ ಅವ್ರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿರ್ತಾರೆ. ಬಟ್ ಲಾಸ್ಟ್ ಇನ್ನ 4 ಡೇಸ್ ಇರಬೇಕು ಅಂದಾಗ ಸಿ ಬಿಟ್ಟು ಹೊರಟೋಗ್ತಾನೆ. ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ 4 ಡೇಸ್ ಇದೆ, ಅಲ್ಲಿಂದ ಅಲ್ಲಿಗೆ 4 ಡೇಸ್ ಇದ್ದಾಗ ಸಿ ಬಿಟ್ಟು ಹೊರಟೋಗ್ತಾನೆ. ಈಗ ಎ ಅಂಡ್ ಬಿ ಮಾತ್ರ ಮಾಡ್ತಾ ಹೋಗ್ತಾರೆ. ಇನ್ನು 2 ಡೇಸ್ ಇರ್ಬೇಕಾದ್ರೆ ಎ ಬಿಟ್ಟು ಹೊರಟೋಗ್ತಾನೆ. ಹಂಗಾದ್ರೆ ಇವರು ಜಸ್ಟ್ 2 ಡೇಸ್ ಅಷ್ಟೇ ಮಾಡಿರ್ತಾರೆ ಎ ಪ್ಲಸ್ ಬಿ. ನೆಕ್ಸ್ಟ್ ಎ ಬಿಟ್ಟು ಹೊರಟೋಗ್ತಾನೆ, ಬಿ ಮಾತ್ರ 2 ಡೇಸ್ ಮಾಡಿರ್ತಾನೆ. ಸೊ ಈ ತರ ನೀವು ಕ್ವಶನ್ಸ್ ನ ಡಯಾಗ್ರಾಮ್ ಅಲ್ಲಿ ಅಸಂಪ್ಷನ್ ಮಾಡ್ಕೊಂಡು ಮಾಡ್ತಾ ಹೋಗ್ಬೇಕಾಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ. ABC can complete a work 15, 18, 30 days. A can complete a work in 15 days. B can complete a work in 18 days. C can complete a work in 30 days. So LCM is 90. ಇದು 6, ಇದು 5, ಇದು 3 ಆಗಿರುತ್ತೆ. ಈಗ ಏನ್ ಹೇಳಿದ್ದಾರೆ, ಆಲ್ ಆಫ್ ದೆಮ್ ಸ್ಟಾರ್ಟೆಡ್ ದಿ ವರ್ಕ್. 3 ಜನ ಸ್ಟಾರ್ಟ್ ಮಾಡ್ತಾರೆ ವರ್ಕ್ ನ. ಈಗ ಎ ಬಿ ಸಿ 3 ಜನ ಸ್ಟಾರ್ಟ್ ಮಾಡಿದ್ದಾರೆ. ಎ ಪ್ಲಸ್ ಬಿ ಪ್ಲಸ್ ಸಿ 3 ಜನ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರ ಕೆಪಾಸಿಟಿ 14. ಎ ಅಂಡ್ ಬಿ ಲೆಫ್ಟ್ ದಿ ವರ್ಕ್ 2 ಡೇಸ್ ಬಿಫೋರ್. ಹಂಗಾದ್ರೆ ಇಲ್ಲಿವರೆಗೂ ಮಾಡ್ಕೊಂಡು ಬರ್ತಿರ್ತಾರೆ. ಇನ್ನ 2 ಡೇಸ್ ಇದೆ. ಇಲ್ಲಿ 2 ಡೇಸ್ ಇದ್ರೆ ವರ್ಕ್ ಮಾಡಿದ್ರೆ ಫಿನಿಶ್ ಆಗೋಗುತ್ತೆ. ಈ ಪಾಯಿಂಟ್ ಅಲ್ಲಿ ಎ ಅಂಡ್ ಬಿ ಬಿಟ್ಟೊಟ್ಟೋಗ್ತಾರೆ. ಹಾಗಾದ್ರೆ ಇಲ್ಲಿ ಯಾರಿದ್ದಾರೆ, ಸಿ ಮಾತ್ರನೇ ವರ್ಕ್ ಮಾಡ್ತಾನೆ. ಅವನ್ ಕೆಪಾಸಿಟಿ ಇಂಟು 3, 2 3 6 ಪೇಜಸ್ ಅವನಷ್ಟೇ ಮಾಡ್ತಾನೆ. ಈಗ ಇಲ್ಲಿಂದ ಇಲ್ಲಿಗೆ ಟೋಟಲ್ 90 ಇದ್ದಾಗ ಇದು 6 ಆದಾಗ ಇದೆಷ್ಟಾಗಿರುತ್ತೆ, ಇದು 84 ಆಗಿರುತ್ತೆ. ಬಿಕಾಸ್ ಇದು ಕಂಪ್ಲೀಟ್ಲಿ 90, ಇಲ್ಲಿ 6 ಪೇಜಸ್ ಆದ್ರೆ ಇಲ್ಲಿಂದ ಇಲ್ಲಿಗೆ ರಿಮೈನಿಂಗ್ 84 ಪೇಜಸ್ ಇರುತ್ತೆ. ಈ 84 ಪೇಜಸ್ ನ ಯಾರು ಮಾಡಿದ್ದು, ಎ ಬಿ ಸಿ ಅಲ್ಲಿ 14 ಪೇಜಸ್ 1 ಡೇಗೆ. ಹಾಗಾದ್ರೆ ಡಿವೈಡೆಡ್ ಬೈ 14 ಮಾಡಿ. 84 ಡಿವೈಡೆಡ್ ಬೈ 14 ಎಷ್ಟಾಗಿರುತ್ತೆ, 14 6 ಆಗಿರುತ್ತೆ. ಸೊ 14 6. ಸೊ ಆನ್ಸರ್ ಎಷ್ಟು, ಇಲ್ಲಿಂದ ಇಲ್ಲಿಗೆ ಮಾಡೋದಕ್ಕೆ 6 ಡೇಸ್ ತಗೊಂಡ್ರು. ಇಲ್ಲಿಂದ ಇಲ್ಲಿ ಮಾಡೋದಕ್ಕೆ 6 ಡೇಸ್. ಈಗ ಕ್ವಶನ್ ಕೇಳಿರೋದು ಹೌ ಮೆನಿ ಡೇಸ್ ದ ವರ್ಕ್ ವುಡ್ ಬಿ ಕಂಪ್ಲೀಟೆಡ್. ಇಲ್ಲಿಂದ ಇಲ್ಲಿಗೆ 6 ಡೇಸ್, ಇಲ್ಲಿಂದ ಇಲ್ಲಿಗೆ 2 ಡೇಸ್. ಟೋಟಲ್ ಎಷ್ಟಾಯ್ತು, 8 ಡೇಸ್. ಈ ಕ್ವಶನ್ ಆನ್ಸರ್ ಎಷ್ಟು, ಟೋಟಲ್ 8 ಡೇಸ್ ಇಸ್ ದ ಆನ್ಸರ್. ಸೊ ನಾವು ಈ ಯೂನಿಟ್ ಅಲ್ಲಿ ಆಫ್ಟರ್ ಅನ್ನೋ ಕಾನ್ಸೆಪ್ಟ್ ನ, ವರ್ಕ್ ಪಾರ್ಷಿಯಲಿ ಆಫ್ಟರ್ ಅಥವಾ ಬಿಫೋರ್ ಅನ್ನೋ ಕಾನ್ಸೆಪ್ಟ್ ನ ನಾವು ಇಲ್ಲಿ ನೋಡಿದ್ವಿ. ಇಲ್ಲಿಗೆ ಈ ಯೂನಿಟ್ ಫಿನಿಶ್ ಆಯ್ತು. ಮತ್ತೆ ನೆಕ್ಸ್ಟ್ ಯೂನಿಟ್ ಅಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು.